ವರ್ತಮಾನ ಸಮಯದಲ್ಲಿ ಪ್ರಾಪಂಚಿಕವಾದ ಭಕ್ತರ ಭವನೆಯನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಮೂರು ಮೂರ್ತಿಗಳ ಆಗಮನದೊಂದಿಗೆ ಲೋಕ ನಿಯಂತ್ರಣ ನಡೆಯುತ್ತಾ ಇದೆ. ಈ ಕಾರಣಕ್ಕಾಗಿ ಲಯದ ಕರ್ತೃವಾಗಿ ಬೆಳ್ಳಿ ಬೆಟ್ಟವನ್ನು ಏರಿಕೊಂಡಂತಹ ಶಿವನು ನನ್ನಂತಹ ಸಮೂಹವನ್ನು ಹೊಂದಿಕೊಂಡು ಲೋಕಧರ್ಮವನ್ನು ಕಾಪಾಡುತ್ತಾ ಬಂದವರಿದ್ದೀರಿ. ಪ್ರಾಪಂಚಿಕರೆಲ್ಲರೂ ಕೂಡ ದೇವರ ಬಗ್ಗೆ ಭಕ್ತಿಯನ್ನು ಹೊಂದಿದ ಕಾರಣದಿಂದಲೇ ಭಿನ್ನವಾದಂತಹ ಸ್ವಭಾವದಿಂದ ಭಿನ್ನ ತರದಲ್ಲಿ ಪೂಜೆಯನ್ನು ಮಾಡುತ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸರ್ವವನ್ನು ಏಕರೂಪವಾಗಿ ನೋಡುತ್ತ ಸಕಲರಿಗೂ ಕ್ಷೇಮವನ್ನು ಒದಗಿಸುವುದರೊಂದಿಗೆ ಈ ಪ್ರಪಂಚ ಧರ್ಮವನ್ನು ನಿಯಂತ್ರಿಸುತ್ತಾ ಬಂದವರಿದ್ದೀರಿ. ಬ್ರಹ್ಮನ ಸೃಷ್ಟಿಯೇ ಮೂಲ ಅಂತ ಕರೆಯಲ್ಪಟ್ಟರೂ ಕೂಡ ಬ್ರಹ್ಮನ ಸೃಷ್ಟಿಗೆ ಪೂರಕವಾಗಿ ಲಯವನ್ನು ಒದಗಿಸಿಕೊಟ್ಟು ತನ್ಮೂಲಕವಾಗಿ ಪುನರಪಿ ಸೃಷ್ಟಿಸುವರೆ ಮೇದಿನಿಯ ಮೇಲೆ ಅವಕಾಶವನ್ನು ಮಾಡಿಕೊಟ್ಟವರಿದ್ದೀರಿ. ಹಾಗಾದರೆ ಲಯಕರ್ತರಲ್ಲಿ ಕೇವಲ ಎಲ್ಲರನ್ನೇ ಮುಗಿಸುವಂತಹ ಉದ್ದೇಶ ಅಲ್ಲ, ಆಯುಷ್ಯಾಂತರಕ್ಕೆ ಬ್ರಹ್ಮಲಿಪಿ ಮುಗಿದವಾಗ ಮರಣವೆಂಬ ಕೊಡುಗೆಯನ್ನಿತ್ತು ಅವರವರ ಆಯಾಯ ಪಾಪಕರ್ಮವನ್ನು ತುಲನೆ ಮಾಡುವುದರೊಂದಿಗೆ ಸಾಹಿತ್ಯವನ್ನು ಮನೋಜನ್ಮವನ್ನು ಒದಗಿಸಿಕೊಟ್ಟವ ನಾನು. ಈ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ನನ್ನ ಬಗ್ಗೆ ಭೀತಿಯನ್ನು ಹೊಂದಿಕೊಂಡಂತಹ ಭಕ್ತಿ ಪ್ರಾಪಂಚಿಕರಲ್ಲಿ ಅಡಕವಾಗಿ ಸಂತೋಷವೇ ಹೌದು. ಹಾಗೆಂದು ನಮ್ಮಲ್ಲಿ ಹೊಂದಿಕೊಂಡಂತಹ ಭಕ್ತಿಗೆ ಅನುಗುಣವಾಗಿ ಕೃಪಾಕಟಾಕ್ಷವನ್ನು ಬೀರುತ್ತಾ ಸದಾಕಾಲ ನಿಯಂತ್ರಣವಾಗಿರಬೇಕಾದಂತಹ ಪ್ರಪಂಚವನ್ನು ವೃತ್ತಾಕಾರವಾಗಿ ಚಲಿಸುವಂತೆ ಮಾಡಿ ಯಾವ ಜೀವಿಗೂ ಯಾವುದೇ ರೀತಿಯ ಕಷ್ಟಕೊರತೆ ಬಾರದಂತೆ ವ್ಯವಸ್ಥೆ ಮಾಡುವಲ್ಲಿ ನಾವು ಮೂವರು ಸಕ್ರಿಯರಾಗಿದ್ದೀವಿ. ನಾನೊಬ್ಬನೇ ಅಲ್ಲ, ನೋಡಬಾರ ನಮ್ಮವರೆಲ್ಲವೂ ಕೂಡ ಇದ್ದಾರೆ. ಶಿವ ಘನವನ್ನು ಹೊಂದಿಕೊಂಡು ಅದರೆಯೊಂದಿಗೆ ಬೆರೆಯುತ್ತಾ ಇದ್ದೇನೆ. ಈ ಬೆಳ್ಳಿ ಬೆಟ್ಟದಲ್ಲಿ ಯೋಚನೆ ಮಾಡುವುದಲ್ಲ, ಪ್ರಪಂಚದಲ್ಲಿ ಯಾವುದೋ ಒಂದು ವ್ಯತ್ಯಸ್ತತೆ ಆಗಿದೆ ಎಂಬುದು ಸ್ಪಷ್ಟ. ಧರ್ಮಾಚರಣೆ ಮಾಡುವಂತಹ ಭಕ್ತರಿಗೆ ಅನ್ಯಾಯವಾದಾಗ ಅದನ್ನು ನಿಯಂತ್ರಿಸಬೇಕಾದ್ದು ನನ್ನ ಕರ್ತವ್ಯವೇ ಅಲ್ಲವೇ? ಈ ಕಾರಣಕ್ಕಾಗಿ ದುಷ್ಟವರ್ಧನವನ್ನು ಮಾಡುವಲ್ಲಿ ನಾವೆಲ್ಲರೂ ಸದಾಕಾಲ ಸಿದ್ಧತೆಯನ್ನು ಹೊಂದಿಕೊಂಡವರು. ಹೀಗೆ ಸರ್ವ ವ್ಯವಸ್ಥೆಯನ್ನು ಮಾಡಿಕೊಂಡು ಲೋಕವನ್ನು ವೀಕ್ಷಣೆ ಮಾಡುತ್ತಾ ಇದ್ದೀನಿ. ನೋಡು, ಪ್ರಪಂಚಕ್ಕೆ ಅನಿವಾರ್ಯವಾಯಿತು ಅಂತಾದರೆ ಪ್ರಪಂಚ ಮುಖದಲ್ಲಿ ಮಾಡಬಹುದಾದಂತಹ ಬದಲಾವಣೆಯನ್ನು ನಿರೀಕ್ಷೆ ಮಾಡುತ್ತಾ ಕಾಲನಿರ್ಣಯನ್ನು ಮಾಡುತ್ತಾ
ನಾನೇ ಸರಿ ಹೊರಟು ಬಂದಂತ ವಿಚಾರ ಆಲಿಸಬೇಕು ಲಾಲಿಸುವೆ ತನ್ನ ಬದುಕಿನ ಅಸ್ತಿತ್ವವನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕು ಅಂತ ಪ್ರಯತ್ನಿಸುತ್ತದೆಯಂತೆ. ಅದರಲ್ಲಿಯೂ ವಿವೇಕ ಇರುವಂತಹ ಜೀವಿಗಳು ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವುದಕ್ಕಾಗಿ ಅವಿರತವೂ ಶ್ರಮಿಸುತ್ತದೆ. ಹುಟ್ಟುವಾಗಲೇ ಎಲ್ಲ ಸೌಲಭ್ಯಗಳನ್ನು ಹೊಂದಿಕೊಂಡು ಹುಟ್ಟಿದಂತಹ ಜೀವಿ ತನ್ನ ಗಮ್ಯಸ್ಥಾನವನ್ನು ಸೇರುವುದರಲ್ಲಿ ವಿಶೇಷತೆ ಇಲ್ಲ. ಆದರೆ ಯಾವುದರಿಂದ ವಂಚಿತವಾಗಿದೆಯೋ ವಂಚಿತನಾದವನೊಬ್ಬ ತನಗೆ ದಕ್ಕಬೇಕು ಎನ್ನುವಂತಹ ಹಠವನ್ನು ತನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡಾಗ ಅಂತಹ ಛಲದ ಹಾದಿಯಲ್ಲಿ ಮುಂದೆ ಸಾಗುವಾಗ ಯಾವ ಅಡೆತಡೆ ಬಂದರೂ ಕೂಡ ಲೆಕ್ಕಿಸದೆ ಮುಂದುವರಿಯುತ್ತಾನಂತೆ. ಈ ನೆಲೆಯಲ್ಲಿ ಅಸುರ ಸಂತತಿಯವರಾದಂತಹ ನಮ್ಮ ಪೂರ್ವಜರು ನಾಕಲೋಕವನ್ನು ನಮ್ಮನಾಗಿಸಿಕೊಳ್ಳಬೇಕು ಎನ್ನುವಂತಹ ಅದಮ್ಯವಾದಂತಹ ಉತ್ಸಾಹವನ್ನು ಉದ್ದೇಶವನ್ನು ಅಂತರಂಗದಲ್ಲಿ ಅಂತುಕೊಂಡು ಅದೆಷ್ಟೋ ಸಮಯದಿಂದ ಬಾಳಿದರು. ಶಕ್ತಿಯಿಂದ ಯುಕ್ತಿಯಿಂದ ಭಕ್ತಿಯಿಂದ ನಾಕಲೋಕವನ್ನು ಸ್ಥಾಪಿಸಬೇಕು ನಮ್ಮದಾಗಿಸಬೇಕು ಅಂತ ಪ್ರಯತ್ನಿಸಿದರು. ಇದು ನ್ಯಾಯಯುತವಾಗಿ ನಾವು ಹಿರಿಯವೆಯ ಮಕ್ಕಳಾದರೂ ನಮಗೆ ಸಿಗಬೇಕು ಅಂತ ಹೇಳುವ ಹಾಗಿಲ್ಲ. ಯಾಕಂದ್ರೆ ಚಿತಮನ್ಯುವಾಗಿ ಶತಮನ್ಯುಗಳನ್ನು ಪೂರೈಸಿಕೊಂಡು ನಾಕಲೋಕದ ಆಧಿಪತ್ಯವನ್ನು ಸ್ಥಾಪಿಸಿದವ ಪುರಂದರ. ಆದರೆ ಶಕ್ತಿಯಿಂದ ಅದನ್ನು ನಮಗೆ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಿದೆ ಎನ್ನುವುದನ್ನು ಪೂರ್ವಜರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ಸಾಗುವುದಕ್ಕೆ ಮುಂದಾದವರು ನಮ್ಮವರು. ಈ ಹೊತ್ತಿನವರೆಗೂ ಶಾಶ್ವತವಾಗಿ ನಾಕದ ಆಧಿಪತ್ಯವನ್ನು ಸ್ಥಾಪಿಸುವುದಕ್ಕೆ ನಮಗೆ ಸಾಧ್ಯವಾಗದೆ ಹೋಯಿತು. ಹಾಗಾದರೆ ಮುಂದೆ ವರ್ತಮಾನ ಕಾಲದಲ್ಲಿ ಶೋಧಿತಾಪುರದಲ್ಲಿ ದಾರುಮತಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ದಾರುಕಾಸುರನೆನ್ನುವಂತಹ ವಿಧೇಯದಿಂದ ಮೆರೆಯುತ್ತಿರುವವನು ಅಸುರ ಸಂತತಿಯನ್ನು ಒಟ್ಟುಗೂಡಿಸಿದ್ದೇನೆ. ನಾಕಲೋಕವನ್ನು ನಮ್ಮದಾಗಿಸಬೇಕು ಅಂತ ಪ್ರಯತ್ನಿಸಿದ್ರೆ ತಡೆಯಾಗಿ ನಿಂತವ ಯಾರು? ನಮ್ಮವರ ಗೆಲುವಿಗೆಲ್ಲ ತಡೆಯನ್ನುಂಟುತ್ತಾ ಬಂದಿದ್ದಾನೆ. ಆದರೆ ಈ ಹೊತ್ತು ಹಾಗಲ್ಲ. ಅವನು ಎದುರಾಗಿ ನಿಲ್ಲದ ಹಾಗೆ ನಮ್ಮದಾದಂತಹ ಶಕ್ತಿಯನ್ನು ಪ್ರದರ್ಶಿಸಬೇಕು. ಯಾರು ನಮ್ಮ ಕುಲಕ್ಕೆ ಶ್ರೇಯಸ್ಸನ್ನು ಬಯಸಿದಂತ ಹರನನ್ನು ಧ್ಯಾನಿಸುತ್ತೇನೆ, ಅವನಿಂದ ವರವನ್ನು ಪಡೆಯುತ್ತೇನೆ. ಪೂರ್ವಜರು ನಡೆದ ದಾರಿಯಲ್ಲೇ ನಡೆಯುವವ, ಆದರೆ ಎಚ್ಚರದಿಂದ ನಡೆಯುತ್ತೇನೆ ಎನ್ನುವಂತಹ ಭರವಸೆಯಿಂದ ಹೊರಟು ನಿಂತಿದ್ದೇನೆ. ಇಲ್ಲಿಯ ಎಲ್ಲ ಅಧಿಕಾರವನ್ನು ಅಥವಾ ಇಲ್ಲಿಯ ಜವಾಬ್ದಾರಿಯನ್ನು ನಮ್ಮವರಿಗೆ ವಹಿಸಿಕೊಟ್ಟದ್ದಾಗಿದೆ. ಕಾಡ ದಾರಿಯನ್ನು ಹಿಡಿದು ಸಾಗುತ್ತೇವೆ.
ಸರಸಿಯ ಬಳಿ ಬಂದು ಮಿಂದು ಶಿವನನ್ನು ಅರ್ಚಿಸಿದೆ, ಮೆಚ್ಚಿಸಿದೆ. ಭಕ್ತಿಗೆ ವೈದಾರಿದಂತಹ ಶಿವ ಬಂದ ಅಮರತ್ವವನ್ನು ದಯಪಾಲಿಸುತ್ತಂದೆಯೇ ಎನ್ನುವ ಹಾಗೆ ಕೇಳಿಕೊಂಡೆ. ತ್ರಿಮೂರ್ತಿಗಳಾದ ನಾವು ಕೂಡ ಸಾವಿಗೆ ಬಾಧ್ಯರು. ನಿನಗೆ ಮಹತ್ವವನ್ನು ನೀಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಮುಂದೇನು? ಶಿವನಿರುವವನಿಗೆ ಆ ಚಂದ್ರಾರ್ಕ ತಾರಾದಿಗಳಿರುವನ್ನೇವರ ನಾನು ಉಳಿಯಬೇಕು. ಹಾಗಾಗಿ ನಿನ್ನನ್ನು ಅರ್ಚಿಸುವುದಕ್ಕಾಗಿ ಶಂಖ ಮಣಿ ಮಾಲೆಯನ್ನು ಪಾಣಿಪೀಠದ ಸಹಿತ ನನಗೆ ದಯಪಾಲಿಸುವಂತ ಹೇಳಿದೆ. ಕರುಣಿಸಿದವನಿದ್ದಾನೆ. ಅದು ನನ್ನಲ್ಲಿರುವವರೆಗೆ ಸಾವು ಎನ್ನುವಂತಹದ್ದು ನನ್ನನ್ನು ಬಾಧಿಸುವುದಿಲ್ಲ. ಪುರಕ್ಕೆ ಬಂದು ಸೇರಿದ್ದೇನೆ, ನಿತ್ಯ ಪೂಜೆಯನ್ನು ಗೈಯುತ್ತಾ ಇದ್ದೇನೆ. ಪ್ರಸನ್ನವಾದಂತಹ ಸಂದರ್ಭ ಇದು. ದೇವಲೋಕಕ್ಕೆ ದಾರಿ ಇಡಬೇಕಲ್ವೇ? ಎಲ್ಲಿದ್ದಾರೆ ನಮ್ಮವರು? ಪೂರ್ವಜರಿಗಿದ್ದಂತ ಆಸೆ ನಾಕಲೋಕವನ್ನು ನಮ್ಮದಾಗಿಸಬೇಕು ಎನ್ನುವ ಹಾಗೆ. ಹಾಗಾಗಿ ಶಿವನನ್ನು ಮೆಚ್ಚಿಸಬೇಕಾದಂತಹ ವರವನ್ನು ಪಡೆದಾಗಿದೆ. ಇದೇ ಪ್ರಸನ್ನ ಶುಭ ಮುಹೂರ್ತದಲ್ಲಿ ದೇವಲೋಕಕ್ಕೆ ದಾಳಿ ಇಡಬೇಕಾಗಿದೆ. ನಮ್ಮವರ ಬಲೆ ಬಲ ಹಿಗ್ಗುತ್ತಾ ಇದೆ. ಏನು ನಿಮ್ಮ ಅಭಿಪ್ರಾಯ? ರಣವೀರ್ಯವನ್ನು ನೀಡಿ ಅನುಗ್ರಹಿಸಿದ್ದಾನೆ.
ಎಂಬಂತೆ ಹೇಳಲಿ ನಮ್ಮ ಶ್ರೀಕೃಷ್ಣನ ದಯೆಯಿಂದ ಬಡಿದೊಡುತ್ತೇನೆ. ಬಂದವರನ್ನು ವಧಿಸಿದ್ದೇವೆ ಕೂಡ. ಈಗ ಬಂದವ ಯಾರು? ದಾರಿಕಾಸುರನೇ. ಬಿಡುಚಿಂತೆ ಶ್ರೀಹರಿಯ ದಯೆ ನಾನು ಕೊಂದು ಕೆಡ ಹೋಗ್ತೇನೆ. ಸಂತೋಷವಾಯಿತು ನಿಮ್ಮ ಮನದಾಳದ ನುಡಿಯನ್ನು ಕೇಳುವಾಗ. ಹಾಗಾದ್ರೆ ತಡೆ ಹಾಕಿ ಎಲ್ಲರೂ ಸಿದ್ಧರಾಗಿ ನಡೆಯೋಣ.
ಲೋಕವನ್ನು ಬಿಟ್ಟು ಕೊಟ್ಟರೆ ಲೇಸು, ಇಲ್ಲವಾದರೆ ಯುದ್ಧದ ಸ್ವರ್ಗವನ್ನು ಪಡೆಯಬೇಕು ಉದ್ದೇಶದಿಂದ ಬಂದಿದ್ದೀಯಾ? ಬಂದ ಹಾಗೆಂದ ಹೋದರೆ ಒಳಿತು. ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ನಮ್ಮಡೇನಾದಂತಹ ದಾರಿಕಾಸುರನ ಜೊತೆ ಒಡಗೂಡಿ ಬಂದವರು ಹತ್ತ ಕಡೆ ನೋಡಿದ್ದೀಯ. ನಿಮ್ಮವರು ಅದೆಷ್ಟೋ ಜನ ಓಡುತ್ತಿದ್ದಾರೆ, ಅವರ ಪಥವನ್ನೇ ಹಿಡಿದು ಓಡಿದರೆ ಲೇಸು, ಯುದ್ಧದಲ್ಲಿ ನಾನು ವಿಶೇಷವಲ್ಲ, ಬಂದವ ಹೊಸಬನಷ್ಟೇ. ಇದುವರೆಗೆ ನಿಮ್ಮ ಸ್ವರ್ಗದ ಆಧಿಪತ್ಯವನ್ನು ಶಾಶ್ವತವಾಗಿ ನಿಮ್ಮಲ್ಲಿ ಉಳಿಸಿಕೊಂಡಿದ್ದೀರಿ ಎನ್ನುವಂತಹ ಸಂಭ್ರಮ ಭ್ರಮೆಯಲ್ಲಿದ್ದೀರೇನೋ? ತಾರುಕನೆನ್ನುವ ದಾನವ ಬಂದವ. ಶಕ್ತಿಯೂ ಇದೆ, ಯುಕ್ತಿಯೂ ಇದೆ, ಶಿವನ ಭಕ್ತಿಯೂ ಇದೆ. ದಾರಿಯಲ್ಲಿ ಬಿಡುವ ಹಾಗೆ ಕೇವಲ ಶಿವನನ್ನು ಮೆಚ್ಚಿಸಿ ಹೊರಬಲದಿಂದಲಾಗಿ ಕುಪ್ಪಿ ಮೆರಿತಾ ಇದೆಯಾ? ಸರಿಯಾಗಿ ಯೋಚನೆ ಮಾಡು. ಸತ ಯಾಗವನ್ನು ಪೂರೈಸಿ ತ್ರಿಮೂರ್ತಿಗಳನ್ನು ಮನ ಮೆಚ್ಚಿಸಿ ಅವರ ವರಪ್ರಸಾದನಾಗಿ ಈ ಸ್ವರ್ಗದ ಪೀಠವನ್ನು ಹೇರಿಕೊಂಡವ ನೀನು.
ತ್ರಿಮೂರ್ತಿಯಲ್ಲಿ ಒಬ್ಬರಾದ ಶಿವ ಹೌದೇನೋ? ಈ ತ್ರಿಮೂರ್ತಿಯ ದಯ ನನ್ನ ಮೇಲೆ ಇರುವಾಗ ನೀನು ಯಾವ ಲೆಕ್ಕವು? ಹೌದೇನೋ? ಒಳ್ಳೆ ಮಾತಲ್ಲಿ ಇರ್ತೇನೆ. ಬಂದ ದಾರಿ ಸುಖವಿಲ್ಲದೆ ಹಿಂದೆ ನಡೆದರೆ ಸರಿ, ಇಲ್ಲದಿದ್ರೆ ವಜ್ರಾಯುಧನ್ನು ತೋರಿಸಿ. ಮನಸ್ಸು ತುಂಬಿ ಬಂದಿದೆ. ಅದೆಷ್ಟೋ ಸಮಯದಿಂದ ಆಸೆಯಿಂದ ಕುಳಿತವರು ಈ ಹೊತ್ತು ನಾಲ್ಕಲೋಕ ನಮ್ಮದಾಗಿದೆ. ನೋಡಿದೆಯಾ? ಮೂರು ಲೋಕದ ಅಧಿಪತ್ಯವನ್ನು ವಹಿಸಿಕೊಂಡಂತಹ ನಾವುಗಳು ಇನ್ನು ಮುಂದಕ್ಕೆ ಲೋಕದ ವಿಭುಗಳಾಗಿ ಬಾಳುವವರು. ಇನ್ನು ಭೂಲೋಕದಲ್ಲಿ ಸಲ್ಲುವಂತಹ ಯಾವುದೇ ಅರ್ಪಣ ತರ್ಪಣಗಳಿದ್ದರೆ ಅದು ದಾರುಕನಿಗೆ ಸಲ್ಲಬೇಕು. ಸೂರ್ಯ ಚಂದ್ರನ ಸಂಚಾರಕ್ಕೆ ದಾರುಕನ ಅನುಮತಿ ಬೇಕು. ನನ್ನ ಆಡಳಿತ ಎಲ್ಲೆಡೆ ಜಾರಿ ಬರುವಂತೆ ನೋಡಿಕೊಳ್ಳಿ. ವಿಜಯದ ಸಂಭ್ರಮವನ್ನು ಆಚರಿಸುವುದಕ್ಕೆ ಶೋಣಿತಾಪುರದ ಕಡೆ ದುರುಳದಾರುಕನಿಯುವುದು ಸುರರನ್ನು ಸೋಲಿಸಿ ಬೆರೆಯುತ್ತಲಿರಲು ನಾಗದೀಗೆ ಉರುಗೂದನಾಶನ ಸುಗರದಾನೊಳಗೊಳ್ಳುವ ಸಂಚರಿಸುತ್ತ ಸತ್ಯಲೋಕದೆಡೆಗೆ ಸುರಭ ನೋಡಬಾರದೆ ನಮಗೆ ಒದಗಿ ಬಂದಂತಹ ಕಷ್ಟ. ದುಷ್ಟನಾದ ಧಾರಿಕಾಸುರನಿಂದಲಾಗಿ ನಮಗೆ ಒದಗಿ ಬಂದಂತಹ ಕಷ್ಟ. ಹಾಗಂತ ನಮ್ಮ ಕಷ್ಟವನ್ನು ಯಾರತ್ರ ನುಡಿಯಲಿ, ಯಾರತ್ರ ಬೇಡಲಿ ಎಂದು ಯೋಚನೆ ಮಾಡಿದಾಗ ತಿಳಿಯಿತು ತ್ರಿಮೂರ್ತಿಗಳ ಒಬ್ಬರಾದಂತ ಬ್ರಹ್ಮದೇವರಿದ್ದಾರೆ. ಹತ್ತ ಕಡೆ ನಡೆಯೋಣ, ನಮ್ಮ ಕಷ್ಟವನ್ನು ಪರಿಹರಿಸೋಣ. ಸುರಭ ಆನನ ಕಲ್ದಿಗುವುದು
ಆಗುತ್ತಾ ಇದೆ. ಯಾಕೋ ದೇವ? ಯಾಕೆ ಬಲ್ಲೆಯ? ಯಾವತ್ತು ಕೂಡ ನೀನು ಇಲ್ಲಿಗೆ ಬರುವಾಗ ನಗುಮುಖದಿಂದ ಉತ್ಸಾಹದಿಂದ ಉಲ್ಲಾಸದಿಂದ ಬರುವವ. ಆದರೆ ಇನ್ನು ಮಾತ್ರ ವಿಶೇಷವೇ ಕಾಣುತ್ತಾ ಇದೆ. ನಿನ್ನ ಮುಖ ಕಮಲ ಬಾಡಿ ಹೋಗಿದೆ. ಮಾತ್ರವಲ್ಲ, ಮುಕ್ಕೋಟಿ ದೇವತೆಗಳನ್ನೆಲ್ಲ ಜೊತೆಯಾಗಿ ಸೇರಿಸಿಕೊಂಡು ಇತ್ತ ಕಡೆ ಬರುತ್ತಾ ಇದ್ದೀಯ. ಯಾವತ್ತು ಮನೆಗೆ ಬಂದವನನ್ನು ಯಾಕೆ ಬಂದೆ ಎನ್ನು ಹಾಗೆ ಕೇಳಬಾರದಂತೆ. ಯಾಕಂದ್ರೆ ಅದು ಸೌಜನ್ಯವಲ್ಲ. ಆದರೆ ಬಂದವ ಬಂದ ಕಾರಣವನ್ನು ಹೇಳದೆ ಹೋದಾಗ ಕೇಳುವುದು ಅನಿವಾರ್ಯವಾಗುತ್ತದೆ. ಅದಕ್ಕಾಗಿ ಕೇಳುತ್ತಾ ಇದ್ದೇನೆ, ನಿನ್ನ ತಾಣವ ತೊರೆದು ಇತ್ತ ಕಡೆ ಭುಜಂಗಯ್ಯ ಬೇಕಾದರೆ ಏನು ಕಾರಣ ಹೇಳಬೇಕಾಗಿದೆ. ಶಾರದಾವರ ಕೇಳು ಮಾತಾ ಸುರಮಾರಗೆ ಬೋಧಿಗ ದುರಿತ ದಾರಿಗಾಸುರನೆಂಬ ಕಳನು ಆ ದಾರಿಗಾಸುರನೆಂಬ ಕಳನು ತ್ರಿಪುರಾರಿಯವರ ದೇವದ ಭಾಗವ ಕೊಪ್ಪಿಗೆನು ಶಾರದರ ಕೇಳು ಮಾತ ಸುರಬಾರಗಿ ಬೋಧಿಗೆ ದುರಿತ ಓ ದೇವರ ದೇವ, ಮೊತ್ತ ಮೊದಲಾಗಿ ನಾವೆಲ್ಲ ವಂದಿಸ್ತಾ ಇದ್ದೇವೆ. ಇತ್ತ ಕಡೆ ಬರಬೇಕಾದ್ರೆ ಭವಾದ ಕಾರಣವಿದೆ. ವರ್ತಮಾನ ಕಾಲದಲ್ಲಿ ಬೆಳೆದು ನಿಂತಿರುವಂತಹ ಶೋಣಿತೆಯ ಅಧಿಕಾರಿ ಹಾರಿಕಾಸುರನೆಂಬವ ಕೇವಲ ವರಬಲದಿಂದಲಾಗಿ ನೇರವಾಗಿ ಸ್ವರ್ಗಲೋಕದತ್ತ ಬಂದ. ನಮಗೂ ಅವನಿಗೂ ಘನಘೋರವಾದ ಯುದ್ಧವೂ ನಡೆಯಿತು. ಯುದ್ಧದಲ್ಲಿ ನಮಗೆ ಸೋಲಾಯಿತು ದೇವ. ಇನ್ನೇನು ನಮಗೆ ಮುಂದೆ ಏನು ಎಂಬ ಯೋಚನೆ ಮಾಡಿದಾಗ ಶ್ರೀಮೂರ್ತಿಗಳ ದಯದಿಂದ ಸ್ವರ್ಗದ ಪೀಠವನ್ನು ನಮಗೆ ಬಿಟ್ಟುಕೊಟ್ಟವರು ನೀವು ಸರಿ. ಹಾಗಂತ ನಮ್ಮ ಕಷ್ಟವನ್ನು ನಿಮ್ಮಲ್ಲೇ ಹೇಳಿಕೊಂಡರೆ ಅದು ಪರಿಹರಿಸುವವರು ನೀವೇ ನಿಂತುಕೊಂಡು ಇತ್ತ ಕಡೆ ಬಂದಿದ್ದೇವೆ. ಲಾಲಿಸು ಹರವರ ಸುರಪಾಯ ಸುರಪಾಲಿಸು ಹರವರ ಈ ಬರಿಗಿದ ಅಸಮರ್ಥನಗೇನು ಈ ಬರಿಗಿದ ಅಸಮರ್ಥನಗೇನು ಹರನಿಲ್ದ ಮಾತ್ರವೇ ದುರುಳನ ಲಯವು ಹರನಿಲ್ದ ಮಾತ್ರವೇ ದುರುಳನ ಲಯವು ಸ್ಥಿರವ ಸುರಪಾಲ ಇಂದ್ರ, ದೇವಾದಿದೇವ, ನೀವು ಬರುವುದನ್ನು ನಾನು ದೂರದಿಂದಲೇ ಕಂಡವನಿದ್ದೇನೆ. ಓಹೋ, ನಿಮ್ಮ ವದನವನ್ನು ಕಂಡಾಕ್ಷಣ ಹ, ಚಿಂತಾಕಾಂತರಾಗಿದೆ ಎಂಬುದು ನಿಜ. ಹೌದು. ನಿನ್ನ ಬಾಯಿಂದಲೇ ಬಂದಂತಹ ವಿಚಾರ. ಹ್ಮ್ ದಾರಿಕಾಸುರ ಹ್ಮ್ ಸ್ವರ್ಗಲೋಕವನ್ನೇರಿ ನಮ್ಮೆಲ್ಲರನ್ನು ಬೀಳಿಸಿ ಸದೆ ಬಡಿದು ಅವ ನಾಕದ ಪೀಠವನ್ನೇರಿದ್ದಾನೆ ಎಂಬುದಾಗಿ ಹೌದು ದೇವ. ಆತನನ್ನು ಸಂಹರಿಸಿಕೊಡಬೇಕು ಹ್ಮ್ ಹಾಗೆನ್ನುತ್ತ ಮನ ಮಾಡಿದರೆ ಹ್ಮ್ ನನ್ನಿಂದ ಅಸಾಧ್ಯವಾದಂತಹ ಕೆಲಸವಿದೆ. ಹಾಗಾದ್ರೆ ನಮಗೇನು ಮುಂದೇನು ಗತಿ? ಕಾರಣ ಉಂಟು ಹೀಗೆ. ಹ್ಮ್. ಯಾಕೆ ಬರ್ಲಿಲ್ಲ? ಹ್ಮ್ ಆ ವರವನ್ನು ಇತ್ತವನು ಹ್ಮ್ ನೋಡಿ. ಹೊರ ಇತ್ತವ ನಾನೇ. ನಿಜ ಈ ಕಾರಣದಿಂದಲೇ ಅವನಿಂದ ಅಸಾಧ್ಯ ಅಂತ ಹೇಳುತ್ತಾ ಇದ್ದಾರೆ. ಖಂಡಿತ. ಹಾಗೆಂದು ಬ್ರಹ್ಮದೇವರು ಮನ ಮಾಡುವುದಿಲ್ಲ. ಹ್ಮ್ ಯಾಕೆಂದ್ರೆ ಅವರು ಬರಹದವರು, ಬರೀಲಿಕ್ಕೆ ಮಾತ್ರ. ನಿಜ. ಈ ಕಾರಣಕ್ಕಾಗಿ ಯೋಚನೆ ಮಾಡಬೇಡಿ. ಈಗ ನಾನು ಮನ ಮಾಡಿದರೆ ಅಪರಾಧವೂ ಆಗ್ತದೆ,
ಯಾಕೆ ಬಲ್ಲಿರ? ಯಾಕೆ? ಹೊರವನಿತ್ತವ ನಾನು, ಹಿತ್ತವನ್ನು ಕಿತ್ತುಕೊಂಡರೆ ಲೋಕಾಪವಾದ ಬರ್ತದೆ. ನಿಜ. ಈ ಕಾರಣಕ್ಕಾಗಿ ನಾನು ಮನ ಮಾಡುವಂತಿಲ್ಲ. ದೇವ, ಹಾಗಾದ್ರೆ ಸ್ವರ್ಗದ ಪೀಠ ಯೋಚನೆ ಮಾಡಬೇಡ. ಹ? ಸೋತಿದ್ದೇನೆ ಅಂತಲ್ವ? ಹೌದು. ನಿನ್ನ ಸೋಲು ನಿನಗೆ ಸೋಲಲ್ಲ. ಹ? ನಿನಗೆ ಬಿದ್ದ ಪೆಟ್ಟು ಪೆಟ್ಟೆ ಅಲ್ಲ, ಮತ್ತೆ ಅದು ನಮಗೆ ಬಿದ್ದ ಹಾಗೆ. ಹಾ ಹಾ ಹಾ. ಹಾಗೆ ಹೌದು. ಮೂರು ಮೂರ್ತಿಯನ್ನು ನಾವು ಪ್ರಸಾದ ರೂಪವಾಗಿ ಒದಗಿಸಿದ್ದು, ಹೌದು. ಅದು ಸಂರಕ್ಷಣೆ ಮಾಡಬೇಕಾದ ಹೊಣೆಗಾರಿಕೆ ನಮಗೆ ಉಂಟು. ಹೌದು. ಈ ಕಾರಣಕ್ಕಾಗಿ ಯೋಚಿಸಬೇಡ. ಅಮ್ಮನಾಡಿದಂತಹ ಮಾತು ನೆನಪಾಗ್ತದೆ. ಕಷ್ಟ ಕಾಲದಲ್ಲಿ ನನ್ನ ನಿಷ್ಠೆಯನ್ನು ಭಜಿಸಿದರೆ ಸ್ಪಷ್ಟದಿಂದ ಬಂದು ಪೊರೆಯುತ್ತೇನೆ ಅಂತ. ನಿಜ. ಆ ಕಾರಣಕ್ಕಾಗಿ ಜಗನ್ಮಾತೆಯನ್ನೇ ಸ್ಮರಿಸೋಣ. ಜಯ 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 ಜಯ. ಭೂರಿ ಬಟ್ಟಿಯುಳು ತೇಜಬನು ಹೊರಗೆಡಗೆ ನಾರಿಯ ಕೃತಿ ತಳಿದು ಶ್ರೀದೇವಿ ಧರಿಗಿಳಿ ಸುರರು ಜಯ ಜಯ ವಿನೋದರಾಗ ಜಯ 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 ನಾರಿಯಾಗಿದ್ದು ತಳೆದು ಶ್ರೀದೇವಿ ಧರಿಗಿಳಿಯ ಸುರರು ಜಯ ಜಯವೆಂದರ ಜಯ 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 ಜಗದಾದಿಮಾಯಿ ಬಲು ಭಯದಿರುವುದರಿರುವೆವು ಸಲಹೆ ತಾಯಿ ಬಲು ಭಯದಿರುವುದರಿರುವೆವು ಸಲಹೆ ತಾಯಿ ಆದಿಮಾಯಿ ಆದಿಮಾಯಿ ಭಯ ನಿವಾರಿಕೆಯೇ ಭಕ್ತಿಯುದ ಭಯ ನಿವಾರಿಕೆಯೇ ಭಕ್ತಿಯುದ ನಾವು ಜಯ ಜಯ ಬೇವು ಬರು ಜಯ 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 ದಾದಿ ತಾಯಿ ಬಲು ಭಯದಿಲ್ಲದಿರುವೆನು ಸಲಹೆಲ್ಲ ತಾಯಿ ಆದಿಮಾಯಿ ಜಯ 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 ಜಯ
ಕೋಮಲಾಂಗಿ ಮಾತಂಗ ಕನ್ಯಾ ನಿರತಾ ಸ್ಮರಾಮಿ. ಜಯ 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 ಜಯ. ಮೂರು ಮೂರ್ತಿಗಳೇಳಿಸುವ ನಸವಾರ ಧೈರ್ಯವ ತಾಳಿ ಬೇಳಿ ಕಷ್ಟದ ಕಾರಣವನು ಅರಿತು ಕೊಂಬೆ ಬ್ರಹ್ಮ ಜಗಜ್ಜನನಿ ನಾರಾಯಣ ಆದಿಮಾಯೇ ಮಹೇಶ್ವರ ಇಚ್ಛಾಶಕ್ತಿ ಸಂಯುಕ್ತಳೆ ಇಂದ್ರಾದಿ ಸುಮನಸರೇ ಏಳಿರಿ ಎದ್ದೇಳಿರಿ ಧೈರ್ಯಸ್ಥರಾಗಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನೆಲ್ಲ ಹೊರಗಡಹಿ ಅವೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ಯಾರಿಂದ ಕಷ್ಟ ಬಂತು, ಯಾತಕ್ಕೆ ನನ್ನನ್ನು ಸ್ಮರಿಸಿದ್ದೀರಿ, ನಿರ್ಭೀತಿಯಿಂದ ತಿಳಿಸಿರಿ ಮಕ್ಕಳೇ. ಓ ಜಗಜ್ಜನನಿಯೇ, ಜಗನಿಯಾಮಕಿ ಕೇಳುದಾರುಗ ಅಗಜಪತಿಯು ವರವ ಪಡೆಯುತ್ತ ಜಗವು ತಲ್ಲಣಗೊಳಿಸಿ ಮೆರೆದರು ಸೊಗಸಿರಿ ಜಗನಿಯಾಮಕಿ ಕೇಳುದಾರುಗ ಮಕ್ಕಳೇ, ಬಂದಂತಹ ಕಷ್ಟವನ್ನು ನಾನೇನು ಬೇಳಲಿ ತಾಯಿ. ಇಗೋ ಇಳೆಯಲ್ಲಿ ಹುಟ್ಟಿದಂತಹ ದಾರಿಕಾಸುರ ಹರನಿಂದ ವರವನ್ನು ಪಡೆದ ಮಾತ್ರವಲ್ಲದೆ ಪಂಚ ಮಹಾಪಾತಕಗಳನ್ನು ಮಾಡುತ್ತಾ ಇಂದ್ರ ಲೋಕಕ್ಕೆ ಲಗ್ಗೆಯನ್ನಿಟ್ಟು ಸುರರನ್ನೆಲ್ಲ ಬಡಿದು ಓಡಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಮಹಿಯ ಮಾಂಗಲ್ಯಕ್ಕೆ ಕುತ್ತನ್ನು ತಂದಿದ್ದಾನೆ. ಸೂರ್ಯ ಚಂದ್ರ ನಡೆಗೆ ತಡೆಯನ್ನುಂಟು ಮಾಡಿದ್ದಾನೆ ತಾಯಿ. ನಿಮ್ಮ ಪ್ರಯತ್ನ ಸಾಲದೆ ಮಕ್ಕಳೇ. ಆತನನ್ನು ಒದಿಸುವರೆ ಮನ ಮಾಡಿದರೆ ನಾನೇ ಇತ್ತಂತಹ ವರ ತಡೆಯನ್ನುಂಟು ಮಾಡುತ್ತಾ ಇದೆ. ಸನ್ನಿಧಾನದಲ್ಲಿ ಬೇಡುವುದಿಷ್ಟೇ, ಮಮತೆಯ ಮಾತೆ ಮಡಿಲಲು ಮಕ್ಕಳ ಪರಗೋಪಾದಿಯಲ್ಲಿ ನಮ್ಮೆಲ್ಲರ ಪ್ರಾಣಮಾನವನ್ನು ಸಂರಕ್ಷಣೆ ಮಾಡಬೇಕಮ್ಮ. ಸೋಲಿಸಿ ಸುರಪುರವಾಳುವ ಮೂರು ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಪರಮೇಶ್ವರನಿಂದ ವರಬಲವನ್ನು ಪಡೆದಂತಹ ದುರುಳದಾರುಕ ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಜ್ಞಯಾಗಾದಿಗಳನ್ನು ಹಾಳಸಗಿದನೆ, ಗೋ ಬ್ರಾಹ್ಮಣರನ್ನು ಹಿಂಸಿಸಿದನೆ, ದೇವತೆಗಳನ್ನು ಸ್ವರ್ಗಲೋಕದಿಂದ ಬಡಿದೋಡಿಸಿದನೆ, ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನಿತ್ತನೆ. ಯಾರೂ ಭಯಪಡಬೇಡಿ, ಇನ್ನು ಕೆಲವು ದಿನಗಳಲ್ಲಿ ಪರಮೇಶ್ವರನಿಗೆ ನಾನೇ ಮಗಳಾಗಿ ಜನಿಸಿ ಲೋಕಕಂಟಕನಾಗಿ ಮೆರೆಯುವಂತಹ ದುರುಳದಾರುಕನನ್ನು ವಧಿಸಿ ನಿಮ್ಮೆಲ್ಲರನ್ನು ಪೊರೆಯುತ್ತೇನೆ. ಧೈರ್ಯಸ್ಥರಾಗಿರಿ. ಹರಿದುಂಬಿದ ಭಗವತಿಯು ಘೋರರು ಧರಿಸಿದ
ಸುತ್ತಲೂ ಕಣ್ಣಾಯಿಸಿದರೆ ಎಲ್ಲಿ ನೋಡಿದ್ರೂ ಕೂಡ ಕತ್ತಲೆ ಆವರಿಸಿದೆ. ಏನೋ ಒಂದು ಮಂದವಾದಂತಹ ಬೆಳಕು ಗೋಚರಿಸಿತು. ಅದನ್ನು ಅನುಸರಿಸಿಕೊಂಡು ಬಂದೆ. ಬಂದು ನೋಡುವಾಗ ನೀನೊಬ್ಬನೇ ಕಾಣುತ್ತಾ ಇದ್ದೀಯ. ವಿಚಿತ್ರವಾಗಿದ್ದೀಯ. ಹಣೆಯಲ್ಲೊಂದು ಕಣ್ಣು, ಕೈಯಲ್ಲೇನೋ ಹಿಡಿದುಕೊಂಡಿದ್ದೀಯ. ಯಾರು ನೀನು ಎಂಬಂತಹ ಸ್ಪಷ್ಟತೆಯನ್ನು ಹೇಳದೇ ಇದ್ದರೆ ಹಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗಿ ಬಿಡುತ್ತೇನೆ, ಹಸುವಾಗ್ತದೆ. ಹೌದು, ನುಂಗುವುದಾ? ಬಲೇ ಸಿಟ್ಟನು ಬಿಡು ಬಾಳೆ ಜನುಮದ ಗುಟ್ಟನರೆ ವಿಶೀಲೆ, ಜನುಮದ ಗುಟ್ಟನರೆ ವಿಶೀಲೆ. ಸಿಟ್ಟನು ಬಿಡು ಬಾಳೆ, ಸಿಟ್ಟನು ಬಿಡು ಬಾಳೆ ಜನುಮದ ಗುಟ್ಟನರೆ ವಿಶೀಲೆ, ಜನುಮದ ಗುಟ್ಟನರೆ ವಿಶೀಲೆ. ನಯನ ಜಲಜನಿ ಹುಟ್ಟಿದ ಬಲ ಭಾಗದ ಸುತೆಯಾಗುತ್ತದೆ. ಸಿಟ್ಟನು ಬಿಡುವಾಳೆ ಜನುಮದ ಗುಟ್ಟನರೆ ವಿಶೀಲೆ, ಬಾಳೆ ಸಿಟ್ಟನು ಬಿಡು. ಹಸಿವಾಗ್ತದೆ ಮತ್ತೆ ಸುಮ್ಮನೆ ಇರಬೇಕು. ಸುಮ್ಮನಿದ್ರೆ ಹಸಿವು ಕಾಯುವಂತಹ ನಿನಗೆ ಹಸಿವಾಗ್ತದೆ ಎಂಬಂತಹ ಪ್ರಜ್ಞೆ ನನಗಿದೆ. ಹಾಗೆಂದು ಹಸಿವೆಯಲ್ಲಿ ಎರಡು ವಿಧಾನ. ಯಾವುದೆಲ್ಲ? ಒಂದು ಉದರಾಗ್ನಿ, ಮತ್ತೊಂದು ಮತಿಯ ಹಸಿವು. ಜ್ಞಾನೋದಯ ಆಗಬೇಕು. ಈ ಬಗೆಯ ಹಸಿವನ್ನು ದೂರೀಕರಿಸುವರೆ ದಿವ್ಯ ಹಸ್ತದಿಂದ ತಡವರಿಸ್ತಾ ಇದ್ದೆ. ಹೊಟ್ಟೆ ತುಂಬಿತು. ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಅಭಯ ಹಸ್ತವನ್ನು ಇಟ್ಟಾಕ್ಷಣವೇ ಹಸಿವೆಲ್ಲವೂ ದೂರವಾಯಿತು. ಯಾವುದೋ ಒಂದು ವಿಷಯ ಜ್ಞಾಪಕಕ್ಕೆ ಬರುತ್ತಾ ಇದೆ. ದೇವರೇ, ನನಗೂ ನಿನಗೂ ಅವಿನಾಭಾವದಂತಹ ಸಂಬಂಧ ಇವೆ ಎಂಬುದಾಗಿ ಸ್ಪಷ್ಟವಾಗಿ ಗೋಚರಿಸುತ್ತಾ ಇದೆ. ನೀನು ಯಾರು, ನಾನು ಯಾರು, ನನ್ನ ಸೃಷ್ಟಿ ಯಾಕಾಯಿತು ಹೇಳು ತಂದೆ. ಕಾಣುತ್ತಾ ಇರೋದು ಬೆಳ್ಳಿ ಬೆಟ್ಟವಿದು. ಶೂಲಪಾಣಿ ಅನಿಸಿಕೊಂಡಂತಹ ಸದಾಶಿವ ನಾನು. ನನ್ನಿಂದಲೇ ಆವಿರ್ಭವಿಸಿಕೊಂಡಂತಹ ನೀನು ಜನಕಜನ್ಯವಾದಂತಹ ಸಂಬಂಧ. ಹೌದೇ? ನೀನು ಸುತೆ, ನಾನು ಪಿತ. ಕರೆಯುವರೆ ನಾಮ ನಾಮಾಂಕಿತ ಬೇಕು. ಹೌದು. ದೀರ್ಘಕಾಯವನ್ನು ಹೊಂದಿಕೊಂಡವಳು. ಇದು ಜನ್ಮವನ್ನು ಗಮನಿಸಿದ್ಯಾ? ಮಂಗಳವಾರ ಮಧ್ಯರಾತ್ರಿಯ ಸಮಯ ಭರಣಿ ನಕ್ಷತ್ರದಲ್ಲಿ ಸುತ್ತಮುತ್ತ ಅಲ್ಲೋಲ ಕಲ್ಲೋಲವಂತಹ ವಾತಾವರಣದೊಂದಿಗೆ ದೀರ್ಘಕಾಯವನ್ನು ಹೊಂದಿದಂತಹ ನಿನಗೆ ಮಹಂಕಾಳಿ ಎಂಬ ನಾಮವನ್ನು ಇಡ್ತಾ ಇದ್ದೇನೆ. ಶುಭ ನಾಮದಂತಹ ಮಹಂಕಾಳಿ ಎನ್ನುವಂತಹ ನಾಮಧೇಯ ಮಾಡುವರೆ ಉದ್ಯೋಗ. ಉದ್ಯೋಗಕ್ಕಾಗಿ ಜನಿಸಿಕೊಂಡವಳು ನೀನು. ಶೋಣಿತಾ ದಾರಿಕಾಸುರ ಅನ್ಯಾಯ ಅನಾಚಾರವನ್ನು ಮಾಡುತ್ತಾ ಇದ್ದಾನೆ. ನನ್ನಿಂದಲೇ ಹೊರಬಲಾನಿತನಾಗಿ ಸ್ವಸ್ತು ಎಲ್ಲವನ್ನು ಕೊಂಡೊಯ್ದಿದ್ದಾನೆ. ಪದಾಂತರ ಎನಿಸಿಕೊಂಡಂತಹ ಆತನನ್ನು ವಧಿಸಬೇಕು. ಬಿಡು ಚಿಂತೆಯ ಬಿಡು. ಮಾಡುವರೆ ಒಳ್ಳೆಯ ಉದ್ಯೋಗ. ಇರುಳಾದಂತಹ ದಾರಿಕಸನ್ನು ಕೊಲ್ಲುವರೆ ನನ್ನದಾದಂತಹ ಸೃಷ್ಟಿ. ಈಗಿಂದೀಗಲೇ ಹೊರಡುತ್ತೇನೆ ಶೋಣಿತಾಪುರಕ್ಕೆ. ಒಬ್ಬಳೆ ಹೋಗ್ಬೇಕೆ? ಏಕಾಂಗಿಯಾಗಿ ಹೋಗಬೇಡ. ಮತ್ತೆ ನಿನ್ನ ಪಯಣ ಈ ರೂಪದಲ್ಲಿ ಹೋಗ್ತೀಯಾ? ಮತ್ತೆ ಹೀಗೆ ಹೋದ್ರೆ ರಕ್ಕಸ ತಪ್ಪಿಸಿಕೊಂಡ ಮತ್ತೆ ಹೇಗೆ ಅಂದ್ರೆ ನನಗೆ ಹೆದರಿಕೆ ಆಗ್ತದೆ. ಮಾರು ವೇಷಧಾರಿಯಾಗಿ ಉದಯಗಿರಿಯನ್ನು ಸೇರು. ನನ್ನ ಮಗ ಗುಳಿಗ ಇದ್ದಾನೆ. ರಕ್ಕಸನ ಮನೆಯಲ್ಲಿ ಸಹಾಯವನ್ನು ಮಾಡ್ತಾನೆ. ಶೋಣಿತಾಪುರವನ್ನು ಪ್ರವೇಶ ಮಾಡಿ ದೃಢದಾರಿಕವನ್ನು ವಂಚಿಸಿ ಅವರು ಸುವಸ್ತುವನ್ನು ಮರಳಿ ಪಡೆದು ಹಾಗೆ ಆ
ಜನಕರಿಂದ ಆಶೀರ್ವಾದವನ್ನು ಪಡೆದುಕೊಂಡದ್ದಾಗಿದೆ. ಅತಿ ಶೀಘ್ರವಾಗಿ ಮಾರುವೇಷದಲ್ಲಿ ಹೋಗುತ್ತೇನೆ ನೋಡು. ಭಿಕ್ಷೆಯ ನೀಡಿರಮ್ಮ ಭಿಕ್ಷುಗಿಗಿಂದು ಭಿಕ್ಷೆಯ ನೀಡಿರಮ್ಮ ಕುಕ್ಷಿಗಾದಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆ ಕೈಯಲ್ಲಿ ಬಂದೆ ಕಣಮ್ಮ ಭಿಕ್ಷೆಯ ನೀಡಿರಮ್ಮ ಭಿಕ್ಷಿಗೂ ಇಂದು ಭಿಕ್ಷೆಯ ನೀಡಿರಮ್ಮ ಆ, 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 ಅಮ್ಮ ಅಣ್ಣ ಅಕ್ಕ ಬಡವಳಾದಂತಹ ಈ ಮುದುಕಿಗೆ ದಾನ ಧರ್ಮ ಮಾಡಿ ತಾಯಿ. ಅಮ್ಮ ದುಡಿಯುವುದಕ್ಕೆ ಕೈ ಕಾಲಲ್ಲಿ ಬಲ ಇಲ್ಲ ತಾಯಿ. ನಿಮ್ಮಂತವರು ಕೊಟ್ಟಂತಹ ದಾನ ಧರ್ಮದಿಂದ ನೀರನ್ನು ಕಳೀತಾ ಇದ್ದೇನೆ ತಾಯಿ. ಅಮ್ಮ ಊರು ತಿರುಗುತ್ತಾ ಇದೀಗ ನಿಮ್ಮೂರಿಗೆ ಬಂದಿದ್ದೇನೆ ತಾಯಿ. ಅಮ್ಮ ಅನಾಥಳಾದಂತಹ ಮುದುಕಿಗೆ ದಾನ ಧರ್ಮ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ತಾಯಿ. ಅಮ್ಮ ನಿಮ್ಮ ಮನೆ ಬಾಗಿಲಿಗೆ ಬರ್ತೇನೆ ತಾಯಿ. ಇಲ್ಲ ಅಂತ ಹೇಳಬೇಡಮ್ಮ, ಇಲ್ಲ ಅಂತ ಹೇಳಬೇಡಿ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ತರುಣಿಯರು ಬರಲಿದ್ದ ಭೂಮಿಯಲ್ಲಿ ಹರನ ಗಣಗುಳಿಗಾಕಿಯ ಧರ್ಮವ ಬೋಧಿಸುತ್ತೀರ
ಗೊತ್ತಿದ್ದ ಎಲ್ಲ ವಿಚಾರ ಯಾನೇದಾರಿ ಬಂದುಳ್ಳೆ ಕೈಲಾಸರುಳ್ಳರು ಮೂಜಿ ಕಣ್ಣದಾರೆ ಈಶ್ವರದೇರಿ ಅರೇರ್ದೆ ಉಂಡಾಯ ಎಂತ ಉಂಡಾಯ ದೇವೇರು ಲೋಕ ಸಂಚಾರಕ್ಕೆ ತಿರುಗಾಡಿ ಶುರು ಮಾಡ್ತೀರಿ ಲೋಕ ಸಂಚಾರ ಮತ್ತು ಪುಡವತ್ತು ಮೇಯ್ತು ಬೇಕಾರ್ಲಿ ಓಲ್ ಬೇಕಾರ್ಲಿ ಮೇಯ್ತೇ ಬೇಕಾರ್ಲು ಮೇಯ್ತು ಬೇಕಾದ್ರೆ ದಾನ ಮಾಡ್ತೀರಿ ಅದನ್ನ ಕೈತೆ ಆ ಬೇಕಾದ್ರೆ ಸಿಡಿದ್ರೆ ತಿಪ್ಪಣಗ ಉಗುರ್ತಲೆ ಗುರೆ ಭಸ್ಮ ಒಂಜಾಣಿಗೆ ಅವೆಲ್ಲಿ ದಾನ ಮಾಡ್ತೇನೆ ಉಗುಡಿತೀರ ಕೂರಾಡಿ ತತ್ತೇರಿ ಗುಳಿಗೆ ಮಲ್ಪೇರೆ ಶುರು ಮಾಡ್ತೇನೆ ಗುಳಿಗೆ ಮಲ್ತಾರ ಅಂಚನೆ ಬುಡ್ತೇರಿ ನಿಕ್ಕ ಜೀವ ಕಾಲೆ ಕೊರ್ನ ತಾನೆ ಬಂದು ತೀರ್ಮಾನ ಮಾಡ್ತೇನೆ ಜೀವ ಕಾಲೆ ಕೊರ್ನಂಡ ಲೋಕದ ಉಪಕಾರ ಉಂಡು ಎಂತೂ ಉಪಕಾರ ಉಂಡು ಎಂತೂ ಗುಳಿಗೆಯನ್ನು ಮಾಡ್ದೆ ಇಂಚನೆ ದಕ್ಕುಜಿ ನೆಕ್ಕ ಜೀವ ಕಾಲೆ ಕೊರ್ದು ದಕ್ಕುದಾಗರೆ ಸುತ್ತಮುತ್ತ ಹಂಚಿ ಹಿಂಚಿ ಸರಿಯಾದ ದಿಷ್ಟಿ ಮಾಡಿಕೊಂಡಾರ ಕಣ್ಣಿಗೆ ಎಲ್ಲ ಗೊತ್ತಾರಾಯ್ತು ದೂರ ದಿಷ್ಟಿ ಮಾಡಿಕೊಂಡಾಗ ಒಂಜಿ ದೀಪ ತೋಜಿಲ್ಲ ದೀಪ ಒಂದು ಅಡೆ ಮುಟ್ಟ ಪಾಯ ಓದು ತೂನಗೇರಿ ಈಶ್ವರದೇರಿ ಅಂಚನೆ ಪಾರ್ವತಮ್ಮ ಅಂಚನೆ ಏತೋ ಅರ್ಣ ಜೋಕುಲು ಏತೋ ಕಣಕ್ಕುಳಿತ್ತ ದೇವೇರಿನ ದೂದು ದೇವೇರಿನ ದೂದು ಅಡೇ ಊರಿಯಪ್ಪ ದೇವರ ಆರುಗಡ್ಡ ಊರಿಗೆ ದೇವರ ಬಂದಿರ ಮಾತಾಡಿದ್ದೀರಾ ಈಗ ಈ ಏನಾಡು ಹತ್ರನೇ ಉಂಡಾತಿನ ಮಗ ಅಲ್ಲ ಬಡಾಪುಣ ಬಡಂಗುಲ್ಲತ್ತ ಕಂತದಿಯೇ ಬೋಡೋನಾದ ಚಿನ್ನ ಬಂಡೇರಿ ಧರ್ಮೋದಿಕ್ಕಿನ ಗುಡಿಯನ ಗಮ್ಮತ್ತು ಚಿಂದೆ ಚಿಂದಿನ ಜಪ್ಪೊಚ್ಚ ಪರಿಯರ್ಲ ಕೆಂಡೆ ಅವೆಲ್ಲ ಕೊರಿಯರಿ ಪಕ್ಕಿನಾಟಿ ಚಿನ್ಪಿನಾಟಿ ನೆಮ್ಮದಿ ಆಗ ಒಂದೆಟ್ಟು ನೆಮ್ಮದಿ ಸರಿಯಾದ ಪುನಗ ಮಾತ್ರ ಬೇಲಂದು ಇಂಕ ಬೇಲಂಡ ಬೇಲನೆ ನಾನು ತೀರ್ಮಾನ ಮಾಡ್ತೀನಂತ ಬೇಲಂದ ತಿರೇ ಪಂಡಿದೆ ದೇವರ ಬೇಲೆ ಕೆಂಡೆ ಅಂದರೆ ಮಾತಿರಲ್ಲ ಬೇಲೆ ಕೊಡ್ತಾರೆ ಇಂಕ್ಲ ಬೇಲೆ ಕೊರ್ಲೆ ಬಂಡೆ ಅಡೆಗೆ ಕೊರಿಯರಿ ಹುಲಿಗ ಅಂಚಿಂಚಿ ತೋಡ ಮಗ
ಚಪ್ಪಲ ಓಡೆ ಉದಯಗಿರಿக்கு ಧರ್ಮ ರಕ್ಷಣೆ ಬಂದೇರು ಅಂಚನೆ ದೇವೇರ ಪಾತ್ರದ ಕಡೆ ದೇವೇರ ಸಾನ್ನಿಧ್ಯ ಬಿಡಿಯ ಉದಯಗಿರಿಕ್ಕೆ ಸೇರೋಂಡೆ ಧರ್ಮ ರಕ್ಷಣೆ ಮತ್ತೊಂದು ಮತ್ತೆ ಧರ್ಮ ತಿನ್ನಗಿರಿ ಕೆಂಪು ಕೊಡೊಂದು ಮತ್ತೆ ಆ ಧರ್ಮ ನಾಡುತ್ತೆ ಅಂದಲ್ಲ ಅಂಚನೆ ಈ ಉದಯಗಿರಿ ತಿರುಗಿದಾನಗ ಶರೀರ ಆಯಾಸ ಮಾಡ್ತಾನೆ ದನ ಕೊಡು చెప్పడు చెప్పునಲ್ಲ ಎಂಟ ಹೋಗಿನಂತ ఈ సాధిని ఆపాదిస్తేదియాలా ఇదెప్పుడే ఈ సాధిని చెప్పడు ఎంత చెప్పులు ఓహో ఈ మేర దుపే వారి మల్ల గట్టకి తెరదిప్పే అవుదే గట్ట ఎత్తర తరబట్ట ఎంతడుందు యాయ్ ఈ మేరనగా కడలు తోజదండు కడలిಗೆ ಕಾರು ಮಾಡ್ವೆ ಹೌದೇ ಕಡದ ನೀರು ಕಾರಿಗೆ ತಗನಗ ಎದೆ ನೀನು ನಿದ್ರೆ ಆಡ್ಕೊಂಡು ಗಟ್ಟಗೆ ತೆರೆ ಕಡಲಿಗೆ ಕಾರು ಇದು ಸದಿ ತಪ್ಪೆ ಬಂದಳು ದೇವಿ ಬಂದಳು ದೇವಿ ಬಂದಳು
ಬಂದಳು ಇಂದ್ರಾದಿ ಸುಮನಸರು ಹಾಡಿ ಕೊಂಡಾಡುತ್ತಾ ಇದ್ದಾರೆ. ಬಂದಳು ದೇವಿ ಭಗವತಿ ಎನ್ನುವ ಹಾಗೆ. ಇದಕ್ಕೆ ಕಾರಣ ಬೇರೊಂದುಂಟು. ಅದು ಹಿಂದೆ ದುಷ್ಟರಾದಂತಹ ದುರುಳಿದಾರಿಕ ಕೊಬ್ಬಿ ಮೆರೆಯುವಂತಹ ಸಂದರ್ಭದಲ್ಲಿ ಆತನನ್ನು ವಧಿಸುವರೆ ಇಂದ್ರಾದಿ ಸುಮನಸರು ಮುಂದಾದದ್ದು. ತಾನೇ ಕೈ ಸೋತಾಗ ನನ್ನನ್ನೇ ಪ್ರತ್ಯಕ್ಷೀಕರಿಸಿಕೊಂಡು ಹೇಳಿದಂತಹ ಮಾತು. ದುರುಳದಾರಿಗನ ಬಾಧೆ ಉಂಟಾಗಿದೆ. ಶೀಘ್ರಾತಿ ಶೀಘ್ರದಲ್ಲಿ ಆತನನ್ನು ಸಂಹರಿಸಿಕೊಡಬೇಕು ಎನ್ನುವ ಹಾಗೆ. ಅದಕ್ಕಾಗಿಯೇ ನಾನು ಪರಮೇಶ್ವರನಿಗೆ ಭಗವತಿ ಎನ್ನುವಂತಹ ನಾಮಾಂಕಿತದಿಂದ ಹುಟ್ಟಿ ಈ ಧರೆಯ ಬೆಳಕನ್ನು ಕಂಡವಳೇನೋ ಸತ್ಯ. ನಾನೇ ಮುಂದುವರಿದು ಅಪ್ಪ ನನ್ನಿಂದೇನಾಗಬೇಕು ಎನ್ನುವ ಹಾಗೆ ತಂದೆಯಲ್ಲಿ ಕೇಳಿದಾಗ, ಹೋಗು ಮಗಳೇ, ಶೋಣಿತಾಪುರದಲ್ಲಿ ದುರುಳದಾಗಿದ್ದಾನೆ, ಶೀಘ್ರಾತಿ ಶೀಘ್ರದಲ್ಲಿ ಆತನನ್ನು ಸಂಹರಿಸು ಎನ್ನುವ ಹಾಗೆ ತಂದೆಯ ಆಜ್ಞೆಯನ್ನು ಶಿರಸ ವಹಿಸಿಕೊಂಡು ಬಂದು ನಿಂತಹ ಸ್ಥಳ ಯಾವುದು? ಇದು ಅಲ್ಲವೇ ಉದಯಗಿರಿ? ಕಾಣಬಾರದೆ ಕರ್ಮ ಪ್ರಪಂಚವನ್ನ. ಕಾಲಾತೀತನ ಭಗವಂತನ ಶುಭ ನಿರೀಕ್ಷೆಯಲ್ಲಿದ್ದ ಕಾಲವನ್ನೇ ಕಳೆಯುವಂತಹ ಮನುಮುನಿಗಳು ಇಂದು ಕೈಚೆಲ್ಲಿ ಕುಳಿತಿದ್ದಾರೆ. ಧರ್ಮ ಎನ್ನುವಂತಹ ಗೋವು ತನ್ನ 4 ಪಾದಗಳನ್ನು ಕಳಚಿ ಅಧರ್ಮ ಎನ್ನುವಂತಹ ಹೆಬ್ಬರಿ ಬಿರಿದು ಬೊಬ್ಬಿಡುತ್ತಾ ಉಂಟು. ಇದಕ್ಕೆಲ್ಲ ಯಾರು ಕಾರಣ? ದುರುಳನಾದಂತಹ ದಾರಿಗ ಕ್ಷಣ ಮಾತ್ರದಿಂದ ಆತನ್ನು ವಧಿಸುತ್ತೀನಿ ಎನ್ನುವ ಹಾಗೆ ಒಂದಡಿ ಇಟ್ಟದ್ದೇನೋ ಸತ್ಯ, ಮುಂದೆ ಹೋಗುವಂತಿಲ್ಲ. ಯಾರೊಬ್ಬ ವಿಕಾರ ಸ್ವರೂಪಿ ದೀರ್ಘದೇಹಿ ಕಟ್ಟಕ್ಕೆ ಶಿರವನ್ನೊಡ್ಡಿ ಸಮುದ್ರಕ್ಕೆ ಕಾಲನ್ನು ಚಾಚಿ ದೀರ್ಘವಾಗಿ ಮಲಗಿದ್ದಾನೆ. ಹೀಗೆ ಮಲಗಬೇಕಿದ್ರೆ ಇವನೊಬ್ಬ ಧರ್ಮರಕ್ಷಕ ಎನ್ನುವುದರಲ್ಲಿ ಸಂದೇಹದ ಮಾತಿಲ್ಲ. ಮುಟ್ಟಿ ತಟ್ಟಿ ಎಬ್ಬಿಸುವುದು ಸಮಂಜಸವಲ್ಲ. ದೀರ್ಘವಾಗಿ ಇದನ್ನೇ ಕರೆಯುತ್ತೇನಂತೆ. ಆದಿವೇದಾಳ ಆದಿವೇದಾಳ ಆದಿವೇದಾಳ. ಇಲ್ಲಿ ಮುತ್ತ ಏರ್ಲ ಎಚ್ಚರಿಗಾದ ತೂಪೆ ಸುತ್ತಮುತ್ತ ಏರ್ಲ ಕಣ್ಣಿಗೆ ಗೋಚರ ಕಣ್ಣೆದುರು ಈಯ ತೊಡ ನಾನೇ ಕರೆದ ಈಯ ಎತ್ತಿನ ಅಬ್ಬಬ್ಬ ನಿನ್ನ ಧೈರ್ಯನೇ ನಿನ್ನ ಸಾಮರ್ಥ್ಯನೇ ನಿನ್ನ ತಂಕನೆ ನಿನ್ನ ಧೈರ್ಯಕ್ಕೆ ಮೆಚ್ಚೆ ದಾಯನಂತ ಒತ್ತು ಬಟ್ಟ ನಿನ್ನ ಅಮ್ಮೆ ನಿನ್ನ ಅಪ್ಪೇರೆ ಏನಾರ ಮೇಲ್ಪಡ ಉದ್ದೇಶ ಹೆಚ್ಚಿಲ್ಲ ಪಂಡನೆ ಗೊತ್ತಪ್ಪ
ಏನು ಕಾರಣ ಮರಗಿನಿದ್ದಿತು ಏನು ನಿನ್ನಗೆ ನಾರಿಲ್ಲವೇ ಕೇಳು ಬೇಗ ಏನು ನಿನ್ನಗೆ ನಾರಿಲ್ಲವೇ ಕೇಳು ಸಾವಿರಾರು ಮಂದಿ ಈ ದಾರಿಯನ್ನೇ ಅನುಸರಿಸಿಕೊಂಡು ಹೋಗುವರು ಅದೆಷ್ಟೋ ಜನ ಇದ್ದಾರೆ. ನಿಜ. ನೀನು ಮಲಗಿದಾದ್ರೂ ಹೇಗೆ ಘಟ್ಟಕ್ಕೆ ಶಿರವನ್ನೊಡ್ಡಿ ಸಮುದ್ರಕ್ಕೆ ಕಾಲನ್ನು ಚಾಚಿ ದೀರ್ಘವಾಗಿ ಮಲಗಿ ಎತ್ತಮಲ್ಲ ಶರೀರ ಒಪ್ಪಿಕೊಳ್ತೇನೆ. ಹಾ. ಆದ್ರೆ ಒಂದು ಜಿಜ್ಞಾಸೆ ಆಯ್ತು. ತಾನೇ ಈಚೆದ್ದವರು ಆಚೆ ಹೋಗುವುದೇಗೆ ಆಚೆದ್ದವರು ಈಚೆ ಹೋಗುವುದೇ ಅಂಚಿದಕ್ಕಳು ಅಂಚೆ ಮಾಡಿ ಇಂಚಿದಕ್ಕಳು ಇಂಚೆ ಮಾಡಿ ಯಾರು ನಡುಟ್ಟು ಜಪ್ಪೆ ಅಲ್ಲ ಉಳಿದವರಿಗೆ ಎಂಕ ನಿದ್ರೆ ಅಂಡ ಬೊಪ್ಪರಿಯ ತೊಂದರೆ ಅಂಡಲ ತೊಂದರೆ ಪುಣ್ಯಾತ್ಮ ಹಾ. ನನಗೂ ಕೂಡ ದಾಟಲು ಅಸಾಧ್ಯವಾದ ಕಾರಣದಿಂದಲಾಗಿ ನಿನ್ನನ್ನು ಎಚ್ಚರಿಸಿದವಳು ನಾನಾಗಿ ಓಹೋ. ನಿನ್ನನ್ನು ಕಾಣುವಾಗ ನಾನು ಆ ರೀತಿಯ ಪ್ರಶ್ನೆಗಳು ನನ್ನ ಮನಸ್ಸಿನ ಚೌಕಟ್ಟಲ್ಲಿ ಮೂಡುತ್ತಾ ಉಂಟು. ಅದ ಪ್ರಶ್ನೆ ನೀನು ಯಾರು ಹಾ. ಎಲ್ಲಿಂದ ಬಂದವ ಹಾ. ಮುಂದೆಲ್ಲಿ ಹೋಗುವವ ಹಾ. ಎನ್ನುವಂತಹ ವಿಚಾರವನ್ನು ನಾನು ಎಲ್ಲ ಬರಿಕಯ ಹೇಳು. ಎಲ್ಲ ಪುದರಿ ಕೆಣ್ಣಗಡೆ ನಾನು ಮಾಡ್ಲ ಹಾ. ಗಡಗಡ 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 ನಾಗತು ಒಂದುಲ್ಲ ಅಲ್ಲ ಗಡಗಡ ಇಲ್ಲಿ ಅವು ಚಳಿ ಕಿತ್ತ ಚಳಿ ಗುರ್ತುಳು ಹೌದಾ ಆ ಎಲ್ಲ ಪುದರಿಗೆ ಎಣ್ಣಗ ಬೋಡಿಗೆ ಹೆದರಿಕೆ ಆ ನನಗೇನಾಗುದಿಲ್ಲ. ಪುದರಿ ಬರೋಡ ಎನ್ನ ಪುದರಿ ಹಾ. ಊ ಊ ಒಳ್ಳೆದುಂಟು ಒಳ್ಳೆದುಂಟು ಹೇಗಿನ ಒಳ್ಳೆದುಂಟು ಹಾಗಲ್ಲ. ಅಯ್ಯ ಕೂವಿ. ಏಯ್ ಅಯ್ಯ ಕೂವೆ ಹೌದು ಕೂವೆ ಒಂದು ಪುದರು ನೀನೇ ಹೇಳಿದಲ್ವ. ಕೂವೆ ಪುದರತ್ತಿ ಮತ್ತೆ ಅವು ಅಭ್ಯಾಸ ಹೌದಾ ಅಭ್ಯಾಸನ ಬುಡಿಯರ ಪುದರಿ ನನ್ನ ಶುರು ಮಲ್ಪು ಹೇಳು. ಅಪ್ಪನ ಪುದರ್ ಕೇಳುವತ್ತ ತಿಗಲ ಗಟ್ಟಿನತ್ತ ಏನಿಲ್ಲ ಅದು. ಎನ್ನ ಪುದರಿ ಬಂತ ಎನ್ನ ಪುದರಿ ಇವತ್ತು ಮರ್ತೋಯ್ತೇನಲ್ವಾ? ಗುಳಿಗೆ ತಕೊಳ್ಳಿಲ್ಲ ಇವತ್ತು ಮರ್ತೋಯ್ತ ನಿನಗೆ. ಏಯ್ ನಿಂಗುಳ ಗುಳಿಗೆ ಅತ್ಯ ಮತ್ತೆ ಪುದರಿ ಗುಳಿಗೆ ಅಂದ ಶುಭನಾಮದೆ ಆ ಒಳ್ಳೆದು. ಅವು ದೇವರ ರೀತಿಯ ಪುದರಿ ಅವು ಏನಾಗಲಿ ದೆಪ್ಪೆ ಸಾಧ್ಯ ಅಜ್ಜಿ ಸರಿ. ಇಲ್ಲಿ ದಾಯಬತ್ತ ಕೇಳುದಿಲ್ಲ ದೇವರ ಸಾನ್ನಿಧ್ಯ ಬಿಡಿಯ ಉದಯಗಿರಿಗೆ ಶಿವರಳ್ಳೆ ಹಾ. ಧರ್ಮ ರಕ್ಷಣೆ ಮತ್ತೊಂದು ಮತ್ತೆ ಧರ್ಮೂರ್ತಿನಗಳ ಇಂಬುಕೋರೊಂದು ಮತ್ತೆ ಒಳ್ಳೆದು. ಆ ಧರ್ಮ ನಡೆತಂದ ಏನ್ ಮಾಡಿ? ಎಲ್ಲ ಶಕ್ತಿ ಸಮಾಜ ಅಂಚನೆ ಈ ಉದಯಗಿರಿ ತಿರುಗಿ ನನಗ ಶರೀರ ಆಯಾಸ ಹೌದಾ? ಬಚ್ಚಲಿ ಮಾಡ್ತಾನೆ ಮತ್ತೆ ಏನು? ಎತ್ತರವಾಗಿ ಗಟ್ಟದಿಯೇ ಹೌದು. ಗಟ್ಟಗೆ ತೆರೆದಿಯೇ ಈ ಮಾಡ್ದಲ್ಲ ಕಡಲು ತೋಜನೆ ಹೌದು. ಕಡಲಿಗೆ ಕಾರಬಾರ್ದೆ ಇಂದೇ ಸಾದಿ ಜತ್ತೆ ಎಟ್ಟೆ ನಿದ್ರೆ ಬತ್ತಿತ್ತಿನ ಹೊರತು ಆಯ್ತಾ? ನಿತ್ರೆಡ್ದು ಮೆಂತತ್ತೈ ಒಲ್ತು ಬತ್ತ ಅಮ್ಮೇರಿ ಅಪ್ಪೇರಿ ನಿತ್ರೆಡ್ದು ಮೆಂತರ ಬಲ್ಲಿಂದ ಎಲ್ಲ ಬಂದಿಜರ ಯಾನಂತೆ ಜೋಯ್ತಾಯಿರ ಅವಳಿ ತಾಯಿ ಬತ್ತವಳು ಅಯ್ಯ ಕೂವಿ. ಹುಡುಗ. ದುರುಳು ಭಾರತದಲ್ಲೂ ಹರಿಯಲು ಹರಿಯಲು
ಉತ್ತರ ಕೊಡ್ತೇನೆ. ಎಂಚ? ಇಲ್ಲಿಯವಳೆಲ್ಲ ಮಗ? ಮೇಲಿನವಳು. ಮಿತ್ರದ ಪೂರ್ಣಾಲ ಮೇಲಿದ್ದೆಲ್ಲ ಮಿತ್ರದ ಎಂಚ ಒತ್ತ ಕೈಲಾಸದಿಂದ ದರೆಗಿಳಿದು ಬಂದವಳು ನಾನು. ಓಹೋ. ಪರಮೇಶ್ವರನ ತನುಜೆ ಹಾ. ಭಗವತಿ ಎನ್ನುವ ಹಾಗೆ ನನ್ನ ಶುಭನಾಮದೆ. ಇಲ್ಲಿ ಬರುವರೆ ಕಾರಣ ಏನು ಬಲ್ಲ ತಪಸ್ಸರಿ ಮೂಲಕ ವೆಚ್ಚಿಸಿ ತಂದೆಯನ್ನು ವರ ಪ್ರಸಾದವಾಗಿ ಶಂಕಾಮಣಿ ಚಕ್ರವನ್ನು ದಾರಿಕಾಸುರ ಪಡೆದಿದ್ದಾರೆ. ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕಿತ್ತು. ಕೆಟ್ಟ ಕಾರ್ಯವನ್ನೇ ಮಾಡುತ್ತಾ ಕ್ರೂರತೆಯಿಂದ ಮರೆಯುತ್ತಾ ಇದ್ದಾನೆ. ಆತನ ಜುಟ್ಟು ಹಿಡಿದು ಕುಟ್ಟಿಕೊಳ್ಳುವುದಕ್ಕಾಗಿ ಇಲ್ಲಿಯವರೆಗೆ ಬಂದದ್ದು. ಬೇಗ ಪೋ ಬಕ್ಕರ ಅಷ್ಟೇ ಒಂಚಿಲ್ಲ ಹೇಳ್ತೀವಲ್ಲ. ಇಲ್ಲ, ಅವನೆಲ್ಲೂ ಹೋಗುವುದಿಲ್ಲ. ನೀನು ನನ್ನ ಜೊತೆ ಬರುವಂತಹ ಸಂದರ್ಭದಲ್ಲಿ ದಾರುಗನನ್ನು ಥರಿದು ರಕ್ತದ ಊತನ ಉಣಬಡಿಸ್ತೀನಿ. ಮಲ್ಲಕ್ಕೆಲ್ಲ ಕುದುರೆ ಬಂದಿದೆ ಪಾಪದಕ್ಕಳು ಏತ ಜನ ಬಂದಿದ್ದಿಂದವೇ ಅವನು ಮತ್ತೆ ನಂಬುಳೆ ಎತ್ತು ಈತೆ ಸೋಣಿದ್ದ ಬರಗ ಬಿದ್ದಲ್ಲ ರಕ್ತ ಸಂಕೇತಿ ಚಕ್ರವನಂದರಿಯಲ್ಲ ನಂಬೇರೆ ನಂಬೆ ಪತ್ತಿ ಸಾತಿ ಪತ್ತೆ ಅಂದ 4 ದಿನ ಅಂಡಲ್ಲ ಬದುಕ ಈ ಜನ ದಾನ ಮಾತ್ರ ಗೊತ್ತುಂಡ ಕಾಟು ಪಾಟು ಮೊರಂಟೆ ಹಾಕಿಲ್ಲ ಅದು ಮೊರಂಟೆ ಅಂದ್ರೆ ಎಂತದ? ಮೊರಂಟೆ ಮಂಡ ಐತ್ಯಮಲ್ಲ ಅವನಿಗೆ ಗೊತ್ತಿಚ್ಚು ಅಜ್ಞಾನ ಎನ್ನುವಂತಹ ಕಾರ್ಗತ್ತಲು ನಿನ್ನನ್ನು ಆವರಿಸಿದೆ. ಸುಜ್ಞಾನ ಎನ್ನುವಂತಹ ಬೆಳಕನ್ನು ನೀಡಬೇಕಾಗಿದೆ. ಭಗವತಿಯ ಮಹಾತ್ಮೆಯನ್ನು ಕೆಣ ಗೋಚಾರ ಜಾಂಡಿ ಎಕಡೆ ತೂನಗ ಇರ್ನ ಆ ರೂಪ ಪಡಿತಾರೆ ಇತ್ತೆ ತೂನಗ ಇರ್ನ ಈ ರೂಪ ಪಡುಳ್ಳಾರೆ ಈ ರೂಪ ದಾಯಗಂದು ಗೊತ್ತಾಂಡೆ ಯಾನ ಅಪರಾಧ ಮಲ್ತಿನಕ್ಕೆ ಬಡದೆ ಇರ್ನ ಈ ರೂಪಡು ಬತ್ತರಪ್ಪೆ ನನ್ನ ದುಂಬುಗು ತಪ್ಪು ಮಲ್ಪುಜಿ ಏತು ತಪ್ಪು ಮಲ್ತಲ್ಲ ಇರ್ನ ಸೇವಕೆಂದ ಎನ್ನದು ಎನ್ನ ತಪ್ಪುಗೂ ಕ್ಷಮೆ ಕೊರ್ಲೆ ಅಮ್ಮ ಇರನ್ನು ತೂನಗ ಪೋಡಿಗೆ ಒಂದುಂಡು ಕೈಕಾಲು ನಡುಗೊಂದುಂಡು ಅಮ್ಮ ಇರ್ನ ಈ ರೂಪ ಬರ್ತಪ್ಪೆ ನಿಜమైన ರೂಪನೇ ತೋಜನೆ ತಪ್ಪಾಣೆ ಅಪ್ಪೆ ಎಕ್ಕಡಿದು
ತುಣಗ ರೂಪಡಿತ್ತಾರೆ ಇತ್ತೆ ತುಣಗ ಇರ್ನ ಈ ರೂಪಡುಲ್ಲಾರು ಈ ರೂಪ ತುಣಗ ಮನಸ್ಸಿಗೆ ಸಂತೋಷ ಅಂಡು ಅಪ್ಪೇ ತೆರಿಯಂದ ಅಪರಾಧ ಮತ್ತೆ ಇದನ್ನು ಸರಿಯಾದ ತುಣಗ ಓದ್ತೋದನ್ನ ಕಣ್ಣಿಗೆ ಮಂಜಲ್ದ ಬಡಿಬುಡ್ದು ಇರ್ನ ಪಾದದಲ್ಲಿ ಪುಲ್ಲಪ್ಪೆ ಅಪ್ಪೇ ಜೋಕುಲು ಏತೋ ತಪ್ಪು ಮಲ್ಪೇರಿ ಆ ಜೋಕ್ಲೆ ಅಪ್ಪೆ ನಾನು ದೂರ ಮಲ್ಪೇರಿ ಸಾಧ್ಯ ಉಂಡೆ ಇದ್ದತ್ತೆ ಯಾವ ತಪ್ಪು ಮತ್ತೆ ನಿತ್ತಂಡ ಬಾಲಂದೆ ಎನ್ನುದು ಎನ್ನ ತಪ್ಪು ಕ್ಷಮೆ ಕೊರ್ಲಿ ಅಮ್ಮ ಇರೇನು ತುಣಗ ಇರಗಲ ಎಂಕಲ ದುಂಬುಗು ದಾದನ ಮುಂಜೆ ಸಂಬಂಧ ಉಂಡು ಬಂದದು ಎನ್ನೋ ಆತ್ಮಡು ಬಂದುಂಡಮ್ಮ ಇಂಚಿನಂದು ಗೋಚರ ಬರ್ಪುಜಿ ಆ ಕಾಲ ಬಣ್ಣಗ ಕೂರ್ದು ಬರು ತಪ್ಪು ಎದ್ದೇಳುಗಳಿಗಾಕ್ಯ ಓ ವಿಕರ ಆಕೃತಿ ಕೊಂಡು ಹೆದರಿದೆಯ ಕುಮಾರ ಎಕಡು ಕೋಡಿಗೆ ಇದು ನಿನ್ನ ಭಕ್ತಿಯ ಸಮ್ಮುಖದಲ್ಲಿ ಶಾಂತಳಾಗಿದ್ದೆ ಅಮೃತಂ ಬಾಲಭಾಷಿತಂ ತಪ್ಪು ಮಾಡುವುದು ಸಹಜ ಸರಿ ದಾರಿಯಲ್ಲಿ ಮುನ್ನಡೆಸುವುದು ನನ್ನ ಕರ್ತವ್ಯವಲ್ವೇ ಕೊನೆಯದಾಗಿ ಹೇಳಿದ ಮಾತೇನು ನನ್ನನ್ನು ಕಾಣುವಾಗ ತಾಯಿಯ ಮಮತೆ ತಾಯಿಯ ವಾತ್ಸಲ್ಯ ಉಕ್ಕಿ ಬರುತ್ತಾ ಉಂಟು ಇನ್ನು ಮುಂದೆ ಪ್ರಪಂಚ ಮುಖದಲ್ಲಿ ನಾನು ತಾಯಿ ಆದ್ರೆ ನೀನು ನನಗೆ ಮಗ ಬಂದ ಉದ್ದೇಶ ಬೇರೆ ಉಪಾಯದಿಂದ ಶೋಣಿತಾಪುರವನ್ನು ನಾನು ತೆರಳುತ್ತೇನೆ ನೀನೇನು ಮಾಡ್ತೀನಿ ಅಮ್ಮ ಇದು ಸೋಣಿತಾಪುರಕ್ಕೆ ಬರಗ ಏನು ಸೋಣಿತಾಪುರದ ದೊರದವಳುತ್ತೆ ಏರ್ಲಾದು ಉಚ್ಚಾರ ಮಾತಾಡಿದಂಡ ಹುಲಿಕಣ್ಣ ಸರಿ ಮಾತಾಡಿ ಬರ್ಯಾರಪ್ಪ ಏನು ಮಗನೇ ಆ ರಕ್ಕಸನ್ ಕರೆದು ಆನೆ ನೆತ್ತೇರಿ ನಿಕ್ಕೆ ಕೊರುವೆ ಬಂದರು ನಂಬೋಲಿಯೇ ಖಂಡಿತವಾಗಿಯೂ ನಿನಗೆ ಉಣಬಡಿಸುತ್ತೇನೆ ಹಾಗಾದ್ರೆ ನಮ್ಮ ಪ್ರಯಾಣ ಎತ್ತ ಕಡೆ ಸೋಣಿತಾಪುರ ಹೋಗೋಣ ಅಜೀರ್ಣಗೊಂಡಂತಹ ನಮ್ಮ ಈ ಶೋಣಿತಾಪುರವನ್ನು ಪುನರುತ್ಥಾನಗೊಳಿಸಿದಂತಹ ಹಿರಿಮೆ ಗರಿಮೆ ತಾರಿಕಾಸುರನ ನನ್ನ ಪಾಲಿಗೆ ಎಲ್ಲೆಲ್ಲೋ ಕಾಡು ಮೇಡುಗಳಲ್ಲಿ ಬದುಕುತ್ತಿರುವಂತಹ ನಮ್ಮ ಅಸುರ ವೀರರನ್ನು ಬರಮಾಡಿಸಿ ಅವರಿಗೆ ಸ್ಥಾನಮಾನವನ್ನು ಕೊಟ್ಟು ನೇತೃತ್ವವನ್ನು ವಹಿಸಿಕೊಂಡವ ನಾನು. ಇದೀಗ ನಮ್ಮ ಶೋಣಿತಾಪುರ ಜ್ವಾಜ್ವಾಲ್ಯಮಾನವಾಗಿ ಬೆರೆಯುತ್ತಿದೆ. ನಮ್ಮಲ್ಲಿ ಎಷ್ಟೇ ಸಂಪತ್ತಿರಲಿ, ಸೌಭಾಗ್ಯವಿರಲಿ, ದೇವರ ದಯ ಒಂದು ಇಲ್ಲದಿದ್ದರೆ ಅದೆಲ್ಲ ಶೂನ್ಯ ಎಂದು ಮನಗಂಡ ನಾನು ದೈವಾನುಗ್ರಹಕ್ಕಾಗಿ ನೇರವಾಗಿ ಕಾಡನ್ನು ಸೇರಿದೆ. ಘನಘೋರವಾದಂತಹ ತಪಸ್ಸು ಮಾಡಿದೆ. ಮೈದೋರಿ ಬಂದ ಪರಶಿವ ನಾನು ಕೇಳಿದ್ದನ್ನೆಲ್ಲ ಅಸ್ತು ಎನ್ನುವ ಮೂಲಕ ಅನುಗ್ರಹ ಮಾಡಿದ. ವಿಶೇಷವಾಗಿ ಶಂಕಾಮಣಿ ಮತ್ತು ಶ್ರೀಚಕ್ರ ಅದನ್ನು ಪ್ರದಾನ ಮಾಡಿದ. ಕೊಡುವಂತಹ ಸಂದರ್ಭ ಒಂದು ಮಾತನ್ನು ಹೇಳಿಬಿಟ್ಟ, ಮಗನ ದಾರಿಗೋ ಇದನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡು, ಇದರಿಂದ ನಿನ್ನ ಊರು ಅಭಿವೃದ್ಧಿ ಆಗ್ತದೆ, ನಿನ್ನ ಏಳಿಗೆ ಇದರಲ್ಲಿ ಅಡಕವಾಗಿದೆ. ಒಂದು ವೇಳೆ ಇದನ್ನು ನಿರ್ಲಕ್ಷ್ಯ ಭಾವನೆಯಿಂದ ಕಂಡೆ ಎಂದಾದ್ರೆ, ಎಂದಾದ್ರೂ ನಿನ್ನ ಕೈ ತಪ್ಪಿ ಹೋಯ್ತು ಎಂದಾದ್ರೆ ಅಂದೇ ನಿನಗೆ ಮರಣ ಅಂತ ಹೇಳಿದ. ಮರಣ ಎನ್ನುವ ಶಬ್ದಕ್ಕೆ ನಾನು ಹುಲಿಗೂ ಅಂಜುವುದಿಲ್ಲ. ನಾನು ಮರಣ ಎನ್ನುವ ಶಬ್ದಕ್ಕೆ ಹೆದರಿಕೆ ನನಗೆ. ಹೋದ್ರೆ ಹೋಯ್ತಲ್ಲ, ಜೀವಂತವಾಗಿದ್ರೆ ಏನನ್ನಾದರೂ ಸಾಧಿಸಬಹುದು ಎಂಬ ಮನೋಭೂಮಿಕೆಯವ ನಾನು. ಹೌದು, ಆ ಬಳಿಕ ಶಂಕಾಮಣಿ ಶ್ರೀಚಕ್ರವನ್ನು ತಂದೆ, ಪೂಜಾ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಿದೆ, ಬ್ರಹ್ಮಕಲಶವು ಮಾಡಿದೆ.
ದೃಢ ಕಲಶ ಮುಗಿದಿದೆ. 3 ಹೊತ್ತಿಗೆ ಪೂಜೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅದು ಹೇಗೆ ಪೂಜೆ? ನದಿಯಲ್ಲಿ ಸ್ನಾನ, ಆಮೇಲೆ ಮಂದಿರಕ್ಕೆ ಬಂದು ಪೂಜೆ, ಅದಾದ ಬಳಿಕ ಲಘು ಉಪಹಾರ, ಲಘು ಮಾತ್ರ ಲಘುವಾಗಿ ಸ್ವಲ್ಪ 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 ತಡೆದಾದ ಬಳಿಕ ಬಿಗು ಊಟ. ಇದು ನನ್ನ ನೈಮಿತ್ತಿಕ ಕಾರ್ಯಕ್ರಮ. ಈಗ ಮಧ್ಯಾಹ್ನದ ಹೊತ್ತು, ಅದಕ್ಕಿಂತ ಮೊದಲು ಪೂಜೆ, ಪೂಜೆಗಿಂತ ಮೊದಲು ಸ್ನಾನ, ಹೊಳೆ ಬದಿಗೆ ಹೋಗ್ತೇನೆ. ಭಿಕ್ಷೆಯಾಗಿಸಿ ಬರುದಿಹ ಭಿಕ್ಷುಕಿಯ ನೋಡಿ, ಭಿಕ್ಷೆಯಾಗಿಸಿ ಬರುದಿಹ ಭಿಕ್ಷುಕಿಯ ನೋಡಿ, ಮನಕರಗೆ ನುಡಿಸಿದನು ವಿನಯದಲ್ಲಿ. ನಿಲ್ಲು ನಿಲ್ಲು ನಿಲ್ಲಲೇ ವಯೋವೃದ್ಧೆ, ನಿಲ್ಲು ನಿಲ್ಲಲೇ ವಯೋವೃದ್ಧೆ. ನಿಲ್ಲು ನಿಲ್ಲಲೇ ವಯೋವೃದ್ಧೆ, ನೀನೆಲ್ಲಿಂದ ಬರಕಲ್ಲ ಕಣ್ಣಿಗೆ ಬಿದ್ದೆ, ನೀನೆಲ್ಲಿಂದ ಬರಕಲ್ಲ ಕಣ್ಣಿಗೆ ಬಿದ್ದೆ. ಸೊಲ್ಲಿಸೈವರ ಮಕ್ಕಳಿಲ್ಲವೇ ನಿನಗವ್ವ, ಸೊಲ್ಲಿಸೈವರ ಮಕ್ಕಳಿಲ್ಲವೇ ನಿನಗವ್ವ, ಎಲ್ಲಿದಿಲ್ಲಯಮ್ಮ ತಲ್ಲಣದೊಳಗೆ. ನಿಲ್ಲೋ ನಿಲ್ಲಲೇ ನಿಲ್ಲೋ ನಿಲ್ಲಲೇ ವಯೋವೃದ್ಧೆ, ನೀ ಎಲ್ಲಿಂದ ಬರಕಲ್ಲ ಕಣ್ಣಿಗೆ ಬಿದ್ದೆ. ನಿಲ್ಲೋ ನಿಲ್ಲಲೇ ನಿಲ್ಲೋ ನಿಲ್ಲಲೇ ನಿಲ್ಲೋ ನಿಲ್ಲಲೇ. ನಿಲ್ಲು, ಅರೆ ಕ್ಷಣ ನಿಲ್ಲು. ಆಶ್ಚರ್ಯಚಕಿತನಾದೆ. ಕಾರಣ ಕೈಯಲ್ಲೊಂದು ಭಿಕ್ಷಾಪಾತ್ರೆ, ಹೌದಮ್ಮ ನಡುಕ ಬೇರೆ, ಹೌದಪ್ಪ ಅನ್ನ 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 ಹೌದಮ್ಮ. ಹೊರತು ಬೇರೆ ಶಬ್ದವೇ ನಿನ್ನ ಬಾಯಿಂದ ಬರ್ತಾ ಇಲ್ಲ. ಇಲ್ಲಮ್ಮ. ಅನ್ನಕ್ಕಾಗಿ ಆಹಾಕಾರ. ವಾ ಈ ಮೊದಲು ನಿನ್ನನ್ನು ಕಂಡವ ನಾನಲ್ಲ. ವಾ ನೀನು ಯಾರು? ವಾ ಎಲ್ಲಿಂದ ಬಂದೆ? ವಾ ನಿನ್ನ ಮನೆಯಲ್ಲಿ ವಾ ಕೈ ಹಿಡಿದ ಗಂಡನ್ಯಾರು? ವಾ ನೀನು ಪಡೆದ ಮಕ್ಕಳು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ವಾ ನೀನು ಹೊರಟದ್ದು ಎಲ್ಲಿಗೆ? ವಾ ಎಲ್ಲವನ್ನು ಸವಿಸ್ತಾರವಾದ್ದನ್ನು ಸಂಕ್ಷಿಪ್ತವಾಗಿ ಹೇಳಿ ನೋಡೋಣ. ಮಗನೇ ಮಗನೇ, ಅನ್ನವಿಲ್ಲದೆ 3 ದಿನಗಳಾಯಿತು ಕಂದು, ಅನ್ನವಿಲ್ಲದೆ 3 ದಿನಗಳಾಯಿತು ಕಂದು, ಉಳ್ಳುವಾಸೆಯಳು ನಾ ಬಂದೆ, ಉಳ್ಳುವಾಸೆಯಳು ನಾ ಬಂದೆ, ತಿನ್ನಲಿಲ್ಲದೆ ನಿನ್ನ ರಾಜ್ಯದೋಳು ಮಾಡಿದರೆ, ಉಲ್ಲದ ಅಪಕೀರ್ತಿ ಬಹುದು. ಅನ್ನವಿಲ್ಲದೆ 3 ದಿನಗಳಾಯಿತು ಬಂದ, ವಾಸೆಯಳು ನಾ ಬಂದೆ. ಕಂದ
100 ಮೂರು ಮಗ 100 100 ಅಂತ ಆಯ್ತು. ಕಂದ ಹಸಿವೆಯನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಕಂದ. ಆದ್ದರಿಂದ ಒಂದು ಮುಷ್ಟಿ ಅನ್ನ ಬಿಡೋಣ ಅಂತೇಳಿ ಇಲ್ಲಿವರೆಗೆ ಬಂದಿದ್ದೇನೆ ಮಗನೇ. ಕಂದ ಒಂದು ವೇಳೆ ಇನ್ನು ಈ ಊರಿನಲ್ಲಿ ಈ ಮುದುಕಿಗೆ ಒಂದು ಮುಷ್ಟಿ ಅನ್ನ ಸಿಗದೆ ಒಂದು ವೇಳೆ ಸತ್ರೆ ಉನ್ನತ ಕೀರ್ತಿ ನಿನಗಲ್ಲ ಮಗ. ಕೊಡುವಾಗ ಸಾಯುವ ವಿಷಯವನ್ನು ಮರೆತು ಬಿಡಿ. ಮತ್ತೆ ಏನು ಮಾಡುದಪ್ಪ? ನೀವು ಬದುಕುವುದಕ್ಕೆ ನನ್ನಿಂದ ಏನು ಬೇಕು ಅದನ್ನು ಕೇಳಿ. ಅನ್ನ ಕೊಡು ಮಗ, ಅನ್ನ ಬೇಕು ಮಗ, ಅನ್ನ ಬೇಕು ಮಗ. ಮರುಗಾದಿರ ಶೀಘ್ರದಳು ಸ್ನಾನವ ಮಾಡಿ ಬರುವೆ ಶೀಘ್ರದಳು ಅರಿದರೆ ಅರಮನೆಯನ್ನು ಸೇರಿ ಅರಮನೆಯನ್ನು ಸೇರಿ ಮಾತೆಯೋಳು ಬೇಲಿ ಕೊಡದಿರಲು ಬರೆದು ಬೇರು ಮರುಗಾದಿರೋ ನಾನೇನು ಸ್ನಾನವ ಮಾಡಿ ಬರುವೆ ಶೀಘ್ರದಳು ನಾನು ಅಮ್ಮ. ಆ ಕಣ್ಣೀರನ್ನು ಒರೆಸಿಕೊಳ್ಳಿ, ಆಯ್ತು ಮಗ, ಸಮಾಧಾನ ಪಟ್ಟುಕೊಳ್ಳಿ. ಆಯ್ತಪ್ಪ. ನಿಮ್ಮ ಆರ್ತನಾದವನ್ನು ಕೇಳಿದಾಗ ವಾ ಮನಸ್ಸಿಗೆ ತುಂಬಾ ಆ, ಬೇಸರ ಆಗ್ತಾ ಉಂಟು. ಹೌದಾ ಮಗ? ಅನ್ನಕ್ಕಾಗಿ ನೀವು ಆ, ಈ ಸ್ವರೂಪದ ವರ್ತನೆ ವ್ಯವಹಾರ ಹೌದಮ್ಮ. ಯೋಚನೆ ಮಾಡಬೇಡಿ ಅಮ್ಮ. ವಾ ನಾನು ವಾ ನನ್ನಷ್ಟಕ್ಕೆ ತರ್ಕಿಸಿಕೊಳ್ಳುವುದು. ಏನಪ್ಪ? ನನ್ನ ಊರಿನಲ್ಲಿ ಇಂತಹ ಸ್ಥಿತಿ ಯಾಕೆ ಬಂತು? ವಾ ಇಲ್ಲಿ ಬಡತನ ಎನ್ನುವುದೇ ಇಲ್ಲ. ವಾ ಕಾರಣ ವಾ ಬಡವರ ಉದ್ಧಾರ. ವಾ ನನ್ನ ನಿರ್ಧಾರ ಅದು ಈಗಿನದಲ್ಲ, ಹೌದಾ ಮಗ? ಅದರೊಂದು 60 ವರ್ಷಗಳ ಹಿಂದೆ ಹೌದಪ್ಪ. ನನ್ನ ಘೋಷವಾಕ್ಯ. ಏನಮ್ಮ? ನಾನು ಅಧಿಕಾರ ಪೀಠಾರೋಹಣ ಮಾಡುವ ಹೊತ್ತಿನಲ್ಲಿ ವಾ ಯಾರಲ್ಲೂ ಪರಾಮರ್ಶಿಸದೆ ವಾ ಏಕಪಕ್ಷೀಯವಾಗಿ ಒಂದು ನಿರ್ಧಾರ ಮಾಡಿದ್ದೆ, ಘೋಷಣೆಯೂ ಮಾಡಿದ್ದೆ. ಏನಮ್ಮ ನಿರ್ಧಾರ? ಎಲ್ಲರಿಗೂ ಅಕ್ಕಿ ಭಾಗ್ಯ. ಹೌದಾ ಮಗ? ಎಲ್ಲ ಉಚಿತ, ಎಲ್ಲ ಉಚಿತವೇ. ಆಯ್ತಪ್ಪ. ಆ ಬಳಿಕ ಒಂದೊಂದೇ ಭಾಗ್ಯಗಳನ್ನು ಕೊಡ್ತಾ ಹೋದೆ. ಯಾವ್ದು ಮಗ? ಒಂದು, ವಾ ಎರಡು, ವಾ ಅಸಂಖ್ಯಾತವಾದುದು. ಆ ಕಾರಣದಿಂದಾಗಿ ನನ್ನನ್ನು ಭಾಗ್ಯಗಳ ಸರದಾರ ಅಂತಲೂ ವಿಶೇಷಣದಿಂದ ಕರೀತಾರೆ. ಹೌದಾ ಮಗ? ನಾನು ಕೊಟ್ಟಂತಹ ಭಾಗ್ಯಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಡ್ತೇನೆ ಹೇಳಿ. ಆಯ್ತಪ್ಪ. ಒಂದು ಅನ್ನ ಭಾಗ್ಯ, ಆಯ್ತಪ್ಪ. ಆಮೇಲೆ ಗೋಧಿ ಭಾಗ್ಯ, ವಾ ತೊಗರಿಬೇಳೆ ಭಾಗ್ಯ, ವಾ ನೀರುಳ್ಳಿ ಭಾಗ್ಯ, ಆಯ್ತಪ್ಪ. ಕೊತ್ತಂಬರಿ ಸೊಪ್ಪು ಭಾಗ್ಯ, ವಾ ಆಮೇಲೆ ವಾ ಸೀಮಿತ ವರ್ಗದ ಮಕ್ಕಳಿಗೆ ಮಾತ್ರ, ಸಣ್ಣ ಮಕ್ಕಳಿಗೆ, ವಾ ಒಂದೇ ವರ್ಗದ ಮಕ್ಕಳಿಗೆ ಮಾತ್ರ ವಾ ಅವರೊಂದು ವಿಶೇಷ ಯೋಜನೆ. ಏನಮ್ಮ? ಆ ಮಕ್ಕಳಿಗೆ ವಾ ಮೊಟ್ಟೆ ಭಾಗ್ಯ. ಹೌದಾ? ಒಳ್ಳೇದು ಮಗ ಅದು. ತಿನ್ನುವ ವರ್ಗದವರು ಮಾತ್ರ ತಿನ್ನಬೇಕು, ವಾ ಉಳಿದ ಮಕ್ಕಳು ಆ ಮಕ್ಕಳು ತಿನ್ನುವುದನ್ನು ನೋಡಿ ಬಾಯಿ ಚಪ್ಪರಿಸ್ಬೇಕು. ಯಾಕೆ ಮಗಾಗೆ? ಮತ್ತು ನನ್ನ ವಿಶೇಷ. ವಾ ಇನ್ನು ಕ್ಷೀರ ಭಾಗ್ಯ, ವಾ ಮಕ್ಕಳಿಗೆ ಸ್ವಲ್ಪ, ವಾ ಉಳಿದದ್ದು ಹೇಳಿಕೊಡುವವರ ಮನೆಗೆ. ಏನು ಮಗ ಇದೆಲ್ಲ? ಅಲ್ಲ, ಏನಂತ ಪ್ರಶ್ನೆ ಮಾಡಬೇಡಿ. ಆಯ್ತಪ್ಪ. ಅದು ನನ್ನ ಬಡವರ ಬಡತನ ನಿರ್ಮೂಲನಕ್ಕಾಗಿ ಆಯ್ತು ಮಗ. ನಾನು ಕೈಗೊಂಡಂತಹ ಯೋಜನೆಗಳು. ಆಯ್ತಪ್ಪ. ಇಷ್ಟೆಲ್ಲ ಯೋಜನೆಗಳನ್ನು ಕೊಟ್ಟಿದ್ದೇನೆ. ವಾ ಆದ್ರೂ ಒಂದು ಉಳಿದಿದೆ ಇನ್ನು. ಏನಮ್ಮ? ಅದು ಕೊನೆಯ ಭಾಗ್ಯ. ಅದು ಮತ್ತೆ ಯಾವ್ದು ಇಲ್ಲ, ಮಗ? ಮತ್ತೆ ಭಾಗ್ಯಗಳಿಲ್ಲ. ಅಲ್ಲಿಗೆ ಮುಕ್ತಾಯ. ಅಮ್ಮ. ಒಂದ ಪಡ್ಕೊಳ್ಳುವವರು ಅಲ್ಲಿಗೆ ಮುಕ್ತಾಯ ಆಗಬೇಕು, ವಾ ಇಲ್ಲದಿದ್ದರೆ ನಾನು ಕೊಡುವ ಮುಕ್ತಾಯ ಆಗಬೇಕು. ಎರಡರಲ್ಲಿ ಒಂದು. ಯಾವುದು ಮಗ? ಅದಕ್ಕೂ ವಿಶೇಷತೆ ಇದೆ. ಯಾವ್ದಪ್ಪ? ಅದೇ
ಮರಣ ಭಾಗ್ಯ ಅಲ್ಲಿಗೆ ಮುಕ್ತಾಯ. ಮಂಗಲ ಅಂದ್ರೆ ಶವ ಸಂಸ್ಕಾರಕ್ಕಾಗಿ, ಅದಕ್ಕಾಗಿ ಆ ಮೊತ್ತವನ್ನು ವಿನಿಯೋಗ ಮಾಡುದು. ಇದೆಲ್ಲ ನನ್ನ ಯೋಜನೆಗಳು. ಇಷ್ಟೆಲ್ಲ ಯೋಜನೆಗಳಿತ್ತು. ನೀವು ಇದರಿಂದ ವಂಚಿತರಾಗಬೇಕಿದ್ರೆ ಕಾರಣ ಏನು ಅಂತ ನಾನು ನನ್ನಷ್ಟಿಗೆ ತರ್ಕಿಸಿಕೊಳ್ಳುದು. ನಿಮ್ಮಲ್ಲೊಂದು ಪ್ರಶ್ನೆ ಕೇಳ್ತೇನೆ. ಕೇಳಮ್ಮ. ಅಮ್ಮ, ನಿಮಗೆ ಆಧಾರ ಇಲ್ವಾ? ಅಮ್ಮ, ನನಗೆ ಎಲ್ಲಿಂದ ಮಗ ಆಧಾರ ಕೊಡುವವರು ಯಾರು ಮಗ? ಅಲ್ಲಿ ಬನ್ನಿ, ವಿಷಯ ಇರುವುದು ಅದರಲ್ಲಿ. ಆಧಾರ ಇಲ್ಲದಿದ್ದರೆ ಇನ್ನು ಏನು ಇಲ್ಲ. ಹೌದಾ ಮಗ? ಎಲ್ಲದಕ್ಕೂ ಕೂತ್ಕೊಳ್ಳುವುದಕ್ಕೂ ಆಧಾರ ಬೇಕು, ನಿಲ್ಲುವುದಕ್ಕೂ ಆಧಾರ ಬೇಕು. ಆಧಾರವೇ ಪ್ರಧಾನ. ಅದಿಲ್ವಾ? ಇಲ್ಲಮ್ಮ. ಬಿಡಿ, ಇನ್ನೊಂದು ಅದಕ್ಕೆ ಪರ್ಯಾವದ್ದಲ್ಲ, ಇನ್ನೊಂದು ಬದಲಿಗೆ ಗುರುತು ಪತ್ರ ಉಂಟ ನಿಮ್ಮಲ್ಲಿ? ಅಬ್ಬ, ನನಗೆ ಊರು ಮನೆ ಯಾವುದಿಲ್ಲ ಮಗ. ಗುರುತು ಪತ್ರ ಎಲ್ಲಿಂದ ಮಗ? ಮತ್ತೆ ನಿಮ್ಮಂತವ್ರು ಯಾಕಮ್ಮ ಬದುಕುವುದು? ಏನು ಮಾಡುದು ಮಗ? ಇದೆಲ್ಲ ಭೂಮಿಗೆ ಬಾರಲ್ವ? ಅಯ್ಯೋ, ಇರ್ಲಿ, ಏನೇ ಆಗಲಿ ನಿಮಗೆ ಬೇಕಾದ ಊಟ. ಹೌದಮ್ಮ. ನೋಡಿ, ಈಗ ನೀವು ಪಥದಲ್ಲಿದ್ದೀರಿ. ನಾನು ಹೋಗೋ ದಾರಿ ಮಧ್ಯೆ ಸಿಕ್ಕಿದ್ದು ನೀವು. ಹೌದು ಮಗ. ಇಲ್ಲಿ ಎಲ್ಲಿಂದ ಅನ್ನ ಕೊಡಲಿ? ಮತ್ತೆ ಅನ್ನ ಕೊಡುವ ವ್ಯವಸ್ಥೆ ಇರುವಲ್ಲಿಗೆ ನಿಮಗೆ ಕಳಿಸ್ತೇನೆ ನಾನು. ಎಲ್ಲಿ ಮಗ? ಎಲ್ಲಿ ಮಗ? ಇಲ್ಲೊಂದು ದೊಡ್ಡ ಮನೆ ಕಾಣಿದ್ರೆ ಉಂಟಾ? ಓ, ಅದು ಮಗ. ಅಲ್ಲಿ ಕೊಡ್ತಾರ ಮಗ? ಅದು ಯಾರ್ದು ಅಂತ ಗೊತ್ತಾ? ಏನು ಅಂತ ಗೊತ್ತಾ? ಯಾರ್ದು ಮಗ ಮನೆ ಅದು? ನಮ್ಮ ಶೋಣಿತಾಪುರದ ರಾಜಧಾನಿ ಅರಮನೆಯ ಮಗ. ನನ್ನ ಅರಮನೆ ಅದು. ನಾನು ಸ್ನಾನಕ್ಕಾಗಿ ಹೊಳೆಗೆ ಹೊರಟು ನಿಂತಿದ್ದೇನೆ. ನೀವು ಅಲ್ಲಿಗೆ ಹೋಗಿ. ಅಲ್ಲಿ ನಮ್ಮ ಮಾತೋಶ್ರೀಯವರಿದ್ದಾರೆ. ದಾರುಮತಿ ಅಂತ ಅವರ ಹೆಸರು. ಅವರ ಕ್ರಮ ಏನಂದ್ರೆ, ನೀವು ಏನನ್ನು ಕೇಳಬೇಕಾದಿಲ್ಲ. ನಿಮ್ಮನ್ನು ದೂರದಿಂದ ಕಂಡಾಕ್ಷಣವೇ ನಿಮ್ಮ ತೀರ ಅವಶ್ಯಕತೆ ಯಾವುದಂತ ಅವರು ನೋಡೇ ತಿಳ್ಕೊಳ್ತಾರೆ. ಹಾಗಾಗಿ ಅವರು ರಾಜಮಾತೆ ಎನ್ನುವಂತಹ ಹೆಸರನ್ನು ಪಡೆದಿದ್ದಾರೆ. ನಿಮ್ಮ ಶರೀರವನ್ನು ನೋಡಿ ಬಟ್ಟೆ, ಹೊಟ್ಟೆಯನ್ನು ನೋಡಿ ಅನ್ನ, ನೆತ್ತಿಯನ್ನು ನೋಡಿ ಎಣ್ಣೆ. ಕುಡಿದಕ್ಕಲ್ಲ, ಅದು ಬೇಡ ಮಗ. ನೆತ್ತಿಗೆ ಎಣ್ಣೆ, ಇದೆಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ನೀವು ಅರಮನೆಗೆ ಹೋಗಿ, ನಾನು ಸ್ನಾನಕ್ಕಾಗಿ ಹೋಗ್ತೇನೆ, ಹೋಗಿ ಬರ್ತೇನೆ. ಅಮ್ಮ, ಒಂದು ಪ್ರಶ್ನೆ ಮಗ. ಹೇಳಿ. ನಿನ್ನ ಅರಮನೆಗೆ ಮುಂಭಾಗದಲ್ಲಿ ಹೋಗಿ ನಿನ್ನ ಅಮ್ಮನಲ್ಲಿ ಅನ್ನ ಕೇಳಿದವಾಗ ಅನ್ನ ಇಲ್ಲ ಅಂತ ಹೇಳಿದ್ರು. ಏನು ಮಾಡುದು ಮಗ? ಈ ಮನೆ ಕತೆ ನಿಮಗೆ ಗೊತ್ತಿಲ್ಲ. ಇಲ್ಲೊಂದು ಅನ್ನ ಇಲ್ಲ ಅಂತ ಉಂಟ? ಅಲ್ಲ, ಹೇಳಿದ್ರೆ ಮಗ. ಯಾವ ಹೊತ್ತಿಗೂ ಬಂದರೂ ಅರಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಹೌದಾ ಮಗ? ಸಕಲ ಸಜ್ಜಿತವಾದ, ಸರ್ವಸಜ್ಜಿತ, ಸುಸಜ್ಜಿತವಾದ ವ್ಯವಸ್ಥೆಗಳು ಉಳ್ಳದ್ದೇ ಅದೇ ಅರಮನೆ. ಅಮ್ಮ, ಹೌದು ಮಗ, ನೀನು ಹೇಳುದು ಹೌದು ಮಗ. ಒಂದು ವೇಳೆ ಕೊಡದೇ ಇದ್ರೆ ಏನು ಮಾಡುದು ಮಗ? ಇದಕ್ಕೆ ಸಮರ್ಪಕ ಉತ್ತರ ಕೊಡುವುದಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕೆ ಮಗ? ಕೊಡದಿದ್ದಲ್ಲಿ ಹೌದಮ್ಮ, ಅದನ್ನೇ ತಿರುಗಿಸಿ ನಿಮ್ಮಲ್ಲಿ ಕೇಳಿದ್ದೇನೆ. ಕೊಟ್ಟರೆ ಮಗ ಸಂತೋಷದಿಂದ ಹೋಗ್ತೇನೆ ಮಗ. ನಿಮಗೆ ಅನುಮಾನ? ಹೌದಪ್ಪ. ಅಲ್ಲಿ ಅನ್ನ ಸಿಗ್ತದಾ ಇಲ್ವೋ ಎನ್ನುವಂತ ಒಂದು ಅನುಮಾನ. ಹೌದಮ್ಮ. ತಾಯಿ, ಈ ಜಗತ್ತೇ ತಲ್ಲಣಗೊಂಡು ಈ ರೋಗಕ್ಕೆ ಔಷಧಿಯೇ ಇಲ್ಲ, ಎಲ್ಲರೂ ಸಾಯುವುದೇ ಎನ್ನುವಂತಹ ರೋಗಕ್ಕೂ ಸ್ವಲ್ಪ ತಡವಾಗಿ ಆದ್ರೂ ಔಷಧಿಯನ್ನು ಕಂಡು ಹಿಡಿದಿದ್ದಾರೆ. ಆದ್ರೆ ಈ ತನಕ ಒಂದು ರೋಗಕ್ಕೆ ಔಷಧಿ ಕಂಡು ಹಿಡಿಲಿಕ್ಕೆ ಯಾರಿಂದಲೂ ಆಗಲಿಲ್ಲ. ಅದು ಯಾವ ರೋಗ ಮಗ? ಇದು ಸಂಶಯ ಎನ್ನುವ ರೋಗ. ಇದಕ್ಕೆ ಔಷಧಿ ಇಲ್ಲ. ಹಾಗಾಗಿ ಸಂಶಯ ಬೇಡ, ವಿಶ್ವಾಸ ಎನ್ನುವಂತ 3 ಅಕ್ಷರದ ಒಂದು ಶಬ್ದ. ಇದಕ್ಕೆ ಮೌಲ್ಯಮಾಪನ ಮಾಡಿದವರು ಈ ತನಕ ಹುಟ್ಟಲಿಲ್ಲ, ಇನ್ನು ಹುಟ್ಟುವುದು ಅಸಂಭವನೀಯ. ವಿಶ್ವಾಸ ಬೇಕಮ್ಮ, ಎಲ್ಲವೂ ಕಾರ್ಯಗತ ಆಗ್ತದೆ. ಅಮ್ಮ, ನಿನ್ನ ನಾನು ಹೊಳೆಗೆ ಸ್ನಾನಕ್ಕೆ ಹೋಗಿ ಬರ್ತೇನೆ. ಅಮ್ಮ, ಅದೇನು ಮಗ, ಅಷ್ಟು ದೊಡ್ಡ ಅರಮನೆಯಲ್ಲಿ ನೀರಿನ ವ್ಯವಸ್ಥೆ ಏನು ಇಲ್ಲೋ ಮಗ? ಸ್ನಾನ ಪಟ್ಟಣ ಇಲ್ಲೋ ಮಗ? ಇಲ್ಲ, ಇವತ್ತು ನೀರು ಬಿಡುವ ಬರಲಿಲ್ಲ, ರಜೆಯಲ್ಲಿದ್ದಾನೆ. ಅದು ಬೇರೆ ವ್ಯವಸ್ಥೆ ಮಾಡ್ಬೇಕು ಮಗ. ಏನು ಮಾತಮ್ಮ, ಅರಮನೆಯಲ್ಲಿ ನೀರಿಲ್ಲದೆ ನಾನು ಹೊಳೆಗೆ ಸ್ನಾನಕ್ಕೆ ಹೋಗುವುದಾ? ಮತ್ತೆ ಯಾಕೆ ಮಗ? ಇಲ್ಲಿ ಸ್ನಾನದ ಕೊಠಡಿ ಎಷ್ಟು ಉದ್ದ ಬೇಕಾ ನಿಮಗೆ? ಎಷ್ಟು ಲೆಕ್ಕಾಚಾರ ಬೇಕಾ? 768. ಅಮ್ಮ, ಅಷ್ಟು ಸಂಖ್ಯೆ, ಜನಸಂಖ್ಯೆ ಎಷ್ಟಿರ್ಬೇಕು ಮಗ ಅಲ್ಲಿ? ಲೆಕ್ಕಾಚಾರ ಹಾಕಿ. ಹೌದಪ್ಪ, ಇಲ್ಲಿ ತುಂಬಾ ಇರುವುದೆಲ್ಲ ನಮ್ಮವರೇ. ಹೌದಾ ಮಗ? 780 ಸಂಖ್ಯೆಯನ್ನೇ ಬೆಂಬಲಿಸೋರು. ಆಗಲಿ ಮಗ, ಆಗಲಿ ಮಗ. ಹಾಗಾಗಿ ಅಷ್ಟು ಸಂಖ್ಯೆಯ ಕೊಠಡಿ ಇದೆ.
ಇನ್ನು ಸ್ನಾನಕ್ಕೆ ಹೊಳೆಗೆ ಯಾಕೆ ಎನ್ನುವ ಪ್ರಶ್ನೆ. ಹೌದು ಮಗ, ಅದೇ ಕೇಳುದು ಮಗ. ನಮ್ಮ ದುರಂತ ನೋಡಿ, ಇದು ದುರಂತ. ಏನಪ್ಪ? ನಮ್ಮ ಸಂಸ್ಕೃತಿ ಎಲ್ಲಿಗೆ ತಲುಪಿದೆ ಎನ್ನುವುದಕ್ಕೆ ಈ ಪ್ರಶ್ನೆಯೇ ಸಾಕ್ಷಿ. ಅಮ್ಮ, ಉದಾತ್ತವಾದಂಥ ವಿಚಾರಗಳುಳ್ಳಂತಹ ಸಂಸ್ಕೃತಿ, ಅದರ ಪರಿಚಯ ನಿಮಗೆ ಸ್ವಲ್ಪ ಆದ್ರೂ ಬೇಕಿತ್ತು. ಹೌದಪ್ಪ. ಇಷ್ಟು ವಯೋವೃದ್ಧರಾದ ನಿಮಗೆ ನೆನಪಿಲ್ಲ ಅಂತ ಹೇಳಿದ್ರೆ ಇನ್ನು ಈ ಮಕ್ಕಳಿಗೆಲ್ಲ ಯಾರು ಹೇಳಿಕೊಡುವವರು? ಏನು ಮಾಡುದು ಮಗ? ಹೊಳೆಯಲ್ಲಿ ಸ್ನಾನ ಮಾಡುವ ಕಾರಣ ಏನು? ಏಕಪ್ಪ? ನಿಮಗೆ ಮರೆತಿರಬಹುದು ಅಂತ ನಾನು ಜ್ಞಾಪಿಸ್ತೇನಮ್ಮ. ಆಯ್ತಮ್ಮ. ಮಾನವನಾಗಿ ಹುಟ್ಟಿದ ಬಳಿಕ ವರ್ಷಕ್ಕೆ ಒಂದು ಬಾರಿ ಸಮುದ್ರದಲ್ಲಿ ಸ್ನಾನ ಮಾಡಲೇಬೇಕು. ಓ, ಅದು ಯಾವಾಗ ಮಗ? ಯಾವಾಗಲೂ ಮಾಡಬಹುದು, ಅದರಲ್ಲಿ ವಿಶೇಷ ಇಲ್ಲ. ಆದರೆ ವರ್ಷಕ್ಕೆ ಒಂದು ಬಾರಿ ಬರುವಂತಹ ಎಳ್ಳಮಾವಾಸ್ಯೆ, ಆ ದಿನದಂದು ಯಾರು ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡ್ತಾರೋ ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪ ಲೇಷಗಳೆಲ್ಲ ದೂರ ಆಗ್ತದೆ, ಪುಣ್ಯ ಸಂಚಯನ ಪ್ರಾಪ್ತಿ ಆಗ್ತದೆ ಎನ್ನುವುದು ನಮ್ಮ ಸಂಸ್ಕೃತಿ ಹೇಳ್ತಾ ಇದೆ. ಇದು ಸಮುದ್ರ ಸ್ನಾನದ ವಿಷಯ ಆಯ್ತು. ಹೊಳೆಯ ಸ್ನಾನ ಯಾಕೆ? ಹೌದಪ್ಪ, ಅದಕ್ಕೂ ಕಾರಣ ಇದೆ. ಏನಪ್ಪ? ಅನೇಕ ಪರಮ ಪಾವನ ಪುಣ್ಯ ಕ್ಷೇತ್ರಗಳ ತೀರ್ಥಗಳು ಹರಿದು ಬಂದು ನದಿಯನ್ನು ಸೇರ್ತಾವೆ. ಆ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ತೀರ್ಥಕ್ಷೇತ್ರಕ್ಕೆ ಹೋದಂತಹ ಅಲ್ಲಿ ಪುಣ್ಯವನ್ನು ಪಡೆದಂತಹ ಭಾಗ್ಯ ಪ್ರಾಪ್ತಿ ಆಗ್ತದೆ. ಈ ಎಲ್ಲ ಕಾರಣಕ್ಕಾಗಿ ಹೊಳೆಯಲ್ಲಿ ಸ್ನಾನ ಮಾಡುವುದಮ್ಮ, ಸುಮ್ಮನೆ ಅಲ್ಲ. ಇದೆಲ್ಲ ನಿಮಗೆ ಗೊತ್ತಿರಬೇಕಿತ್ತು. ಏನೋ ಬಿಡಿ, ನಾನು ಸ್ನಾನ ಮಾಡಿ ಬರ್ತೇನೆ. ನೀವು ಇಲ್ಲಿ ಊಟ ಮಾಡಿದ ಬಳಿಕ ಅರಮನೆಯಲ್ಲಿ ಮತ್ತೇನ್ ಮಾಡ್ತೀರಿ? ಅಮ್ಮ, ಮತ್ತೇನ್ ಮಾಡುದು ಮಗ? ಎಲ್ಲಾದ್ರೂ ಹೋಗುದು ಮಗ, ತಿರುಗಾಡಿಕೊಂಡು. ನಿಮ್ಗೆ ವಯಸ್ಸಾಗಿದೆ. ಹೌದಪ್ಪ. ನಿಮ್ಗೆ ಎದ್ದು ನಡೆಯುವುದಕ್ಕೂ ಈಗ ಕೂಡುದಿಲ್ಲ. ನಿಮ್ಮಲ್ಲೊಂದು ನನ್ನ ಸವಿನಯ ಪ್ರಾರ್ಥನೆ, ದಯವಿಟ್ಟು ನಿಮ್ಮ ತಿರುಗಾಟ ಈ ವರ್ಷ ನಿಲ್ಲಿಸಿಬಿಡಿ. ಅಮ್ಮ, ದಾರಿಯಲ್ಲಿ ಸತ್ರು ಮಗ, ನಾನು ಈ ಉದ್ಯೋಗ ಬಿಡುದಿಲ್ಲ ಮಗ, ಆಯ್ತಾ? ಅಂದ್ರೆ ಇದರಲ್ಲಿ ತುಂಬಾ ಪ್ರಯೋಜನ ಪಡೆದಿದ್ದಾರೆ ಕಾಣ್ತದೆ. ಅದ್ರಲ್ಲೆಲ್ಲ ಮಗ ಹೊಟ್ಟೆ ತುಂಬುವುದು. ಇರ್ಲಿ ಇರ್ಲಿ ಇರ್ಲಿ. ಯಾಕೆ ಹೇಳಿದಂದ್ರೆ, ಯಾಕಮ್ಮ? ಈ ಊರಿನವರ ಬಗ್ಗೆ ನಾನು ಒಂದು ಮಾತು ಹೇಳದಿದ್ದರೆ ಅಪರಾಧ ಆಗ್ತದೆ. ಇಲ್ಲಿನವರು ವಯಸ್ಸಾದವರಿಗೆ, ಹಿರಿಯರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂದ್ರೆ ಅದು ಕ್ರಮ ಹೌದು, ಸಂಪ್ರದಾಯ ಹೌದು, ನಮ್ಮ ಪರಂಪರೆಯೂ ಹೌದು. ನಮ್ಮ ಮನೆಯಲ್ಲಿರುವಂತಹ ಹಿರಿಯರನ್ನು ಗೌರವಪೂರ್ವಕವಾಗಿ ಕಾಣುತ್ತಾ ಅವರಿಗೆ ಹೊತ್ತಿಗೆ ಬೇಕಾದಂತ ಆಹಾರಾದಿಗಳನ್ನು ಕೊಡುತ್ತಾ ಹಿರಿಯರ ಸೇವೆಯನ್ನು ಯಾರು ಮಾಡ್ತಾರೋ ಅವರನ್ನು ಕೈ ಹಿಡಿದು ಕರ್ಕೊಂಡು ಹೋಗಿ ಯಾರು ಕೂತುಗೊಳಿಸ್ತಾರೋ ಅವರು ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ದಿಲ್ಲ. ಹೌದು ಮಗ. ನಾಗಮಂಡಲ ಬ್ರಹ್ಮಕಲಶಾದಿಗಳನ್ನು ಮಾಡಬೇಕಂತ ಇಲ್ಲ. ಹಿರಿಯರು ಮನಪೂರ್ವಕವಾಗಿ ನಿನ್ನನ್ನು ಒಳ್ಳೇದು ಮಾಡಲಿ ದೇವರು ಅಂತ ಇಷ್ಟು ಹೇಳಿದ್ರೆ ಎಲ್ಲಾ ದೇವರ ಅನುಗ್ರಹ ಕೂಡಿ ಬರ್ತದೆ. ಈ ಊರಿನ ಸಂಪ್ರದಾಯ ನೋಡಿ ನೋಡಿ ವಯಸ್ಸಾದವರು ಕರ್ಕೊಂಡು ಬಂದು ಕೂತ್ಕೊಳಿಸಿ ಅವರ ಉಪಚಾರ ಮಾಡುದು, ಇದು ನಮ್ಮ ಧರ್ಮ, ಇದು ನಮ್ಮ ಸಂಸ್ಕೃತಿ. ಅದು ಈ ಮಕ್ಕಳಿಗೆ ನಾವು ತಿಳಿ ಹೇಳಬೇಕು ಅಲ್ವೇ? ಸರಿ ಅಮ್ಮ, ನೀವು ಒಂದು ಕೆಲಸ ಮಾಡಿ, ಅರಮನೆಯಲ್ಲಿ ಊಟ ಮಾಡಿ, ಅಷ್ಟಕ್ಕೆ ನಾನು ಸ್ನಾನ ಮಾಡಿ ಬರ್ತೇನೆ. ಒಂದು ವೇಳೆ ಅಲ್ಲಿ ಅನ್ನ ಕೊಡುವುದಕ್ಕೆ ಏನಾದ್ರೂ ಹಿಂದೆ ಮುಂದೆ ನನ್ನ ಅಮ್ಮ ನೋಡಿದ್ರೆ ಇಲ್ಲ, ನಿಮ್ಮ ಅನುಮಾನಕ್ಕೆ ಹೇಳ್ತೇನೆ. ಒಂದು ವೇಳೆ ನಿಮ್ಮೆ ಕೇಳಿದನ್ನು ಕೊಡದಿದ್ರೆ ಕರ್ದು ಹೇಳ್ತೇನೆ ಮಗ. ಏನೆಂದು? ನಿನ್ನ ಹತ್ರ ಕಂದ ಮಗನೇ, ನಿನ್ನ ಅಮ್ಮ ಅನ್ನ ಕೊಡುದಿಲ್ಲ, ಅನ್ನ ಕೊಡುದಿಲ್ಲ, ಅನ್ನ ಕೊಡುದಿಲ್ಲ ಅಂತ ಇದು 3 ದಿನ ಊಟ ಮಾಡಿದವರು ಸ್ವರಭಾರ. ಹಾಗಲ್ಲ ಮಗ, ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನ ಸಿಗ್ತದಲ್ಲ ಅಂತ ಸಂಶಯ. ಇನ್ನು ನೀವು ಮಾತಾಡಬೇಡಿ, ನನಗೆ ಅರ್ಥ ಆಯ್ತು ನೀವು ಯಾರು ಅಂತ. ಯಾಕಪ್ಪ? ಹೆಚ್ಚಿನ ಅಂಶ ನೀವು ನನ್ನ ವಿರೋಧ ಪಕ್ಷದವರಾಗಿರ್ಬೇಕು. ಅಯ್ಯೋ ದೇವರ, ಅಲ್ಲ ಮಗ, ಅಲ್ಲ ಮಗ. ಈ ಊರಿನಲ್ಲಿ ನನ್ನ ಒಂದು ಹೆಸರನ್ನು ಕೆಡಿಸಿ ಬಿಡುವಂತ ಖಂಡಿತ ಇಲ್ಲ ಮಗ. ಇಲ್ಲದಿದ್ರೆ ಅರಮನೆಯ ಮುಂಭಾಗದಲ್ಲಿ ಹೋಗಿ ನಿನ್ನ ತಾಯಿ ಅನ್ನ ಕೊಡುದಿಲ್ಲ ಅಂದ್ರೆ ಏನರ್ಥ? ಹೌದಪ್ಪ. ಊರಿನವ್ರು ಹೇಳ್ಯಾರು, ಅರಸನ ಅರಮನೆಯಲ್ಲಿ ಅನ್ನಕ್ಕೆ ತತ್ವಾರವಂತೆ ಇದೆಂತ ದರಿದ್ರ ಅಂತ ಹೇಳಲಾರ್ರಿ. ಹಾಗಾಗ್ಬಾರ್ದಪ್ಪ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಆಯ್ತಪ್ಪ. ನೀವು ಅನ್ನವನ್ನು ಕೇಳಿದಾಗ ಅಮ್ಮ ಕೊಡದಿದ್ರೆ ನಾನು ತುಂಬಾ ದೂರದಲ್ಲಿಲ್ಲ ನೋಡಿ, ಇಲ್ಲೇ ಹೊಳೆ ವ್ಯಾಪ್ತಿಯೊಳಗೆ ಇದೆ, ಅಲ್ಲಿ ಸ್ನಾನ ಮಾಡ್ತಾ ಇರ್ತೇನೆ. ನೀವು ಕರೆದು ಹೇಳಿ ನಿನ್ನ ತಾಯಿ ಅನ್ನ ಕೊಡುದಿಲ್ಲ ಅಂತ. ಆಯ್ತಪ್ಪ, ಆಯ್ತು ಮಗ, ಸಂತೋಷ ಆಯ್ತು ಮಗ, ಬರ್ತೇನೆ. ಆಯ್ತು ಮಗ, ನೀವು ಊಟ ಮಾಡೋ ಆಯ್ತು ಮಗ, ಆಯ್ತು ಮಗ, ಆಯ್ತಾ? ಆಯ್ತು ಮಗ, ಆಯ್ತು ಮಗ, ಆಯ್ತು ಮಗ. ಪಾಪಿ ಮಗ, ಶರೀರ ಬೆಳೆದಿದೆ, ಬುದ್ಧಿ ಬೆಳೀಲೇ ಇಲ್ಲ. ನಾನು ಯಾರಂತ ಅವನಿಗೆ ಗೊತ್ತಾಗ್ಲೇ ಇಲ್ಲ. ಭಗವತಿಯಾದಂತಹ ನಾನು ಈತ ವಶಪಡಿಸಿಕೊಂಡಂತಹ ಶಂಕಾಮಣಿ ಚಕ್ರವನ್ನು ಪಡೆಯುವುದಕ್ಕೆ ಬೇಕಾಗಿ ಭಿಕ್ಷುಕಿಯ ವೇಷವನ್ನು ಮಾಡಿ ಊರೂರು ತಿರುಗಿದೆ. ಕೊನೆಗೆ ಇವನ ಬಳಿಗೆ ಬಂದೆ, ಇವನನ್ನು ವಂಚಿಸಿದೆ,
ಇನ್ನು ಹಾಗೆಲ್ಲ ಶಂಕಾಮಣಿ ಚಕ್ರ ಇರುವುದು ಅರಮನೆಯಲ್ಲಿ, ಆದಷ್ಟು ಬೇಗ ಅರಮನೆಗೆ ಹೋಗ್ತೇನೆ ಅದು. ಇತ್ತ ಶೋಣಿತ ಪುರದೊಳಾದಿನ ಮತ ಗಾಹಿರೆ ದಾರು ಮತಿಯು ಇತ್ತ ಶೋಣಿತ ಪುರದೊಳಾದಿನ ಮತ ಗಾಹಿರೆ ದಾರು ಮತಿಯು ಮತ್ತ ಗಾಹಿರೆ ದಾರು ಮತಿಯು ಚಿತ್ತದಲ್ಲಿ ಯೋಗಿರುದ ಪುತ್ರನ ಸತ್ವಗಳನ್ನು ಚಿತ್ತದಲ್ಲಿ ಯೋಗಿರುದ ಪುತ್ರನ ಸತ್ವಗಳನ್ನು ದಾರು ಮತಿಯು ಪ್ರಭು ಪರಮೇಶ್ವರ ರಕ್ಷಿಸುವ ತಂದೆ, ನಿನ್ನ ಅನುಗ್ರಹದಿಂದ ಈ ಶೋಣಿತ ಪುರದ ಒಡೆ ಎಂಬುದಾಗಿ ಎಲ್ಲರೂ ಕರೆಯುವಂತ ನನ್ನ ಮಗ ದಾರಿಕಾಸುರ ಈ ಊರಿನ ಒಡೆಯ ಆಗಿದ್ದಾನೆ ಅಂತ ಹೇಳುವಾಗ ಹೆತ್ತಂತ ತಾಯಿಗೆ ಮನಸ್ಸಿಗೆ ಸಂತೋಷ ಅಷ್ಟಿಷ್ಟಲ್ಲ, ಅದು ಹೇಳೋದಕ್ಕೆ ಅಸಾಧ್ಯ. ಹೀಗಿರುವಾಗ ನಮ್ಮ ಊರಿನ ಪ್ರಜೆಗಳೆಲ್ಲರೂ ಉಣ್ಣುವುದಕ್ಕಿಲ್ಲ ಉಡುವುದಕ್ಕಿಲ್ಲ ಎಂಬ ಕೊರತೆ ಯಾರಲ್ಲಿಯೂ ಇಲ್ಲ, ಎಲ್ಲರೂ ಸುಕ್ಷೇಮದಿಂದ ಇದ್ದಾರಂತೆ ಹೇಳುವಾಗ ಇದಕ್ಕಿಂತ ಸಂತೋಷ ನಮಗೆ ಏನು ಬೇಕು? ಇದಕ್ಕೆಲ್ಲ ಕಾರಣ ನಾವು ನಂಬಿಕೊಂಡು ಬಂದಂತಹ ಪ್ರಭು ಪರಮೇಶ್ವರನ ಅನುಗ್ರಹ ನಮ್ಮ ಮೇಲೆ ಇದೆ ಹೇಳಿದ್ರು ತಪ್ಪಾಗಲಾರದು. ಏನಾಗ್ಲಿ, ಅದು ಯಾರಂತೆ ಬಂದ ಅಮ್ಮ 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 ಯಾರಮ್ಮ ವೃದ್ಧೆ ಯಾರಮ್ಮ ಯಾರಮ್ಮ ವೃದ್ಧೆ ಯಾರಮ್ಮ ಯಾರಮ್ಮ ದಾರಿ ತಪ್ಪುದ ಬಳಿದೆಯ ನೀನು ಊರಲ್ಲಿ ವರ ಮಕ್ಕಳಿಲ್ಲವೇ ನಿನಗವ್ವ ಊರಲ್ಲಿ ವರ ಮಕ್ಕಳಿಲ್ಲವೇ ನಿನಗವ್ವ ವರ ಮಾಡಿದೆ ಗಂಡೇನು ಬೆಳಮ್ಮ ಯಾರಮ್ಮ ವೃದ್ಧೆ ಯಾರಮ್ಮ ಯಾರಮ್ಮ ನಿನಗೆ ತಗೋದೇವ ವೃದ್ಧೆ ಯಾರಮ್ಮ ಆಗಲೇ ಜೋಡಿಸಿದೆ, ಶಿರವನ್ನು ಬಾಗಿದ್ದೇನೆ ತಾಯಿ. ಹೇಳಮ್ಮ, ಸಾಕಮ್ಮ, ಬಾಳಮ್ಮ. ಅದು ಯಾಕಮ್ಮ? ಅಮ್ಮ, ಓ. ಹಿರಿಯಳಾದಂತಹ ನನ್ನನ್ನು ಕಂಡು ನಮಸ್ಕರಿಸಿದ್ಯಾ ತಾಯಿ? ಹೌದು. ಅಂತಹ ಸಂದರ್ಭದಲ್ಲಿ ಹ. ಆಶೀರ್ವಾದ ಮಾಡಬೇಕಾದ್ದು ನನ್ನ ಕರ್ತವ್ಯ. ಅದಕ್ಕೆ ಬಗ್ಗಿದ್ದು ಸಾಕು, ಮೇಲೆ ಏಳು, ಮುಂದೆ ಬಾಳು ಅಂತ ನಾನು ಆಶೀರ್ವಾದ ಮಾಡಿದ್ದೇನೆ ತಾಯಿ. ಮಾತೆ, ಓ, ಸಂತೋಷವಾಯ್ತಮ್ಮ. ಆಗ್ಲೇ. ನಿಮ್ಮಂತ ಹಿರಿಯರ ಆಶೀರ್ವಾದ ನಮಗೆ ಪ್ರಾಮುಖ್ಯವಾದದ್ದು. ಓ. ಆದ್ರೆ ಹ. ವಿಶೇಷ ಏನು ಬಲ್ಲಿರ? ಏನಮ್ಮ? ನೀವು ನಮ್ಮ ಊರಿನವರು ಅಲ್ಲ ಎಂಬುದು ಭಾವಿಸಿಕೊಂಡಿದ್ದೇನೆ. ಹ. ಯಾಕಂದ್ರೆ ಹ. ಯಾವತ್ತು ನಮ್ಮ ಪ್ರಜೆಗಳು ನನ್ನ ಬಳಿಗೆ ಬರುವುದುಂಟು, ಹ. ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೇಳುವುದುಂಟು. ಓ. ಆದ್ರೆ ನಿಮ್ಮನ್ನು ನೋಡಿದಂತಹ ನೆನಪು ನನಗಿಲ್ಲ, ಆದ್ರಿಂದ ಕೇಳುತ್ತಿದ್ದೇನೆ. ಹ. ತಾವು ಯಾರಮ್ಮ? ಹ. ನಿಮ್ಮ ಊರಲ್ಲಿ ಹ. ವಯಸ್ಸಾದವರು ತಾವು. ಹ. ಮದುವೆ ಎಂಬುದು ಆಗಿದ್ರೆ ಕೈ ಹಿಡಿದ ಗಂಡ ಯಾರು? ಹ. ಅವನ ಹೆಸರೇನು? ಹ. ನಿಮ್ಮ ಅನನ್ಯ ದಾಂಪತ್ಯ ಜೀವನದಿಂದ ಹುಟ್ಟಿದಂತ ಮಕ್ಕಳು ಇದ್ರೆ ಹ. ಗಂಡು ಹೆಣ್ಣು ಅವರೆಲ್ಲ ಎಲ್ಲಿದ್ದಾರೆ? ಹ. ಯಾರು ಇಲ್ಲದೆ ಅನಾಥರಾಗಿ ನನ್ನ ಬಳಿಗೆ ಬಂದಿದ್ದೀರೋ, ಓ. ನನ್ನಿಂದ ಏನಾಗ್ಬೇಕಂತ ಹೇಳಬಹುದೇ? ಅಮ್ಮ, ಏನು? ಪರಿಚಯ ಆಗ್ಲಿಲ್ವಾ ತಾಯಿ? ಆದ್ರೆ ಕೇಳ್ತೇನೆ. ಬಾಲ್ಯ ನಿರ್ಣಯ ಬಾಲ್ಯ ಸ್ನೇಹಿತೆ ನಾನವ್ವ ಬಾಲ್ಯ ನಿರ್ಣಯ ಬಾಲ್ಯ ಸ್ನೇಹಿತೆ ನಾನವ್ವ
ಏನಿಲ್ಲಮ್ಮ, ಅವರು ತಾಳ ಹಾಕ್ತಾ ಇದ್ದಾರೆ, ಮತ್ತೊಬ್ಬರು ಸಂಗೀತ ಹೇಳ್ತಾ ಇರ್ತಾರೆ. ಅವರು ತಾಳ ಹಾಕಿದವಾಗ ಕುಣಿಯುವ ಅಂತ ಆಗ್ತದೆ. ಆದ್ರೆ ಏನು ಮಾಡೋಣ ತಾಯಿ, ಯೌವನದಲ್ಲಿ ನಾನು ಕುಣಿದಷ್ಟು ಯಾರೂ ಕುಣಿಲಿಕ್ಕಿಲ್ಲ. ಅದು ಈಗ ಹಾಗಲ್ಲ ತಾಯಿ. ಮೊದಲು ಕಾಲು ಮುಂದೆ ಹೋಗ್ತಾ ಇತ್ತು, ಈಗ ಕಾಲು ಹಿಂದೆ ಹೋಗ್ತಾ ಉಂಟು. ಶರೀರ ಮಾತ್ರ ಮುಂದೆ ಬಗ್ಗಿಕೊಂಡು ಹೋಗುದು. ವಯಸ್ಸಾದಾಗ ನಾವು ಹೇಳಿದಂತೆ ಕೈಕಾಲು ಯಾವುದೂ ಕೇಳುವುದಿಲ್ಲ. ಅಮ್ಮ, ನಿಮ್ಮ ಗುಣವನ್ನು ಮೆಚ್ಚಿದ ತಾಯಿ. ಅಮ್ಮ, ನನ್ನ ಮೇಲೆ ವಿಶ್ವಾಸವಿಟ್ಟು ನಾನೊಬ್ಬಳು ಹಿರಿಯವಳು ಎಂಬುದನ್ನು ತಿಳಿದು ಆಶೀರ್ವಾದ ಮಾಡಿದ್ದೀರಲ್ವಾ? ನಾನು ಆಶೀರ್ವಾದ ಇದು ಮಾಡಬೇಕಿತ್ತು. ಅದೇ ನೀವು ಯಾಕೆ ವರ್ಷ ಮಾಡಿದಾಗ ನನಗೆ ಇದ್ದಾಯ್ತು. ಯಾಕೆಂತೇಳಿದ್ರೆ ನೀವು ಮಹಾರಾಣಿ ಅಲ್ವಾ? ಅಮ್ಮ, ಈಗ ನನ್ನ ಪರಿಚಯವೇ ಆಗ್ಲಿಲ್ವಾ ತಾಯಿ? ಆಗ್ಲಿಲ್ಲ ಅಮ್ಮ. ಯಾಕೆ ಅಂತ ಹೇಳಿದ್ರೆ ನೀವೀಗ ಮಹಾರಾಣಿ ತಾಯಿ. ಅಮ್ಮ, ಏನ ಹೇಳ್ತೀರಿ ತಾವು? ಹೌದಮ್ಮ. ನಮ್ಮ ಪ್ರಜೆಗಳಲ್ಲಿ ಯಾರ ಹತ್ರ ಒಬ್ಬರ ಹತ್ರ ಕೇಳುವಿ, ಮಹಾರಾಣಿಯ ಸ್ವಭಾವ ಏನೆಂಬುದಾಗಿ ಕೇಳಿದ್ರೆ ಎಲ್ಲರೂ ಹೇಳುವುದೇನು? ಮಾತಿಗೆ ಸಮಾನ ನಮಗೆ. ಅಮ್ಮ, ಅದು ನೀವು ಇಳಿಸಿದ್ದು ಹಾಗೆ. ಆದ್ರೆ ನನ್ನ ಪರಿಚಯ ಇದ್ದು ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ವ ಅಮ್ಮ. ಬೇಡ, ನೀವು ಮದುವೆಯಾಗುವ ಮೊದಲು ನಿಮ್ಮ ತವರು ಮನೆಯಲ್ಲಿ ನೀವು ಸಣ್ಣ ಮಗುವಾಗಿರುವಾಗ, ಹೌದು, ಇದೇ ಕೈಯಲ್ಲಿ ಎತ್ತಿ ನಿಮ್ಮನ್ನು ಮುದ್ದಿಸಿ ಸ್ನಾನ ಮಾಡಿಸಿ ತಲೆಗೆ ಹೂ ಇಟ್ಟು ಅಮ್ಮ, ಮತ್ತೆ ನೀವು ಒಂದು ವೇಳೆ ಬೇಸರಾದವಾಗ ಇದೇ ಹೆಗಲಲ್ಲಿ ಕೂರಿಸಿಕೊಂಡು ಹೂತೋಟವನ್ನೆಲ್ಲ ತಿರುಗಿಸಿದವಳು ನಾನು ತಾಯಿ. ಅಮ್ಮ, ನಮ್ಮ ಅರಮನೆಯಲ್ಲಿ ಅದೆಷ್ಟೋ ಸೇವಕರು ನನ್ನ ಬಳಿಯಲ್ಲಿದ್ರು. ಅಷ್ಟು ಮಂದಿ ಸೇವಕರಲ್ಲಿ ತಾವು ಯಾರೆಂಬುದು ಅರಿಯದೆ ನಿಮ್ಮಲ್ಲಿ ಕೇಳುತ್ತಿದ್ದೀರ. ತಮ್ಮ ಹೆಸರು? ಅದೇ ತಪ್ಪು ತಾಯಿ ನಂದು. ನಾನು ಹೆಸರು ಹೇಳಲಿಲ್ಲಲ್ಲ. ಹೆಸರು ಹೇಳ್ತಿದ್ರೆ ನಿಮ್ಗೆ ನಂಬಿಕೆ. ಅಮ್ಮ, ನಿಮ್ಮ ಬಾಲ್ಯ ಸ್ನೇಹಿತೆ ಭಾಗೀರಥಿ ತಾಯಿ. ಹೌದಮ್ಮ, ಹೌದು ತಾಯಿ. ಆಗ್ಲಿ, ಸಂತೋಷವಾಯಿತು. ಆಗ್ಲಿ ಭಾಗೀರಥಿ, ತವರು ಮನೆಗೆ ಬರಬೇಕು, ನಮ್ಮೆಲ್ಲವರನ್ನು ಕಾಣಬೇಕು ಎಂಬ ಹಂಬಲವನದಲ್ಲಿತ್ತು. ಆದ್ರೆ ಮಾಡುವುದೇನು ಹೇಳು? ಏನು ತಾಯಿ? ರಾಜ್ಯಕ್ಕೆ ನಿಮಿತ್ತ ತವರು ಮನೆಗೆ ಬರೋದಕ್ಕೆ ಅಸಾಧ್ಯವಾಗಿ ಹೋಯಿತು. ಆದ್ರೆ ನೆನಪಿಟ್ಟುಕೊಂಡು ಮಾತೆಯನ್ನು ಕಾಣಬೇಕೆಂಬ ಹಂಬಲದಿಂದ ಇಲ್ಲಿವರೆಗೆ ನೀನು ಬಂದಿದ್ದಿ. ಸಂತೋಷ, ಪರಮ ಸಂತೋಷವಾಯಿತು. ಅಮ್ಮ, ನಿಮ್ಮ ಅರಮನೆಯಲ್ಲಿ ರಾಜಕೀಯವನ್ನು ಬಿಟ್ರೆ ಮತ್ತೆ ಯಾವುದು ನೆನಪಿಗೆ ಬರುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಜೆಗಳ ಒಳ್ಳೆಯತನ ನಿಮ್ದಲ್ವಾ ಅಮ್ಮ. ಹಾಗೆ ನಿಮ್ಗೆ ಮರೆತು ಹೋದ್ರೂ ಕೂಡ ನನ್ಗೆ ನಿಮ್ಮನ್ನು ಮರೆಯುವುದಕ್ಕೆ ಅಸಾಧ್ಯ ಆಯ್ತು ತಾಯಿ. ಅಮ್ಮ, ಇವತ್ತು ಹೋಗ್ಬೇಕು, ನಾಳೆ ಹೋಗ್ಬೇಕು ಅಂತೇಳಿ ಆಲೋಚನೆ ಮಾಡಿದ್ದು ಮಾತ್ರ ತಾಯಿ ನಾನು. ಅದೇ ಸಮಯದ ಬಿಡುವೇ ಇರಲಿಲ್ಲ ಅಮ್ಮ. ಇವತ್ತು ಹಾಗೆಲ್ಲ ನಿಮ್ಮನ್ನು ನೋಡಬೇಕು, ನಿಮ್ಮಲ್ಲಿ ಮಾತನಾಡಿಸ್ಬೇಕು, ಸದಾ ಕಾಲ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಬರ್ಬೇಕೆಂಬ ಆಶೆಯಿಂದ ಇಲ್ಲಿವರೆಗೆ ಬಂದಿದ್ದೇನೆ ತಾಯಿ. ಇನ್ನು ಹೋಗುದಕ್ಕೆ ನಾನು ಬಿಡುವುದಿಲ್ಲ. ಯಾಕಂದ್ರೆ ನಾನು ವಯಸ್ಸಾದವಳೆ, ನೀನು ನನ್ನ ಬಳಿಯೇ ಇರಬೇಕು. ನಿನ್ನ ಕೊನೆಯ ಉಸಿರು ಇರುವವರೆಗೆ ನಿನ್ನನ್ನು ರಕ್ಷಣೆ ಮಾಡುವಂತ ಜವಾಬ್ದಾರಿ ನನಗೆ. ಅಮ್ಮ, ಏನು ನನಗೂ ಒಂದು ಆಸೆ ತಾಯಿ. 22 ವರ್ಷಗಳಿಂದ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಬಂದವಳು ನಾನು ಅಮ್ಮ. ಇನ್ನು ಮುಂದಕ್ಕೂ ನಾನು ಸತ್ರೂ ಇಲ್ಲೇ ಬದುಕಿದ್ರು ಇಲ್ಲ ತಾಯಿ. ನಿಮ್ಮ ಸದಾ ಕಾಲ ಸೇವೆ ಮಾಡ್ಬೇಕೆಂಬ ಒಂದು ಆಸೆ ಇದೆ ತಾಯೇ ನನಗೆ. ಪರಮೇಶ್ವರ ಕರುಣಿಸ್ತಾನೆ ಅಮ್ಮ. ಏನು ಅದನ್ನೆಲ್ಲ ಬಿಡುವ ತಾಯಿ. ನಾನು ಬಂದಂತಹ ಉದ್ದೇಶ ಹಾಗೆ. ಆದ್ರೆ ಏನು ಮಾಡೋಣ ತಾಯಿ, ಇಲ್ಲಿ ಒಂದು ಗಳಿಗೆಯೂ ಇರುವುದಕ್ಕೆ ಅಸಾಧ್ಯ ತಾಯಿ. ಇಲ್ಲಿ ನಿಲ್ತಿರಂತ ಹೇಳ್ತಿ, ನಿಲ್ಲೋದಕ್ಕೆ ಅಸಾಧ್ಯ. ಹೌದಮ್ಮ, ಏನು ಮಾಡೋಣ ತಾಯಿ, ಆಸೆ ಎಲ್ಲ ನಿರಾಶೆ ಆಗಿ ಹೋಯ್ತು ಅಮ್ಮ. ನಾನು ಹೊಳೆ ಬದಿಯಲ್ಲಿ ಬರ್ತಾ ಇದ್ನ, ಬರುವಾಗ ಒಬ್ಬ ಚಂದದ ಯುವಕ ಸಿಕ್ಕಿದ ತಾಯಿ. ಅವ ನನ್ನನ್ನು ನೋಡಿದ, ನಾನು ಅವನನ್ನು ನೋಡಿದೆ ಅಮ್ಮ. ಅವನನ್ನು ನೋಡಿದವಾಗ ನನಗೆ ಕಾಲು ಮುಂದೆ ಹೋಗ್ಲೇ ಇಲ್ಲ ತಾಯಿ. ಅಮ್ಮ, ಸರಿಯಾಗಿ ನನ್ನ ಹತ್ರ ಮಾತಾಡುವಾಗ ಆಲೋಚನೆ ಮಾಡಿ ಮಾತಾಡಬೇಕು ಅಮ್ಮ. ಚಂದದ ಯುವಕ ಸಿಕ್ಕಿದೆ, ನಿಮ್ಮ ವಯಸ್ಸೇನು? ಅದೇ ನಾನು ಆಲೋಚನೆ ಮಾಡುದು. ನಾನು ಇಷ್ಟು ವಯಸ್ಸಿನವಳನ್ನು ನೋಡಿ ಅವ ಹೀಗೆ ಮಾಡಿದ ಅಮ್ಮ. ಅಷ್ಟು ಮಾತ್ರ ಅಲ್ಲ, ಕಣ್ಣು ಹೊಡಿದು. ಅಮ್ಮ, ನನ್ನ ಮಗ ಈ ಊರಿನೊಡೆಯ ಎಲ್ಲರಿಗೂ ವಯಸ್ಸಾದವರನ್ನು ಕಂಡಾಗ ಮಾತೆಗೆ ಸಮಾನ ಭಾವನೆ ಬರಬೇಕು ಎಂಬುದಾಗಿ ಎಲ್ಲರಿಗೂ ಆಜ್ಞೆ ಮಾಡಿದ್ದಾನೆ. ಹೌದು ತಾಯಿ. ಹೀಗಿರುವಾಗ ನಿಮ್ಮನ್ನು ಕಂಡು ಕಣ್ಣ ಸಣ್ಣ ಮಾಡಿದವ ಯಾರು? ಅಮ್ಮ, ಎದುರಿಗೆ ನಿಲ್ಲಿಸಿ ಬಾರಿಸಬೇಕಿತ್ತು ಅವರಿಗೆ. ಅವ ಕಣ್ಣು ಹೊಡಿದವಾಗ ನಂಗೆ ಸಿಟ್ಟು ನೆತ್ತಿಗೆ ಇರುತ್ತೆ ತಾಯಿ. ಒಂದು ಕಪಾಳಕ್ಕೆ ಬಾರಿಸ್ತೇನೆ ಅಂತ ಕೈ ಎತ್ತಿದ್ದೇ ಎತ್ತದು ತಾಯಿ. ಅವನ ಮುಖ ನೋಡಿದವ ಕೈ ಕೆಳಗಿಳಿಯಿತು. ಅದು ವಿಚಾರಣೆ ಮಾಡುವ ಅಂತ ಆಯ್ತು. ನೀನು ಯಾರು ಅಂತ ಕೇಳಿದೆ. ಈ ಊರಿನ ಮಹಾರಾಣಿಯ ಮಗ ದಾರಿಕಾಸುರ ಅಂದ್ರೆ ನಾನೇ. ಹೌದಮ್ಮ, ನನ್ನ ಮಗ ದಾರಿಕಾಸುರ ದಾರಿ ತಪ್ಪಿ ನಡೆದೇನೆ. ಯಾಕೆ ಹೀಗೆ ಮಾಡಿದ ಆತ? ಅಮ್ಮ, ಖಂಡಿತವಾಗಿಯೂ ದಾರಿ ತಪ್ಪಲಿಲ್ಲ ಸಾಯಿ, ಸರಿಯಾದ ದಾರಿಯಲ್ಲೇ ಇದ್ದಾನೆ ಅಮ್ಮ.
ಕೆಲವು ವರ್ಷಗಳ ಹಿಂದೆ ಏನೋ ಒಂದು ತಪಸ್ಸಿನ ಮೂಲಕ ಪರಮೇಶ್ವರನಿಂದ ಬೇಕಾದ ವರವನ್ನು ಪಡೆದಿದ್ದಾನಂತಲ್ಲ. ಹೌದು. ಆಮೇಲೆ ನಿತ್ಯವೂ ಪೂಜಿಸುವುದಕ್ಕೆ ಬೇಕಾಗಿ ಶಂಖಾಮಣಿ ಚಕ್ರವನ್ನು ಪಡೆದುಕೊಂಡು ಬಂದು ಅವನಿಗೆ ಪೂಜಾ ಮಂದಿರವನ್ನು ಕಟ್ಟಿ 3 ಹೊತ್ತು ಪೂಜೆ ಮಾಡ್ಬೇಕಂತಲ್ಲ ತಾಯಿ. ನಿತ್ಯದ ಕರ್ತವ್ಯದ ಒಂದು ಅಮ್ಮ ಏನು ಪೂಜೆ ಮಾಡ್ಬೇಕಾದ್ರೆ ಹೊಳೆಯಲ್ಲೇ ಸ್ನಾನ ಮಾಡಿ ಬರ್ಬೇಕಂತಲ್ಲ. ಹೌದು. ಇವತ್ತು ಮಧ್ಯಾಹ್ನದ ಪೂಜೆಗೆ ಬೇಕಾಗಿ ಹೊಳೆ ಬದಿಗೆ ಹೋಗುವಂತಹ ಸಂದರ್ಭದಲ್ಲಿ ಪ್ರಜೆಗಳನ್ನೆಲ್ಲ ವಿಚಾರಿಸುತ್ತಾ ವೇಳೆ ಕಳೆದದ್ದು ಗೊತ್ತಾಗ್ಲಿಲ್ಲ ಅಂತೆ. ಮಧ್ಯಾಹ್ನದ ಪೂಜೆ ವ್ಯವಸ್ಥೆ ಹೊಳೆ ಬದಿಯಲ್ಲಿ ಮಾಡ್ತಾರಂತೆ. ದೇವರ ಕೋಣೆಯಲ್ಲಿದ್ದಂತಹ ಶಂಖಾಮಣಿ ಚಕ್ರವನ್ನು ನನ್ನ ನನ್ನ ಮಗ ದಾರಿಯಲ್ಲಿ ಕಾಣ ಸಿಕ್ಕಿದ್ನ ಕಣ್ಣು ಸನ್ನೆ ಮಾಡಿದ್ನ ಕಣ್ಣು ಸನ್ನೆ ಮಾಡಿದ್ನ ನನ್ನ ಮಗನ ಸ್ವಭಾವ ಏನು ನನಗೆ ಅರ್ಥವಾಗದೆ ಹೋಯ್ತೆ. ಹೆತ್ತ ತಾಯಿ ನಾನು. ಏನು ಕಣ್ಣು ಸನ್ನೆ ಮಾಡಿದ್ದು ಕೆಟ್ಟ ದೃಷ್ಟಿಯಿಂದ ಅಲ್ಲ ತಾಯಿ. ನನ್ನಲ್ಲೇ ಒಂದು ಮುಚ್ಚಿ ಬಾಯಿ ಮುಚ್ಚಿ ಹೌದೇನೆ. ದಾರಿಯಲ್ಲಿ ಆತ ಸಿಕ್ಕಿದವ ಶಂಖಾಮಣಿ ಚಕ್ರವನ್ನು ಕೊಡುವುದಕ್ಕೆ ಆತ ಹೇಳಿದ್ನ. ಅಮ್ಮ ಈ ಮಾತನ್ನ ನಂಬೇಕಾ? ಅಮ್ಮ ಏನು ಅವ ಹೇಳಿದ್ದು ನಿಜ ತಾಯಿ. ಆದ್ರೆ ನಂಬೋದು ಬಿಡುವುದು ನಿಮ್ಗೆ ಬಿಟ್ಟದ್ದು. ಹೌದೇನು ಅಮ್ಮ ಏನು ಭಾವಿಸಿಕೊಂಡಿ? ಮಕ್ಕಳ ಆಡು ಆಟಿಕ ವಸ್ತು ಎಂಬುದಾಗಿ ಭಾವಿಸಿಕೊಂಡೆ. ಅದನ್ನು ನಾನು ನೋಡ್ಲಿಲ್ಲ ತಾಯಿ. ಪರಮೇಶ್ವರನಿಂದ ವರಪ್ರಸಾದವಾಗಿ ಹೊಡೆದಂತಹ ಶಂಖಾಮಣಿ ಚಕ್ರ ನಿತ್ಯ ಪೂಜೆ ಮಾಡ್ತಿದ್ದೇವೆ. ಅದನ್ನು ನಿನ್ನಲ್ಲಿ ಅಮ್ಮ ಅವ ಹೇಳಿದವಾಗ ನಾನೊಂದು ಮಾತನ್ನು ಕೇಳಿದ್ದೇನೆ. ಏನೆಂಬುದಾಗಿ? ನಾನು ಕೇಳಿದಾಕ್ಷಣ ನಿನ್ನ ಅಮ್ಮ ಕೊಡ್ತಾರಾ ಎಂಬುದಾಗಿ. ಅವ ಒಂದೊಮ್ಮೆ ಹೇಳಿದ ಕೊಡ್ತಾರೆ ಅಂತ, ಮತ್ತೊಮ್ಮೆ ಹೇಳಿದ ಕೊಡದೇ ಇದ್ರೆ ನಾನು ಹೊಳೆ ಬದಿಯಲ್ಲೇ ಇರ್ತೇನೆ, ಕೊಡುವುದಕ್ಕೆ ಅಪ್ಪಣೆ ಮಾಡ್ತೇನೆ, ಕರೆದು ಹೇಳಿ ಅಂತ. ಏನು ವಿಚಿತ್ರವಿದೆ. ಶಂಖಚಕ್ರಮಣಿಯನ್ನು ಇವಳ ಹತ್ರ ಕೊಡೋದಕ್ಕೆ ನನ್ನ ಮಗ ಹೇಳೋದೆ ಏನೇ ಆಗ್ಲಿ ನಿನ್ನ ಹತ್ರ ಹೇಳಿದಾನೆ ತಾನೆ. ಹೊಡೆದಿದ್ದೊಡೆ ಕೂಗಿ ಕರೆ. ಹೌದಮ್ಮ. ಹೋಗಿ ಕರೆ, ಉತ್ತರ ಬರ್ಲಿ, ಬಳಿಕ ಆಲೋಚಿಸೋಣ. ಬೇಗ ಹೇಳು. ಕಂದ ಮಗಳೇ ಇಲ್ಲಿ ನಾನು ಕೇಳಿದ್ದನ್ನು ನಿನ್ನ ತಾಯಿ ಕೊಡುವುದಿಲ್ಲ ಅಮ್ಮ, ಕೊಡುವುದಿಲ್ಲ. ಅಮ್ಮ ಕ್ಷಮಿಸಬೇಕು ತಾಯಿ, ಕ್ಷಮಿಸಬೇಕು. ಮಾತೆ ಬೇಸರಗಳ ಬೇಡೊರೆಯುತ್ತ ಸಂತ ಭೂಕಪತಿತ ನಿತ್ತ ಚಕ್ರವ ನಿತ್ತ ಲಾಕ್ಷಣದಿ ಪರಮೇಶ್ವರನ ವರಪ್ರಸಾದವಾಗಿ ಸಿಕ್ಕಿದಂತೆ ಕೊಟ್ಟಂತಹ ಚಕ್ರ ಜಾಗ್ರತೆಯಿಂದ ಇದು ನನ್ನ ಮಗನ ಕೈಗೆ ತಲುಪಿಸಿ ನಮ್ಮ ಕರ್ತವ್ಯ. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಆಯ್ತಮ್ಮ. ಹೇಗೆ ಅಪ್ಪನಿಗೆ ಕೊಟ್ಟಂತಹ ಮಾತನ್ನು ಉಳಿಸಿದ್ದೇನೆ. ಆದ್ರೆ ಒಂದು ಮಾತನ್ನು ಹೇಳಿದ್ದಾರೆ ಅಪ್ಪ ಹೋಗುವಾಗ, ಮಗಳೇ ಶಕ್ತಿಯಿಂದ ಪಡೆಯುವುದಕ್ಕೆ ಅಸಾಧ್ಯ ಮಗಳೇ, ಯುಕ್ತಿಯಿಂದ ಪಡೆದುಕೊಂಡು ಬರಬೇಕು ಎಂಬುದಾಗಿ. ಹಾಗೆ ಚಕ್ರವನ್ನು ಪಡೆದುಕೊಂಡಿದ್ದೇನೆ. ತುಳುವಂತಹ ದಾರಿಕಾಸನ ವಧೆ ಯಾವ ರೀತಿ ಹೇಗೆ ಆಗ್ತದೆ ಎಂಬ ನಿರೀಕ್ಷೆಯಲ್ಲೇ ಇದ್ದುಕೊಳ್ಳಿ. ಪಡೆದು ಚಕ್ರವ ದೇವಿ ಭಗವತಿ ಸಡಗರದಿ ಮೆರೆಯಾಗಿದಾನವಾಯ್ ಕಡಲ ಶಯನನ ಸಕನು ನೀಡಿದ ಚಕ್ರ ಕಾಣದಿರೆ. ಸ್ನಾನವನ್ನು ಪೂರೈಸಿದೆ, ಪೂಜೆ ಆಗಬೇಕಾಗಿದೆ. ಹಾಗಾಗಿ ನಾನು ತಕ್ಷಣ ಪೂಜಾ ಮಂದಿರವನ್ನು ಸೇರಿಕೊಳ್ಳುತ್ತೇನೆ. ಅಮ್ಮ ಏನಪ್ಪ ಮಾತೆ ಚಕ್ರವೆಲ್ಲೇ ಹೋಗ ಸೊಲ್ಲು ಬೇಗನೆ. ಮಾತೆ ಚಕ್ರವೆಲ್ಲೇ ಹೋಗ ಸೊಲ್ಲು ಬೇಗನೆ. ಆತ ಕೇಳ ಮಾತಿಗಂದು ಕುಲಲೋಚನೆ. ಮಾತೆ ಚಕ್ರವೆಲ್ಲೇ ಹೋಗ ಸೊಲ್ಲು ಬೇಗನೆ. ಲೋಕೋಕ್ತಿ ನಿಜ, ಅದನ್ನು ನಿಮ್ಮಲ್ಲಿ ಕಂಡೆ ನಾನು. ಯಾವುದಪ್ಪ? ಎಲ್ಲರೂ ಹೇಳುವುದನ್ನು ಕೇಳಿದ್ದೇನೆ.
60 ದಾಟಿದ ಬಳಿಕ ಮರಳು ಮರಳು ಅದನ್ನೇ ಹೇಳುದಲ್ಲ ಇನ್ನು. ಕೆಲವರು ಅರೆ ಮಾರಲು ಅಂತ ಹೇಳ್ತಾರೆ. ಏನು ಇಲ್ಲಿ ಅಂತೂ ಬುದ್ಧಿಯ ಸ್ಥಿಮಿತವನ್ನು ಕಳ್ಕೊಳ್ತಾರೆ ಎನ್ನುವುದಕ್ಕೆ ನೀವು ಸಾಕ್ಷಿ. ಯಾರಿಗೆ ಹೇಳುದೆ ನೀನು? ನಿಮಗೆ. ನನಗೆ? ಏನಮ್ಮ ಮಕ್ಕಳಾಟವ? ಯಾವುದು? ಚಕ್ರ. ನಾನು ಪೂಜೆ ಮಾಡಬೇಕಾದ್ದು ಪೂಜಾ ಮಂದಿರದಲ್ಲಿ ಇರಬೇಕಾದ ಸ್ಥಳದಲ್ಲಿ ಚಕ್ರ ಇಲ್ಲ. ಎಲ್ಲಿಂಟಮ್ಮ? ಪೂಜೆ ಸಮಯ ಆಯ್ತು. ಚಕ್ರ ಮಗನೇ ನಿನ್ನ ಸುಧನೆ ನಿರ್ಮಯ ಮಾತಿನಾದದಿ ಇತ್ತೇನು ಚಕ್ರವನು ಬಾಣಿಗೆ ಇತ್ತೇನು ಚಕ್ರವನು ಬಾಣಿಗೆ ಮಾತಿಯುತನೆ ಕರೆದೊರೆಯಾನೆ ಮೆರೆದೇನೋ ಮಗನೇ. ಅಮ್ಮ ಏನು ನಾವು ಮತ್ತೆ ಊಟ ಮಾಡುವಾಗ ಮಾತಾಡಿಕೊಂಡು ಊಟ ಮಾಡೋದು. ಯಾವತ್ತು ಮಾತಾಡುದು ಏನು? ಚಕ್ರ ಹೇಳಿ ಅದನ್ನೇ ಹೇಳಿದ ಈಗ ನಾನು, ಬೇರೆ ವಿಷಯ ಅಲ್ಲ. ಹೌದೇನಾ? ನೀನು ಹೋದದ ಇಲ್ಲಿಗೆ ಸ್ನಾನಕ್ಕೆ ಹೊಳೆಗೆ. ಹೌದಾ? ಸ್ನಾನಕ್ಕೆ ಹೋಗುವಾಗ ದಾರಿ ಯಾರು ಸಿಕ್ಕಿದ್ರು? ಯಾರು ಸಿಗೋದು? ಹಣ ಯಾರು ಸಿಗ್ಲಿಲ್ವಾ? ಸರಿ ಈಗ ಆಲೋಚನೆ ಮಾಡಿ ಹೇಳ. ಓ ಹೌದಮ್ಮ. ಏನು ಅಂದ ಹಾಗೆ ಒಬ್ಳು ಮುದುಕಿ ಅಮ್ಮ. ಮುದುಕಿ? ಮುದುಕಿ ಅಂದ್ರೆ ಹಣ್ಣು ಹಣ್ಣು ಮುದುಕಿ. ಅಯ್ಯೋ ವೃದ್ಧೆ, ಇನ್ನೊಂದು 4 ವರ್ಷದಲ್ಲಿ ನೀವು ಕೂಡ ಹಾಗೆ ಆಗ್ಬೋದು ಅಂತ ಅದು ಎಲ್ರು ಆಗ್ತಾರೆ ಮಗ, ನಾನೊಬ್ಳೆ ಅಲ್ಲ. ಅಷ್ಟು ಮುದುಕಿ ಅಮ್ಮ. ನನ್ನಲ್ಲಿ ದಾರಿಯೆಲ್ಲ ಅನ್ನ ಕೇಳಿದ್ವು. ನಾನು ಹೇಳಿದೆ ಹೋಗು ಅರಮನೆ ನನ್ನ ತಾಯಿ ಇದ್ದಾರೆ ಹೋಗು ಊಟ ಮಾಡು ಅಂತ ಹೇಳಿದೆ. ಊಟ ಮಾಡಿ ಮಲಗಿದ್ಲ ಮುದುಕಿ. ಮುದುಕಿ ವಯೋವೃದ್ಧೆ. ವೃದ್ಧ ಅಂದ್ರೆ ವೃದ್ಧೆ. ಇಲ್ಲಿಗೆ ಬರ್ಲಿಲ್ಲವಪ್ಪ. ನೀನು ಹೇಳಿದಂತ ವಯೋವೃದ್ಧಿ ಇಲ್ಲಿಗೆ ಬರ್ಲಿಲ್ಲ, ಬರುವ ಲಕ್ಷಣವೂ ಇರಲಿಲ್ಲ. ಅಷ್ಟು ಮುದುಕಿ. ಹೌದಾ? ಹೆಚ್ಚಿನ ಅಂಶ ಇಲ್ಲಿಗೆ ಬರುವಾಗ ದಾರಿಯಲ್ಲಿ ಅಸುನೀಗಿರಬೇಕು. ಅಯ್ಯೋ ಕಂದ, ನಮ್ಮ ಊರಲ್ಲಿ ಸತ್ತವಳ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ನಾವು ಹಾರೈಸುತ್ತಾ ಅವಳಿಗೆ ಮುಂದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡೋಣಮ್ಮ. ಸರಿಯಪ್ಪ. ಈಗ ಚಕ್ರ ಎಲ್ಲಿದೆ ಮಗನೇ? ನೀನು ಹೇಳಿದಂತೆ ಆಕೆ ಬಂದಳು ಅಂತ ಹೇಳಿದಲ್ಲ. ಮುದುಕಿ? ಮುದುಕಿ ಅಲ್ಲ, ಅತ್ತ ಮುದುಕಿಯೂ ಅಲ್ಲ, ಇತ್ತ ಯುವತಿಯೂ ಅಲ್ಲ, ಅಂತವಳೊಬ್ಬಳು ಬಂದು ಹೇಳಿದ್ದೇನು? ಏನು ಹೇಳಿ? ದಾರಿಯಲ್ಲಿ ಇನ್ನು ಕಾಣ ಸಿಕ್ಕಿದ್ಯಂತೆ. ಯಾರಿಗೆ? ಅವಳಿಗೆ. ತೆಗೆದೊಂದು ಕಪಾಳಕ್ಕೆ ಬಾರಿಸಬೇಕು. ಯಾಕೋ? ಒಂದು ಹೆಂಗಸರು ಸುಳ್ಳು ಹೇಳುವ ಕ್ರಮ ಉಂಟಾ? ಹೇಗೆ ಹೆಂಗಸರು? ಹೇಳು ಹೇಳು. ಸುಳ್ಳು ಹೇಳಬಾರ್ದು. ಅಪ್ಪಿತಪ್ಪಿ ಗಂಡಸರು ಹೇಳಬಹುದು. ಗಂಡಸರು ಹೇಳಬಹುದು ಅಲ್ಲ? ಅದು ಇದೆ ಅಮ್ಮ. ಅದಕ್ಕೊಂದು ಕಾರಣ ಇದೆ. ಯಾಕೆ ಯಾಕೆ? ಗಂಡಸರು ಸುಳ್ಳು ಹೇಳಬಾರ್ದು, ಯಾರಲ್ಲೂ ಸುಳ್ಳು ಹೇಳಲೇಬಾರದು. ಹಾಗಂತ ಹೇಳಿ ಹೆಂಡತಿ ಹತ್ರ ಸತ್ಯ ಹೇಳಬಾರ್ದು. ಹಾಗೆ ಶಾಸ್ತ್ರದಲ್ಲಿ ಇದೆ ಅಮ್ಮ. ಶಾಸ್ತ್ರದಲ್ಲಿ ಇದೆಯಾ? ಹೌದು. ಏನಪ್ಪ ನನಗೆ ಗೊತ್ತಿಲ್ಲ ಅದೆಲ್ಲ. ಅದೆಲ್ಲ ನೀವು ಅದನ್ನು ಓದ್ಲಿಕ್ಕೆ ಅದೆಲ್ಲ ಸಿಗುವುದಿಲ್ಲ, ಅದು ನಮ್ಮಂಥವ್ರಿಗೆ ಮಾತ್ರ ಸಿಗುವುದು. ಹೆಂಗಸರು ಅವರು ಸುಳ್ಳು ಹೇಳಬಾರ್ದು. ಆ ಕಾರಣಕ್ಕಾಗಿ ಅವರನ್ನು ಮಾತೋಶ್ರೀಯವರು, ಮಾತೆ, ಅಮ್ಮ, ಜನನಿ ಈ ಎಲ್ಲ ಗೌರವದ ಶಬ್ದದಿಂದ ಅವರನ್ನು ಕೊಂಡಾಡೋದು ಆ ಕಾರಣಕ್ಕಾಗಿ. ಹೆಂಗಸರು ಸುಳ್ಳು ಹೇಳುವ ಕ್ರಮ ಇಲ್ಲ ಅಮ್ಮ. ಅವಳು ಸುಳ್ಳು ಹೇಳಿದ್ಲ, ನಾನು ಸಿಕ್ಕಿದ ಚಕ್ರ ಕೊಡಬೇಕು ಅಂತ ಹೇಳಿದ್ಲ. ಹೇಳಿದ ತಕ್ಷಣ ನೀವು ಕೊಟ್ಟಿರಾ? ಅಯ್ಯೋ, ಕೊಡುದಕ್ಕೆ ನನಗೆ ಜವಾಬ್ದಾರಿ ಇಲ್ವೇನೋ? ಅದೇ ಮತ್ತೆ ಅದೇನು ಮಕ್ಕಳಾಟಿಗೆ? ಆಗ ಕೊಡುದಿಲ್ಲ ಅಂತ ಹೇಳಿದೆ. ಆಗ ನೀನೊಂದು ಮಾತು ಹೇಳಿದಂತೆ, ಏನಮ್ಮ? ಅಮ್ಮ ಚಕ್ರವನ್ನು ಕೊಡದಿದ್ದಡೆ ಹೋಗಿ ಕರೆ ಎಂಬುದಾಗಿ ನೀನು ಅವಳ ಹತ್ರ ಹೇಳಿದ್ದಂತೆ. ಅನ್ನ ಕೊಡದಿದ್ದಲ್ಲಿ ನನ್ನನ್ನು ಕೂಗಿ ಕರೆ ಅಂತ ಹೇಳಿದ. ಹೌದು, ನಾನೇ. ಅನ್ನದ ವಿಚಾರ ಇಲ್ಲಿ ಬರಲಿಲ್ಲ ಮಗನೇ, ಇಲ್ಲಿ ಬಂದ ಚಕ್ರದ ವಿಚಾರ. ಎಲ್ಲಾದ್ರೂ ಕೊಟ್ಟಿದ್ದೀರಮ್ಮ? ಕಂದ, ಕೊಡ್ಲಿಲ್ಲ ಮಗನೇ, ಕೊಡ್ಲಿಲ್ಲ, ಖಂಡಿತವಾಗಿ ಕೊಡ್ಲಿಲ್ಲ. ನಿಮ್ಗೆ ಗೊತ್ತಿದೆ ಅದರ ಮಹತ್ವ, ನಿಮಗೆ ಗೊತ್ತಿದೆ. ನಿಮ್ಮಲ್ಲಿ ಹೇಳಿದೆ ನಾನು, ಅದು ಎಷ್ಟು ಕಷ್ಟಪಟ್ಟು ನಾನು ಸಂಗ್ರಹ ಮಾಡಿದ್ದು, ಅದನ್ನು ಉಳಿಸಬೇಕಾದ್ದು ನಮಗೆ ಅನಿವಾರ್ಯತೆ ಇದೆ ಎನ್ನುವುದನ್ನು ಎಷ್ಟೋ ಬಾರಿ ನಿಮಗೆ ನೆನಪು ಮಾಡಿದ್ದೆ ನಾನು. ಹೌದು. ಆಗ ಕೊಡುದಿಲ್ಲ ಅಂತ ಹೇಳಿದಾಗ ಆಕೆ ಹೇಳಿದಂತೆ ಕೂಗಿ ಕರೆ ಅಂತ ಹೇಳಿದಾಗ ಆಕೆ ಕೂಗಿ ಕರೆದಳು. ಮಹಾರಾಣಿ ಕೇಳಿದನ್ನು ಕೊಡುದಿಲ್ಲ ಪ್ರಭು ಎಂಬುದಾಗಿ ಆಕೆ ಹೇಳಿದ್ಲು. ಅನ್ನವನ್ನು ಕಂದ, ಆಗ ನೀನು ತಾನೇ ನದಿಯ ತಟದಿಂದ ನನಗೆ ಕೂಗಿ ಕರೆದದ್ದು. ಅಮ್ಮ ಆಕೆ ಕೇಳಿದ್ದನ್ನು ಕೊಡೆ, ಅನ್ನವನ್ನು, ಚಕ್ರವನ್ನು ಆಕೆ ಕೇಳಿದ್ದು. ಅನ್ನದ ವಿಚಾರ ಅಲ್ಲಿ ಬರಲಿಲ್ಲ. ನಿನ್ನ ಮಾತನ್ನು ಭರವಸೆ ಎಂಬುದಾಗಿ ನಂಬಿಕೊಂಡು ಪೂಜಾ ಮಂದಿರದಲ್ಲಿ ಇದ್ದದ್ದು ಚಕ್ರವನ್ನು ಆಕೆಗೆ ಕೊಟ್ಟು ಬಿಟ್ಟೆ ಮಗನೇ, ಕೊಟ್ಟು ಬಿಟ್ಟೆ. ಮುಕ್ತ
ತೋರಿದೆಯ ಚಕ್ರವ ಪ್ರತ್ಯೇಕಿಯುತ ಕಡಿಸಿದೆಯ ಪ್ರಬುದ್ಧೆಯಾಗಿ ಅಮ್ಮ ಅಮ್ಮ ಸೊಗಸಾದ ಮಾತಿನಿಂದ ಹೇಳಿದಿರಮ್ಮ. ಏನಿದು, ನೀವೇನು ಮುಗ್ಧ ಮಗು ಅಲ್ಲ, ವಯೋವೃದ್ಧರು, ಜ್ಞಾನವೃದ್ಧರು. ಸರಿಯಪ್ಪ. ಯಾಕಮ್ಮ ಇಂತಹ ತಪ್ಪು ನಿರ್ಧಾರ ಕೈಗೊಂಡಿರಿ? ಪೂಜಾ ಮಂದಿರದಲ್ಲಿದ್ದಂತಹ ಚಕ್ರ ಎಲ್ಲೋ ಜಾತ್ರೆಗೆ ಹೋಗಿ ಅಲ್ಲಿ ಸಂತೆಯಿಂದ ವಿಕ್ರಯಿಸಿಕೊಂಡು ಬಂದದ್ದಲ್ಲ. ಸಾವಿರಾರು ವರುಷ ಅನ್ನ ಆಹಾರಾದಿಗಳನ್ನು ಬಿಟ್ಟು ಕಾಡಿನಲ್ಲಿ ಘೋರ ತಪಸ್ಸನ್ನಾಚರಿಸಿ ವರಪ್ರಸಾದವಾಗಿ ಪಡೆದಂತಹ ಚಕ್ರವನ್ನು ಆಕೆ ಹೇಳಿದ ಮಾತಿನಂತೆ ಕೊಟ್ಟಿರಮ್ಮ. ಹೌದು. ಇಲ್ಲ ತಾಯಿ, ನೀವು ಚಕ್ರವನ್ನು ಕೊಟ್ಟದ್ದಲ್ಲಮ್ಮ. ಮತ್ತೆ ನಿಮಗೆ ಹಲವು ಮಕ್ಕಳಿಲ್ಲ, ನಾನೊಬ್ಬನೇ. ಅನೇಕ ಸಂದರ್ಭಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ನೀವು ಹೇಳುವ ಮಾತನ್ನು ಕೇಳಿದ್ದೇನೆ. ಹಲವು ಮಕ್ಕಳು ಏತಕ್ಕೆ, ಕುಲಕ್ಕೆ ರತು ನಾನೊಬ್ಬನೇ ಸಾಕುತ್ತ. ಈ ಮಗನ ಬಗ್ಗೆ ಅದೆಷ್ಟೋ ಭಾರಿ ಗುಣಗಾನ ಮಾಡಿದವರು. ಅಮ್ಮ, ನಿಮ್ಮ ಕಡೆಗಾಲದಲ್ಲಿ ನನ್ನ ಹೆಗಲಿನಲ್ಲಿ ನಿಮ್ಮ ಅಂತಿಮ ಯಾತ್ರೆ ಆಗಬೇಕಿತ್ತು. ಆ ಭಾಗ್ಯದಿಂದ ನನ್ನನ್ನು ವಂಚಿತನನ್ನಾಗಿ ಮಾಡಿದಿರಮ್ಮ. ತಾಯಿ, ಆ ಚಕ್ರವನ್ನು ಪ್ರದಾನ ಮಾಡುವಂತಹ ಹೊತ್ತಿನಲ್ಲಿ ಪರಮೇಶ್ವರ ದೇವರು ಆಡಿದಂತಹ ಮಾತು, ಮಗನೇ ದಾರಿಕಾ, ಆ ಚಕ್ರ ನಿನ್ನ ಕೈ ತಪ್ಪದಂತೆ ನೋಡಿಕೋ. ಯಾವತ್ತು ನಿನ್ನ ಕೈ ತಪ್ಪಿ ಹೋಗ್ತದೋ ಅಂದೇ ನಿನಗೆ ಮರಣ. ಅಮ್ಮ, ಮಗನೇ, ಇರುವಂತ ಒಬ್ಬ ಮಗನನ್ನು ನೀವು ನಿಮ್ಮ ಕೈಯಾರೆ ಕೊಂದು ಬಿಟ್ಟಿರಿ. ಕೈಯಾರೆ ಕೊಂದು ಬಿಟ್ಟಿರಿ. ಯೋಚನೆ ಮಾಡಬೇಡಿ ಅಮ್ಮ. ಬರುವುದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನಗೆ ಇಷ್ಟೇ ಅವಕಾಶ ಬದುಕುವುದಕ್ಕೆ ಎಂಬಂತಹ ತೀರ್ಮಾನ ಆಗಿದ್ದರೆ ಇದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಒಂದು ಮಾತು, ಇಷ್ಟು ಪ್ರಬುದ್ಧರಾದಂತಹ ನೀವು ಯಾಕಮ್ಮ ಆ ಚಕ್ರವನ್ನು ಅನಾಮಿಕಳಾದ ಆಕೆಗೆ ಕೊಟ್ಟು ಬಿಟ್ಟಿರಿ? ಮಗನೇ, ತಿಳಿಯಿತು ಮಗನೇ, ತಿಳಿಯಿತು. ನೀನು ಹೇಳುವಂತಹ ಮಾತನ್ನು ಒಂದೊಂದೇ ಮಾತನ್ನು ಆಲೋಚಿಸಿದಾಗ ತಪ್ಪಿ ಹೋದದ್ದು ನಾನನ್ನ ಮಗನೇ. ನನ್ನ ದಾರಿ ತಪ್ಪಿಸಿದಾಕೆ ಯಾಕೆ ಬಲ್ಲೆಯ? ಅರಮನೆಗೆ ಅಂತವರೆಗೆ ಆಕೆ ಬಂದಾಗ ನನಗೆ ಅರಿವಿಲ್ಲದೆ ಆಕೆಗೆ ಶಿರವನ್ನು ಬಾಗಿದೆ, ಕರಗಳನ್ನು ಜೋಡಿಸಿದೆ, ಕುಳಿತಲಿಂದ ಎದ್ದು ನಿಂತೆ. ರಾಜಮಾತೆ ಇತರರಿಂದ ಗೌರವವನ್ನು ಪಡೆಬೇಕಾದಂತ ನೀವು ಅನಾಮಿಕಳಾದಂತ ಓರ್ವಾಕೆ ಬಂದಾಗ ಎದ್ದು ನಿಂತು ಗೌರವವನ್ನು ಸೂಚಿಸಿದಿರೆ? ಹೌದು. ಇದಕ್ಕೆಲ್ಲ ಮೂಲತಃ ಕಾರಣ ಸುರರಮಾಯ ಮಗನೇ, ಸುರರಮಾಯೆ. ಯೋಚನೆ ಮಾಡಬೇಡಿ ತಾಯಿ, ಅರ್ಥವಾಯ್ತು. ಇದರ ಯಾರ ಕೈವಾಡ ಇದೆ ಎಂಬುದನ್ನು ನಾನು ತಿಳ್ಕೊಂಡಿದ್ದೇನೆ. ಅಂದೊಂದು ಭಾರಿ ಸ್ವರ್ಗಕ್ಕೆ ದಾಳಿ ಮಾಡಿದೆ, ದೇವಗಣನವನ್ನು ಯುದ್ಧದಲ್ಲಿ ಓಡಿಸಿದೆ. ಪಲಾಯನವಾದಿಗಳಾದಂತಹ ದೇವರುಗಳು ಯಾರದೋ ಮರೆ ಸೇರಿರಬೇಕು. ಖಂಡಿತ ಹೌದು. ಅವರ ಮೊರೆಯನ್ನಾಲಿಸಿ ಯಾವುದೋ ಒಂದು ಶಕ್ತಿ ಇಲ್ಲಿ ಆವಿರ್ಭಾವವಾಗಿದೆ. ಒಂದು ಮಾಯಾ ಜಾಲವನ್ನು ಬೀಸಿದೆ. ಪರಿಣಾಮವಾಗಿ ಮಾಯೆಗೆ ಸಿಕ್ಕಿದಂತಹ ನೀವು ಹಾದಿ ತಪ್ಪುವುದಕ್ಕೆ ಕಾರಣ ಆಯ್ತು. ಯೋಚನೆ ಮಾಡಬೇಡಮ್ಮ. ನನಗೊಂದು ಅನುಗ್ರಹ ಮಾಡಿ, ಆಶೀರ್ವಾದ ಮಾಡಿ. ನಮ್ಮಿಂದ ಕಸಿದುಕೊಂಡು ಹೋಗುವಂತಹ ಆ ಚಕ್ರವನ್ನು ಮರಳಿ ಪಡೆದು ಬರ್ತೇನೆ ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ಆಶೀರ್ವಾದ ಮಾಡಿ ತಾಯಿ. ಮಗನೇ, ಹೆತ್ತ ತಾಯಿಯ ಆಶೀರ್ವಾದ ಮಕ್ಕಳಿಗೆ ಯಾವತ್ತೂ ಇದ್ದದೆ ಮಗನೇ. ಆದ್ರೆ ನಾವು ನಂಬಿಕೊಂಡು ಬಂದಂತ ಪ್ರಭು ಪರಮೇಶ್ವರನ ಅನುಗ್ರಹ ನಿನಗೆ ಸದಾ ಇರ್ಲಿ. ಅಮ್ಮ, ಏನಪ್ಪ? ಇನ್ನೊಂದು ಮಾತು ಕೇಳಿ. ಯಾವುದು ಮಗನೇ? ಹೇಳು. ಚಕ್ರವನ್ನು ಪಡ್ಕೊಳ್ಳುವುದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ ಯುದ್ಧ ಭೂಮಿಗೆ. ಮರಳಿ ಬರ್ತೇನೆ ಅನ್ನುವಂತ ಅತುಲಾದ ವಿಶ್ವಾಸ ಇದೆ. ಒಂದು ವೇಳೆ ಕೈಗೆ ಚಕ್ರ ಸಿಗದಿದ್ದರೆ ಮತ್ತೆ ಬರಲಾರಮ್ಮ. ಇಂದಿನ ಸೂರ್ಯೋದಯವೇ ನನ್ನ ಬದುಕಿನ ಕೊನೆಯ ಸೂರ್ಯೋದಯ. ನಾಳಿನ ಸೂರ್ಯೋದಯಕ್ಕೆ ನಾನು ಇರುವುದಿಲ್ಲಮ್ಮ. ನನ್ನ ಅಳಿವಾಯ್ತು ಎಂದು ತಿಳ್ಕೊಳ್ಳಿ. ಒಂದು ವೇಳೆ ಅಂತ ಸಂದರ್ಭ ಬಂದಾಗ ನೀವು ಏನು ಮಾಡಬೇಕು ಅಂತ ಹೇಳ್ತಿದ್ದೇನಮ್ಮ. ಏನ್ ಮಾಡ್ಬೇಕು ಹೇಳು ಮಗನೇ? ನಾಳೆ ಮಧ್ಯಾಹ್ನದ ಹೊತ್ತು
ಊಟದ ಸಮಯ. ನೀವು ಊಟ ಮಾಡುವಂತಹ ಅನ್ನದಿಂದ ಒಂದು ಹಿಡಿ ಅನ್ನವನ್ನು ತೆಗೆಯಿರಿ, ಅರಮನೆ ಹೊರಗಿನ ರಾಜಾಂಗಣದಲ್ಲಿ ಇಟ್ಟು ಬಿಡಿ. ಸರಿಯಪ್ಪ. ಅದು ಅಳಿದ ನಿಮ್ಮ ಮಗನಿಗೆ ಪಿಂಡ ತರ್ಪಣ ತಾಯಿ. ಅದೇ ನನಗೆ ಮೋಕ್ಷಕ್ಕೆ ಹೇತು ಆಗ್ತದೆ. ಅಷ್ಟು ಮಾಡಿ ಅಮ್ಮ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಪರಮೇಶ್ವರ ಹೋಗಿ ಬಾ ಕಂದ, ಹೋಗಿ. ಮಾತೆಯವರಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಹೌದು, ಆ ಅನರ್ಘ್ಯವಾದ ಅಮೂಲ್ಯವಾದ ಚಕ್ರವನ್ನು ಪಡೆಯುವುದಕ್ಕಾಗಿ ಯುದ್ಧ ಭೂಮಿ ಹತ್ತ ಹೋಗ್ತಾ ಇದ್ದೇನೆ. ನಾನು ಒಬ್ಬನೇ ಹೋಗುದಲ್ಲ, ನನ್ನ ಎಡ ಬಲ ಭುಜದಂತಿರುವ ಇಬ್ಬರು ಪ್ರಚಂಡ ವಿಕ್ರಮಿಗಳಿದ್ದಾರೆ. ಉದಾತ್ತ ಮತ್ತು ಉದ್ಗಾತ ಅಂತ ಅವರ ಹೆಸರು. ಅವರನ್ನು ಕೂಡಿಕೊಂಡು ಆ ಹೆಣ್ಣನ್ನು ಹೊಡೆದು ತಪ್ಪುತ್ತೇನೆ ನೋಡು. ಎಂಬ ಕಾರಣಕ್ಕಾಗಿ ಘೋರವಾದ ಕಾರಣವನ್ನು ಸೇರಿ ವಿಧಿಯನ್ನು ತಪತಿನ ಮೂಲಕ ಮೆಚ್ಚಿಸಿ ಬೇಕಾದಂತ ವರವನ್ನು ಪಡೆದುಕೊಂಡೆವು. ನೇರವಾಗಿ ಸೊಣಿತಾಪುರವನ್ನು ಸೇರಿಕೊಂಡೆವು. ಅಲ್ಲಿ ದಾರಿಗಾತರು ಆಳಿಕೆ ಮಾಡ್ತಾ ಇದ್ದ ಆತನ ಮಂತ್ರಿಗಳಾಗಿ ಬೆಳೆಯುತ್ತಾ ಇದ್ದೇವೆ. ಒಟ್ಟಾಚೆಯ
ವೈದ್ಯರ ತಲೆಗೆ ಬಡಿದು ಆದರೂ ಚಕ್ರ ಇಲ್ಲ. ನಾವು ಮಾಡಿದಂತ ಯೋಜನೆಯಾಗಿ ಪರಿವರ್ತನೆ ಆಗಲಿಲ್ಲ. ಈ ಸಂದರ್ಭ ಆಸ್ತಿವು ನಿವಾರಣೆ ಆಗ್ಬೇಕಿದ್ರೆ ಬೇಟೆ ಆಡ್ಬೇಕು ಬಾ.
ಮಾಡುತ್ತಾರೆ 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 ಮತ್ತೆ ದುರುಳರ ಮೋಹಿಸುತ್ತಾರೆ ಮತ್ತೆ ದುರುಳರ ಸುತ್ತಿ ಬರುತ್ತ ಮಲ್ಲಿಕಾವನ ಸುತ್ತಿ ಬರುತ್ತ ಮಲ್ಲಿಕಾವನ ಉತ್ತಮದ ಉಯ್ಯಾಲೆ ಉತ್ತಮದ ಉಯ್ಯಾಲೆ 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 ಸುತ್ತಿ ಬರುತ್ತ ಮಲ್ಲಿಕಾವನ ಉತ್ತಮದ ಉಯ್ಯಾಲೆ ಎಂದು ಬಳ್ಳಿಗೆ ದೇವಿ ಕಥನವನು ಶ್ರೀದೇವಿ ಕಥನವನು ಶ್ರೀ ಭಗವತಿಯು ಇಂದು ಮನದಳು ಯೋಚಿಸುತ್ತ ನಾನು ಭಗವತಿಯು ಇಂದು ಮನದಳು ಯೋಚಿಸುತ್ತ ನಾನು ಭಗವತಿಯು ಗುಳಿಗಾಕಿನ ಸಹಾಯದಿಂದ ಶೋಣಿತಾಪುರವನ್ನು ತೆರಳಿ ದಾರುಗನ ತಾಯಿಯಾದಂತಹ ದಾರುಮತಿಯನ್ನು ಮಾತಿನ ಮುಖೀನವಾಗಿ ವಂಚಿಸಿ ಚಕ್ರವನ್ನು ವಶಪಡಿಸಿಕೊಂಡಿದ್ದೇನೆ. ಇಲ್ಲಿಗೆ ಕತೆ ಪೂರ್ಣವಾಯಿತೆ ಹೇಳಿ? ಇಲ್ಲವೇ ಇಲ್ಲ. ಶೋಣಿತಾಪುರದಲ್ಲಿ ಅದೆಷ್ಟೋ ಮಂದಿ ದಾನವರಿದ್ದಾರೆ. ಅವರನ್ನೆಲ್ಲ ಕೊಲ್ಲಬೇಕೆನ್ನುವಂತಹ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ನಾನೇ ಹೋಗಿ ಕೊಲ್ಲುವುದೇ? ಆಹಾ, ಅವರೇ ನನ್ನ ಬಳಿಗೆ ಬರಬೇಕು. ಬೆಂಕಿಗೆ ಆಕರ್ಷಿತವಾದ ಪತಂಗವೊಂದು ಬೆಂಕಿಗೆ ಬಿದ್ದು ಸಾಯುವ ಹಾಗೆ ಒಂದು ಉಪಾಯ ತಂದೊಡ್ಡಿದ್ದೇನೆ. ಇವರ ಆಳ್ವಿಕೆಗೆ ಒಳಪಟ್ಟಂತಹ ಕ್ಷೇತ್ರ ಮಲ್ಲಿಕಾವನ. ಇಲ್ಲಿದ್ದೇ ಕಳರವದೆಯನ್ನು ಮಾಡಬೇಕು ಎನ್ನುವ ಹಾಗೆ ಹೀಗೆ ಯೋಚಿಸುತ್ತಾ ಯೋಚಿಸುತ್ತಾ ಬಂದು ನಿಂತಹ ಸ್ಥಳ ಯಾವುದು? ಇದುವೇ ಮಲ್ಲಿಕಾವನ. ಇಲ್ಲಿ ನಿಂತೆ ಕಳರವದೆಯಾಗಬೇಕು. ಅದು ನಮ್ಮ ತಾಯಿ ನಿಂತು ದಣಿಯ ಕೂಡದು ಎನ್ನುವ ಕಾರಣಕ್ಕಾಗಿ ದೇವಾನು ದೇವತೆಗಳು ಅಮರದಿಂದ ಕನಕದುಯ್ಯಾಲೆ ನೀಳಿ ಬಿಟ್ಟಿದ್ದಾರೆ. ಆದಿ ಮಧ್ಯ ಅಂತರ್ಹಿತವಾದಂತಹ ಕನಕದುಯ್ಯಾಲೆಯಲ್ಲಿ ಆರೋಹಣ ಅವರೋಹಣಕ್ಕನುಸಾರವಾಗಿ 16,000 ರಾಗಗಳನ್ನು ಒಂದನೇ ಸೇರಿಸಿ ಸುಶ್ರಾವ್ಯವಾಗಿ ನಾನು ಹಾಡಿದ್ರೆ ಮೃಗಬೇಟೆಗೂ ವನವಿಹಾರಕ್ಕೂ ದಾನವರು ಖಂಡಿತವಾಗಿಯೂ ಇಲ್ಲಿ ಬರುತ್ತಾರೆ. ಆಗ ರೂಪ ಎನ್ನುವಂತಹ ಬಲೆಯನ್ನು ಬೀಸಿ ಅಂತಹ ದಾನವರನ್ನು ಮಡುಹಿ ಧರ್ಮವನ್ನು ಉಳಿಸುತ್ತೀನಿ ಎನ್ನುವ ಹಾಗೆ ನನ್ನ ಸಂಕಲ್ಪ. ಮಧುರೆಯನ್ನು ಕುಡಿದಂತಹ ದಾನವರು ಮದಿರಾಕ್ಷಿಯನ್ನು ಬಯಸುವುದು ಸಹಜ ತಾನೇ? ಹಾ, ಕೇಳುತ್ತಾ ಉಂಟಲ್ಲ ಇವರ ಕ್ರೂರವಾದಂತಹ ಗರ್ಜನೆ. ಪ್ರಾಣಿಗಳಂತ ಭಾವಿಸಿದ್ದೀರಾ? ಅಲ್ಲವೇ ಎಲ್ಲ ದುರುಳ ದಾನವರು ಇಲ್ಲಿಗೆ ಪ್ರವೇಶ ಮಾಡಿದ್ದಾರೆ ಎನ್ನುವ ಹಾಗೆ ಸಂಶಯ ಮಾತಿಲ್ಲ. ಹಾಗಾದ್ರೆ ತಡೆಯಾಕಿ ಏರಿಕೊಳ್ಳುತ್ತೇನೆ ಸ್ವರ್ಣದುಯ್ಯಾಲೆ. ಮಾಂಸವ ನಿರುತವ ಹಿಲಗಿ ಮಾಂಸವಾಯ ಮೆಲುಗ ವಹಿಲಗಿ ಶ್ರಮವ ಕಳೆಯಲು ತನು ಶ್ರಮವ ಕಳೆಯಲು ಎನುದ ಉದಯಗಿರಿಯನು ಎನು
ಏರ್ದರು ಉದಯಗಿರಿಯನು ಕಳರು ಮೃಗಗಳ ತರಿದ ಕಳರು ಬೋಟವನಡಿ ಬೇಟೆಯ ಮಾಡಿ ಏನು ಭರ್ಜರಿ ಬೇಟೆ ಬೇಟೆನ್ನಾಡಿದವರಲ್ಲ. ನೀನು ಹೋದಂತ ದಾರಿಯಲ್ಲಿ ಯಾವ ಮೃಗ ಸಿಕ್ಕಿತ್ತ ನಿನಗ? ನಿನ್ನ ನಗಲಿ ಈ ಕಡೆ ಹೋದೆ ಹೋಗುತ್ತಿರುವ ಸಂದರ್ಭ ಇದರಾಗಿ ಬಂದಂತ ಪ್ರಾಣಿ ಯಾವುದು ಬಲ್ಲೆಯ? ಕೇಸರಿ, ವೀರಕೇಸರಿ, ಗಜ ಕೇಸರಿ. ಕೇಸರದಲ್ಲಿ ಹಿಡಿದೆ ನೆಲಕ್ಕೆ ಹೊಡೆಯುವ ರಭಸಕ್ಕೆ ರಕ್ತವು ಚಿಮ್ಮುವುದಕ್ಕೆ ಆರಂಭಿಸಿತು. ರಕ್ತವನ್ನು ಚೆನ್ನಾಗಿ ಕುಡಿದೆ, ಮಾಂಸವನ್ನು ಮೆದ್ದೆ, ಎಲುಬನ್ನು ಜಗಿದೆ. ಹೊಟ್ಟೆ ತುಂಬ ಕೊಟ್ಟು ಬಂದವ ನಾನು. ಆ ಕಡೆ ಹೋದವ ಏನು ಕೊಂದೆ? ಇದೇ ದಾರಿಯಲ್ಲಿ ಹೋಗ್ತಿರೋ ಸಂದರ್ಭದಲ್ಲಿ ಸಿಕ್ಕಿತ್ತು ಕಾಡು ಕೋಣ. ಅದರ 2 ಕೋಣಗಳಲ್ಲಿ ಹಿಡಿದೆ ನೆಲಕ್ಕೆ ಅಲ್ಲಿಗೆ ಬಾಯ್ಕೊಟ್ಟು ಕಟ್ಟ ಕಟ್ಟ ಕಟ್ಟನೆ ರಕ್ತವನ್ನು ಕುಡಿದೆ, ಮಾಂಸವನ್ನು ತಂಡ ತಂಡ ಮಾಡಿ ಎಷ್ಟು ದೊಡ್ಡ ಮುದ್ದೆ ಮಾಡಿದೆ. ಒಮ್ಮೆನೆ ತಿಂದೆ, ಹೊಟ್ಟೆ ತುಂಬ ಹೋಯ್ತು ತಮ್ಮ. ಒಂದು ಸಲ ಸರಿಯಾಗಿ ಪರಿಸ್ಥಿತಿ ಹಾಳಾಗಿದೆ. ದೇವರ ಹಾನಿಗಳು ಶರೀರವನ್ನು ಸುತ್ತುಗಟ್ಟಿವೆ. ತಗ್ಗು ಪ್ರದೇಶ, ಸರಿಯಾಗಿ ಗಾಳಿ ಬೀಸಕ್ಕೆ ಸಾಧ್ಯವಿಲ್ಲ. ಇರುವುದಲ್ಲ ಮಾಡುವುದಲ್ಲ. ವನದ ಮಧ್ಯದಿ ವನದ ಮಧ್ಯದಿ ಮನವ ಸೆಳೆಯುವ ಗಾನ ಲಹರಿಯ ಹನಿಯು ಮನವ ಸೆಳೆಯುವ ಗಾನ ಲಹರಿಯ ಕನಿಯು ಆವುದೋ ಅದಾವುದೋ ಎನ್ನುತ್ತ ಕಳರೈದಲ್ಲರಾಗ ಏನಿದರಿ ವನದ ಮಧ್ಯದಿ ಮನವ ಸೆಳೆಯುವ ಗಾನಲ ಹರಿಯ ಕಲಿಯು ಗಾನಲ ಹರಿಯ ಕಲಿಯು ಏನಿದರಿ ಏನಿದಚ್ಚರಿ ವನದ ಮಧ್ಯದಿ ಮನವ ಸೆಳೆಯುವ ಗಾನಲ ಹರಿಯ ಕಲಿಯುವುದು ಯಾವುದು? ಬೇಟೆಯಾಡಿ ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಅದೆಷ್ಟೋ ಬಾರಿ ಅರಣ್ಯವನ್ನು ಪ್ರವೇಶ ಮಾಡಿದವರಿದ್ದೆ. ಇಷ್ಟರವರೆಗಿಂತ ಗಾಯನವನ್ನು ಕೇಳಿದವರಲ್ಲ. ಇಲ್ಲ, ಅದ್ಭುತ, ಅತ್ಯದ್ಭುತ, ಪರಮದ್ಭುತ. ಏನು? ಮೇಲೆ ನೋಡು ನೀಲ ಗಗನ, ಕೆಳಗೆ ನೋಡು ಶಾಂತ ಭವನ, ಪ್ರಸನ್ನ ವಾತಾವರಣ, ಪ್ರಕೃತಿಯ ಸೌಂದರ್ಯವನ್ನು ನೋಡಿದೆ. ಹಸಿರು ಸೀರೆಯನ್ನುಟ್ಟು ಕಣಿಗೆ ತಿಲಕವನ್ನಿಟ್ಟು ಕಲ್ಲಿನಿಯನ ಆಗಮನವನ್ನು ಕರೆಯುವಂತಿತ್ತು. ಈ ಪ್ರಕೃತಿ ಸೌಂದರ್ಯವನ್ನು ನೋಡು. ಹೂವ ಬಿಟ್ಟಿವೆ, ಹೂವ ತೊಟ್ಟಿವೆ, ಹೂವ ನೆಟ್ಟಿವೆ ಮರಗಳು. ಚೈತ್ಯ ಯಾತ್ರೆಗೆ ಬಂದು ನಿಂತಿವೆ 100 ಜಲವಿನ ರಥಗಳು. ಕಾಮರತಿಯರು ಬಂದು ಜಲದಲ್ಲಿ ಆಡುವಂತ ಜಲಕ್ರೀಡೆಯ ಒಂದು ಅರ್ಥವಾಗುವುದಿಲ್ಲ. ಧರೆಗವ ಧರಿಸಿದ ಸ್ವರ್ಗದ ಸ್ಪರ್ಧೆ ಸುಂದರತಾಯಿ ನೆಲವು. ಇದು ಗೊತ್ತಾಯ್ತು. 2 ಬೇಕೇ ಬೇಕು. ಯಾವುದಿಲ್ಲ, ಇಲ್ಲದಿದ್ದರೆ ಒಂದು ಸಾಕು. ಒಂದು ಯಾವುದು? ನಾವೇನು ಮಾಡಬೇಕು? ಇಲ್ಲ ಇರುವುದಲ್ಲ, ಸಂಗೀತದ ಜಾರನ್ನೇ ಹಿಡಿದು ಮುಂದುವರಿಯುವ. ಯಾರಿಗೆ ಚಿನ್ನದ ಗೊಂಬೆ ಚಿನ್ನದ ಗೊಂಬೆ ಅರೆ ಯಾರಿಗೆ ಚಿನ್ನದ ಗೊಂಬೆ ಚಿನ್ನದ ಗೊಂಬೆ ಚಿನ್ನದ ಗೊಂಬೆ
ಗಾತ್ರೆ ಮನವ ದೂರೆ ಕೊಂಡಿಯಳು ಇರಂಬೆ 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 ಹರಿಣಾಯಿದ್ರೆ ಶರದೇಂದು ಬದನೆ ಹರಿಣಾಯಿದ್ರೆ ಏನಿದೆ ವಿಚಿತ್ರ? ಏನಾಗಿ ಹೋಯಿತು? ಯಾವತ್ತೋ ಈ ಮಲ್ಲಿಕಾವನಕ್ಕೆ ನಾವು ಬರುವವರು ಇಷ್ಟರವರೆಗೆ ಇಷ್ಟರೋ ಬೈರೋ ನೋಡಿದವರಲ್ಲ, ಹೊಸದಾಗಿ ನೋಡ್ತಾ ಇದ್ದೇವೆ. ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನೇ ಹಾಡ್ತಾ ಇದ್ದಾಳೆ. ಆಕೆಯನ್ನು ನೋಡಿದ ಮೇಲೆ ಮತ್ತೊಮ್ಮೆ ನೋಡಬೇಕು, ಮಗಳೊಮ್ಮೆ ನೋಡಬೇಕು ಎಂಬ ಆಸೆ ಆಗುತ್ತಾ ಇದೆ ತಮ್ಮ. ಆಕೆಯನ್ನು ಅಡಿಯಿಂದ ಬಿಡಿಯವರಿಗೆ ಸರಿಯಾಗಿ ನೋಡಿದೆ. ಆಕೆಯ ಹಣೆಯನ್ನು ನೋಡು, ಹುಣ್ಣಿಮೆಯ ದಿನದಂದು ಚಂದ್ರ ಯಾವ ರೀತಿ ಶೋಭಿಸ್ತಾನೋ ಅದೇ ರೀತಿ ಕಾಣಿಸ್ತಾ ಇದೆ. ಆಕೆಯ ಉಪ್ಪನಾಡು, ಕಾಮನ ಬಿಲ್ಲು, ಅಷ್ಟು ಮಾತ್ರವಲ್ಲ ಕಣ್ಣು ನಾಡಿದ್ಯ. ಆ ಹೊತ್ತಿನಲ್ಲಿ ಬೇಟೆಯಾಡುತ್ತಿರುವ ಸಂದರ್ಭದಲ್ಲಿ ಎರಡು ಜಿಂಕೆಯ ಮರಿಗಳು ಇತ್ತಿಂದತ್ತ ಹತ್ತಿಂದಿತ್ತ ಓಡುತ್ತಿರುವ ದೃಶ್ಯವನ್ನು ನೋಡಿದೆ. ಅದರಂತ ಕಾಣಿಸ್ತಾ ಇದೆ. ಆಕೆಯ ಮೂಗು ನೋಡು, ಸಂಪಿಗೆಯ ಮುಗ್ಗು, ಅಷ್ಟು ಮಾತ್ರವಲ್ಲ ತುಟಿ ನೋಡಿದ್ಯಾ, ಕೆಂಪು 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 ಕೆಂಪಾಗಿ ಕಾಣಿಸ್ತಾ ಇದೆ. ಒಂದು ಸಲ ಕಚ್ಚಿ ತಿನ್ಮಾತ್ರ ಕಾಣ್ತದೆ. ಗಲ್ಲ ನೋಡಿದ್ಯಾ, ಮಾವಿನ ಗಿಡಿಯಂತಿರುವ ಗಲ್ಲ, ಮರಳಾಡು ಬಲ ಮರಿ ಶಂಕ. ಅಷ್ಟು ಮಾತ್ರವಲ್ಲ ಸೊಂಟ ನೋಡಿದ್ಯಾ, ಒಂದೇ ಮುಷ್ಟಿ ಎಳೆಯಬಹುದು. ಸಿಂಹ ಕಟ್ಟಿ. ಆಕೆಯನ್ನು ನೋಡಿದ ಮೇಲೆ ಒಂದು ಸಲ ನೋಡ್ಲೇಬೇಕು. ನೀನು ನೋಡಿದ ಮೇಲೆ ನಾನು ನೋಡ್ಲಿಲ್ಲ. ನೋಡು 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 ಇವಳೆ ಕಂಡರೆ ಬರುವ ಮೋಹಿಗಳು, ಕಂಡರೆ ಮನವ ಮೋಹಿಗಳು 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 ಈ ಗಂಡ
ಬೆಟ್ಟಿಹಳು ಈ ಗಂಡಾರಣ್ಯದು ಏತಕ್ಕೆ ಇಹಳು ಏನು ಯಾರಲ್ಲಿ ಒಡೆಯಲ್ಲಿ ಒಂದು ವೇಳೆ ಈ ವಿಷಯ ಒಡೆನಿಗೆ ಗೊತ್ತಾದ್ರೆ ಈ ತಿರುಗಾಟದಲ್ಲಿ ನಮಗೆ ಏನಿಲ್ಲ ಎಂತದ್ದು ಕೊಡುವುದಿಲ್ಲ ನಿಮಗೆ ಲಾಭಾಂಶ ಬೇಕು ತಿರುಗಾಟದಲ್ಲಿ ಏನಾದ್ರೂ ಸಿಗಬೇಕು ಅಣ್ಣ ಇವಳು ಖಂಡಾಕ್ಷರ ಮೋಹಿನಿಯೋ ತ್ರೈಪೂರರತಿಯೋ ವಯ್ಯಾರ ಸುಂದರಿಯೋ ಮೇಣ್ ತುಹಿನಾಗಿರಿ ಶಿವಶಿರದ ಮಾನಸ ಸರೋವರ ಸಂಭವಿಸಿ ವರದೇವಿಯರು ಸೇವೆಯಳು ಸಂದು ಮುಂಬರಿದು ಸಾಗರನಪ್ಪ ತೋಗಲಿ ಪ್ರವಾಹಿಪ ಜಾಹ್ನವಿಯ ಹೊನಲು ಅಡಿಯೇನು ಮುಡಿಯೇನು ಕೊರಳೇನು ಕಟಿಯೇನು ತುಟಿಯೇನು ಬೆರಳೇನು ಉಂಗುರ ಹಾಕಿ ಉಂಗುರ ನಗಿಬಹುದು ಚೆಲುವಿನ ಕರುವಿನ ಎರಕವು ಬಿಟರ್ ಪುಣ್ಯದ ಭಾಗ್ಯತರ ಫಲವು ಸ್ಮರಣ ವಿದ್ಯಾಧ್ವಜವು ನಾಕ ಸೌಂದರ್ಯಕ ಸರ್ಗವು ಎಂಬಂತೆ ಕೆತ್ತಲಿ ಕೆತ್ತಿ ಮೆತ್ತುವ ಮೆತ್ತಿ ಉತ್ತರವಾದ ಕಲಾಕೃತಿಯನ್ನು ಇದಾತ ಕಳಿಸಿಕೊಟ್ಟಿರಬಹುದು ಬಾನಿನ ಅಂಚಿನ ಮಿಂಚಿನ ಗೊಂಚಲು ಇಚ್ಚಿಚ್ಚಾಗಿ ಬಂದ ಕಣ್ಣಂಚಿಯ ಸಿಂಚನವಾಗ ಇದ್ದವು ಬಾಯ್ ಮಾತಾಡಬಾರ್ದು ನಾನು ಮಾತಾಡಿ ಬರ್ತೇನೆ ಮಾತಾಡು ಮಾತಾಡುವುದಕ್ಕೆ ಮಾತಾಡ್ಲಿಕ್ಕೆ ನೀನು ಜನವೇ ಅಲ್ಲ ಗೊತ್ತಾಯ್ತು ಎಂತದ್ದು ದುಡಿಯುವುದಕ್ಕೆ ನಾನು ಮಾತಾಡುವುದಕ್ಕೆ ನೀನು ಎಂತದ್ದು ದುಡಿದದ್ದು ನೀನು ಸುಮ್ಮನೆ ಇರಬೇಕು ಮತ್ತೆ ನಿನ್ನಲ್ಲೇ ಮಾತಾಡ್ತೀವಿ ಯಾವತ್ತೇ ಮಲ್ಲಿಕಾವನ ಕೆಲವರು ಇಷ್ಟರವರೆಗೆ ನಿನ್ನನ್ನು ಕಂಡವರಲ್ಲ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ಇದ್ದಿ ಇಲ್ಲಿಗೆ ಬರೋದಕ್ಕೆ ಕಾರಣವೇನು ನಿನ್ನ ಊರು ಯಾವುದು ನಿನ್ನ ತಂದೆ ತಾಯಿಗಳು ಯಾರು ನಿನಗೆ ಮದುವೆ ಆಗಿದ ನಿನಗೆ ಮದುವೆ ಆಗದಿದ್ದರೆ ನಮ್ಮನ್ನು ಮದುವೆ ಆಗ್ತೀಯಾ ಓ ವೀರರೇ ಇವನಿಗೆ ಏನಾಗ್ತದೆ ಅದೇ ಎಂತದ್ದು ನಿನ್ನನ್ನು ನೋಡುವಾಗ ಎಂತಲ್ಲಿ ನಿಲ್ಲಿಕ್ಕಾಗುವುದಿಲ್ಲ ಓ ವೀರರೇ ವೀರರೆಂತ ಕರೆದಾಕ್ಷಣ ನಾನು ಮುಂದೆ ಎನ್ನುವ ಹಾಗೆ ಮುಂದಾಗಿ ಬರ್ತಾ ಇದ್ದಿ ಬಳಿರೆ ಬಾಪುರೆ ಊತುರೆ ಊತು ಮಜರೆ ಮಜಪೂತುರೆ ಯಾಕೆ ಹೊಗಳಿಕೆ ಈ ಸೂರ್ಯರಶ್ಮಿಯೇ ಸೋಕದಂತಹ ಅರಣ್ಯಕ್ಕೆ ಬಂದು ಇಷ್ಟು ಹೊತ್ತಿಗೆ ನಿಮ್ಮ ನಾಟ್ಯ ವೈಭವ ಎಲ್ಲಿ ಇಂಪಾದ ಗಾಯನ ಕೇಳುತ್ತದೋ ಎಲ್ಲಿ ಸುಂದರವಾದ ಹಿಮ್ಮೇಳ ಉಂಟು ಅಲ್ಲಿ ನಾವು ಖಂಡಿತ ಕುಣಿಯುತ್ತೇವೆ ಹೌದಾ ಹಾಗೆಂತ ನನ್ನ ಮದುವೆ ಆಗುವುದಕ್ಕೆ ಮುಂದಾಗಿ ಬರ್ತಾ ಇದ್ದಿ ಏನ್ ಮಾಡೋಣ ಹೇಳಿ ಏನಾಯ್ತು ಗೋಡೆ ಅಡ್ಡ ಬಂತು ದೊಡ್ಡದು ಹೌದಾ ತರುಣಿ ಎಷ್ಟೇ ದೊಡ್ಡ ಗೋಡೆ ಇರಲಿ ನಾವಿಬ್ಬರು ಕೊಟ್ಟು ಪುಡಿ ಮಾಡುತ್ತೇವೆ ಹೌದಾ ಸರಸವಾಗ್ತೇನೆಯ್ಯ ಯಾಕೆ ನಿಮ್ಮ ಮಾತನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷವಾಗಿದೆ ಹಾಗಾದ್ರೆ ಗೆಳೆಯ ವಯಸ್ಸಿನಲ್ಲಿ ಒಂದು ಪಣವನ್ನು ಗೈದಿದ್ದೇನೆ ಕಟ್ಟಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಮಲ್ಲಿಗೆ ಹಾರವಕ್ಕೆ ದೊಡ್ಡ ಸ್ವೀಕಾರ ಯುದ್ಧದ ಬದಲಾವಣೆ ಯಾರಿಗೆ ಬೇಕಾಗಿ 3 ದಿವಸ ಯುದ್ಧ 14ನೇ ದಿವಸ ಶುದ್ಧ 15ನೇ ದಿವಸ ಮದುವೆ ತಮ್ಮ ಏನು ಮದುವೆ ನಿನಗೆಲ್ಲ ನನಗೆ ಬೇಡ ನೀನು ಸರಿಯಾಗಿ ಕೇಳಿಸ್ಕೊಂಡೆಯ 13ನೇ ದಿವಸ ಯುದ್ಧ 14ನೇ ದಿವಸ ಶುದ್ಧ ಸತ್ತವರಿಗೆ ಸತ್ತ ಮನೆಯಲ್ಲಿ ಶುದ್ಧವಾಗುವುದು ನಾವು ಕಾರ್ಯಪ್ರವೃತ್ತರಾಗಬೇಕು ಚಕ್ರದ ಶೋಧನೆ ಮೂಲ ಉದ್ದೇಶ ಚಕ್ರ ಎಲ್ಲಿ
ನನ್ನಿಂದ ಕಳುಹಿಸಲ್ಪಟ್ಟಂತಹ ವೀರರ ಹತ್ಯೆ ಆಯ್ತಂತೆ. ಯಾರಿಂದ? ಯಾರೊಬ್ಬಳು ಅನಾಮಿಕ ಸ್ತ್ರೀಯಂತೆ. ಯಾರವಳು? ಯಾರೇ ಇರಲಿ ಆಕೆಯನ್ನು ದಂಡಿಸಿ ಚಕ್ರವನ್ನು ಮರಳಿ ಪಡಿತಾನೆ. ತಾಳುದ ನೋಡೋಣ. ನಿನ್ನ ಕಣ್ಣು ಹೊಡೆದು ಹೋಗ್ಲಿಕ್ಕೆ ಪಾಪಿ ಮಗಳೇ. ಏನಾದ್ರು ಕಟ್ಟಿಗೆ ಒಟ್ಟಿಗೆ ಮುಖ ಬೇದ ಕಟ್ಟ ಸೌದೆ ಸೌದಾತ್ತ ಕಾರ್ಕೊಂಬಿಡ. ಅದು ಉರುವಲು ಉರುವೆಲತ್ತ ತಡಂಬೆ. ಏನದು? ಕಣಕ್ ಅಂದ್ರೆ ಚಿನ್ನ. ನೀನು ಅದನ್ನ ಹಾಗೆ ಹೇಳುದ? ಎನ್ನ ಭಾಷೆ ಕಣಕ್. ಅದು ಎಲ್ಲಿಂದ ಎಲ್ಲಿಗೆ? ಯಾಕೆ? ಕಾಡಿಡ್ದು ನಾಡ್ದು. ಯಾಕೆ ಮಾರ್ರೆ? ಯಾಕೆ? ಎಂಕ ಮಾರ್ದೆ ದಿನಬೋದು. ಅದು ಯಾಕೆ ಉಪಯೋಗ? ಅವು ಸುಮ್ಮ ಐತ ಬೇಲೆ ಬುರ ಗೊತ್ತಾಂಡ ತೀರ್ಲಗೊನಾರು ఒక ఏతు దే గన్యవాల్ పరాపు కాజిపాల్ పరాపు బెతే నిర్మల్ పరాపు దికేల్ దియారాపు బుక ఇరెన్ బొత్తారాపు. ನಮ್ಮಂತವರನ್ನು ಸುಡುವ ಅಂತದ್ರಲ್ಲ, ಅದು ನಿಮ್ಮವರನ್ನು ಸುಡುವುದು ಹಾಗೆ. ನಾನಂದ್ರೆ ಏನು? ನಮ್ಮನ್ನೆಲ್ಲ ಸುಡುವುದಲ್ಲ, ಅತ್ತ ದಹನ ಮಾಡುದು, ಅಗ್ನಿಗೆ ಅರ್ಪಣೆ ಮಾಡುದು. ಯಾವ ಅಗ್ನಿ? ಅದಕ್ಕೆ ಉಪಯೋಗಿಸುವಂಥದ್ದು ಗಂಧ, ಶ್ರೀಗಂಧ, ಚಂದನ, ತುಪ್ಪ, ಉಪ್ಪ, ಕರ್ಪೂರ, ಕರ್ಪೂರ ಇದೆಲ್ಲ ನಮ್ಮನ್ನು ದಹನ ಮಾಡುವಂಥದ್ದು. ನಿಗ್ಲೆ ನಿಮ್ಮನ್ನೆಲ್ಲ ಸುಡುವುದ್ರಲ್ಲಿ ನಿಗ್ಲೆನ್ ಮಾತ ನೆಟ್ಟು ನಿಗ್ಲೆನ್ ಮಾತ ಗಂಧ ದಗನ ಹೋದಾನೆ ನಿಗ್ಲ ಆತಲ ವಾಸನೆ. ನಮ್ಮ ಸ್ಥಾನಮಾನ, ನಮ್ಮ ಎತ್ತರ, ಅದಕ್ಕೆ ಅನುಗುಣವಾಗಿ ಹಾಗೆ. ಅದು ಯಾವ ಕಾಡಿನಿಂದ? ಅದೇಂಕಲ್ಲ ಇಂಚು ಈ ಮಲೆಟ್ಟು ಈ ಮಲೆಗೆ ಪೋಯ್ ಅವಳು ಪೂರ ಬರೆದು ಬಾಯ್ದು ಏನೆಂದು? ಅವು ಅಭಯರ್ನ ಅರಣ್ಯ ಅಂತ. ಯಾವ ಅಭಯರು? ಅಭಯರ್ನ ಅರಣ್ಯಗೆ ಈ ಮೇಯ್ತ ಮಲೆ. ಯಾವ ಅಭಯರು? ಗೊತ್ತು ಬರೆದು ಬಾಡ್ತೀರ ಅವಳು ಪಾಲಕ್ಕಾಡು ಅಂಚೆ ಬಾರೋಡು ಪೂಜೆ ಅಭಯರು ಅದನ್ನೆಲ್ಲ ಮಾಡಿರ್ಲಿಕ್ಕಿಲ್ಲ. ಬರೀತೀರಿ ಹೈ, ಬೇರೆ ಏನಾದ್ರೂ ಮಾಡಿಟ್ಟಿರ್ಬೋದು. ಅದು ಅಭಯರ ಅರಣ್ಯ ಅಲ್ಲಪ್ಪ, ಅಭಯಾರಣ್ಯ. ಅದು ಅಂದ್ರಲ್ಲಿ ಪ್ರಾಣಿ ಪಕ್ಷಿಗಳು ಭಯಮುಕ್ತವಾಗಿ ಸ್ವತಂತ್ರವಾಗಿ ವಿಹಾರ ಮಾಡುವಂತಹ ಸ್ಥಳ. ಹಾಗಾಗಿ ಅದನ್ನು ಅಭಯಾರಣ್ಯ. ನಿನ್ನ ದೊಡ್ಡಪ್ಪ ಅಭಯರ ಅರಣ್ಯ ಅಲ್ಲ. ಅಂಚಿಡ್ದು ಕಾಣಕ್ತಿದ್ದಿಂದ ಬುಕ್ಕ ಈ ಮೇಕು ಪೋಯ ಈ ಮೇಟು ಅದೋ ತಕಾಡುಂಡು ಅವಳ ಬರೆದು ಏನೆಂದು? ರಕ್ಷಿತನ ಅರಣ್ಯ ಅಂತ. ಯಾವ ರಕ್ಷಿತ? ಗೊತ್ತು ಜಿ, ರಕ್ಷಿತನ ಅರಣ್ಯ ಕೊಯ್ಬೇಡಿ. ರಕ್ಷಿತನ ಅರಣ್ಯ ಇಲ್ಲಿ ಸಿಗ್ಲಿಕ್ಕಿಲ್ಲ. ಸ್ವಲ್ಪ ಪ್ರಯತ್ನ ಪಟ್ಟು ಹುಡುಕಿದ್ರೆ ರಾಧಿಕನ ಅರಣ್ಯ ಸಿಗಬಹುದು. ಅಂಡಲ್ಲ ಅದು ರಕ್ಷಿತ ಅಂತೆ. ರಕ್ಷಿತನ ಅರಣ್ಯ ಅಲ್ಲ, ರಕ್ಷಿತಾರಣ್ಯ, ಸುರಕ್ಷಿತವಾದಂತಹ ವ್ಯವಸ್ಥೆ ಉಳ್ಳಂಥದ್ದು. ಅದು ನಾನೇ ಬರೆದು ಹಾಕಿದ್ದು. ಗೊತ್ತಾಯ್ತಾ? ನಿನಗೆ ಸಂಸ್ಕಾರ ಇಲ್ವಾ? ನಿನಗೆ ಸಂಸ್ಕಾರ ಇಲ್ಲ, ಅದೆಲ್ಲ ಗೊತ್ತಿಲ್ಲ, ನಿನಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಉಂಟು ಸಂಸಾರ, ಉಂಟು ಸಂಸಾರ, ಉಂಟು ಸಂಸಾರ ಎಲ್ಲ ಹೇಳಿದ್ದು. ಸಂಸ್ಕಾರ, ಸಂಸ್ಕಾರ ಅಂದ್ರೆ ಏನು? ಆಚಾರ, ವಿಚಾರ, ನಡೆ, ನುಡಿ. ನಮ್ಮಂತ ಗಣ್ಯ ವ್ಯಕ್ತಿಗಳು ಬಂದಾಗ ಎದ್ದು ನಿಂತು ಗೌರವ ಕೊಡುದು, ಇದೆಲ್ಲ ರಕ್ತಗತವಾಗಿ ಬರುವಂತಹ ಸಂಸ್ಕಾರಗಳು. ಅದೆಲ್ಲ ನಿನಗೆ ಗೊತ್ತಿಲ್ಲ. ಮತ್ತೊಂದು ಮಾತು ಹೇಳಿದೆ, ಸಂಸಾರ ಅಂತ ಅಂದ್ರೆ ನಿನಗೆ ಮದುವೆ ಅದ್ ಮಾತನ್ರಿ ಕೊಂಚ ತುಂಡು ಕುಡಿಯೋದಿಲ್ಲ.
ಬೇಸರ ಪಟ್ಟುಕೊಳ್ಬೇಡ. ನಿನ್ನನ್ನು ಅರ್ಥವಿಸಿಕೊಳ್ಳುವುದಕ್ಕಾಗಿ ನಾನು ಎಡವಿದ್ದೇನೆ. ನಿನ್ನಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ವಿರಳರಲ್ಲಿ ವಿರಳ. ನಿಮ್ಮಂಥವರು ಇರುವುದರಿಂದಲೇ ಅನೇಕ ಮಂದಿಯ ಜೀವನದಲ್ಲಿ ಬದಲಾವಣೆ ಬರುವುದಕ್ಕೆ ಸಾಧ್ಯತೆ ಇದೆ. ಏನು ವಿದ್ಯೆ ಸಂಸ್ಕಾರ ಇಲ್ಲದಿದ್ರು ಎಂತಹ ಉದಾತ್ತ ಗುಣವಿದೆ ನೋಡು. ಅದನ್ನು ಗುರುತಿಸದ ಕಣ್ಣು ಕಣ್ಣೇ ಅಲ್ಲ. ನಿನ್ನನ್ನು ನಾನು ಗುರುತಿಸಿದ್ದೇನೆ. ಹೇಗೆ? ನೀನು ಒಬ್ಬಾಕೆ ಅಂಗವಿಕಲೆಯನ್ನು ಮದುವೆಯಾಗಿ ಆಕೆಗೆ ಬಾಳ್ವೆ ಕೊಟ್ಟೆಲ್ಲ, ಸಂತೋಷವಾಯ್ತಪ್ಪ. ಎಂಚಿನ ಸಂತೋಷ ಬುಡೆಜುಂಡು ತುಂಡು ಬಂಡ ಕೈಕರಿತ್ತಿಂದತ್ತು ಬುಡೇದಿ ಉಂಡು ಮಲ್ಲಕಲ್ಲಾಗ ಮೂಜಿ ಪುರದ ಸಮೋಟೆ ತಿಂದದು ತೋರ ಅದು ಬರ್ತಿಪ್ಪುಡು ಎನ್ನವು ಸಪೂರ ಕಟ್ಟಿದ ಲೆಕ್ಕ ತುಂಡು ಬುಡೇದಿ ಒಳ್ಳೆಯ ಅಂಗಾಂಗ ಸರಿ ಉಂಟು, ಸರಿ ಉಂಟು ಮಾತ ಉಂಟು. ನಮ್ಮವರ ಹೆಂಗಸರು ಹೇಗೆ? ಇದು ಮಾತ ಮೂಜಿ ಪೊರ್ತು ತಿಂತಿನತೆ ಗಮ್ಮತ್ತು ಬರ್ತೀವಿ ನನಗೆ ರೊಟ್ಟೆ ಪುರ ಇತ್ತು ತೋರಪ್ಪು ಎನ್ನವು ಅಂಚೆ ದಾಲೆ ಕೊರ್ಂದುದ ಲೆಕ್ಕ ಆತನ ಕೈಗಾರ ಬುಡೇದಿ. ನಮ್ಮವರ ಹೆಂಗಸರು ದಪ್ಪ ಇದ್ದಾರೆ. ಅದು ಏನು ದಪ್ಪ ಅಂತ ಗೊತ್ತಾ? ಆ ದಪ್ಪಗಿದ್ದವರ ಅವಸ್ಥೆ ನೀನು ನೋಡಿದ್ದೀಯಾ? ಅವರ ಅವಸ್ಥೆ ನೋಡ್ಬೇಕು. ಒಂದು ದಿನ ಅವರ ಮನೆಯಲ್ಲಿದ್ದು ನೋಡಿದ್ರೆ ಅರ್ಥ ಆದಿತ್ತು. ಕೂತ್ರೆ ಎದ್ದು ನಿಲ್ಲುವುದಕ್ಕಾಗುದಿಲ್ಲ, ಎದ್ದು ನಿಂತರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಬೆಳಿಗ್ಗೆ ಚಾಪೆಯಿಂದ ಏಳುವಾಗ ಹೆಬ್ಬಾವು ಹೊರಲಾಡ್ದಾಗೆ ಹೊರಲಾಡ್ತಾರೆ, ಹೇಳಲಿಕ್ಕಾಗುದಿಲ್ಲ. ಮತ್ತೆ ಗಂಡ ಒಂದು ಕೈ ಹಿಡಿಬೇಕು, ಮಗ ಬಂದು ಒಂದು ಕೈಯಲ್ಲಿ ಹಿಡಿದು ಬಿಸಿ ಕೂತ್ಕೊಳಿಸು. ನಿಮ್ಮಂತವ್ರದ್ದು ಅದಕ್ಕೆ ಸಮಸ್ಯೆ ಇಲ್ಲ ನೋಡು. ತೆಳ್ಳಗಿದ್ದಾಳೆ ಅಂತ ಹೇಳಿದ್ಯಲ್ಲ, ಅದೇ ಒಳ್ಳೇದು. ಯಾಕೆ? ಗಾಳಿಗೆ ಹಾರುವುದಿಲ್ಲ, ಬಿಸಿಲಿಗೆ ಒಣಗುವುದಿಲ್ಲ, ನೀರಿಗೆ ಒಣಗುವುದಿಲ್ಲ. ನುಂಗುನಾತ ನುಂಗುದಾತ ಜೋರು ಗಾಳಿ ಬಂದಾಗ ಒಂಚೂರು ಬೀಸ ಹೋಗಲ್ಲ. ಅದೇ ನೀನು ಆ ಒಂದು ಕಾರಣದಿಂದಾಗಿ ನೀನು ಪುಣ್ಯವಂತ ಅಂತ ನಾನು ಹೇಳ್ತೇನೆ. ಇರಲೇ ಹೇಳ್ತಿದ್ದಾಳೆ. ಮಕ್ಕಳು ಗಂಡು ಒಂಜಾನೊಂದು ಪೊಣ್ಣು. ಶಬಾಸ್. ಆರ್ತಿಗೊಂದು ಕೀರ್ತಿಗೊಂದಾಯ್ತು. ಅವರು ಏನ್ ಮಾಡ್ತಿದ್ದಾರಪ್ಪ? ಅವ್ರು ಕಲ್ತಂದ್ರಲ್ಲ. ಶಬಾಸ್. ಇದು ಒಂದು ಮೆಚ್ಚುಗೆ ವ್ಯಕ್ತಪಡಿಸಬೇಕಾದಂಥ ವಿಚಾರ. ನಿನಗೆ ವಿದ್ಯೆ ಇಲ್ಲ ನೋಡು, ನೀನು ಅನಾಗರಿಕ. ನಿನ್ನಲ್ಲಿ ಇಲ್ಲದೆ ಇರುವುದನ್ನು ನಿನ್ನ ಮಕ್ಕಳಿಗೆ ಕೊಡುವುದರ ಮುಖಾಂತರ ವಿದ್ಯಾವಂತರನ್ನಾಗಿಸಿ ಅವರನ್ನು ಸಮಾಜದ ಆಸ್ತಿಯಿಂದ ಮಾಡೋದಕ್ಕೆ ನೀನು ತೊಡಗಿದ್ಯಲ್ಲ, ಅಭಿನಂದನಾರ್ಹ. ನೀನು ಸಂತೋಷವಾಯ್ತು, ಸಂತೋಷವಾಯ್ತು. ಅಂದ ಹಾಗೆ ನಿನ್ನ ಮಕ್ಕಳು ಏನನ್ನು ಕಲಿತಿದ್ದಾರೆ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೆ. ನನಗೆ ಹೇಳಲಿಕ್ಕೆ ಕಷ್ಟ ಆದಿತ್ತು. ನಾನು ಹೇಳ್ತಾ ಹೋದಾಗೆ ಅದು ಅಂತ ಹೇಳಿದ್ರೆ ಆಯ್ತು. ನೀನು ನಿನ್ನ ಮಗ ಮಕ್ಕಳು ನಿನ್ನ ಮಗ ದೊಡ್ಡ ವಿದ್ವಾಂಸನು, ಕಲಾ ಕೋವಿದನು, ಮಹಾನ್ ವಿಜ್ಞಾನಿಯು, ಮಹಾನ್ ಕೃಷಿ ಪಂಡಿತನು ಅಲ್ಲ, ಅವ ದೊಡ್ಡ ಒಬ್ಬ ಮಹಾನ್ ಮೇಧಾವಿಯೋ. ಏನನ್ನು ಕಲಿತಿದ್ದಾರೆ? ನಡಪರ ಕಲ್ತಂದು ಮೇಧಾವಿಯೋ ಕೋವಿದನು ಏರೆಗೆ ಏನ ಗರ್ನಾಲ್ ದಾಪುಣೆ ಹತ್ತ ಕಲ್ತೊಂದು ಇಂಚ ಕೈಟ್ ಬತ್ತು ನಡ್ತೊಂದು ಎಷ್ಟಾದ್ರೂ ಅಷ್ಟೇ. ಬಿಡು. ನಿನ್ನ ಮಗನ ಹೆಸರೇನು? ಎನ್ನ ಮಗೆ ಈರೆ ಈರೆ ಈರೆ. ಇನ್ನೊಮ್ಮೆ ಹೇಳು. ಈರೆ ಮಗೆ. ಮತ್ತೊಮ್ಮೆ ಹೇಳು. ಈರೆ. ಸಲುಗೆ ಕೊಟ್ರೆ ತಲೆಗೆ ಕೈ ಹಾಕಿ ಮಾತಾಡಬಾರ್ದು. ನಿನ್ನ ಮಗ ನಾನು, ನಿನ್ನ ಮಗ ನಾನು. ಎನ್ನ ಮಗನ ಪುದರು ವೀರಪ್ಪೆ ಏನಾನು ವೀರಪ್ಪೆ ಅಂದ್ರೆ ಎಂಕಾಯ ಅಪ್ಪೆ ಅಪ್ಪಜೇನ ಅಮ್ಮೆರುಂದಾಯ್ಜ ಐಕೆ ಆಮೆ ಇಂಚ ಕೊಂಡಾಟೋಡು ಈರೆ 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 ಅಂದ್ಲೆಪ್ಪು. ಆ ಮಗನಿಗೆ ವೀರಪ್ಪ ಅಂತ ಹೆಸರಿಡುವಾಗ ನಿನ್ನ ತಲೆಯಲ್ಲಿ ಕಂಕುಳ ಅಡಿಯಲ್ಲಿತ್ತ? ಬೀದಾತನ ಬುಕ್ಕಾಯಿ ಓತೊಂಜಿ ಗೊತ್ತಾಯ್ತೇನೆ. ಇರಲಿ ಬೇಡ. ಇಬ್ಬರು ಮಕ್ಕಳು, ಇನ್ನೊಂದು ಹೆಣ್ಣು. ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತಿ ಅಂಕ ಓಲು ತುಯಿಲೆಕ್ಕ ಇದ್ಯಾನು ತೂತೆ ಪ್ರಭು 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 ಈರಾ ಎಂಕೀರು ಸುರೋನೆ ಗೊತ್ತಾಯ್ತಿಯನ್ನು ಯಾನಿದ್ದೀನಿ ಸುಮಾರು ಗಾಡಿ ಸಂತೆದಲ್ಪ ಬತ್ತು ಈರ್ನ ಹಿಡಿದೆ ಚಾರ್ ಮೂರಿದೆ ತೊಂಬ ಅಂತೀನಿ ಈರು ಇತ್ತೆ ಮೂಲ್ದಿಕ್ಕೆ ನಾನು ಇಂಚ ರೂಪ ತುಂಡ ಹೆಂಗೆ ಗುರ್ತೇಕೋಣ ಈರು ಪ್ರಭು ಕುಳತ್ತ ಮುಡ್ಬೋದ
ಈಗ ನಾನು ಚರ್ಮುರಿ ಮಾರುವ ಪ್ರಭು. ಇದೊಂದೇ ಒಂದು 2 ಸಲ ಪ್ರಭು ಅಂದ್ರೆ ಅರ್ಥ ಆಗ್ಲಿಲ್ಲ ನಾವು. ರಾಜ. ಹಾ 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 ಗೊತ್ತಾಗ ರಾಜಿ. ಹಾ ಒಂದು ತಕ್ಕುವ ಅಂಚೆ ಇಂಚು ಉಲಾಯಿ ಮಂತ ಉಳಪ್ಪಿದೆ ರಾಜೇ ರಾಣಿ ಗುಲಾಮಿ. ಆ ರಾಜನ ನೀನು ಆಡುವ ಮರದ ಬುಡದಲ್ಲಿ ಆಡುವ ಆ ರಾಜನ ನಾನು. ರಾಜೇ ಬಂದ ಒಡೆಯ ನೇತಾರ. ನನ್ನ ನಾಮಾಂಕಿತ ದಾರಿಕಾಸುರ ಅಂತ. ನಾನು ಹೊರಟು ನಿಂತದ್ದು ಯುದ್ಧಕ್ಕಾಗಿ. ಉದ್ದೋಗು ಅಲ್ಲ, ಅಡ್ಡಕ್ಕೆ ಯೋಧವು ಎದುರು ಸಿಕ್ಕಿದವರ ತಲೆಯನ್ನು ಕತ್ತರಿಸುವುದು. ಕಡುಪುಣ್ಯ ಕತ್ತರಿಸುವುದು. ಒಂದು ಲಡಾಯಿಗೆ ಹೋದ ಈರ್ ಕಡುಪುಣ್ಣ ಆಕಲಿಗೆ ಕಡುಪುಣ್ಣ ಆಕಲಿ ಕಡುಪು ಬೇರೆ ಅವಕಾಶ ಕೊಡುವುದಿಲ್ಲ, ನಾನೇ ಕಡು ಈರೇ ಕಡುಪು. ಹಾ ಹಾ ಅಂಚ ಒಂದು ಪೋದು ಪಿರಾರ್ ಬರ ನಿಮ್ಮಂಥವರನ್ನು ಮಾತಾಡಿಸದಿದ್ರೆ ಅದೊಂದು ಆರೋಪ. ಅವರು ಬಡವರನ್ನೆಲ್ಲ ಮಾತಾಡಿಸುವುದಿಲ್ಲ. ಮಾತಾಡಿಸಿದ್ರೆ ಒಂದಾದ್ರೂ ಒಳ್ಳೇದು ಬೇಕಾದ ಮಾತು ಉಂಟಾ? ಯುದ್ಧಕ್ಕೆ ಹೋಗಿ ಬರ್ಲಿಕ್ಕೆ ಹೋಗುದು ಹಾಗೆಲ್ಲ ಕೇಳಬಾರ್ದು. ಯುದ್ಧ ಮಾಡಿ ಬರ್ತಾರೆ. ನೀನು ಬಡಬಾಯಿ, ನಿರಕ್ಷರ ಕುಕ್ಷಿ. ನಿನಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಯಾರಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಗೊತ್ತಿಲ್ಲ. ನಾನು ಸಿಟ್ಟಾಗುದಿಲ್ಲ. ನೀನು ಬಡವ ಅಂತ ಗೊತ್ತಾಯ್ತು. ಬಡವನಾದ ನಿನ್ನನ್ನು ಬಡತನದಿಂದ ಮೇಲಕ್ಕೆತ್ತುವಂತ ಒಂದು ವ್ಯವಸ್ಥೆ ನನ್ನಲ್ಲಿದೆ. ನೀನೊಂದು ಬಾರಿ ನನ್ನ ಅರಮನೆಗೆ ಬಾ. ಇವತ್ತು ಬೇಡ, ಇವತ್ತು ನಾನಿಲ್ಲ. ಯಾವಾಗ ಬರ್ತಿ? ಯಾನಪ್ಪಗ ಇದಂತ ಲಡಾಯಿ ಹೋಗ್ಬಾರೆ. ಯಾನೊಂಜಿ ಮೂಜೆಟ್ಟು ಬರುಡ. ಮೂಜೆಟ್ಟು ಅದ್ಯಾಕೆ? ಮೂಜೆಟ್ಟಂಡ ಕುಟುಂಬದಾಗ ಮಾತ ಒಟ್ಟಿಗೆ ಸೇರಿ ಬೇರೆ ಆತಿ. ಮೂಜೆಟ್ಟ ಬಂಗವ ಅದು ತಪ್ಪಿದ್ದಾರೆ. 7 ಅದು ತಪ್ಪಿದ್ದಾರೆ. 11 ಅದು ತಪ್ಪಿದ್ದಾರೆ. 15 ನಿಗಾಂಟು ಬರ್ಪೆ. ಯಾವಾಗ? 15 ಬೈಯಾಗ ಬರ್ಪೆ. ಈಗ ಮಧ್ಯಾಹ್ನ ಬರ ಗುರ್ಸತ್ತಿದ್ವಿ. ನಾನು ಆಯ್ನ ಬೈಯ ಒಂಚೂರು ಚೂರು ರಾತ್ರಿ ಹೆಂಗೆ ಒಂಚೂರು ಯಾವ್ದೆಲ್ಲ ತಿಂಜೆ ಬಿಡ್ತೀವಿ. ಒಂದು ತಕ್ಕ ಒಂಚೂರು ಮತ್ತೆ ತೀರ್ತಲ್ಲ ಪಿಡ್ಕಿ ಒಂಚೂರು ರಡ್ಡಿ ಇಲ್ಲಿ ತುಂಡು ಯಾವ ತುಂಡು ಒಂಜಿಲ್ಲ ಕುಪ್ಪಾಡು ಮಾತ್ರ ಅವು ಇಲ್ಲಿ ಏನು ಬೈಯಾಗ ಪುಂಡಿ ರೆಡ್ಡು ಪುಂಡಿ ಯಾವ ಅಲ್ಬುಜಾರ ಎಂತಹ ದುರವಸ್ಥೆ ನೋಡು. ನೀನು ಹೇಳಿದಂತಹ ದಿನಗಳು 3, 11, 16 ಇದೆಲ್ಲ ಸತ್ತವರಿಗೆ ಮಾಡುವ ಅಪರಕ್ರಿಯೆಗಳ ದಿನಗಳು. ಇರಲಿ ಬಿಡು. 16ರಂದು ಮಧ್ಯಾಹ್ನ ನಿನಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಮಧ್ಯಾಹ್ನ ಬರ್ರೆ ಆಪುಜಿ ಕನಕವನವರುಂಡತಿ. ರಾತ್ರಿ ಬಂದೇ ಬರ್ತಿ. ರಾತ್ರಿ ನಿಗಂಟು ಬರ್ತಿ. ನಿನಗೆಂತದ್ದು ಪುಡ್ಕು ಪುಡ್ಕ ಅವು ಹಿರೇಗೆ ಮಾತ ಅಂದಾಜ ಒಂದು ಈರ್ನಲ್ಲ ಎಣ್ಕೆದಿಲಿ. ಏನು ಹೆಸರು? ಗಂಗಾಸರ ಬಿಟ್ಟು ಬಿಟ್ಟು ನೀನೆಲ್ಲ ನಿನ್ನಂಥವರು ಈ ಸಮಾಜದಲ್ಲಿ ತುಂಬಾ ಮಂದಿ ಇದ್ದಾರೆ. ಇಂತಹ ಒಂದು ಅನಿಷ್ಟ ಪದ್ಧತಿ ಉಂಟಲ್ಲ, 16ರ ರಾತ್ರಿಯನ್ನು ಮಾಡುವಂತಹ ಒಂದು ಔತಣ ಉಂಟಲ್ಲ, ಇದ್ರಷ್ಟೊಂದು ಕೆಟ್ಟ ಸಂಪ್ರದಾಯ ನಮ್ಮ ನಾಡಿನಲ್ಲಿಲ್ಲ. ನಮ್ಮ ನಾಡಿಗೆ ಇದೊಂದು ಅಪಶಕುನ. ಸರಿ, ಯೋಚನೆ ಮಾಡು. ಸೂತಕದ ಮನೆ 16ರಂದು ನಡೆಯುವಂತಹ ಕಾರ್ಯಕ್ರಮ. ಊಟಕ್ಕಾಗಿ ಬರ್ತಾರೆ ಎಲ್ಲರೂ. ಅಲ್ಲಿ ಆ ಮನೆಯವರು ಮನೆಯೊಬ್ಬ ಸದಸ್ಯಳನ್ನು ಕಳ್ಕೊಂಡ ಆ ದುಃಖದಲ್ಲಿರ್ತಾರೆ. ಅಲ್ಲಿ ಹೋಗಿ ಕುಡಿದು ಕುಪ್ಪಳಿಸಿ ಮೋಜನ್ನು ಮಾಡುವುದಕ್ಕೆ ಹೋಗ್ತಾರಲ್ಲ, ಅದನ್ನೇ ಅಪೇಕ್ಷಿಸಿ ರಾತ್ರಿ ಹೊತ್ತು ಬಂದು ಸೇರ್ತಾರಲ್ಲ. ಈ ಪದ್ಧತಿ ಒಳ್ಳೇದಲ್ಲ ಅಂತ ಹೇಳೋದು ಮಾತ್ರ ಅಲ್ಲ, ಇದನ್ನು ನಾನು ನಿಲ್ಲಿಸ್ತೇನೆ. ನಾನೇ ನಿಲ್ಲಿಸುವುದು. ಹೇಗೆ 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 16ರ ರಾತ್ರಿ ಊಟ ಎಲ್ಲ ಸಿದ್ಧದಾಗಿರ್ತದಲ್ಲ, ಎಲ್ಲ ಕೈ ಮುಗಿದು ಊಟಕ್ಕೆ ಕುಳಿತಂತಹ ಸಂದರ್ಭ, ಸಿದ್ಧಗೊಂಡಂತ ಆಹಾರಕ್ಕೆ ಯಾರಿಗೂ ತಿಳಿಯದಂತೆ ಒಂದು ಮನೆಯಲ್ಲಿ ಒಂದಿಷ್ಟು ಇಲಿ ಭಾಷಣ ಹಾಕಿ ಬಿಡುವುದು. ಅದೇ ಉದ್ದೇಶ. ಒಂದು ಮನೆಯಲ್ಲಿ ಒಮ್ಮೆ ಮುಕ್ತಾಯ ಆದ್ರೆ ಮತ್ತೆ ಯಾರ ಮನೆಯಲ್ಲೂ ಇದೊಂದು ಔತಣಕೂಟ ಅಂತ ಆಗಬಾರ್ದು. ಈ ಪದ್ಧತಿ ನಿಲ್ಲಲೇಬೇಕು. ಇದು ಅನಿಷ್ಟ ಪರಂಪರೆ, ಅನಿಷ್ಟ ಪದ್ಧತಿ. ಇದೇ ಮುಂದುವರಿತಾ ಹೋದ್ರೆ ಇನ್ನೊಂದು ಬಾರಿ ಆ ಮನೆಯವ ಯಾವಾಗ ಸಾಯ್ತಾನಂತೆ ಕಾಯುವಂತಹ ದಿನಗಳು ಬರಬಹುದು. ಹಾಗಾಗಿ ಇದಕ್ಕೆ ಅವಕಾಶ ನಾನು ಕೊಡುವುದಿಲ್ಲ. ಮಾಡಬಾರ್ದು. ಪರಂಪರೆ ಪದ್ಧತಿ ಏನುಂಟು ಅದನ್ನು ಮೀರಿ ನಡೀಬಾರ್ದು. ಇದು ನನ್ನ ಉದ್ದೇಶ. ಇಲ್ಲಿ ನಿನ್ನಲ್ಲಿ ಈ ಮಾತನ್ನು ಸಾಂದರ್ಭಿಕವಾಗಿ ಹೇಳಿದೆ ಹೊರತು ಬೇರೆ ಉದ್ದೇಶ. ನಿನಗೆ ಎಷ್ಟು
ಅದು ಹಿಡಿಸಿತೋ ಎಷ್ಟು ಬಿಟ್ಟಿತೋ ಅದು ಮುಖ್ಯ ಅಲ್ಲ. ಒಟ್ಟು ಸಮಾಜದಲ್ಲಿ ಒಂದು ಸುಧಾರಣೆ ಆಗ್ಬೇಕು ಎನ್ನುವ ನನ್ನ ಆಶಯ. ಈಗ ಅದನ್ನು ನನ್ನ ಮುಂಭಾಗದಲ್ಲಿ ನಿಂತಿದ್ಯಾ, ಇಲ್ಲಿ ಹೆಚ್ಚು ಹೊತ್ತು ನನ್ನನ್ನು ಮಾತಾಡಿಸ್ಬೇಡ. ಇಲ್ಲಿಂದ ತೊಲಗು. ನಾವೆಲ್ಲ ಅಂಥದ್ದನ್ನೆಲ್ಲ ಮುಟ್ಟುತ್ತೇವೇನೋ, ನಾವು ಸ್ಪರ್ಶ ಮಾಡುವುದಿಲ್ಲ. ನಿಖಿಲ ಕನಕ ಮುಟ್ಟು ಜಾರ ಎಲ್ಲ ನೀ ಕನಕ ನಿಖಲೇನು ಮುಟ್ಟುಂಡು ನೋಡು ಆವಾಗ ಇದು ಇರ್ಲಾಡ ಈಗ ಹೌದು. ಇರು ಪೋಯಿನಾರು ಪಿರ ಬರಂದೇನೆ ಕೆಲವರು ಹೇಳ್ಬೋದು ದಾರಿಕಾಸುರ ಮಹಾರಾಜರಿಗೆ ಅಪಶಕುನ ಸಿಕ್ಕಿತು. ವಾಡಿಕೆಯಲ್ಲಿ ಇದ್ದೇ ಹಾಗೆ ನಾವು ಶುಭ ಕಾರ್ಯಕ್ಕೆ ಹೊರಟು ನಿಂತಾಗ ಕಟ್ಟಿಗೆ ಮಾರುವವ ಎದುರು ಬಂದ್ರೆ, ಹೊಸ ಮಡಿಕೆ ಹೊತ್ತುಕೊಂಡು ಬಂದ್ರೆ, ಒಂಟಿ ಬ್ರಾಹ್ಮಣ ಎದುರು ಬಂದ್ರೆ, ಬುಸುಗುಟ್ಟುವ ಸರ್ಪ ಎದುರು ಸಿಕ್ಕಿದ್ರೆ ಅಪಶಕುನ ಅಂತ ಹೇಳ್ತಾರೆ. ಅದ್ರಲ್ಲಿ ನನಗೆ ವಿಶ್ವಾಸ ಇಲ್ಲ. ಅಪಶಕುನವನ್ನೂ ಶುಭ ಶಕುನವನ್ನಾಗಿಸುವ ಚಾಕಚಕ್ಯತೆ ನನ್ನಲ್ಲಿದೆ. ನನಗೆ ಇದು ಪ್ರಧಾನವಲ್ಲ. ಆ ಚಕ್ರ ಅವಳು ಹೋಗ್ತಾ ಇರ್ಬೋದು, ಎಲ್ಲೋ ಅಡಗಿ ಕೂತಿರ್ಬೋದು, ಎಲ್ಲ ಇರ್ಲಿ, ಹುಡುಕುತ್ತಾ ಮುಂದುವರಿತೇವೆ ನೋಡು. ದಾರಿಯಲ್ಲಿ ಅನ್ನವನ್ನು ಕೇಳ್ತಾ ಬಂದೆ ಮುದುಕಿಯಾಗಿ, ಯುವತಿಯಾಗಿ ಅರಮನೆ ಪ್ರವೇಶ ಮಾಡಿದೆ. ನನ್ನ ತಾಯಿಯನ್ನು ಮಂತ್ರ ಮುಗ್ಧಗೊಳಿಸಿ ಮೋಸದಿಂದ ಅನ್ನದ ಬದಲಿಗೆ ಚಕ್ರವನ್ನು ಪಡೆದೆಯಾ? ನನ್ನ ನನ್ನ ಶಕ್ತಿ ಅಡಕವಾದಂತ ಆ ಚಕ್ರದ ಮಹಿಮೆಯನ್ನು ತಿಳಿದವನು ಅದನ್ನು ಮೋಸದಿಂದ ಕೈ ಕದ್ದು ಕೊಂಡು ದಂಡಿಸಿ ಮರಳಿ ಚಕ್ರವನ್ನು ಪಡೆಯುತ್ತಾರೆ. ಕೊಡು ಏನು ಮಾಡಿದೆ? ಪರಮೇಶ್ವರನಿಂದ ವರವನ್ನು ಪಡೆದೆಯಾ? ಸ್ವರ್ಗಲೋಕವನ್ನು ಸೇರಿದೆಯಾ? ಇಂದ್ರಾದಿ ಸುಮನಸರನ್ನು ಇದು ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದವಳು ನಾನೇ ಭಗವತಿ. ತಪ್ಪಾಯಿತು ಎನ್ನುವ ಹಾಗೆ ಕಾಲಿಗೆ ಇದು ಇನ್ನೊಬ್ಬರಿಗೆ ಬಾಗಿದ ಶಿರವಲ್ಲ. ಓಹೋ, ಬೀಗಿದ ಬಾಗಿಸಿ ಏನು? ಯಾರು? ನಾನೇ. ನಾನು ಬೆನ್ನಟ್ಟಿಕೊಂಡು ನಾನು ಕೂಡ ಹೋಗ್ತೇನೆ. ಮಲದಿ ಬೀದಿಯ ದಾರಿ ಶೋಧ ಕುಕ್ಕುಡ ರೂಪದಾಳುದ ರಸಾದಳವ ಸೇರ್ದೆ
ಆಕೆಯೊಂದಿಗೆ ನಾನು ಕಾಡಾಕಾಡಿ ಹೋರಾಟ ಮಾಡಿದೆ. ಯುದ್ಧ ಮಾಡ್ತಿರುವ ಸಂದರ್ಭದಲ್ಲಿ ಕ್ಷಣ ಕ್ಷಣಕ್ಕೆ ಒಂದೊಂದು ವಿಕಾರ ರೂಪವನ್ನು ತಳಿತಿದ್ಲು. ಆಕೆ ಭೀಕರ ಆಕೃತಿಯನ್ನು ಕಂಡು ಹೆದರಿಕೊಂಡಿದ್ದೇನೆ, ಪ್ರಾಣ ಭೀತನಾಗಿದ್ದೇನೆ, ತಪ್ಪಿಸಿಕೊಂಡು ಓಡಿ ಬಂದಿದ್ದೇನೆ. ಏನು ಮಾಡೋಣ ಏನು ಮಾಡೋಣ? ಹಾ 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 ಸರಿ, ನಾವು ರಕ್ಕಸರು, ಅಣಿಮ ಮಹಿಮ ಗರಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು. ಯಾವುದೇ ಸಂದರ್ಭ ಯಾವುದೇ ವೇಷವನ್ನು ಮಾಡೋದಕ್ಕೂ ಸಮರ್ಥರು ನಾವು. ಹಾಗಾಗಿ ಆ ವಿದ್ಯೆಯನ್ನು ಪ್ರಯೋಗ ಮಾಡ್ತೇನೆ. ಹೇಗೆ ಪ್ರಯೋಗ ಮಾಡು? ಅದೇನು ಕೋಳಿ ಅಲ್ವಾ? ಕೋಳಿ, ಬಿಳಿ ಕೋಳಿ, ಶ್ವೇತ ಕುಕ್ಕುಟ. ಹೀಗೆ ಮಾಡ್ತೇನೆ. ಪರಕಾಯ ಪ್ರವೇಶ ಅಂದರೆ ನನ್ನ ಆತ್ಮವನ್ನು ಆ ಕೋಳಿಯೊಂದಿಗೆ ಜೋಡಿಸೋದು. ಇನ್ನು ಮುಂದಕ್ಕೆ ನನ್ನ ಆತ್ಮ ಇರುವುದು ಕೋಳಿಯಲ್ಲಿ. ಕೋಳಿಯಾಗಿ ಎಲ್ಲಿ ನಿಲ್ಲುವುದಲ್ಲ, ರಸಾತಳವನ್ನು ಇಳಿದು ತಪ್ಪಿಸಿಕೊಡ್ತೇನೆ. ಮತ್ತೆ ಯೋಚಿಸ್ತೇನೆ. ಈಗ ನನ್ನ ಆತ್ಮವನ್ನು ಆ ಕೋಳಿಗೆ ಜೋಡಿಸಿಬಿಟ್ಟಿದೆ, ನೋಡೋಣ. ನನ್ನ ಕಂದನನ್ನ ಕೊಂದ ಪಾಪಿ ನೀನೇನೆ? ಹೌದೇನೆ? ಏನು ನನ್ನೇ ಹುಡುಕುತ್ತಾ ಬಂದ. ಯಾಕೆ? ಒಳ್ಳೆಯದಾಯ್ತು ಹೇಳಿ ಸಿಕ್ಕಿದ್ದು. ಯಾಕೆ ಬಲ್ಲೆಯ? ಯಾಕೆ? ನೀನು ಮಾಡಿದಂತಹ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕಾಗಿ ಬಂದೆ. ನೀನು ಶಿಕ್ಷೆ ಕೊಡುತ್ತೀಯ? ಸರಿಯಾದ ಹೇಳ್ತೇನೆ. ಯಾಕಂದ್ರೆ ಹೆಣ್ಣಾದಂತ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಎಂಬ ಭಾವನೆ ನಿನ್ನದು. ಸರಿಯಾಗಿ ಕಿವಿ ಕಟ್ಟುಕೊಳ್ಳು. ಏನು ಅಂದ್ರೆ ಬ್ರಹ್ಮದೇವನ ತಪಸ್ಸಿನ ಮೂಲಕ ಮೆಚ್ಚಿಸಿ ವರವನ್ನು ಪಡೆದುಕೊಂಡಿದ್ದೇನೆ. ಒಂದು ಮುಷ್ಟಿ ಮರಳನ್ನು ಯಾರ ಮೇಲೆ ಎಸೆಯುತ್ತೇನೋ ಅವರಿಗೆ ಬಸರಿ ರೋಗ ಬರ್ತದೆ ಎಂಬುದಾಗಿ ಹೇಳಿದ್ದಾರೆ. ನನ್ನ ಕಂದನನ್ನು ಕೊಂದು ನಿತ್ಯವೂ ಸಂತೋಷ ಪಡುತ್ತಿದ್ದಿ. ನಾನು ಹೆತ್ತ ತಾಯಿ ನಿತ್ಯವೂ ರೋಧಿಸ್ತಾ ಇದ್ದೇನೆ ಮಗಳನ್ನು ಕಳೆದುಕೊಂಡು. ನಾನು ಈ ಭೂಮಿಯಲ್ಲಿ ಯಾವ ರೀತಿ ರೋಧಿಸುತ್ತಿದ್ದೇನೋ ಅದೇ ರೀತಿ ನೀನು ಅಳುತ್ತಾ ಇರಬೇಕು. ಕೈಯಲ್ಲಿ ಹಿಡಿದಂತ ಈ ಮರಳನ್ನು ಯಾರಿಗೆ ಬೇಡವಿಲ್ಲೋ ಈರಕ್ಕೆ ಹಸಿ ಭೋರಿಸೋಗವ ಕೊಟ್ಟಳು ಬಲಿತಳು ಶಿವನೇ ಸಂದರ್ಭದಲ್ಲಿ ಆತನ ತಾಯಿಯಾದಂತಹ ದಾರುಮತಿ ಮಾಡಿದಂತಹ ಕೃತ್ಯವಾದರೂ ಏನು? ಹಿಡಿದಂತಹ ಮರಳನ್ನು ನನ್ನ ಮೇಲೆ ಎಸೆದಳಲ್ಲ. ಬಸಿರ ರೋಗದಿಂದ ಬರಳುತ್ತಾ ಇದ್ದೇನೆ. ತಾಳಲಾಗ
ರಕ್ಕಸನ ವಧಃ ಬಳಿಕ ಭಾನುಮತಿಯಿಂದ ಬರಬಾರದಂತಹ ರೋಗವಂತಿ ಮಾಡಲೇಬೇಕಾಗಿದೆ. ಜಟಾಧಾರಿ ಎನಿಸಿಕೊಂಡವ ನಾನು ಶಿರವನ್ನು ಶಿಲೆಗೆ ಅಪ್ಪಳಿಸ. ಸರಿ. ಮತ್ತೊಂದು ಕಡೆಯಲ್ಲಿ ಘಂಟೆಗಳ ಧ್ವನಿ, ಅದರ ಮಧ್ಯೆ ನನ್ನ ವಾರ್ವಣ ಜನನ. ಜನನಕ್ಕೆ ಕರ್ತರು ಯಾರನ್ನು ಸುತ್ತಲೂ ಹುಡುಕಾಡಿದೆ. ನಿಮ್ಮನ್ನು ಕಂಡಾಕ್ಷರವೇ ನನ್ನ ಜನನಕ್ಕೆ ಕರ್ತರು ನೀವೆನಿಸಿಕೊಂಡವನು ನಾನು. ಜನಕ, ಯಾತಕ್ಕಾಗಿ ಈ ಜನನ, ಈ ಕೋಪ ಹೇಗೆ ತಿಳಿಸಯ್ಯ. ಒಂದೆಯ ಮಗನೇ
ದಾರಿಕಾಸುರ ನನ್ನಿಂದಲೇ ಅವರ ಬಲಹಣಿತನಾಗಿ ಸತ್ಪಾತ್ರದಲ್ಲಿ ಬದುಕಬೇಕಿತ್ತು. ಅನ್ಯಾಯ ಅನಾಚಾರವನ್ನು ಮಾಡುವಾಗ ಆತನನ್ನು ವಧಿಸುವರೇ ಸುತಮಹಂಕಾಳಿಯನ್ನು ಕಳುಹಿಕೊಟ್ಟೆ. ಪರಿಣಾಮ ರಕ್ಕಸನ ವಧೆಯನ್ನು ನಡೆದು ಹೋಯಿತು. ಆ ಬಳಿಕ ಆತನ ತಾಯಿ ದಾರುಮತಿಯಿಂದಲಾಗಿ ಸುತೆಗೆ ಬರಬಾರದಂತಹ ಬಸಿರ ರೋಗ ಬಂದಿದೆ. ಆಕೆಯ ರೋಗವನ್ನು ಗುಣಪಡಿಸಬೇಕು. ನಿಜ, ಅದನ್ನು ನಾನು ಗುಣಪಡಿಸಬೇಕೆ? ಸರಿಪಡಿಸಬೇಕು. ಸರಿ, ನಿಮ್ಮ ಅಪ್ಪಣೆ ಮೇರೆಗೆ ತರಗಿಲಿದ್ದೀನಿ. ಎಲ್ಲಾ ದೈತ್ಯರನ್ನು ಸಂಹರಿಸ್ತೇನೆ. ರೋಗವನ್ನಂತೂ ಗುಣಮುಖ ಮಾಡ್ತೀನಿ. ಅದರಲ್ಲಿ ಯೋಚನೆ ಏನು? ರೋಗವನ್ನು ಗುಣಮುಖ ಮಾಡ್ಬೇಕಾದ್ರೆ ಒಂದು ಔಷಧಿ ಅಂತ ಬೇಡವೆ ಮಗನೇ? ಕೇವಲ ಔಷಧಿ ಅಲ್ಲ, ಮತ್ತೆ ಔಷಧೀಯವಂತಹ ಮೂಲ ಬೀಜ ಮಂತ್ರವನ್ನು ಇನ್ನು ನಾಲಿಗೆಯಲ್ಲಿ ಹೊರೆಯುತ್ತೇನೆ. ಅದರ ಸ್ಪರ್ಶ ಮಾತ್ರದಿಂದಲೇ ರೋಗ ಗುಣವಾಗುವುದು ಮಗನೇ. ಸರಿ ಜನಕ, ರೋಗವನ್ನು ಗುಣಪಡಿಸಲೆಂದು ಔಷಧಿ ನಿತ್ತಾಯ್ತು. ತರಗಿಲಿವನು ನಾನು ಕರೆಯುವುದಕ್ಕೊಂದು ಹೆಸರು ಅಂತ ಬೇಡವಪ್ಪ? ಹೆಸರು ಬೇಕು ಮಗನೇ. ಹೌದಲ್ವೇ? ನಾನು ನಿನ್ನನ್ನು ಪ್ರೀತಿಯಿಂದ ಮಗನೇ ಅಂತ ಕರೆಯುವುದು. ಖಂಡಿತ. ಓ, ಅಲ್ಲಿ ದಾರಿಯಲ್ಲಿ ಸಿಕ್ಕಿದವರೆಲ್ಲ ಮಗನೇ ಮಗನೇ. ಹಾಗಾದ್ರೆ ಕರೆಯುವರೇ ಒಂದು ಹೆಸರು ಬೇಕು ಅಂತ. ಶಿರವನ್ನು ಶಿಲೆಗೆ ಬಡಿದವಾಗ ಫಲಕರ್ಣದಿಂದ ಹುಟ್ಟಿಕೊಂಡವನಿ ಘಂಟಾಕರ್ಣನೆಂಬ ನಾಮವನ್ನು ಇಡುತ್ತಾ ಇದ್ದೇನೆ. ದೀರ್ಘದೇಹಿಯಾದಂತಹ ನೀನು ಶೀಘ್ರವಾಗಿ ತೆರಳಿ ಗುಣಮುಖರಾದಂತಹ ಸುತೆಯೊಂದಿಗೆ ಮರಳಿ ಬಾ. Shiva
ಊರೆತ್ತ ಹುಡುಕಾಡಿದ್ರು ಕೂಡ ಮಾಂಕಾಳಿ ಸಿಗಲಿಲ್ಲ. ದೂರದಲ್ಲೊಂದು ಕೂಗೋ ಶಬ್ದ ನಾನು ಕೇಳಿಸ್ಕೊಂಡೆ. ಹತ್ತಿರ ಬಂದು ನೋಡಿದ್ರೆ ಭಯಾನಕ ರೂಪಲ್ಲಂತ ಈಕೆಗೆ. ಈ ರೀತಿ ಕಷ್ಟ ಬಂದದ್ದಾದ್ರೆ ಸಾಮಾನ್ಯದ ಜನರು ಬದುಕಲು ಸಾಧ್ಯ ಉಂಟೆ? ಈ ರೋಗವನ್ನು ಗುಣಪಡಿಸಲು ಸಾಧ್ಯವೇ? ಖಂಡಿತವಾಗಿ ಸಾಧ್ಯ. ನನ್ನಿಂದಂತೂ ಖಂಡಿತವಾಗಿ ಸಾಧ್ಯವಿಲ್ಲ. ಹಾಗಾದ್ರೆ ಶಿವನೇ, ಯಾಕೆ ಈ ರೀತಿ ಪರೀಕ್ಷೆಗಿತ್ತೆ? ನಾನು ಕೈಗೊಂಡಂತ ಕಾರ್ಯ ಎಲ್ಲವೂ ವ್ಯರ್ಥವಾಗಿ ಹೋಯಿತೆ. ಓ ಜನಕನು ನುಡಿದಂತ ಮಾತು ನೆನಪಿಗೆ ಬರ್ತಾ ಉಂಟು. ಮಗನೇ, ನಿನ್ನ ನಾಲಿಗೆಯಲ್ಲಿ ವಿಶೇಷವಾಗಿ ಔಷಧೀಯ ಬೀಜ ಮಂತ್ರ ಉಂಟು ಎಂಬುದಾಗಿ ಅಳವಡಿಸಿದಾಗೆ ತಂದೆಯನ್ನು ಜ್ಞಾನಿಸಿದ ಔಷಧಿ ಪ್ರಯೋಗ ನೋಡನಂತೆ ನೋಡೋಣ. ಶರೀರಗಿ ಚೈತನ್ಯವೀಯುತ ಶರೀರಗಿ ಚೈತನ್ಯವೀಯುತ ಮುದಗೊಂಡು ವದನವನೋಡುತ್ತಲಿ ಅಚ್ಚರಿಯ ತಾಳುತ್ತ ಅಚ್ಚರಿಯ ತಾಳುತ್ತ ಮನದೊಳ್ಳು ಸೋದರಿಯ ಭಾವನೆಯು ಮೂಡಲವನಿಗೆ ವೀರನಾದ್ಯನ ದೂರ ಸರಿಯುತ್ತ ಮರುಬುದಲಿ ಬೇಡಾಗ ಅಕ್ಕಗೆ ಎಳೆಯಿಲ್ಲವದನವ ಅಕ್ಕ 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 ಕೇಳೈರಿಲ್ಲ ವದನವ ಲೆಕ್ಕಲಾರೆನು ಎಲ್ಲ ಚಲಿಸೋ ನಾನಿನ್ನ ವದನವ ಲೆಕ್ಕಲಾರೆನು ಎಲ್ಲ ಚಲಿಸೋ ಕಳನೊಳು ನಾನೇನ ಕೇಳಲಿ ಅಕ್ಕಗೇಳು ಮುಕ್ಕಳನೊಳು ನಾನೇನ ಕೇಳಲಿ ಅಕ್ಕಗೇಳು ಮೊದಲಾಗಿ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಯಾಕೆ? ಬಶೀರ ರೋಗದಿಂದ ಧರೆ ಮಳೆ ಬಿದ್ದವಳು ನೀನು. ಹಾಗಂತ ಜನಕನು ಇತ್ತಂತಹ ವಿಶೇಷವಾಗಿ ಔಷಧಿ ಬೀಜ ಮಂತ್ರದ ಮುಖೇನ ನನ್ನ ನಾಲಗೆಯಿಂದಲೂ ನನ್ನ ಕೈಯಿಂದಲೂ ಸವರಿದಾಗ ಜೀವಕ್ಕೆ ಹೊಸ ಚೈತನ್ಯವು ಬಂದದ್ದು ಸರಿ. ಹಾಗಂತ ಕುತ್ತಿಗೆಯ ಕೆಳಗಡೆದಂತ ಎಲ್ಲ ರೋಗವು ಮಾಯವಾಗಿದೆ. ಜೀವಕ್ಕೆ ಹೊಸ ಚೈತನ್ಯವೂ ಬಂದಿದೆ. ಇನ್ನೇನು ಮುಖದಲ್ಲಿ ಉಂಟಾದಂತ ರೋಗವನ್ನು ನಿವಾರಣೆ ಮಾಡಬೇಕೆಂಬುದಾಗಿ ಮುಂದಾದಾಗ ಅಕ್ಕ ಎಂಬ ಭಾವನೆಯು ಮನದಲ್ಲಿ ಮೂಡಿತಕ್ಕ. ಹೌದೇ? ಅದನ್ನು ಬೇಡುದೊಂದೇ, ನನ್ನ ಮನದಲ್ಲೊಂದು ಕಾಡುವುದೊಂದೇ ಅಕ್ಕ. ಮುಖದ ರೋಗ ಮಾತ್ರ ಹಾಗೆಳಿದಿದೆ, ಮನ್ನಿಸಬೇಕಕ್ಕ. ಅಯ್ಯ ಯಾರಯ್ಯ ಎಲ್ಲಗೆ ಉಂಟು ಚೈತನ್ಯವನ್ನು ಕೊಟ್ಟ ಭೂಮಿ ಭೂಮಿ ಆತ್ಮನು ನೀನು ಯಾರು ನಿನ್ನಯ ಜನನಿ ಜನಕರು ಎಂಬುದ ದಯವಾಗೇಳು. ಅಯ್ಯ ಪುಣ್ಯಾತ್ಮನೇ, ಅಕ್ಕ ಎಂಬ ಹಾಗೆ ಹೇಳುತ್ತಾ ಇದ್ದೀಯ. ನನ್ನದಾದಂತಹ ಬಸಿರ ರೋಗವನ್ನು ದೂರ ಮಾಡಿದಂತಹ ಪುಣ್ಯಾತ್ಮ ನೀನು. ಯಾರು ನೀನು? ನಿನ್ನ
ಹೆಸರೇನು? ಯಾರು ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ಹೇಳುವೆ? ಹೇಳಬೇಕಕ್ಕ. ಬೆಟ್ಟ ದೊಡ್ಡೆಯನ ಸುತನು ಸುತನು ಎನ್ನಯ ಹೊಟ್ಟು ಕರ್ಣದಿಂದ ಎನ್ನಯ ಹೊಟ್ಟು ಕರ್ಣದಿಂದ ನೀ ಒಡ ಹೊಟ್ಟು ಎನಗಿ ಒಡಹುಟ್ಟು ಎಮಗೆ ನಾಮ ವಿರಿಸಿದ ಗಡಗಳ ಜೀವದೇವತಾ ಚೈತನ್ಯವನ್ನಿದ್ದಾಕ್ಷಣವೇ ಯಾರು ಎತ್ತವನ್ನದು ಕೇಳ್ತಾ ಇದೀಯ? ಹೌದು. ಹೇಳಬೇಕಾದದ್ದು ನಿಜ, ಹೇಳಬೇಕಾದ ಧರ್ಮಾವಧಿ ಸತ್ಯ. ಬೆಟ್ಟದೊಡೆಯನ ಸುತನಾನು ಓಹೋ, ಶಂಕರನ ಮಗನ. ಅದರಿಂದ ನಿನ್ನ ಅಕ್ಕ ಅಂತ ಕರೆ. ನಾಮಧೇಯ? ನಮ್ಮ ಇರುವರ ಸಂಬಂಧ ಅಂತೂ ಸರಿಯಾಯ್ತು. ಆ, ನನ್ನ ಜನನಕ್ಕೆ ಬಲವಾದ ಕಾರಣವಿದೆ. ಏನಪ್ಪ? ಹಸಿರ ರೋಗದಿಂದ ತೆರೆ ಮೇಲೆ ಬಿದ್ದವಳು ನೀನು ಅಂತ ನೀನು ಕೂಗು ನೇರವಾಗಿ ನನ್ನ ಅಪ್ಪನ ಕಿವಿಗೆ ಬಿತ್ತು. ಹೌದೇ? ಪಾಪಗೊಂಡಂತ ನಮ್ಮಪ್ಪ ಶಿರವನ್ನು ಪರವಾಗಿ ಪಡೆದು ತಕ್ಷಣ ಬಲಕರ್ಣದಿಂದ ಹುಟ್ಟಿದವನೇ ನಾನು. ಘಂಟಾಕರ್ಣನೆಂಬುದಾಗಿ ನಾಮಾಂಕಿತ. ಎಲ್ಲವೂ ಸರಿ ಅಕ್ಕ. ಒಂದು ಬೇಸರ, ಈ ಮುಖದ ರೋಗಕ್ಕೆ ಯಾವ ಮದ್ದನ್ನ ಅಕ್ಕ? ತಮ್ಮನೇ ಘಂಟಾಕರ್ಣ, ಒಳ್ಳೆಯ ವಿಚಾರವನ್ನು ಹೇಳಿದ್ದೀಯ. ನನ್ನದಾದಂತಹ ರೋಗವನ್ನು ಗುಣಪಡಿಸುವರೆ ನಿನ್ನದಾದಂತಹ ಜನನ ಅಯ್ಯ ರೋಗವನ್ನು ಗುಣಪಡಿಸಿದ್ದೀಯ. ಬಸಿರ ರೋಗದಿಂದ ಅದೆಷ್ಟೋ ವರ್ಷಗಳಿಂದ ಬಿದ್ದವಳು ನಾನು. ಹಸಿವೆಯಾಗುತ್ತಾ ಇದೆ, ರಕ್ತ ಬೇಕು, ರಕ್ತ. ಅಕ್ಕ, ಏನು ರೋಗವನ್ನು ಗುಣಪಡಿಸಲು ಮಾತ್ರ ಸಾಧ್ಯ, ರಕ್ತ ಬೇಕಿ. ಯೋಚನೆಯನ್ನು ಮಾಡಿದ್ದೇನೆ. ಏನು? ಬಾ 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 ಬಾ. ಕೈಲಾಸದವರೆಗೆ ತಂದಪ್ಪಿಸಿದ್ದೇನೆ. ಅದರಿಂದ ಬೇಸರ ಸಂಗತಿ. ಮುಖದ ರೋಗ ಮಾತ್ರ ಹಾಗೆ ಬಿಟ್ಟಿದ್ದೇನೆ. ಅರ್ಥವಾಯಿತು ನನಗೆ. ಮುಖವನ್ನು ನಾಲಿಗೆಯಿಂದ ನೆಕ್ಕುವುದರ ಮೂಲಕವಾಗಿ ಎಲ್ಲಿ ಸಹೋದರಿ ಭಾವಕ್ಕೆ ಧಕ್ಕೆ ಬರ್ತದೆ ಎಂಬ ಅಂತರಂಗದ ತುಮಲತೆಯಿಂದ ಅಷ್ಟನ್ನು ಉಳಿಸಿಕೊಂಡಿದ್ದೆ ಎಂಬುದು ಸ್ಪಷ್ಟ. ಇಲ್ಲಿ ಮುಟ್ಟ ತೂತುಜಿ ಯಾರನ್ನು ಬರ್ತಾ ಇದ್ದಿ? ಸರಿ ದುಪ್ಪಿನಿ ಏರ್ ದೇವರು ನಮ್ಮವನೇ ಘಂಟಾಕರ್ಣ. ಘಂಟಾಕರ್ಣ ನಿಂಗುಣಗಳಿಗೆ ಪುದರುಗಳಿಗೆ ಹಸಿವೆ ಒಬ್ಬೆ ಹುಡುಗಿ ಯಾಕೆ ಈ ಚಳಿಗೆ ಎಂತ ಸ್ವರ ಉಂಟು. ರಕ್ತ ಪಿಪಾಸು ನೀನು, ರಕ್ಕಸರ ರಕ್ತವನ್ನು ನೀನು ಮಾಡಿದೆ. ದೇವರೇ, ಆ ರಕ್ಕಸನ ನೆತ್ತರಿ ಯಾರು ಬರ್ತಿದ್ದೇವೆ? ಆರೆ ಬಂತೀನಿ ರಕ್ಕಸನ್ ಕೇಳ್ತೆ ನೆತ್ತರಿ ನಿಕ್ಕು ಬರ್ಪೇನೆ ಪಂಡಿನ ಬಾತೇರು ಬರ್ತದೆ. ಒಂದು ಬಿಂದು ಕೂಡ ಉಳಿಸಲಿಲ್ಲ. ಎಲ್ಲ ಕುಡಿದು ಪೂರ ಬರ್ತದೆ. ಎಂತ ಸ್ವರ! ಎಷ್ಟು ಮಾತಾಡ್ತೀರಿ ನೀವು? ನನಗೆ ಹಸಿವೆ ತಾಳು. ಕುಡಿಯುವುದರಲ್ಲಿ ಗಟ್ಟಿಗ ಯಾಜಿ ಸಿಕ್ಕಿದ್ರೆ ಬೇಕಾದಷ್ಟು ಕುಡಿ. ಅಂದಪ್ಪ ಮಗಳೇ, ಯೋಚನೆ ಮಾಡಬೇಡ. ಏನು? ನಿನ್ನ ದಾಹವನ್ನು ತೀರಿಸುವುದಕ್ಕಾಗಿ, ಮುಖವನ್ನು ಸ್ವರೂಪಗೊಳಿಸುವುದಕ್ಕಾಗಿ ಇದು ಕಿರುವೆರಡನ್ನು ಕತ್ತರಿಸಿ ರಕ್ತದರ್ಪಣವನ್ನು ಕೊಡ್ತೇವೆ. ಏನಾಯ್ತು ಅವನಿಗೆ? ఆయన నాలుగు మరుతు ముగ్గి నన్నదాత ಏಯ್, ಹಾರಬೇಡು ಕೆಳಗೆ ಹೊಂಡೋನು ಇಲ್ವಾ? ಅದಲ್ಲ, ಅವನಿಗೆ ಸಂಶಯ. ಹೌದಪ್ಪ. ಆಕೆ ಯಾರು ಈಕೆ ಯಾರು ಎಂಬ ಹಾಗೆ. ಹೌದು.
ಆಕೆ ಅಂದ್ರೆ ಓದದ್ದು ಇದು ಘೋರ ರೂಪ, ಇದು ಸ್ವರೂಪ. ಧನ್ಯೋಸ್ಮಿ. ಜಯ 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 ಜಯ. ಏಯ್, ಎಂತದ್ದು ವಿಶ್ರಾಂತಿ ಬೇಡ ಸ್ವಲ್ಪ ಆದ್ರೂ? ವಿಶ್ರಾಂತಿ ಈಗ ಬಂದದ್ದಷ್ಟೇ, ಎಂತದ್ದು ವಿಶ್ರಾಂತಿ ಇಲ್ವಾ? ಇಲ್ಲ, ಇನ್ನೆಲ್ಲ ನಿನಗೆ ಕೆಲಸ. ಇನ್ನು ವಿಶ್ರಾಂತಿ ಇದ್ದು ನಮಗೆ. ನಾವು ಯಾವಾಗ ಬಂದಿದ್ದೇವೆ? ಅಪ್ಪಯ್ಯ, ಮಗಳೇ, ದುರುಳ ದಾರಿಗರನ್ನು ತೊರೆದು ಶಂಕಾಮಣಿ ಚಕ್ರವನ್ನು ಇದೋ ನಿಮ್ಮ ಕೈಗೊಪ್ಪಿಸಿದ್ದೇನೆ. ಸಂತೋಷವಾಯ್ತು. ಅಪ್ಪಯ್ಯ, ಇಲ್ಲಿಗೆ ಭಗವತಿಯ ಕರ್ತವ್ಯವೆನ್ನುವುದು ಕೊನೆಯಾಯ್ತಲ್ಲ? ಮುಗಿಸುವುದಾ? ಹೌದು, ಇಷ್ಟು ಬೇಕು ಹೇಳಿದ್ರು ಅವರು. ಮಗಳೇ, ಮಾಡಬೇಕಾದಂತಹ ಘನಕಾರ್ಯ ಒಂದು ಉಳಿದಿದೆ. ಏನಪ್ಪ? ಉದಯಕುಲ ಮಹಾಮೇರು ಹಸ್ತಮಾನ ಚಕ್ರವರ್ತಿ ಪರ್ವತಗಳ ನಾಯಕ ಆನಂದ ಶೇಷನಿದ್ದಾನೆ. ಅವನ ಶಿರೋಮಣಿ ಅಂತ ತರಬೇಕು. ಗೊತ್ತಾಯ್ತು ನನ್ಗೆ. ನಿಮ್ಮ ಉಪಯೋಗಕ್ಕಾಗಿ? ನನಗಾಗಿ ಅಲ್ಲ, ಮತ್ತೆ ನಿನಗಾಗಿ. ಯಾಕಪ್ಪ ಅದು? ಮೈಧಾರಣೆ ಮಾಡುವುದರ ಮೂಲಕವಾಗಿ ದಿವ್ಯವೋ ಭವ್ಯವೋ ಅಂತಹ ದಿಯತ್ತ ಪ್ರೇರಣೆಯಾಗುವುದು ತಾರಿಣಿಯಲ್ಲಿ ನೆಲೆಯಾಗಬೇಕು ಮಗಳಿ. ಅಪ್ಪಯ್ಯ, ಹೇಳಿ ಕೇಳಿ ನಾನೊಬ್ಬಳು ಹೆಣ್ಣು, ಒಬ್ಬಳಿಂದ ಸಾಧ್ಯವಾದಿತ್ತೆ ಹೇಳಿ. ಏಕಾಂಗಿಯಾಗಿ ಹೋಗಬೇಡ. ರಕ್ಕಸನ ವಧೆಯಲ್ಲಿ ಸಹಾಯ ಮಾಡಿದಂತಹ ಗುಳಿಗ ಇದ್ದಾನೆ. ಸರಿ, ಅದೋ ಘಂಟಾಕರಣ ಸಿದ್ಧರಾಗಿ ಯಾರು ಬರ್ತಾರೆ ಒಟ್ಟಿಗೆ? ಗಂಡರಾಜ ಬರ್ತಾ ಇದ್ದಾರೆ. ಮತ್ತವನ್ನಾಗಿ ವಂದಿಸಿಕೊಂಡಿದ್ದೇನೆ. ಅವ್ಯಕ್ತರಾದ ನನ್ನನ್ನು ಇವತ್ತಿಗೆ ವ್ಯಕ್ತೀಕರಣ, ಜಾತಕ್ಕಾಗಿ ವ್ಯಕ್ತೀಕರಣ. ಈಕೆ ಯಾರು? ಇವರೆಲ್ಲರೂ ಯಾರು ತಿಳಿಸಿ. ಜಾತ್ರೆ ಮುಗೀತಾ? ನಮ್ಮವನಾದಂತಹ ಬಲವಂಡಿ ದೈವದ ಜಾತ್ರೆ ನೋಡೋದಕ್ಕೆ ಹೋದವ ನೀನು. ಬೇಗ ಬರ್ತೇನೆ ಅಂತ ಹೋದವ 3 ದಿವಸ ಆಯ್ತು. ಈಗ ಬಂದು ಸೇರಿದ್ದಿ, ಸಂತೋಷ ಆಯ್ತು. ಮಗನೇ, ಯೋಚನೆ ಮಾಡಬೇಡ. ದುರುಳದಾರಿಕವನ್ನು ವಧಿಸುವುದಕ್ಕಾಗಿ ನನ್ನಿಂದಲೇ ಆವಿರ್ಭವಿಸಿಕೊಂಡಂತ ಸುತೆ ಭಗವತಿ, ಈಕೆಯ ರೋಗ ನಿವಾರಣೆಗಾಗಿ ಆವಿರ್ಭವಿಸಿಕೊಂಡವನೇ ಘಂಟಾಕರ್ಣ. ಹೌದೌದು, ನನಗಂತ ಮತ್ತೆ ಒಟ್ಟಿಕೊಂಡ ತಮ್ಮನಲ್ಲ, ಬಲಾಢ್ಯ ಗುಳಿಗ ಇದ್ದಾನೆ. ಅವನ ಪರಿಚಯ ಉಂಟು. ಹೌದಲ್ಲ, ಲೋಕಧರ್ಮವನ್ನು ಕಾಪಾಡುವುದಕ್ಕಾಗಿ ಇವರೆಲ್ಲರೂ ಧರೆಗಿಳಿಯುತ್ತಾ ಇದ್ದಾರೆ. ನೀನು ಇವರ ಸಂಗಡ ತೆರಳಿ ಈಕೆಯನ್ನು ಸಂರಕ್ಷಣೆ ಮಾಡಿಕೊಂಡು ಬರಬೇಕು. ಈಕೆಯನ್ನು ಕಾಣುವಾಗ ಜಗನ್ಮಾತೆ ಅಂತೆ ಕಾಣುತ್ತಿದ್ದಾರೆ. ಈಕೆಯನ್ನು ಅಮ್ಮ ಎಂದು ಕರೆಯಲೇ? ಮಗನೇ, ಕರೆ. ಅಮ್ಮ, ಮಗನೇ, ಹೊಂದಿಸಿಕೊಂಡಿದ್ದೇನೆ. ಶುಭವಾಗಲಿ.
ಎಲ್ಲರೂ ಸಿದ್ಧರಾಗಿದ್ದಾರೆ. ನಿನ್ನ ಪಯಣ ಭೂಮಂಡಲದ ಕಡೆಗೆ ಸಾಗಲಿ. ಅಪ್ಪಯ್ಯ, ಇಚ್ಛಾಶಕ್ತಿ ಸಂಯುಕ್ತಳಾದಂತಹ ನಾನು ಪ್ರಪಂಚವನ್ನು ಏಕಕಾಲದಲ್ಲಿ ಮುಟ್ಟುವಂತಹ ಯೋಗ್ಯತೆ ಭಾಗ್ಯತೆ ನನ್ನಲ್ಲಿ ಉಂಟಪ್ಪ. ನಿಮ್ಮ ಹತ್ರ ಒಂದು ಮಾತು ಹೇಳಿದರೆ ವೈಭವದ ಮೆರವಣಿಗೆಯನ್ನೇ ಮಾಡಬಹುದು. ಬೇಡಪ್ಪ, ಈ ಭಗವತಿಗೆ ಎಂದಿಗೂ ಆಡಂಬರವೆನ್ನುವುದು ಬೇಡ. ಮನಸ್ಸಿನ ಆಳದಲ್ಲೊಂದು ಆಸೆ ಅಪ್ಪಯ್ಯ. ಈ ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಾ ಸಾಗರದ ಮಧ್ಯೆ ಪಯಣ ಬೆಳೆಸಬೇಕೆನ್ನುವಂತ ಆಸೆ. ನಾವೇ ಅವಶ್ಯಕತೆ ಬೇಕಪ್ಪ. ಅದಕ್ಕೆ ಬಾಲೆ ನಾವೇ ಮಾಡುವರೆ ಮರ ಬೇಡ. ಚಂದ್ರದ ವೃಕ್ಷ ನನ್ನ ಕಣ್ಣಿಗೆ ಕಾಣುತ್ತಾ ಉಂಟು. ಶ್ರೀಗಂಧದ ಮರ. ಹೌದು ಮಗಳೇ, ಪ್ರಪಂಚ ಮುಖದಲ್ಲಿ ಭಜನೆಯನ್ನು ಆರಾಧನೆಯನ್ನು ಮಾಡಿದಂತಹ ಭಕ್ತವರೆಲ್ಲರೂ ಕೂಡ ಆತ್ಮರೂಪಿಯಾಗಿ ಬಂದು ಲೀನವಾಗುತ್ತಾರೆ. ಮತ್ತು ಅವರ ಆತ್ಮಕ್ಕೆ ಮೋಸ ಮಾಡುವುದಕ್ಕಾಗ್ತದೆ. ಆದ್ರೆ ನನ್ನ ಆಸೆ ಆಸೆಯಾಗಿ ಉಳಿತದಪ್ಪ. ಅದು ಹೌದು ಮಗಳೇ. ಮೂರು ಮೂರ್ತಿಗಳೆಂದಲೂ ಅಸಾಧ್ಯವಾದಂತಹ ದುರುಳದಾರುಕಣ ಹೊದೆಯನ್ನು ಅರೆಕ್ಷಣದಲ್ಲಿ ಮಾಡಿ ಮುಗಿಸಿ ಬಂದವಳು ನೀನು. ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂತಹ ನಿನ್ನಲ್ಲಿ ನಲ್ಮೆಯಿಂದ ಒಲ್ಮೆಯಿಂದ ಕೇಳಿದಾಗ ಇಲ್ಲ ಒಲ್ಲೆ ಅನ್ನುವುದಕ್ಕೆ ನನ್ನ ಮನಸ್ಸು ಒಳಂಬಡುವುದಿಲ್ಲ. ಸರಿ, ಈ ಕಾರಣಕ್ಕಾಗಿ ಉಪಾಯವೊಂದನ್ನು ಹುಡುಕ್ತೇವೆ. ಏನಪ್ಪ? ಮರದ ಆದಿಯಂತ್ಯಕ್ಕೆ ಉಣಬಾರದ ರೀತಿಯಲ್ಲಿ ಮಧ್ಯದ ತುಂಡನ್ನು ಕೊರೆದು ನಾವೇ ನಿರ್ಮಾಣ ಮಾಡಬೇಕು. ಶಿಲ್ಪಿಯವರ ಅವಶ್ಯಕತೆ ಬೇಕಪ್ಪ. ಕಾರ್ಯಕ್ಷೇತ್ರಕ್ಕೆ ಧುಮುಕುವ ಮೊದಲು ತನ್ನನ್ನು ತಾನು ವಿನಿಯೋಗಿಸುವಂತೆ ಒಬ್ಬ ಚಾಣಕ್ಯ ಶಿಲ್ಪಿಯನ್ನು ನೀನೇ ಹುಡುಕಿಕೊಂಡು ಬರಬೇಕು. ಆಗಲಿಯಪ್ಪ. ಈ ಭಗವತಿಯ ಮಹಾತ್ಮೆಯನ್ನು ಎನ್ನುವುದು ಲೋಕಮುಖಕ್ಕೆ ಸಾರಬೇಕು ಎನ್ನುವ ಹಾಗೆ ಅಪ್ಪ, ಹೋಗುವ ಮುನ್ನ ಒಂದು ಆಶೀರ್ವಾದ ಮಾಡಿ ಕಳಿಸಪ್ಪ. ಉತ್ತರೋತ್ತರ ಅಭಿವೃದ್ಧಿಯಾಗಿ ವಿಶಾಲವಾದ ಈ ಪ್ರಪಂಚವನ್ನು 14 ಲೋಕಗಳಾಗಿ ವಿಂಗಡಿಸಲ್ಪಟ್ಟಿದೆ. ಅದರಲ್ಲೂ ಸ್ವರ್ಗ, ಮಧ್ಯ, ಪಾತಾಳವೆಂಬುದು ಪ್ರಾಮುಖ್ಯತೆಯನ್ನು ಪಡೆದರೆ ಪಾತಾಳ ಲೋಕದಲ್ಲಿ ಹುಟ್ಟಿದಂತಹ ನಾನು ಲೋಕದ ಬೆಳಕ ಕಂಡವನಿದ್ದೇನೆ. ಹಾಗೆನ್ನುತ್ತಾ ನನ್ನಲ್ಲಿ ಒಂದು ನಿರ್ಧಾರವನ್ನು ನಾನು ಕೈಗೊಂಡ. ಸಾಧನೆ ಮಾಡಬೇಕು, ಸಾಧಿಸಬೇಕು. ಸಾಧನೆವೆಂಬುದು ರೋಧನೆಯಲ್ಲ, ಅದೊಂದು ಜೀವನದ ಸಾಧನೆ ಎಂಬುದಾಗಿ. ಹಾಗಾಗಿ ನನ್ನಂತವರು ಸಾಧಿಸಬೇಕು. ಹಾಗಾಗಿ ಲೋಕವನ್ನು ತೊರೆದೆ ನೇರವಾಗಿ ಕಾಣುತ್ತಾ ಇದೆಯಲ್ಲ ಚತುರ್ಪರ್ವತ, ಇದನ್ನೇ ಸುತ್ತುವರಿದು ನನ್ನದಾದಂತಹ ನಾಯಕತ್ವದಿಂದ ಅಳಿದುಳಿದಂತಹ ಉರಗಾದಿಗಳನ್ನ ಒಟ್ಟು ಸೇರಿಸಿ ಆನಂದ ಶೇಷನೆಂಬ ನಾಮಾಂಕಿತದಿಂದ ಮೆರೆಯುತ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ಚಾವಡಿಗೆ ಓಲಗವನ್ನಿಟ್ಟಿದ್ದೇನೆ. ಯಾರಕ್ಕೆ ನಾಡಿಯೋಳು ಕಾಣಬೇಕಂತೆ ಯಾರದು ಯಾರು ನೀ ಐದರನು ಇಲ್ಲಿಗೆ
ಹೈದರನು ಇಲ್ಲಿಗೆ ಹೈದರನು ಇಲ್ಲಿಗೆ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅಮ್ಮ, ಈ ಆನಂದ ಶೇಷ ಇಷ್ಟರವರೆಗೆ ಅಷ್ಟು ತಲೆಬಾಗಿದವನು ಯಾರು ಅಂತ ಖಂಡಿತವಾಗಿ ಹಾಗೆನ್ನುತ್ತ ನಿಮ್ಮನ್ನು ಕಂಡಾಕ್ಷಣ ಮಾತೃಭಾವನೆ ಹುಟ್ಟುತ್ತಾನೆ. ಹಾಗಾಗಿ ಬೆನ್ನನ್ನು ಬಗ್ಗಿಸಿದ್ದೇನೆ, ತಲೆಯನ್ನು ತಗ್ಗಿಸಿದ್ದೇನೆ. ಅಮ್ಮ, ಏನು ನಾರಿಯನ್ನು ಎಲ್ಲಿ ಪೂಜಿಸುತ್ತಾರೆ ಅಲ್ಲಿ ದೇವ ಸಾನ್ನಿಧ್ಯವಿರುತ್ತದೆ ಎಂಬುದಾಗಿ ಹಿರಿಯರು ಹೇಳಿದಂತಹ ಮಾತು. ಆದ ಅಕ್ಷರ ಪ್ರಪಂಚದಲ್ಲಿ ಹುಟ್ಟಿದಂತಹ ಯಾರೇ ನಾನು ಯಾಕಿಲ್ಲ, ನಾಲ್ವರಿಗೆ ಗೌರವತೆಯನ್ನು ಕೊಡ್ಬೇಕು. ನೀವು ಯಾಕೆ ಬಂದಿರಿ, ಏನು ಕಾರಣ ಎಲ್ಲ ಚದುರ್ಕೊಂಡ ಕೊನೆಯಾದ ಆನಂದ ಶೇಷ ಹರನ ತನುಜಿ ಹರನ ತನುಜಿ ಭಗವತಿಯುನ ಜನಕ ದೊರೆದಿಹ ಶಿರೋ ಮಡಿಯದರನು ಜನಕ ದೊರೆದಿಯ ಶಿರೋ ಪಡಿಯದರನು ಸಾದರ ಮಣಿಯನಿದ್ದರಿ ಸಾಲುರಾಗರಿ ಮಣಿಯನಿದ್ದರಿ ನಿನಗೆ ಉತ್ತರೋತ್ತರ ಅಭಿವೃದ್ಧಿ ಶುಭವೋ ಸಾಲುರಾಗರಿ ಮಣಿಯನಿದ್ದರೆ ನಿನಗೆ ಉತ್ತರೋತ್ತರ ಅಭಿವೃದ್ಧಿ ಶುಭವೋ ಹರನದನುಗೆ ಭಗವತಿಯು ಭಗವತಿಯು
ಜ್ಯೋತಿ ಎನ್ನುವ ಹಾಗೆ ನನ್ನ ಶುಭನಾಮದೇವಿ. ಪರಮೇಶ್ವರ ಮಗ ಇಲ್ಲಿ ಬರುವರೆ ಕಾರಣ ಏನು ಬಂದೆ? ಏನಮ್ಮದು? ನಿನ್ನ ತಲೆಯಲ್ಲಿ ಹೊಳೆಯುತ್ತಿರುವ ನಾದ ಮಾಣಿಕ್ಯವನ್ನು ಗೌರವಿಸಿದರೆ ಏನನ್ನಾಡುತ್ತಾ ಇದ್ದಿ? ಮಣಿಯನ್ನು ಕೊಡುವಂತೆ ಮಾತು ಆಡಿದರೆ ಹೇಗಿರಬೇಕು ಗೊತ್ತೇ? ಮುತ್ತಿನ ಹಾಗಿರಬೇಕು. ಆಡಿದರೆ ಮಾತು ಮಾಣಿಕ್ಯದ ದೀಪ್ತಿಯಾಗಿರಬೇಕು. ಆಡಿದಂತಹ ಮಾತು ಯಾವತ್ತು ನುಡಿಯನ್ನು ತಪ್ಪಬಾರದು. ನೀನು ಯಾರ ತಂದೆ? ಹಾಗಿರುವಾಗ ನೀನು ಏನನ್ನು ನನ್ನ ನಡೆಯನ್ನೇ ತಪ್ಪಿಸುತ್ತಾ ಇದ್ದಿ? ನಾಗಮಣಿಯನ್ನು ಕೇಳುವುದು ಅಥವಾ ನನ್ನ ಪ್ರಾಣವನ್ನೇ ಕೇಳುವುದು? ತಿಳಿದು ಹೊರಟಲೇಸು ಕೆಟ್ಟಿ ಅರಿಯದಾದಿರೋ ನಿನ್ನ ಮಹಿಮೆಯ ಶ್ರಮಿಸುವುದು ಅವರವರದ ಯಾ ದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಅಮ್ಮ, ಧರೆಯಲ್ಲಿ ಧರ್ಮವೇ ಇಲ್ಲದೆ ಅಧರ್ಮವೇ ತಾಂಡವಾಡುತ್ತಾ ಇರುವಂತಹ ವೇಳೆಯಲ್ಲಿ ದೇವರುಗಳು ನಾನಾ ರೂಪದಲ್ಲಿ ತೆರೆಗಿಳಿದು ಬರುತ್ತಾರಂತೆ. ಅಂತೆ ನೀನು ಕೂಡ ಹರನ ಮಗಳಾಗಿ ಇಳೆಗೆ ಬಂದವಳು. ನೀನು ಏನು, ನಿನ್ನ ಶಕ್ತಿ ಏನು ಎಂಬುದನ್ನು ನಾನು ಅರಿಯದೆ ಹೋದೆನಮ್ಮ. ಈ ರೀತಿಯಾಗಿ ಮಾಡುವುದಕ್ಕೆ ಬರುವಂತಹ ಕಾರಣ ಉಂಟು ತಾಯಿ. ಮತ್ತೇನು ಅಲ್ಲ, ನಾನು ನನ್ನದು ಎನ್ನುವಂತ ಅಹಂ ನನ್ನ ತಲೆಯಲ್ಲಿ ಹೇಳಿ ಅದು ಇರಕೂಡದು ಮಗನೇ. ಹಾಗಾಗಿ ಅಹಂ ಎಂಬುದು ದೂರವಾಯಿತು ತಾಯಿ. ಈಗ ಸುಜ್ಞಾನವೆಂಬುದು ನನ್ನ ಜೀವಗೆ ಬಂತು ತಾಯಿ. ಇನ್ನೊಂದು ವಿಚಾರ ತಾಯಿ, ಏನು ಮಾತೆಯಾದವಳು ಒಂದು ಕಂದಮ್ಮನಿಗೆ ಎದೆ ಹಾಳವನ್ನು ಮುಗಿಸುವಂತಹ ವೇಳೆಯಲ್ಲಿ ಮಗು ಎದೆಗೆ ಬಡಿದರೆ ಅಮ್ಮ ಹಾಡುವುದನ್ನು ನಿಲ್ಲಿಸಿಯಾలి ತಾಯಿ. ಅದೇ ಮಗು ಬೆಳೆದು ಎದ್ದು ನಿಂತು ಎದೆಗೆ ಹೋದ್ರೆ ಖಂಡಿತ ಅಪರಾಧ ತಾಯಿ, ಶಿಕ್ಷೆಯನ್ನು ಕೊಡುತ್ತಾಳೆ. ಹೌದಮ್ಮ ಕಂದ, ಅದೇ ರೀತಿಯಾಗಿ ನಾನು ಮಾಡಿದಂತಹ ತಪ್ಪನ್ನು ಕ್ಷಮಿಸಿ ಈ ಕಂದಮ್ಮನನ್ನು ನೀನೇ ಉತ್ತರಿಸಬೇಕು. ಆನಂದ ಶೇಷಂ ಅಮ್ಮ. ಮಾಡಿದ ತಪ್ಪಾಯ್ತು ಎನ್ನುವ ಹಾಗೆ ಕಣ್ಣೀರನ್ನೇ ಪಣ್ಣೀರಿನಾಗಿಸಿ ಪಾದವನ್ನೇ ತೊಳೆಯುತ್ತಾ ಇದ್ದೆ. ಇದು ನಿನ್ನ ಭಕ್ತಿಯ ಸಮ್ಮುಖದಲ್ಲಿ ಶಾಂತರಾಗಿದ್ದೇನೆ. ಅಮ್ಮ. ನಿನ್ನ ತಲೆಯಲ್ಲಿ ಹೊಳಿತಿರುವಂತಹ ನಾಗಮಾಣಿಕ್ಯವನ್ನೇ ಕಿತ್ತಿದ್ದೇನೆ, ನನ್ನ ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ನಿನ್ನ ಹಲ್ಲನ್ನೇ ಕಿತ್ತು ನನ್ನ ಕಾಲಿನ ನಾದ ರೋಪಣಕ್ಕೆ ಓಡಿಸಿದವಳಿದ್ದೇನೆ. ಮುಂದೇನು ಬೇಕು ಕೇಳು ಅಮ್ಮ. ಮರಳಿ ಮುಂದೇನು ಭೂತವು ಬೇದ್ರವು ಮರಳಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಹಾಗಾಗವರ ತಾಯಿ, ಆತ್ಮವೆಂಬುದು ಪರಮಾತ್ಮನದಂತೆ ಪುನರಪಿ ಪರಮಾತ್ಮನನ್ನೇ ಸೇರಬೇಕಲ್ವೇ? ಹಾಗಿರುವಾಗ ನನ್ನಲ್ಲಿ ಒಂದೇ ಆಸೆ ತಾಯಿ, ನೀನು ಎಲ್ಲಿಯವರೆಗೆ ಇರುತ್ತೇವೆ, ಸೂರ್ಯಚಂದ್ರಿಗೆ ಎಲ್ಲಿಯವರೆಗೆ ಇರುತ್ತಾರೋ ಅಲ್ಲಿಯವರೆಗೆ ನನ್ನ ಹೆಸರು ಕೂಡ ನಿನ್ನ ಒಟ್ಟಿಗೆ ಸೇರ್ತಾಯಿಯಾಗಿರುವಂತೆ ಅನುಗ್ರಹಿಸು. ಆನಂದ ಶೇಷ ಅಮ್ಮ. ಮಾಡಿದ ತಪ್ಪಾಯಿತು ಎನ್ನುವ ಹಾಗೆ ಕಣ್ಣೀರನ್ನೇ ಪಣ್ಣೀರನ್ನಾಗಿಸಿ ಪಾದವನ್ನೇ ತೊಳೆದು ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾ ಇದ್ದೀಯಾ? ನಿಜ ತಾಯಿ. ಕಂದ, ಅಮ್ಮ. ನಾನು ಮುಂದೆ ಧರ್ಮ ರಕ್ಷಣೆ ಮಾಡಿ ಒಂದು ಸ್ಥಳದಲ್ಲಿ ನೆಲೆಗೊಳ್ಳುವರೆ. ಭರಣಿ ಮಹೋತ್ಸವದಂದು ಭಕ್ತಾದಿಗಳು ಸರ್ಪ ಮಂಡಲವನ್ನು ಉಳಿಯುತ್ತಾರೆ. ಆ ಸರ್ಪ ಮಂಡಲದಲ್ಲಿ ಭಗವತಿಯಾದಂತಹ ನಾನು, ದಂಡಕರ್ಣ, ದಂಡರಾಜ, ಗೆಳೆಯ ಭಗವತಿ, ಧೂಮಾವತಿ 5 ಮಂದಿ ಆ ಸರ್ಪ ಮಂಡಲದಲ್ಲಿ ಕುಳಿದಾಗ ನನ್ನನಿಂದ ಸಂಬಂಧ ಲೋಕಮುಖಕ್ಕೆ ಪ್ರಚಾರಗೊಳ್ಳುತ್ತದೆ, ಪ್ರಸಿದ್ಧಿಗೊಳ್ಳುತ್ತದೆ. ಅಮೃತ ಹಸ್ತದಿಂದ ಇದೋ ಮೋಕ್ಷವನ್ನು ಕೊಟ್ಟೆ. ಆನಂದ ಶೇಷದಿಂದ ಶಿರೋಮಣಿಯನ್ನು ಪಡೆದಿದ್ದೇನೆ, ಇದೋ ನನ್ನ ಶಿರದಲ್ಲಿ ಧರಿಸಿಕೊಂಡಿದ್ದೇನೆ. ನಾವೇ ತಯಾರಾಗಬೇಕೆನ್ನುವ ಕಾರಣಕ್ಕಾಗಿ ತಚ್ಚನೂರು ಪ್ರದೇಶವನ್ನೇ ಸೇರಿದ್ದೇವೆ. ಆದ್ರೆ ಶಿಲ್ಪಿಯು 300 ವರ್ಷಗಳಿಂದ ಹಾಗೆ ರೋಗ ಪೀಡಿತನಾಗಿ ಮಲಗಿಕೊಂಡಿದ್ದವ. ಹೀಗೆ ಜೀವನಾನವನ್ನು ನೀನೆ ಕೊಟ್ಟವರಾಗಿದ್ದಿ. ನಾವೇನು ತಯಾರಿಸಿಕೊಳ್ಳುವೆ ಅಂತ ಕೇಳಿದ ಅವರು ಹೇಳಿದ ಮಾತಾದ್ರೆ ಏನು, 1,000 ಹೊನ್ನನ್ನು ಕೇಳಿದ್ದಾನೆ. ನಾವು ಹಾಕಿಕೊಂಡದೆಲ್ಲ ಬಿಟ್ರಾಜಿತ, ಸ್ವಯಾಜಿತ ಎನ್ನುವುದಾಗಿ ನಮ್ಮಲ್ಲಿ ಏನಿಲ್ಲ. ಅದಕ್ಕಾಗಿ ಉಪಾಯದೊಂದಿದ್ದೇನೆ, ಕಾಲೊಂದಿಗೆ ನಿನ್ನ ಕೈಗಿಟ್ಟಿದ್ದೇನೆ. ಕಣ್ಣಿಗೆ ಕಾಣುತ್ತಾ ಉಂಟು ಪಾಂಡ್ಯ ದೇಶ, ಅಲ್ಲಿ ಒಬ್ಬ ಪಾಂಡ್ಯರಾಜ ಎನ್ನುವ ಹಾಗೆ ಈತನನ್ನು
ಮಾಡುವವರ ಜೊತೆಗೆ ಗೆಜ್ಜೆಯನ್ನು ಒತ್ತೆ ಇಟ್ಟು ಆದಷ್ಟು ಬೇಗ ತಾ. ಬಂದು ಸೇರಿದ ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಶ್ರೀ ಸಸೀತ್ಲು ಶ್ರೀ ಭಗವತಿ ಪ್ರಸಾದಿತ ಯಕ್ಷಗಾನ ಮಂಡಳಿಯ ಪರವಾಗಿ ವಿಜ್ಞಾಪನೆ. ನಮ್ಮ ಇಂದಿನ ಈ ಸೇವೆಯಾಟವನ್ನು ಆಡಿಸಿದಂತವರು ಶ್ರೀಮತಿ ಮತ್ತು ಶ್ರೀ ಜಗದೀಶ್ ಶೆಟ್ಟಿ, ಆದಿತ್ಯ ಶೆಟ್ಟಿ, ಮಾನಿಬೆಟ್ಟು ಮತ್ತು ಗುರುಪುರ. ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಧನ್ಯವಾದ. ಪಾಂಡ್ಯದಿಳೆಯೊಳ್ಳು ಬಲುದನಾದಿತ ಪಾಂಡ್ಯನಾದವು ಪ್ರೇಮದಿಂದಲೇ ಅಂದು ತಾಯಗ ನೀಲನ ಕರಿಗುತ್ತಿರುವುದ ಅಂದು ಕನ್ನಯ ಗಾನ ನೀಲನ ಕರೆಯುತ್ತಿರುವುದ ಪಾಂಡ್ಯ ರಾಜನು. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಇದು ದೇಶ ಯಾವ್ದು ಗೊತ್ತಾಯ್ತಾ? ಪಾಂಡ್ಯ ದೇಶ. ಇಲ್ಲಿಯ ರಾಜನ ಪರಿಚಯ ಉಂಟು. ಪಾಂಡ್ಯ ರಾಜ ಅಂದ್ರೆ ನಾನೇ ಸ್ವಾಮಿ. ಸ್ವಾಮಿ, ಇಷ್ಟು ದೊಡ್ಡ ಮನೆ ಯಾರ್ದು? ಓ ಅಲ್ಲಿ ತೆಂಗಿನ ತೋಟ ಯಾರ್ದು? ಓ ಅಲ್ಲಿ ಗುಡ್ಡೆ ಯಾರ್ದು? ಆ ಬಯಲು ಯಾರ್ದು? ಓ ಅಲ್ಲಿ ಸ್ಮಶಾನ ಯಾರ್ದು? ಸ್ವಾಮಿ, ಬೆಳೆ ಬಾಳುವ ವಸ್ತುಗಳು ಯಾರ್ದು ಅಂತ ಕೇಳಿದವಾಗ ಮಾತಾಡುದಿಲ್ಲ. ಸ್ಮಶಾನ ಯಾರ್ದು ಅಂತ ಕೇಳಿದಾಗ ಸ್ಮಶಾನ ನಿನ್ನದೇ ಸ್ವಾಮಿ. ಹೌದು ಸ್ವಾಮಿ, ಸ್ಮಶಾನ ಕಟ್ಟಿಸಿದ್ದು ನಾನೇ, ಆದ್ರೆ ನನಗಲ್ಲ ಸ್ವಾಮಿ. ನಾನು ಪಕ್ಕ ಸಾಯುವುದಿಲ್ಲ, ಅದು ಸಾರ್ವಜನಿಕ ಅಂತ ಬಿಟ್ಟುಕೊಟ್ಟಿದ್ದೇನೆ ಸ್ವಾಮಿ. ಇಷ್ಟೆಲ್ಲ ಆಗ್ಬೇಕಾದ ಕಾರಣ ಏನು ಹೇಳಿ? ನನ್ನ ಅಪ್ಪನ ಆಸ್ತಿಯನ್ನು ಅಲ್ಲ ಸ್ವಾಮಿ, ಸ್ವಂತ ಬುದ್ಧಿವಂತಿಕೆಯಿಂದ ಸ್ವಾಮಿ. ಬಡ್ಡಿ ವ್ಯವಹಾರ. ನಿನ್ನ ಅಪ್ಪ ಹೇಳಿ ಸ್ವಾಮಿ, ಅವರು ಹೇಳೋದಕ್ಕೆ ಕಾರಣ ನಾನು ಬಡ್ಡಿ ವ್ಯವಹಾರ ಮಾಡುವಲ್ಲ, ಅವರಿಗೆಲ್ಲ ನಾವು ಬಡ್ಡಿಗೆ ಹಣ ಕೊಡ್ಲಿಲ್ಲ, ಅದಕ್ಕೆ ಅವಾಗ ಬಡ್ಡಿ ಮಗ ಅಂತ ಹೇಳ್ತಾರೆ ಸ್ವಾಮಿ. ಅದು ಏನೇ ಇರ್ಲಿ, ಅದನ್ನೆಲ್ಲ ತಲೆಗೆ ತಕೊಂಡು ನನಗೆ ಹುಟ್ಟು ಹಿಡಿತದೆ ಸ್ವಾಮಿ. ನನಗೆ ಅದೆಲ್ಲ ಬೇಸರ. ಮದುವೆಯಾಗಿ ಇಷ್ಟು ಸಮಯ ಕಳೆದೋಯ್ತು ಸ್ವಾಮಿ, ನನಗೆ ಮಕ್ಕಳಾಗ್ಲಿಲ್ಲ. ಮಕ್ಕಳಿಲ್ಲದ ಮೇಲೆ ಈ ಸಂಪತ್ತು ಯಾರಿಗೆ ಸ್ವಾಮಿ? ಯಾರಿಗೆ ಬೇಡ ಅಲ್ವಾ? ಅದಕ್ಕೆ ಬೇಕಾಗಿ ಒಂದ್ ದಿವಸ ಬಡ್ಡಿ ವ್ಯವಹಾರ ನಿಲ್ಲಿಸ್ತಂತ ಎಂಬುದಾಗಿ ಅಂಗಡಿಗೆ ಬೀಗ ಹಾಕುವಂತ ಸಮಯ ಮುಸ್ಸಂಜೆ ಹೊತ್ತು ಸ್ವಾಮಿ. ಒಬ್ಬ ವಿಕಾರ ಸ್ವರೂಪಿ ಬಂದ, ನಮಸ್ಕಾರ ಅಂತ ಹೇಳಿದ. ಏನಂತ ಕೇಳಿದವಾಗ ನನಗೆ 1,000 ಹೊನ್ನು ಬೇಕು ಅಂತ ಕೇಳಿದ. ಸ್ವಾಮಿಯನ್ನು ನೋಡಿದ್ರೆ ಯಾರು ಕೊಡ್ಲಿಕ್ಕಿಲ್ಲ ಸ್ವಾಮಿ. ಆದ್ರೂ ಅವ ಹೇಳಿದ ಒತ್ತೇ ಇರ್ತೇನೆ ಅಂತ ಸ್ವಾಮಿ. ಒಂದು ಬಂಗಾರದ ಗೆಜ್ಜೆಯನ್ನು ತೆಗೆದುಕೊಟ್ಟ, ಅದಕ್ಕೆ 15,000 ಹೊಣ್ಣು ಕೊಡ್ಬೋದಿತ್ತು. ಅವ ಕೇಳಿದ್ದು 1,000 ಹೊಣ್ಣು. 1,000 ಹೊಣ್ಣನ್ನು ಕೊಟ್ಟಿದ್ದೇನೆ. ಆದ್ರೆ ಇವತ್ತು ಇಲ್ಲಿ ನಿಲ್ಲು, ನಾಳೆ ಬೆಳಗಾತ ಹೋಗು ಅಂತ ಹೇಳಿದ್ದೇನೆ. ಅಷ್ಟು ಮಾತ್ರವಲ್ಲ, 7 ದಿನದ ಒಳಗೆ ಬಿಡಿಸಿಕೊಂಡು ಹೋಗ್ಬೇಕು, 8ನೇ ದಿವಸದಲ್ಲಿ ಬಂದು ಕೊಡುದಿಲ್ಲ ಅಂತ ಹೇಳಿದ್ದೇನೆ ಸ್ವಾಮಿ. ಅವ ಹೋಗಿ 3 ತಿಂಗಳು ಆಯ್ತು ಸ್ವಾಮಿ. ಬಯಸದೆ ಬಂದಂತಹ ಭಾಗ್ಯ ಸ್ವಾಮಿ. ಸಂತೋಷ ಸಂತೋಷ. ಸ್ವಾಮಿ, ನನ್ನ ಹೆಂಡತಿ ಗರ್ಭಿಣಿ. ಏನ್ ಸ್ವಾಮಿ? ಅಂಗಡಿಯ ಬಾಗಿಲು ಹಾಕುವಂತ ಸಮಯ ಮುಸ್ಸಂಜೆ ಹೊತ್ತು ವಿಕಾರ ಸ್ವರೂಪಿ ಬಂದ, ಮನೆಗೆ ಬಂದ. ಒಂದು ರಾತ್ರಿ ಇದ್ದ ಮದ್ರಸ ಎತ್ಕೊಂಡು ಹೋಗಿದ್ದಾನೆ. 3 ತಿಂಗಳು ಆಗ್ಬೇಕಾದ್ರೆ ನನ್ನ ಹೆಂಡತಿ ಗರ್ಭಿಣಿ. ಓ ಸ್ವಾಮಿ, ಸ್ವಾಮಿ ನೀವು ಹೇಳುವ ಪ್ರಕಾರ ವಿಕಾರ ಸ್ವರೂಪಿನಿಂದಾಗಿ ನನ್ನ ಹೆಂಡತಿ ಗರ್ಭಿಣಿ ಆಗ್ತಂತ ಅಲ್ಲ ಸ್ವಾಮಿ. ನನ್ನ ಹೆಂಡತಿ ಮಹಾಪ್ರತಿಭ್ರತೆ. ಅದು ಏನು ಮಾಡೋಣ ಸ್ವಾಮಿ? ಬಡವನ ಮನೆಗೆ ಒಬ್ಬ ವ್ಯಕ್ತಿ ಕಾಲಿಂತಾದ್ರೆ ಮನೆ ಬೆಳಗ್ತದಂತೆ. ಹಾಗೆ ಮಕ್ಕಳಿಲ್ಲದ ಚಿಂತೆಯಲ್ಲಿದ್ದಂತಹ ಸಂದರ್ಭ ದೇವರೇ ಆ ರೂಪದಲ್ಲಿ ಬಂದಿದ್ದಾರೋ ಏನು. ಏನೇ ಆಗಲಿ, ಒಬ್ಬ ಗಂಡು ಮಗ ಹುಟ್ಟಿದ್ದಾನೆ. ನೀಲಕಂಠ ಅಂತ ಹೆಸರಿಟ್ಟಿದ್ದೇನೆ. ನಾಟ್ಯಗಂತ ಬಂದಿದ್ದಾನೆ. ಚಿನ್ನದ ಗೆಜ್ಜೆ ಕಟ್ಟಿ ಕುಣಿಯುವ ಚಂದ ನೋಡ್ಬೇಕು ಮಗನೇ
ಬೆಗೆದು ಹೆಜ್ಜೆಯ ಅಕ್ಕರಿಯೊಳು ಬೆಗೆದು ಕೀಟದ ಗದಿಮಿ ದಿಕ್ಕು ತಗದ ಸುಕುಮಾರನ ಕರೆದು ಹೆಜ್ಜೆಯ ಅಕ್ಕರಿಯಳು ಬೆಗೆದು ಹೆಜ್ಜೆಯ ಅಕ್ಕರಿಯಳು ಬೆಗೆದು ಅಕ್ಕಟ ಎನಗಿದಿರಿ ಇಕ್ಕಿ ಶೂಲವ ತಕ್ಕದಂದದಿ ಇಕ್ಕಿ ಶೂಲವ ತಕ್ಕದಂದದಿ ಏಕಮಾತ್ರನು ಪುತ್ರನಿಲ್ಲವೇ ಏಕಮಾತ್ರನು ಪುತ್ರನಿಲ್ಲದೆ ಮೋಕ್ಷವಿಲ್ಲವು ಇನ್ನ ಕಾಂತಿ ಹೋಯಿತಿ ಅಕಟ ಕಡ ಪಾಂಡ್ಯರಾಜನಾದಂತಹ ನನಗೆ ಹಲವು ಮಕ್ಕಳಿಲ್ಲ ತಾಯಿ. ಅಮ್ಮ ಚಿಂತೆಯಲ್ಲಿದ್ದೆ. ದೇವರ ದಯದಿಂದ ಒಬ್ಬ ಗಂಡು ಮಗು ಹುಟ್ಟಿದ್ದಾನೆ. ನೀಲಕಂಠ ಅಂತ ಹೆಸರನ್ನು ಇಟ್ಟಿದ್ದೀನಿ. ಇಂದಿನ ದಿನ ಅವನ ಕಾಲಿಗೆ ಚಿನ್ನದ ಗೆಜ್ಜೆಯನ್ನು ಕಟ್ಟಿ ಕುಣಿಯುವ ಚಂದವನ್ನು ನೋಡುತ್ತಾ ಇದ್ದೆ ತಾಯಿ. ಅಮ್ಮ ಆ ಹೊತ್ತಿಗೆ ವಿಕಾರ ಸ್ವರೂಪಿಯೊಬ್ಬ ಬಂದ ನನ್ನ ಮಗ ನೀಲಕಂಠನ ಕಿವಿಯಲ್ಲಿ ತೆಗೆದು ಬಿಸಾಡಿದ ತಾಯಿ. ಆ ದೃಶ್ಯವನ್ನು ನೋಡಿದವಾಗ ನನ್ನ ಎದೆಗೆ ಶೂಲದಲ್ಲಿ ತಿಳಿದಂತಾಯ್ತು. ಅಮ್ಮ ಮಕ್ಕಳಿಲ್ಲದೆ ಸತ್ತಂತಾದ್ರೆ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗುವುದಿಲ್ಲ ಅಂತಲ್ಲ ತಾಯಿ. ಅಮ್ಮ ಒಂದು ಮಾತು ಕೇಳ್ತಾ ಇದ್ದೀನಿ, ನೀವು ಯಾರು? ವಿಕಾರ ಸ್ವರೂಪಿ ಗೆಜ್ಜೆಗೂ ನಿಮಗೆ ಏನು ಸಂಬಂಧ ತಾಯಿ? ಪಾಂಡ್ಯರಾಜ, ಆ ಗೆಜ್ಜೆ ಇಲ್ಲಿಗೆ ಬಂತು, ಯಾಕಾಗಿ ಬಂತು ಎನ್ನುವಂತಹ ವಿಮರ್ಶೆಯನ್ನು ಮಾಡದೆ ನಿನ್ನ ಮಗನ ಕಾಲಿಗೆ ಕಟ್ಟಿ ಕುಣಿಯುವಂತಹ ದೃಶ್ಯವನ್ನು ಕಂಡೆಯಾ? ಸಿಟ್ಟುಗೊಂಡಂತಹ ಘಂಟಾಕರ್ಣ ನಿನ್ನ ಮಗನ ಕಿವಿಯನ್ನು ಹಿಡಿದು ಅದು ನಾವೇ ಬರೆದ ಕೋವೆಗೆ ಎಸೆದಿದ್ದಾನೆ. ತರಳ ಈಗ ನಮ್ಮವನಾಗಿದ್ದಾನೆ. ಮಾನವತ್ವದಿಂದ ದೈವಾಂಶವನ್ನು ಆತ ಸೇರಿದ್ದಾನೆ ಮಗನೇ. ಅಮ್ಮ ಈಗ ನನ್ನ ಮಗ ನೀಲಕಂಠ ಮಾನವತ್ವವನ್ನು ಸೇರಿ ದೈವತ್ವವನ್ನು ಸೇರಿಕೊಂಡನೇ ತಾಯಿ. ಅಮ್ಮ ಒಂದು ಆಸೆ ಇದೆ ತಾಯಿ. ಏನು ಅಮ್ಮ? ಮಾಡಿದ ತಪ್ಪಿಗೆ ಬೇಕಾಗಿ ನಿಮ್ಮ ಕಾಲಪುರದಲ್ಲಿ ಕಣ್ಣೀರನ್ನು ಸುರಿಸಿ ನಿಮ್ಮ ಪಾದವನ್ನು ತೊಳೆಯುತ್ತಾ ಅದನ್ನು ತೀರ್ಥವನ್ನಾಗಿ ಸೇವಿಸ್ತಾ ಇದ್ದೇನೆ ತಾಯಿ. ಅಮ್ಮ ಮಾಡಿದ ತಪ್ಪನ್ನು ಕ್ಷಮಿಸಿ ನನ್ನ ಮಗನನ್ನು ಕಾಣುವಂತಹ ಯೋಗವನ್ನು ಕರುಣಿಸಬೇಕಾಗಿ ಬೇಡಿಕೊಂಡು. ಎದ್ದೇಳು ಪಾಂಡ್ಯರಾಜ, ನಿನ್ನ ಮಗನನ್ನು ಕಾಣುವಂತಹ ಆಸೆಯೇ? ಹೌದು ತಾಯಿ. ನಾನು ಮುಂದೆ ಧರ್ಮರಕ್ಷಣೆ ಮಾಡಿ ಒಂದು ಸ್ಥಳದಲ್ಲಿ ನೆಲೆಗೊಳ್ಳುತ್ತೇನೆ. ಧ್ವಜಾರೋಹಣ ಅವರೋಹಣದ ಸಂದರ್ಭದಲ್ಲಿ ನಿನ್ನ ಮಗ ನೀಲಕಂಠ ಗರುಡನ ಉಪಾಧಿಯಲ್ಲಿ ನೇತಾಡ್ತಿರ್ತಾನೆ. ನಂಗೆ ನೋಡ್ಬೇಕಾದ್ರೆ ತಲೆ ಎತ್ತಿ ನೋಡಿದರೆ ನೋಡುವುದಕ್ಕೆ ಸಾಧ್ಯ. ಅಮ್ಮ ಮಾಡಿದ ತಪ್ಪನ್ನು ಕ್ಷಮಿಸಿದ್ದೀರಿ ತಾಯಿ. ನನ್ನ ಮಗನ ನೀಲಕಂಠನನ್ನು ನೋಡುವಂತಹ ಯೋಗವನ್ನು ಕರುಣಿಸಿದ್ದೀರಿ. ಅಮ್ಮ ಸಂತೋಷವಾಯ್ತು ತಾಯಿ. ಅಮ್ಮ ಇನ್ನು ಒಂದು ಆಸೆ ಇದೆ ತಾಯಿ. ಒಬ್ಬ ಮಗನನ್ನು ಕಳೆದುಕೊಂಡ ಮೇಲೆ ಮಕ್ಕಳಿಲ್ಲದ ಜೀವನ ಯಾಕೆ ತಾಯಿ? ಆದ್ದರಿಂದ ಒಂದು ಮಾತನ್ನು ಕೇಳ್ತಾ ಇದ್ದೇನೆ, ನನಗಿನ್ನು ಮಕ್ಕಳಾಗುವಂತಹ ಯೋಗ ಇದೆಯೇ ತಾಯಿ? ಈ ಪ್ರಾಯದಲ್ಲ. ಏನಮ್ಮ ಪ್ರಾಯದಲ್ಲಿ ಮಕ್ಕಳಾಗೋದಿಲ್ವಾ ತಾಯಿ? ಮಕ್ಕಳ ಆಗುತ್ತದೆ. ಆಗ್ತದ? ಹೇಗೆ ಬಲ್ಲೆಯ? ಹೇಗಮ್ಮ? ಎಷ್ಟು ಜನರನ್ನು ಮೋಸ ಮಾಡಿದ್ಯಾ ಯಾರಿಗೆ ಗೊತ್ತು. ಇದ್ದ ಧನವನ್ನು ಸಂಗ್ರಹಿಸಿ ಮೇಲೆ ಕಟ್ಟಿ ಇಟ್ಟಿದೆಯಲ್ಲ, ಅದನ್ನೆಲ್ಲ ಬಿಚ್ಚಿ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಬೇಕು. ಯಾವುದಕ್ಕೆ ತಾಯಿ? ವಿದ್ಯಾದಾನ, ಅನ್ನದಾನ, ಭೂದಾನ, ವಸ್ತ್ರದಾನ,
ಗೋದಾನ ಸಾಧ್ಯವಾದಲ್ಲಿ ಯಕ್ಷಗಾನವನ್ನು ನೀನು ಮಾಡಿದ್ರೆ ನಿನಗೆ 5 ಮಕ್ಕಳ ಭಾಗ್ಯವನ್ನು ನಾನು ಕರುಣಿಸ್ತೇನೆ. ಅಮ್ಮ, ಅಂತಹ ಭಾಗ್ಯವನ್ನು ಕರುಣಿಸುವುದಾದ್ರೆ ಇದ್ದದ್ದನ್ನೆಲ್ಲ ದಾನ ಧರ್ಮ ಮಾಡ್ತೇನೆ. ಅಮ್ಮ, ಕೊನೆಗೆ ಯಕ್ಷಗಾನ ಮಾಡಿಸ್ಬೇಕು ಆಸೆ ಉಂಟು ತಾಯಿ. ಅಮ್ಮ, ಎಷ್ಟು ಮಕ್ಕಳು ತಾಯಿ? 5 ಮಕ್ಕಳು. ಅಮ್ಮ, 5 ಮಕ್ಕಳಲ್ಲಿ 5 ಕೂಡ ಗಂಡು ಮಕ್ಕಳೇ ತಾಯಿ? ಅದರಲ್ಲೂ ಕೂಡ ಬದಲಾವಣೆಯನ್ನು ನಾನು ಹೇಗಮ್ಮ? 4 ಮಕ್ಕಳು ಹೆಣ್ಣು, ಒಂದೇ ಒಂದು ನಿನಗೆ ಗಂಡು. ಅಮ್ಮ, ಏನು ಎಲ್ಲವನ್ನೂ ದಾನ ಧರ್ಮ ಮಾಡುವುದಕ್ಕೆ ಹೇಳಿದ್ದೀರಿ ತಾಯಿ. ಹಾಗಾದ್ರೆ ಇನ್ನು 4 ಹೆಣ್ಣು ಮಕ್ಕಳ ಮದುವೆ ಮಾಡುವುದು ಯಾವ ರೀತಿಯಲ್ಲಿ ತಾಯಿ? ನಾನು ಬೇಡ್ತೀನಿ. ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಜಾಗಟೆ ಹಿಡಿದುಕೊಂಡು ಮನೆ ಮನೆಗೆ ಹೋಗಿ ಭಗವತಿಯ ನಾಮಾವಳಿಯನ್ನು ಹಾಡಬೇಕು. ಅವರು ಕೊಟ್ಟ ಹಣದಿಂದ ಮಕ್ಕಳ ಮದುವೆಯನ್ನು ಮಾಡಬೇಕು. ಅದರಲ್ಲಿ ಉಳಿದ್ರೆ ಅದು ತೆಗೆದಿಡುವುದಲ್ಲ, ಮತ್ತೆ ಯಕ್ಷಗಾನ ಮಾಡಿಸಿ. ಇಷ್ಟು ಮಾಡಿಕೊಂಡು ಬಂದ್ರೆ ನಿನ್ನ ಹೆಸರನ್ನು ಸೂರ್ಯ ಚಂದ್ರಾದಿ ಇರುವ ತನಕ ಉಳಿಸಿಕೊಡುತ್ತೇನೆ. ಆಯ್ತು, ಮಾಡಿದ ತಪ್ಪನ್ನು ಕ್ಷಮಿಸಿದ್ದಾರೆ. 5 ಮಕ್ಕಳ ಭಾಗ್ಯವನ್ನು ಕರುಣಿಸಿದ್ದಾರೆ. ಇನ್ನು ಮುಂದಕ್ಕೆ ಹಾಗೆಲ್ಲ ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಜಾಗಟೆಯನ್ನು ಹಿಡ್ಕೊಂಡು ಮನೆ ಮನೆಗೆ ಹೋಗುತ್ತಾ ಭಗವತಿಯ ಸಂಕೀರ್ತನೆಯನ್ನು ಹಾಡುತ್ತಾ ದಿನವನ್ನು ಕಳಿತೇನೆ. ಅಮ್ಮ ಭಗವತಿ, ನೀನೇ ಕಾಪಾಡುತ್ತಾ ಭಯ ಭಾರವ ಕಳೆಯಲೋ ಹರಿದನು ಜೀಸಿ ದುರ್ಗಿ ಧರೆಯ ಭಾರವ ಕಳೆಯಲೋ ಹರಿದನು ಶ್ರೀ ದುರ್ಗಿಯಾದೀನ ಹರಿದನು ಶ್ರೀ ದುರ್ಗಿಯಾದೀನಗೆ ಸುರರಿಗ ಭಯವನಿತ್ತು ಯೋಜಿಸುತ್ತಿದ್ದೇಳಗೆ ಸುರರಿಗ ಭಯವನಿತ್ತು ಯೋಜಿಸುತ್ತಿದ್ದೇಳ ಹರಿಯ ಭಾರವ ಕಳೆಯಲು ಸುರ ಹರಿದನು ಶ್ರೀಹರಿಯ ಸಂಕಲ್ಪ ಮಾತ್ರದಿಂದ ಹುಟ್ಟಿಕೊಂಡವಳು ನಾನು. ಶ್ರೀಹರಿಗೆ ಅನುಜನಿಸಿಕೊಂಡು ಸಾಗರ ಗರ್ಭದಲ್ಲಿ ಐಕ್ಯಳಾದಿದ್ದವಳು ಸತ್ಯ. ಆ ಹೊತ್ತಿಗೆ ಜನಕರಾಡಿದ್ದ ಮಾತು ಈಗ ನೆನಪಾಗುತ್ತಾ ಉಂಟು. ಧರೆಯಲ್ಲಿ ಧರ್ಮವು ಕ್ಷೀಣಿಸಿದಾಗ ಧರ್ಮವನ್ನು ಉದ್ಧರಿಸುವರೆ ಮನಮಾಡು ಮಗಳೇ ಅಂತ ಹೇಳಿದ್ರಲ್ಲ, ಈ ಹೊತ್ತಿಗೆ ಪ್ರಕಟಗೊಂಡು ಬಂದವಳೇನು ಸತ್ಯ. ಕಾಣಬಾರದು ಧರೆಯನ್ನು ಅಧರ್ಮ ಕಾಣುತ್ತಾ ಉಂಟು. ಧರ್ಮದೇನು ದರಾಶಾಹಿಯಾಗಿದ್ದಾಳೆ. ಈ ಹೊತ್ತಿಗೆ ಧರ್ಮವನ್ನು ಉದ್ಧರಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ಹಾಗಂತ ಕ್ಷಣ ಕಾಲ ಯೋಚಿಸಿದೆ ಅಂತಾದ್ರೆ ಧರೆಯಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲ ಹೊತ್ತುಗಳ ಕಾಲ ಯೋಚನೆ ಮಾಡಬೇಕು. ಎಲ್ಲಿ ಎನ್ನುವ ಹಾಗೆ ಯೋಚನೆ ಮಾಡಿದ ಕ್ಷಣದಲ್ಲಿ ಅಂಬರ ಪಥದಿಂದ ಇಳಿದು ಬರ್ತಾ ಉಂಟು ಕನಕದ ಉಯ್ಯಾಲೆ. ಸರಿ, ಈ ಕನಕದ ಉಯ್ಯಾಲೆಯನ್ನು ಏರಿಕೊಂಡು ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುವ ಕುರಿತು ಜಿಜ್ಞಾಸೆಯನ್ನು ಮಾಡ್ತೀನಿ. ಶಿಲ್ಪಿಯ ಮುಖೇನವಾಗಿ ನಾವಿಯನ್ನು ತಯಾರಿಸಿಯಾಗಿದೆ. ಒಂದೇ ನಾವಿಕನಾಗಿ ಗುಡಿಯಾಕಿನಿದ್ದಾನೆ. ಅದೆಷ್ಟೋ ಕ್ಷೇತ್ರವನ್ನು ಕಳೆದು ಮುಂದಾಗಿ ಬರುವಂತಹ ಸಂದರ್ಭದಲ್ಲಿ ಒಂದು ಭವ್ಯವಾದಂತಹ ಪ್ರೇಮಿ ನನ್ನನ್ನು ಕೈಬೀಸಿ ಕರೆಯುತ್ತಾ ಉಂಟು. ಹತ್ತಿರ ಹೋಗಿ ನೋಡಿದರೆ ಓರ್ವಳ ತರುಣಿ ವಿಚಾರಿಸುವುದು ನನ್ನ ಧರ್ಮ. ಓ ತರುಣಿ, ತೂಗು ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಏನೋ ಒಂದು ಆಲೋಚನೆಯನ್ನು ಮಾಡ್ತಾ ಇದ್ದು. ನಿಜ, ಎಲ್ಲಿಂದ ಬಂದವಳು, ಯಾಕಾಗಿ ಬಂದವಳು, ಮುಂದೆಲ್ಲಿ ಹೋಗುವವಳು ಎನ್ನುವಂತಹ ವಿಚಾರವನ್ನು ತಿಳಿಸುವೆಯಾ? ಹರಿತು ನಿಜ, ನಾನು ದುರ್ಗೆ ಎನ್ನುವುದು
ನಾಮಧೇಯ ತನೆಯಲ್ಲಿ ಧರ್ಮವನ್ನು ಸ್ಥಾಪಿಸುವ ಕುರಿತು ಯೋಚನೆಯನ್ನು ಮಾಡ್ತಾ ಇದ್ದೇನೆ. ಅಂದ ಹಾಗೆ ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾ ಉಂಟು. ಶಕ್ತಿ ನಾಯಕರನ್ನು ಕೂಡಿಕೊಂಡು ಮುಂದುವರಿದು ಬರ್ತಾ ಇದೆಯಲ್ಲ, ನೀನ್ಯಾರೇನು ಹಾಗೆ ಹೇಳ್ತೀಯಾ? ಪರಮೇಶ್ವರನ ಮಗಳು ಭಗವತಿ ಎನ್ನುವ ಹಾಗೆ ನನ್ನ ಶುಭನಾಮಧೇಯ. ಹೌದೇ? ಇವರೆಲ್ಲರೂ ಧರ್ಮರಕ್ಷಕರೇ ಆಗಿದ್ದಾರೆ. ಸರಿ. ಧರ್ಮದ ರಕ್ಷಣೆಯೇ ನಮ್ಮ ಮುಖ್ಯವಾದಂತಹ ಧ್ಯೇಯ. ಧರ್ಮದ ಕಾರ್ಯಕ್ಕೆ ಕೈ ಜೋಡಿಸುವೆಯ ತಾಯಿ. ನಿನ್ನ ಜೊತೆಗೆ ಬರುವಂತ ಮನವೇನೇ ಇರುವುದು ಸತ್ಯ. ನನ್ನ ನಿಯಮಕ್ಕೆ ನೀನು ಒಪ್ಪಿಕೊಳ್ತೀಯಿಂದಾದ್ರೆ ಬರಬಹುದು. ಆಚಾರ ವಿಚಾರ, ಪೂಜೆ ಪುರಸ್ಕಾರ ಇವುಗಳಲ್ಲಿ ನನ್ನದೇ ಅಗ್ರಸ್ಥಾನವಾಗಿದೆ. ಇದಕ್ಕೆ ನೀನು ಸಮ್ಮತಿಯನ್ನು ಕೊಟ್ಟಲ್ಲಿ ನಿನ್ನ ಜೊತೆಯಾಗಿ ಬರ್ತೇನೆ. ನಿನ್ನ ಮಾತಿಗೆ ಸಂಪೂರ್ಣ ಒಪ್ಪಿಗೆ ಉಂಟಮ್ಮ. ಇಳಿದು ಬಾ, ಇಳಿದು ಬಾ. ಲವಣ ಮುದಿಯ ಮಧ್ಯದಲ್ಲಿ
ಸಾಧ್ಯವಿಲ್ಲ. ಜಲದಲ್ಲಿ ಇರುವವ ನಾನು, ಜಲವರಾಹ ಎಂಬುದೇ ಕರೀತಾ ಇದ್ದಾರೆ. ನನ್ನ ಹುಟ್ಟು ಹೇಗಾಯ್ತು ಗೊತ್ತೇ? ಈ ಹಿಂದಕ್ಕಾದ್ರೆ ಹಿರಣ್ಯಾಕ್ಷರ ಎಂಬ ದೈತ್ಯ ಪ್ರಪಂಚದಲ್ಲಿ ಅನ್ಯಾಯದ ಮೆರೆದಾಡುತ್ತಿರುವಂತಹ ಸಂದರ್ಭದಲ್ಲಿ ಒಂದೊಮ್ಮೆಗೆ ಭೂದೇವಿಯನ್ನು ಬಲತ್ಕರಿಸುವುದಕ್ಕಾಗಿ ಮುನ್ನುಗ್ಗಿದಂತೆ. ಆ ಸಂದರ್ಭದಲ್ಲಿ ಆಕೆ ಶರದಿಗಳಿರಂತೆ ಅಲ್ಲಿಯೂ ಬೆನ್ನಟ್ಟಿಕೊಂಡು ಹೋದ. ಆ ಸಂದರ್ಭದಲ್ಲಿ ಶ್ರೀಹರಿ ವರಹ ರೂಪವನ್ನು ತಾಳೆ ಆತನನ್ನು ವಧಿಸಿದ. ಆವಾಗ ವರಾಹದ ಬೇರನಿಂದ ಹುಟ್ಟಲ್ಪಟ್ಟವನೇ ನಾನೇ. ಶ್ವೇತ ವರಹ ಜಲವರಹ ಎಂಬುದ ಕರೀತಾ ಇದ್ದಾರೆ. ಈ ಶರದಿಗೆ ನಾನೇ ಒಡೆಯ. ನನ್ನ ಅಪ್ಪನ ಯಾರಿಗೂ ಪ್ರವೇಶವಿಲ್ಲ. ಹಾಗಿದ್ರೆ ಇಂದ್ಯಾಕೆ ಹೀಗೆ? ಇಷ್ಟೊತ್ತಿಗೆ ಯಾವ್ದಾದ್ರು ಒಂದು ಪ್ರಾಣಿ ಬಾಯಿಗೆ ಸಿಗುತ್ತಾ ಇತ್ತು. ಇಂದು ಯಾವ ಪ್ರಾಣಿಯು ಗೋಚರಿಸುವುದಿಲ್ಲ. ಇಲ್ಲೇ ನಿಲ್ಲುವುದೇ, ದೂರಕ್ಕೆ ದೃಷ್ಟಿಯನ್ನು ಆಯಿಸಿ ಯಾವ ಕಡೆಯಿಂದ ಯಾವ ಪ್ರಾಣಿ ಬರ್ತದೆ ಎಂಬುದಲ್ಲ ನೋಡ್ತೇವೆ. ಘೋರ ಸ್ವರೂಪಿಗಳಿದ್ದಾರೆ, ಸ್ತ್ರೀಯರು ಇದ್ದಾರೆ. ನನಗೆ ಯಾರಾದರೇನಂತೆ? ಇಂದಿನ ದಿನ ಆಹಾರ ನಾವೆಯಲ್ಲಿ ಇದ್ದವರು. ಹಾಗಿದ್ರೆ ನನ್ನ ಪ್ರಭಾವ ಇವರಿಗೆ ತೋರಿಸಬೇಕು. ಇಲ್ಲಿಂದಲೇ ಜಲವನ್ನು ಅಲ್ಲಲು ಕಲ್ಲಲು ಮಾಡಿ ಅವರಿರುವಂತ ಸ್ಥಳ
ನಾನು ಮಾಡಿದ ಸರಿಯಮದೆ ಎನಿಸಿಕೊಂಡೆ. ಒಂದು ಮೇಲಿನ ಸೇವಕರು ಮುಂದಾದಾಗ ಅವರೊಡನೆ ಕಾಳಗವನ್ನು ಕೊಟ್ಟೆ. ನಿಜ ನನ್ನ ಕೈ ಸತ್ ಜಾಲದಲ್ಲಿ ಅಂಗಾತ ಬಿದ್ದುಕೊಂಡೆ. ಎಂಗುಲು ಬಾರಿ ಕೊಂತಿನ ದಾಯ ಗೊತ್ತುಂಡ ಯಾಕೋ ಅಲ್ಲ ಕಾರಣ ಕಣ್ಣಿಗೆ ಗೊತ್ತಾವಡ ಐಕ ಬಾರಿ ಕೊಂತಿನ ಅಡಿಗೆ ಬಿದ್ದರೆ ಮೂಗು ಮೇಲೆ ಮತ್ತೆ ಅಮ್ಮ ಏನು ಆ ಸಂದರ್ಭದಲ್ಲಿ ನೀನು ಎದುರಾದೆಯ. ನಿಜ ನೀನೊಡನೆ ಕಾಳಗವನ್ನು ಮಾಡಿದೆ ತಾಯಿ. ನಿನ್ನ ಕೈಯ ಆಯುಧ ಸ್ಪರ್ಶವಾದವಾಗ ಅದು ಅಂಗಾತ ಬಿದ್ದುಕೊಂಡಿದ್ದೇನೆ. ಈಗ ಅರ್ಥವಾಯ್ತು ತಾಯಿ ಏನು ಸೋಲೆ ಎಂಬುದು ಏನು ಅಂತ. ಅಮ್ಮ ಕಂದೆರೆದು ನೋಡ್ತಾ ಇದ್ದೇನೆ ಏನು ವಿಚಿತ್ರ ತಾಯಿ. ಏನು ಇವರೆಲ್ಲ ನಿನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೌದು ನಾನು ಕೂಡ ಯೋಚನೆ ಮಾಡಿದ್ದೆ ಹೀಗೆ ತಾಯಿ. ಹೇಗೆ ಏನಾದ್ರೂ ಒಂದು ಸೇವೆ ಮಾಡಬೇಕು ಅಂತ. ಈಗ ನೋಡಿ ಅಮ್ಮ ಏನು ಈಗ ನನ್ನ ಸೇವೆಯನ್ನು ಮಾಡುವಂತ ಭಾಗ್ಯ ನನಗೆ ಕೊಡುವೆ ತಾಯಿ. ಗುಳಿಗಾಕ್ಯ ಕೇಳಿದೆ ಈತನ ಮಾತನ್ನು. ನಮ್ಮ ಸೇವೆಯನ್ನು ಮಾಡುವಂತ ಆಸೆಯನ್ನು ಇಟ್ಟುಕೊಂಡವನಾಗಿದ್ದಾನೆ. ಹಾಗಾಗಿ ಇನ್ನು ನಿನಗೆ ಕ್ಷಣಕಾಲ ವಿಶ್ರಾಂತಿ. ಇದುವರೆಗೆ ಒಂದನೇ ನಾವಿಕರಾಗಿ ನೀಡಿದ್ದವನು ತಾನೆ. ಈ ಹೊತ್ತಿಗೆ ಈತವನ್ನು ನಮ್ಮನ್ನು ಸೇರಿಕೊಂಡ ಕಾರಣ ಈತನು ಎರಡನೇ ನಾವಿಕ ವೇಗವಾಗಿ ಹೋಗುತ್ತಿರುವಂತಹ ನಾವೆಗೆ ಲಖಾಮು ಏನಾದ್ರೂ ಇನಾಮುಂಟೆ ತಾಯೇ. ನಿನ್ನ ಕೆಲಸ ನೋಡಿಕೊಡುವ. ನಾವು ಅದೆಷ್ಟೋ ಕ್ಷೇತ್ರವನ್ನು ಕಳೆದು ಬಂದಿದ್ದೇವೆ. ಬಂದದ್ದು ಹೆಚ್ಚೆ ಹೋಗುವುದಕ್ಕೆ ಹೆಚ್ಚುಂಟು. ಇಷ್ಟೇ ಅಮ್ಮ. ದೇವಿ ಭಗವತಿ ಕರೆದು ಕೇಳಲು ದೇವಿ ಭಗವತಿ ಕರೆದು ಕೇಳಲು ಹಿಂದು ಮುಂದಕ್ಕೆ ನೋಡು ಬೆಂದನು ಹಿಂದು ಮುಂದಕ್ಕೆ ನೋಡು ಬೆಂದನು ಬಂದ ಪದವದು ಇದಾಗಿರುವುದು ಮುಂದೆ ತೆರಳಲು ಗುಣವಿರುವುದು ಹಿಂದು ಮುಂದಾಗಿ ನೋಡುವುದು. ಏನಮ್ಮ ಇದು ನೀರು ಮಾರ್ಗದಲ್ಲಿ ಹೋಗುತ್ತಿರುವ ಸಂದರ್ಭದಲ್ಲಿ ನಾವೇನು ತಡೆದು ನಿಲ್ಲಿಸಿ ಇದು ಪ್ರಶ್ನೆ. ಇನ್ನ ಈ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕೆ ನಿನ್ನವರಲ್ಲಿ ಯಾರಿಂದಲೂ ಸಾಧ್ಯ ಉಂಟಾ? ಗುಳಿಗ ಹಿಂಗೆ ಗೊತ್ತುಂಟೇನೋ ದಂಡರಾಜ ನಿಮಗೆ ಗೊತ್ತುಂಟಾ? ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಅವನಿಗೆ ಎಂತೂ ಗೊತ್ತಿಲ್ಲ. ಅಮ್ಮ ಸರಿಯಾಗಿ ನೋಡಿದೆ ತಾಯೇ ನೋಡಿದೆ. ಸರಿಯಾಗಿ ಅಳತೆ ಮಾಡಿದೆ ತಾಯೇ ಅಳತೆ ಮಾಡಿದೆ. ಏನಮ್ಮ ಇದು ಇದು ಬಂದದ್ದು ನಾವು ಬರೀ ಕಡಿಮೆ. ಇದು ಹೋಗುವುದಕ್ಕೆ ಅದೆಷ್ಟೋ ಇದೆ. ಇದು ಗಣಿತ ಶಾಸ್ತ್ರದಲ್ಲಿ ಹೇಳುವುದಿದ್ರೆ ವಿಷಮ ಭಿನ್ನ ರಾಶಿಯಲ್ಲಿ ಉಂಟು. ಅಂದ್ರೆ 10ರಲ್ಲಿ 3 ಪಾಲು ಮಾತ್ರ ಬಂದದ್ದು. ಹೋಗುವುದಕ್ಕೆ 7 ಪಾಲು ಇದೆ. ಹೋಗುವ ನಿಲ್ಲು ನಿಲ್ಲು ಎಂತ ನಿಲ್ಲು ನಿಲ್ಲು ಅಮ್ಮ ಅವರ ಮಾತಲ್ಲಿ ಸಂಶಯ ಬರುತ್ತಿಲ್ಲ. ಮಂಜಿ ಬುದ್ಧಿದೆ ಮುಸುಂಡ್ ಸರಿಯಾಗಿ ಅವನನ್ನು ನಾವಿಂದ ಕೆಳಗಿಳಿಸಿ ನೀನು ನಾವಿಯನ್ನು ಉತ್ತರ ಸರಿಯಾಗಿ ಹೇಳಿ. ಜಪ್ಪು ಯಾಳು ಭವಭಕ್ತಿಯುಳ್ ಗುಳಿಗ ಸತ್ಯದಿ ಕಳೆದು ಬಂದಿವು ಬಹಳ ಬದಲು ಉಳಿದ ದಾರಿಯು ಬಹಳ ಸ್ವಲ್ಪವು ಕಳೆದು ಜಾತಿಯ ಕ್ಷಣ ಗೊತ್ತುಂಡೆ ಯಾರು ಸರಿಯಾದದೆಯೇ ಎತ್ತೋ ಬೈದ ಬಾದು ಬಿಟ್ಟರೆ ಒಂದು ಪುಣಪ್ಪೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಮಾತಾ ಭಗವತಿ ನಮೋ
ಸ್ತುತಿಸಿದನು ಮನದನಿಯೇ ಎಸಗಿದ ಅಪರಾಧಗಳ ಮಾನಿಸಿ ಹಸುಳೆಯೋನದಿ ಸಲಹು ಮಾಡಿಯೇ ರಸೆಯೊಳಗೆ ನಾನಿರಲಿ ಬೇಳು ಭಗವತಿಯೇ ಒಲಿದು ಮಾದಿಯೇ ಓ ಜಗಜ್ಜನನಿ ಲೋಕನಾಯಕಿ ಸರ್ವೇಶ್ವರಿ ತಾಯಿ ಶಾಂತಳಾಗಮ್ಮ ಶಾಂತಳಾಗು ಅಮ್ಮ ಒಂದೊಮ್ಮೆಗೆ ನನಗೆ ನಿನ್ನ ಸೇವಾ ಭಾಗ್ಯವನ್ನು ಕೊಟ್ಟೆ ತಾಯಿ ನಿಜ ಮತ್ತೊಮ್ಮೆ ನಿನಗೆ ಅನ್ಯಾಯವನ್ನು ಮಾಡಿದ ತಾಯಿ ಆ ಸಂದರ್ಭದಲ್ಲಿ ನಿನ್ನ ಸೇವಕರಿಂದ ನನ್ನ ಕಿವಿಯನ್ನ ಹಿಂಡಿ ದೂರಕ್ಕೆ ಎಸೆದೆಯ ಮತ್ತೊಮ್ಮೆ ಉರುಳಿ ಉರುಳಿ ನಿನ್ನ ಪಾದಬಳಕ್ಕೆ ಬಿದ್ದವರಿದ್ದೇನೆ ತಾಯಿ ಹೌದು ಆ ಸಂದರ್ಭದಲ್ಲಿ ಸೌಮ್ಯದಿಂದ ನಿನ್ನ ಭಜನೆ ಮಾಡಿದಾಗ ಸೌಮ್ಯ ರೂಪ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ ತಾಯಿ ಅನ್ಯಾಯವನ್ನು ಮಾಡಿದಾಗ ರೌದ್ರ ರೂಪ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ ಏಕಶಕ್ತಿಯಾದ ನಿನ್ನ ದ್ವಿಶಕ್ತಿಯಾಗಿ ಹಲವು ಶಕ್ತಿಯಾಗಿ ಕಾಣ್ತಾ ಇದ್ದೆ ತಾಯಿ ನನ್ನ ಕಣ್ಣಿಗೆ ನಿನ್ನ ದುರ್ಗಾ ಭಗವತಿಯಾಗಿ ನೀನು ಕಾಣ ಸಿಗುತ್ತೆ ತಾಯಿ ಮಾತ್ರ ನಿನ್ನ ಬರೋಣವನ್ನು ಕಂಡೆ ತಾಯಿ ಆದಿ ಅಂತ್ಯ ರಹಿತವಾದಂತಹ ಚಿನ್ನದ ಉಯ್ಯಾಲೆಯಲ್ಲಿ ಬಂದಂತೆ ಭಾಸವಾಗುತ್ತಾ ಇದೆ ಮತ್ತೊಂದೆಡೆಯಲ್ಲಿ ಶ್ರೀಗಂಧದ ನಾವೆಯಲ್ಲಿ ಬಂದಂತೆ ಭಾಸವಾಗುತ್ತಾ ಇದೆ ಆದರೆ ನಾನು ಕಂಡದ್ದು ಹೀಗೆ ತಾಯಿ ಸೂರ್ಯ ಚಂದ್ರರನ್ನೇ ಕೊಂಡಿಯಾಗಿರಿಸಿಕೊಂಡು ಚತುರ್ವೇದಗಳನ್ನೇ ಸಂಕಲೆಯನ್ನಾಗಿರಿಸಿ ಧರ್ಮದೇವತೆ ಎಂಬಂತ ಮನೆಯಲ್ಲಿ ವಿರಾಜಮಾನಲಾಗಿದ್ದೆ ತಾಯಿ ಆ ಸಂದರ್ಭದಲ್ಲಿ ಭಕ್ತಿ ಎಂಬಂತ ಕುಸುಮವನ್ನು ನಿನ್ನ ಪಾದ ಬಳಿಗೆ ಅರ್ಪಿಸಿದ ಆವಾಗ ಸಾಹಿತ್ಯ ಅನ್ನುವಂತ ಮುಕ್ತಿಯ ಪದವೇನು ಇನ್ನು ಕರುಣಿಸ್ತಿಯಂತೆ ನಿಜ ಆ ರೀತಿಯಾದ ಭಾವನೆ ನನ್ನ ಪಾಲಿಗಾಯ್ತು ತಾಯಿ ಅಜ್ಞಾನದ ಕರ್ಗತ್ತನ ಮನದಲ್ಲಿ ಮೂಡಿದ್ದರಿಂದ ಸುಜ್ಞಾನದ ಬೆಳಕನ್ನು ಮೂಡಿಸಿದ್ಯ ತಾಯಿ ಅಮ್ಮ ನಿನ್ನಲ್ಲಿ ಕಳಕಳಿಯ ಪ್ರಾರ್ಥನೆ ತಾಯಿ ಯಾವುದು ಈಗ ಅರ್ಥವಿಸಿದ್ದೇನೆ ಈ ಪ್ರಪಂಚದಲ್ಲಿ ನಿನ್ನ ಶಕ್ತಿ ಇಲ್ಲದೆ ಯಾವ ಜೀವಿ ಕೂಡ ಜೀವಿಸುವುದಕ್ಕೆ ಅಸಾಧ್ಯ ಎಂಬುದಾಗಿ ಅರ್ಥವಿಸಿದ್ದೇನೆ ಹಾಗಿದ್ರೆ ಈ ಪ್ರಪಂಚದಲ್ಲಿ ಜೀವಿಗಳಲ್ಲಿ ನನ್ನ ಮಕ್ಕಳಲ್ಲೂ ತಾಯಿ ಅದರಲ್ಲಿ ವರಹ ಒಂದಲ್ವೇ ಅಮ್ಮ ಮಕ್ಕಳು ಎಷ್ಟು ಅನ್ಯಾಯವನ್ನು ಮಾಡಿದ್ರು ಕೂಡ ತಾಯಿಯಾದಳು ಬಣ್ಣಿಸ್ತಾಳಂತೆ ಅದೇ ರೀತಿಯಲ್ಲಿ ಈ ವರಹ ಮಗುವಿನಂತೆ ಅಲ್ವೇ ತಾಯಿ ಅಮ್ಮ ನನಗೆ ಯಾರು ಗತಿ ಇಲ್ಲ ತಾಯಿ ಯಾರು ಮತಿ ಇಲ್ಲ ನೀನೇ ಗತಿ ನೀನೇ ಮತಿ ನನಗೆ ನಿನ್ನ ಸೇವಾ ಭಾಗ್ಯವನ್ನು ಕೊಡು ತಾಯೇ ಎಂಬುದ ಕಳಕಳಿಯ ಪ್ರಾರ್ಥನೆ ಅಮ್ಮ ಶ್ವೇತವರಾಹನೇ ಮಾಡಿದ ಅಪರಾಧವನ್ನರಿತು ಪದಮೂಲದಲ್ಲಿ ಕಣ್ಣೀರನ್ನು ಇಡುತ್ತಾ ಇದ್ದೀಯ ಹಿಂದಕ್ಕಾದ್ರೂ ನೀನು ಅಪರಾಧವನ್ನು ಮಾಡಿದ್ದರೂ ಕೂಡ ಕರುಣಾರಸವನ್ನು ಬೀರಿ ನಿನಗೆ ನನ್ನ ಸೇವಾ ಭಾಗ್ಯವನ್ನು ಕರುಣಿಸಿಕೊಟ್ಟವಳು ಸತ್ಯ ನಿಷ್ಠೆಯಿಂದ ಸೇವೆಯನ್ನು ಮಾಡಿಕೊಂಡು ಬರುತ್ತಿದ್ದಲ್ಲಿ ನನ್ನ ಸಾಕ್ಷಾತ್ಕಾರ ನಿನಗಾಗುತ್ತಾ ಇತ್ತು ಅದಲ್ಲ ಕಪಟತನವನ್ನು ಪ್ರದರ್ಶಿಸುವುದಕ್ಕೆ ಮುಂದಾದೆಯಾ ಸಿಟ್ಟುಗೊಂಡಂತಹ ಘಂಟಾಕರ್ಣ ನಿನ್ನನ್ನು ಎಸೆದದ್ದು ಘಟ್ಟಾ ಪ್ರದೇಶಕ್ಕೆ ಅಲ್ಲಿಂದ ಉರುಳಾಡಿಕೊಂಡು ಬಂದೆಯಾ ಉರುಳಾಡಿಕೊಂಡು ಬರುವಂತಹ ಸಂದರ್ಭದಲ್ಲಿ ನಮ್ಮವನೇ ಆಗಿರುವಂತಹ ಗುಳಿಗಾಕಿ ಹೇಳುವಂತಹ ಮಾತು ಏನಂತೆ ಪಂಜಿ ಎನ್ನುವ ಹಾಗೆ ಕರೆಯುತ್ತಾ ಇದ್ದಾನೆ ಹಾಗಾಗಿ ಇನ್ನು ಮುಂದೆ ನೀನು ನಮ್ಮೊಂದಿಗಿರುವುದಕ್ಕೆ ಅರ್ಹನಲ್ಲ ನಿನಗೊಂದು ದಾರಿಯನ್ನು ಹೇಳ್ತೇನೆ ಉರುಳಿ ಬಿಂದಂತ ಘಟ್ಟ ಪ್ರದೇಶಕ್ಕೆ ಹೋಗಬೇಕು ಅಲ್ಲಿಂದ ಇಲ್ಲಿಗೆ ಉರುಳಾಡಿಕೊಂಡು ಬಂದ ಕಾರಣ ಪಂಜಿಯಾಗಿರುವಂತಹ ನೀನು ಪಂಜುರ್ಲಿ ದೈವವಾಗಿ ನೆಲೆಯಾಗಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಮಗನೇ ಜಯ 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 ಅಮ್ಮ ಏನು ಈ ಜಲದಲ್ಲಿ ನಾನು ಹುಟ್ಟಿಕೊಂಡೆ ಹೇಗೆ ಏನು ಎಂಬುದರ ಬಗ್ಗೆ ನನಗೆ ಗೊತ್ತಿಲ್ಲ ಹೀಗೆ ಇರಬೇಕು ಎಂಬುದಾಗಿ ಉಪದೇಶ ಕೊಟ್ಟವರು ಯಾರು ಇಲ್ಲ ಹಾಗೆಂದು ನಾನು ಮಾಡಿದ್ದೆ ಸರಿಯೆಂಬುದಾಗಿ ಎನಿಸಿಕೊಂಡೆ ತಾಯೇ ನಿನ್ನ ದರ್ಶನವಾದವಾಗ ಅದು ನನಗೆ ನಾಮಕರಣವನ್ನು ಮಾಡಿದ್ಯಾ ತಾಯಿ ಹೌದು ಮಕ್ಕಳಿಗೆ ನಾಮಕರಣ ಮಾಡುವಳು ತಾಯಿ ಅಂತೆ ಆ ತಾಯಿಯೇ ನನಗೆ ಎದುರು ಸಿಕ್ಕಿ ನನ್ನ ನಾಮಕರಣವನ್ನು ಮಾಡಿದೆ ತಾಯಿ ಪಂಜುರುಳಿ ಎಂಬಂತಹ ನಾಮವನ್ನಿಟ್ಟೆ ತಾಯಿ ಹೌದು ಸಂತೋಷಗೊಂಡೆ ಧನ್ಯನಾದೆ ತಾಯಿ ಆಗಲಿ ಅಮ್ಮ ಏನು ಸೇವೆಗೆ ಬಂದವನಿಗೆ ಸೇವೆ ಎಲ್ಲಿಯಾದರೆ ಏನಂತೆ ಹೇಗಿದ್ದರೆ ಏನಂತೆ ಇಂದು ನನಗೆ ಸೇವಾ ಭಾಗ್ಯವನ್ನು ಕೊಟ್ಟೆಯ ಘಟ್ಟ ಪ್ರದೇಶದಲ್ಲಿ ಪಂಜುರುಳಿ ದೈವವಾಗಿರ್ಬೇಕು ತಾಯಿ ಹೌದು ಅಲ್ಲಿಯೂ ನಿನ್ನ ಶಕ್ತಿ ಇದೆ ಎಂಬುದಾಗಿ ಅರ್ಥವಿಸಿದ್ದೇನಮ್ಮ ಆಗಲಿ ತಾಯಿ ಸಂತೋಷದಿಂದ ಸ್ವೀಕರಿಸಿದ್ದೇನೆ ಸರಿ ಆದರೆ ಒಂದು ಕಳಕಳಿಯ ಪ್ರಾರ್ಥನೆ ತಾಯಿ ನನ್ನ ಜೊತೆಯಲ್ಲಿ ನಿನ್ನ ಸೇವಕನಾದಂತಹ ಗುಳಿಗಾಕ್ಯ ನನ್ನ ಕಳಿಸಿಕೊಡ್ತೀಯಮ್ಮ ಗುಳಿಗಾಕ್ಯ ಅವನಿಗೆ ಭಾಷೆ ಬರುವುದಿಲ್ಲ ಭಾಷೆ ಅರ್ಬಿಜೋನೆ ಭಾಷೆ ಕಲ್ಪ ಏ ಪಂಜೆ ನನದೊಂದು ಹಂಜತ್ತು ಅಪ್ಪರದಿ ಕುದರದಿ ಯಾರು ಪಂಜುರ್ಲಿ ದೈವ ಅಂದು ಪಂಜುರ್ಲಿ ದೈವ ಅಂದ ತುಳುನಾಡು ಜಪ್ಪಡು ನನ್ನ ಭಾಷೆ ಬರುತ್ತೇ ಅಲ್ಲ ಗುಳಿಗ ಇತ್ತ ಅರ್ಥ ಅದು ಬೋಡಿಯ ಧೈರ್ಯ ಆಯ್ಕೆ ಮಲ್ತೆ ಕಾರಣ ಉಂಡು ರೌದ್ರ ರೂಪ ಅಪ್ಪೆ ದೆತ್ತದಿರಿ ಅನ್ನ ಇತ ಸೌಮ್ಯ ರೂಪ ಉಡುಲ್ಲೆ ಧರ್ಮದ ಬಗ್ಗೆ ಅಪ್ಪೆ ಅವೇತು ಬೋಧನೆ ಕೊರಿಯರಿ ಲೋಕದ ಒಮ್ಮೆ ಜನಕ್ಲೆ ತೂಲಗೆ ಏತೋ ಕೊಟ್ಟು ಅನ್ಯಾಯ ಅಧರ್ಮ ನಡತೊಂದುಂಡು ಅಪ್ಪನ ಉಂಟಾಡ ದಾನೆ ಮಲ್ಪೊಡುವಲ್ಲಗೆ ಅಲ್ಲ ಆಕಾಶ ಹೊಡುತ್ತಲಗೆ ರಡ್ಡೆ ಕಾರ್ ಮೋಡಲು ಒಂಜೆ ಕೊಂಚ ಸಮೀಪಿಸಿದನಗ ಸ್ಪರ್ಶ ಅನಗ ಐಟು ಉಂಡಾಯಿನ ಕಿಡಿಟ್ಟು ಲೋಕ ಹೊಡಿತಿನ ಕತ್ತಲದ ತಿನ್ನಕ್ಲೆ ಬೊಲ್ಪುವತ್ತಿಲೆ ಕಾಪುನ್ಗೆ
ಅಂಚಿನ 5 ಬೊಕ್ಕ ಬರ್ಪಣಚೆ ಶಬ್ದದ ಹತ್ರ ವರ ಭಕ್ತರೇ ಮಾತಪುರ ಪೋಡಿಗೆ ಉಂಟಾಪುಣಿಗೆ ಅಲ್ಲ 5 ಬೊಕ್ಕ ಬರ್ಪಣಚಿನ ಆನಂದ ಭಾಷಪಡ್ದು ಅವೇತೋ ಜನಕ್ಕಳು ತೆಲ್ತು ನಲ್ತದ ಖುಷಿ ಟುಪ್ಪೇರಿ ಅಂಚ ನಮ್ಮ ಜನಕ್ಲೇನೆ ಬೋಧನೆ ಕೊರಡು ಆ ರೀತಿ ಧರ್ಮ ಸ್ಥಾಪನೆ ಮಲ್ಪೋಡು ಧರ್ಮ ಸ್ಥಾಪನೆ ಮಲ್ಪೋಡು ನಾಂಡ ಆಯ್ಕೆ ಈ ನಿನ್ನನೆ ಆಯ್ಕೆ ಮಲ್ತೆ ದಾಯಿಗೆಗೆ ಆವತ್ತು ಓಡು ಬನ್ನ ನಿನ್ನ ದೃಷ್ಟಿ ಎಡ್ಡೆತ್ತೀನಿ ಗುಳಿಗನ ದೃಷ್ಟಿ ಹೆಚ್ಚಿನ ಅಂತೇರಿದೆ ಭಕ್ತರಿಗೆ ನ್ಯಾಯ ನಮ್ಮ ಬೋಧನೆಯನ್ನು ಕೊರಕ ಅವಳ ತೆರಿಗೆ ನಾನು ನಿನ್ನ ದೃಷ್ಟಿ 5 ಬೊಕ್ಕ ಯಾನ ಧರ್ಮದ ಸ್ಥಾಪನೆ ಮಲ್ಪೆ ಜೊತೆ ನಮ್ಮ ಗುಳಿಗೆ ಬಂಜಲ್ಲಿ ಹೇಳುವಲ್ಲ ಪಯಣದ ಮೇಲೆ ನಡೆದು ಪಯಣದ ಮೇಲೆ ಪಯಣದಿಗೆ ಬಿಡದಿ ಓಡುತ್ತಲವರು ಬಿಡದಿ ಓಡುತ್ತಲವರು ಕುದ್ರೋಳಿಯಲಿ ಮುಂದೆ ಬರುತ್ತಲಿ ನಿಂದು ನೋಡಿದ ಈಶ ಸನ್ನಿಧಿಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಮುಂದೆ ಬರುತ್ತಲೇ ನೀವು ನೋಡಿದರೆ ಈಶ ಸನ್ನಿಧಿಯ ಹಾಲು ಪಾಯಸದಿಂದ ತೃಪ್ತಿಯೋ ಹಾಲು ಪಾಯಸದಿಂದ ತೃಪ್ತಿಯೋ ಮೇಳವಿದೆ ಉಳ್ಳಾಲದಲ್ಲಿ ತಿಳುದಾಗ ಮೇಳವಿದೆ ಉಳ್ಳಾಲದಲ್ಲಿ ನಿಲುದಲ್ಲಿ 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 ಲೀಲೆಯೊಳು ಕನಿಲದಲ್ಲಿ ಲೀಲೆಯೊಳು ಕನಿಲದಲ್ಲಿ ಭಕ್ತರ ಇಷ್ಟ ಪಾಲಿಸುವ ಲೀಲೆಯೊಳು ಕನಿಲದಲ್ಲಿ ಭಕ್ತರ ಇಷ್ಟ ಪಾಲಿಸುತ್ತ ಭಕ್ತರ ಇಷ್ಟ ಪಾಲಿಸುತ್ತ
ಸ್ಥಳ ಯಾವುದು ಬಲ್ಲೆಯ? ಯಾವುದು? ಇದುವೇ ಬಡಾದಿ ಅಲ್ವೇ? ಅದು ಹಿಂದೆ ದಾರಿಕಾಸುರ ತಪಸ್ಸನ್ನು ಆಚರಿಸಿದಂತಹ ಸ್ಥಳ. ನಿಜ. ದಾರಿಕಾಸುರನ ಮನದ ವಾಂಚೆಯಂತೆ ನಮ್ಮ ತಂದೆ ಇಲ್ಲಿ ಮಹಾಲಿಂಗೇಶ್ವರನಾಗಿ ನೆಲೆ ನಿಂತಿದ್ದಾರೆ. ಭಕ್ತರನ್ನು ಪೊರೆಯುತ್ತಾ ಇದ್ದಾರೆ. ದೂರದಲ್ಲಿ ನಮ್ಮನ್ನು ಕಂಡಂತಹ ನಮ್ಮ ತಂದೆ ಅದೋದು ಬಲ ಭಾಗದಲ್ಲಿ ಸಾನ್ನಿಧ್ಯವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿಯ ಬ್ರಾಹ್ಮಣೋತ್ತಮರು ಹಾಲು ಪಾಯಸ ಸೇವೆಯನ್ನು ಕೊಟ್ಟಿದ್ದಾರೆ. ಸಂತೋಷದಿಂದ ನಾವು ಸ್ವೀಕಾರವನ್ನು ಮಾಡಿದ್ದೇವೆ. ಒಂದು ಮೇಲೆ ಸಿಟ್ಟಿನ ಆವೇಶದಿಂದ ನಾನು ದರೆಗಿಳಿದು ಬರಬೇಕಾಯಿತು. ಯಾಕೆ ಬಂದಿದ್ದೇನೆ ಎನ್ನುವ ಹಾಗೆ ನಿನ್ನ ಮನದಲ್ಲೂ ಜಿಜ್ಞಾಸೆ ಕಾಡಿರಬಹುದು. ನಮ್ಮೊಂದಿಗೆ ಗುಳಿಗಾಕಿದ್ದಾನೆ ಎನ್ನುವ ಕಾರಣಕ್ಕಾಗಿ ಇಲ್ಲಿಯ ಬ್ರಾಹ್ಮಣೋತ್ತಮರು ಭೇದ ಭಾವವನ್ನು ಕಲ್ಪಿಸಿದ್ದಾರೆ. ಅದಕ್ಕಾಗಿಯೇ ಆ ಸ್ಥಳವನ್ನು ತೆರೆದಿದ್ದೇವೆ. ಆಯಾಸದ ಪರಿಮಾರ್ಜನೆಗಾಗಿ ಒಂದು ಗುಹೆಯನ್ನು ಪ್ರವೇಶ ಮಾಡಿದ್ದೇವೆ. ನಾವೇ ಒಂದು ಪರ್ಣ ಕುಟೀರವನ್ನು ಕಟ್ಟಿ ನಿರ್ಮಿಸಿದ್ದೇವೆ. ನಾವು ಕಟ್ಟಿದಂತಹ ಪರ್ಣ ಕುಟೀರ ಪಾತಾಳಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನಾನೇ ಕೂರ್ಮದ ಅವತಾರವನ್ನಂತೂ ನನ್ನ ಬೆನ್ನಲ್ಲೇ ಎತ್ತಿ ನಿಲ್ಲಿಸಿದ್ದೇನೆ. ಎತ್ತರವಾದಂತಹ ಸ್ಥಳವನ್ನು ಇನ್ನು ಭಕ್ತಕೋಟಿ ಸಮೂಹ ಕನಿಲ ಕನಿಲ ಎನ್ನುವ ಹಾಗೆ ಕರೆಯಲ್ಪಡಲಿ, ಹಾಗೆ ಆಗಲಿ. ಆ ಸ್ಥಳವನ್ನು ತೊರೆದಿದ್ದೇವೆ. ಮುಂದೆ ಬರುವಂತಹ ಸಂದರ್ಭದಲ್ಲಿ ಎಂತಹ ಸುಂದರವಾದಂತಹ ವಾತಾವರಣವಿದು. ಹೌದಲ್ಲ? ಯಾವ ಕ್ಷೇತ್ರವಾಗಿರಬಹುದು? ಇದುವೇ ಉಳ್ಳಾಲ. ಇಲ್ಲಿ ನಾವು ಎಳೆಯ ಭಗವತಿಯರಾಗಿ ನೆಲೆ ನಿಂತಿದ್ದೇವೆ. ಭಕ್ತರನ್ನು ಪಡೆಯುತ್ತೇವೆ. ಅಷ್ಟೇ ಅಲ್ಲ, ಇಲ್ಲಿಯವರು ಎಲ್ಲರೂ ಸೇರಿ ಔತಣಕೂಟವನ್ನು ಕೊಟ್ಟಿದ್ದಾರೆ. ಸಂತೋಷದಿಂದ ಸ್ವೀಕಾರವನ್ನು ಮಾಡಿದ್ದೇವೆ. ಉಳ್ಳಾಳ ಕ್ಷೇತ್ರವನ್ನು ಕಳೆದಿದ್ದೇವೆ. ಮುಂದತ್ತಿ ಬರುವಾಗ ಅತ್ತ ಇತ್ತ ಗಮನ ಹರಿಸಿದೆಯಾ? 5 ಜನ ಪಾಣಂಗಾರ ಭಗವತಿಯರು, 5 ಜನ ಪುಳ್ಳಂಗಾರ ಭಗವತಿಯರು ಬಳಿಗೆ ಕರೆದಿದ್ದೇವೆ. ಒಟ್ಟಾಗಿ ಕೂತಿದ್ದೇವೆ, ಚರ್ಚೆಯನ್ನು ಮಾಡಿದ್ದೇವೆ. ಚರ್ಚಾ ಮಾಡಿದಂತಹ ಸ್ಥಳವನ್ನು ಹಾಗೆಯೇ ಬಿಡಕೂಡದು ತಾನೆ. ಇನ್ನು ಮುಂದಕ್ಕೆ ಚರ್ಚಾ ಮಾಡಿದಂತಹ ಸ್ಥಳ ಕೂಟದ ಕಳ ಅರ್ಥಾತ್ ಕುದ್ರೋಳಿ ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ. ನಮ್ಮ ಪಯಣವನ್ನು ಮುಂದುವರಿಸೋಣ. ಹೋಗೋಣ. ಏನಾಯ್ತಕ್ಕ? ಏನಮ್ಮ ಇದು? ನಾವು ಏರಿ ಬಂದಂತಹ ನಾವಿ ತಟಸ್ಥವಾಯ್ತಲ್ಲ. ಗುಳಿಗೆ ಹಾಕಿ ನಿಮಗೆ ಆಜ್ಞೆಯನ್ನು ಮಾಡಿದ್ಯಾ? ನಾನು ಆಜ್ಞೆಯನ್ನು ಮಾಡಿದ. ಯಾಕಪ್ಪ ನಾವೇ ಅಮ್ಮ ಯಾನು ಓಡ ಉಂತ ಇಲ್ಲ ತಪ್ಪೆ ಓಡ ಏತು ವಚ್ಚಿಂಗಲ್ಲ ತುಂಬಾ ಬಾಯಿರೆ ಕೇಳಿದಮ್ಮ. ಏನಿದು ಅಚ್ಚರಿ? ಏನು ಆಧಾರವಿಲ್ಲದೆ ನಾವಿ ತಟಸ್ಥವಾಯ್ತಂದರೆ ಏನರ್ಥವಿದು? ಹೌದು, ಏನೇ ಆಗಲಿ ಕಣ್ತೆರೆದು ಕಾಣಬಾರದಿದ್ದು ಸಣ್ಣ ಸಣ್ಣ ಸಸಿಗಳಿಂದ ಆವೃತವಾದಂತಹ ಪ್ರದೇಶ. ಹೌದು, ಇದಕ್ಕೊಂದು ಹೆಸರು ಇರಲೇಬೇಕು. ನೆಕ್ಕೆ ಬೆಲ್ಪೇರಿ ದೈವಿತ್ಲಿಂದ ಅರ್ಥಾತ್ ಹಿತ್ಲು ಶಶಿತ್ಲು. ಹೌದು ದುರ್ಗಿ, ಎಂತಹ ಸೊಗಸಾದಂತಹ ಹೆಸರಿದು. ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು, ಮಗದೊಮ್ಮೆ ಕೇಳಬೇಕು ಎನ್ನುವಂತಹ ಆಸೆ. ಹೌದೇ? ಸಸೀತ್ಲು ಕ್ಷೇತ್ರ. ನಿಜ. ಆಹಾ, ಅದು ಮಾತನಾಡುತ್ತಿರುವಂತಹ ಸಂದರ್ಭದಲ್ಲೇ ನಮ್ಮ ನಾವೇ ದಡವನ್ನೇ ಬಂದು ಮುಟ್ಟಿತಲ್ಲ. ಹೌದು, ಭೂ ಸ್ಪರ್ಶ ಮಾಡಬೇಕೆನ್ನುವಂತಹ ಆಸೆ. ಸರಿ. ಅತ್ತ ಕಡೆ ನೀರು, ಇತ್ತ ಕಡೆ ಮರಳು. ಹೌದು, ಇದೋ ಭೂ ಸ್ಪರ್ಶವನ್ನು ಮಾಡಿದ್ದೇನೆ. ಆಗಲಿ. ನೋಡಿದ್ಯಾ, ಈ ದಾರಿ ಎತ್ತಲೋ ಸಾಗುತ್ತಾ ಉಂಟಲ್ಲ. ಅಗ್ಗಿದ ಕಳಿಯ ಅಂತೇಳಿ ಕರೀತಾರೆ. ಜೂಮಾದಿ ತೋಟ ಅಂದ್ರೆ ಅವಲ್ಪೇರಪ್ಪ. ನನಗೆ ಅರ್ಥವಾಗಲಿಲ್ಲ. ಅದು ಹಿಂದೆ ದುರುಳರ ವಧ ಪ್ರಕರಣದಲ್ಲಿ ನಾನೇ ಧೂಮಾವತಿಯಾಗಿ ಬಂದವಳೇನು ಸ್ಪಷ್ಟ. ನಮ್ಮಕ್ಕಿಂತಲೂ ಮುಂಚಿತವಾಗಿ ಕ್ಷೇತ್ರ ಪಾಲಕಿ ಧೂಮಾವತಿ ಇಲ್ಲಿ ಬಂದು ನೆಲೆ ನಿಂತಿದ್ದಾಳೆ, ಭಕ್ತರನ್ನು ಪೊರೆಯುತ್ತಾ ಇದ್ದಾಳೆ ಎನ್ನುವ ಹಾಗೆ ಭಾಸವಾಗುತ್ತಾ ಉಂಟು. ಸರಿ, ಏನೇ ಆಗ್ಲಿ ನಾವು ಮುಂದೆ ಹೋಗೋಣ. ಏನಾಯ್ತಕ್ಕ? ಯಾಕಮ್ಮ ಇದು? ಏನು? ಭೂ ಸ್ಪರ್ಶವನ್ನು ಮಾಡಿದ ಕೂಡಲೇ ಬದಲಾವಣೆಯನ್ನು ಕಾಣ್ತಾ ಇದ್ದೆ. ಯಾವ ರೀತಿ? ಅಧಿಕ ತೃಷೆಯಾಗುತ್ತಾ ಉಂಟಮ್ಮ. ಹೌದೇ? ಹೋಗುವುದಕ್ಕಾಗುವುದಿಲ್ಲ. ಅಕ್ಕ, ನಿನ್ನ ಮಾತನ್ನು ಕೇಳುವಾಗ ನನಗೆ ಪರಮಾಶ್ಚರ್ಯವಾಗುತ್ತಾ ಉಂಟು. ಯಾಕಮ್ಮ? ದೇವಾಂಶ ಸಂಭೂತರು ನಾವು, ನಮಗೆ ಹಸಿವು ತೃಷೆ ಕಾಡುವುದಕ್ಕುಂಟೆ. ಪ್ರಶ್ನೆ ಕೇಳ್ತೀಯಾ? ಹೌದು. ನನ್ನಲ್ಲಿ ಈಗ ಉತ್ತರ ಇಲ್ಲ. ಹೌದೇ? ಕಾಲ ಬಂದಾಗ ಉತ್ತರ ಕೊಟ್ಟೇನೆ. ಯಾಕೋ ಏನಮ್ಮ, ಸಸಿತ್ಲು ಕ್ಷೇತ್ರವನ್ನು ಕಳೆದಾಕ್ಷಣ ಭಕ್ತನೋರ್ವನ ಆರ್ತನಾದ ನನ್ನ ಕಿವಿಗೆ ಅಪ್ಪಳಿಸುತ್ತಾ ಉಂಟು. ಆತನನ್ನು ನೋಡಲೇಬೇಕು, ಕಾಣಲೇಬೇಕು ಎನ್ನುವಂತ ಹಂಬಲ ಹೆಚ್ಚಾಗುತ್ತಾ ಉಂಟು. ದುರ್ಗಿ, ಗುಳಿಗಾಕ್ಯ, ಈ ಕ್ಷೇತ್ರ ಯಾರಿಗೆ ಸಂಬಂಧಪಟ್ಟದ್ದು ಅಂತ ಗೊತ್ತಿಲ್ಲ. ಯಾರಾದ್ರೂ ಸಂಬಂಧಪಟ್ಟವರಿದ್ರೆ ಬಾಯಾರಿಕೆ ವ್ಯವಸ್ಥೆ. ಗೋಳಿ ವೃಕ್ಷದಲ್ಲಿ ವಿಶ್ವಾಸ. ಹೊತ್ತು ನೆತ್ತಿಗೇರಿ ಮುಟ್ಟದಾರನಯ್ಯ, ಓ ಅಲ್ಲಯ್ಯ, ಹೊತ್ತು ನೆತ್ತಿಗೇರಿ ಮುಟ್ಟದಾರನಯ್ಯ, ಕತ್ತಿ ಮಡಗೆ ಬಲ್ಲ ಧರಿಸಿ ಬಂದನು, ನೆತ್ತಿ ಸುಳುವ ಬಿಸಿಲನು ವಸ್ತ್ರದಿಂದ ವಿರಸಿ ಬಂದನು ಗಂಡನು, ಬಂದ 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 ಮುಟ್ಟದನ್ನಯ್ಯ, ಮುಟ್ಟದಾರನಯ್ಯ, ಅಳ್ಳಯ್ಯ ಅಳ್ಳಯ್ಯ.
ಒಡೀಟುಳ್ಳೆ ನಿಖಲ್ ಬೊಬ್ಬಾಡ್ಯಾರನ್ನ ಕೈ ಬುಡಿಯನ್ನ ತಿರ್ತು ಸೊಂಟ ಬೋಲ್ಜು ತಿರ್ತು ಬೂರ್ದು ಬೊಕ ಕೂಲೊಂದೇ ಮೂರೋಡತ್ತಿ ಎನ್ನ ಬೇಲೆ ಮುರ್ತದತ್ತ ಎಂಕ್ ಏತ್ ಬೂರ್ತು ಬರೋಡು ನಿಂಗೆ ಗೊತ್ತುಜ್ಜ ಅಂಚ ಏನ ಅಮ್ಮ ಸರ್ ವೈಕ್ಲ ಈರ ಎಂಕ್ ಬಂಡ ಎಂಚಿತ ಈರಿ ಎಂಕ್ ಗುರ್ತೇಜ್ಜಿ ನಾನು ಏರ ಬೊಬ್ಬೆ ವಾಡ್ನು ಗಡಂಗದಲ್ಪ ಅಂದು ಯಾನ್ ಲೆಕ್ಕ ಒಂದು ಈರಿ ಎಂಕ್ ಬಂದ ನಿಖಲ್ನ ಪರಿಚಯ ಇಜ್ಜಿ ಇಪ್ಪರಂಡ ಯಾನ್ ಎಂಚಿದೆ ಎತ್ತತಿ ಯಾನಂಚಿ ಕೇರಳ ಎಲ್ಲ ತೆನ್ಕಾಯಿ ಕೇರಳ ಅವಳು ಕೋಯಿಕೂಡು ಒಂದು ಜಾಗೇನು ಕೋರಿದ ಕೂಡ ಅತ್ತ ಮುಂಗುಲಿದ ಕೂಡ ಕೋಯಿಕೂಡು ಅಲ್ಪದ ಪುದಾರೆಪುರ ಅಂಚೆನ್ ಅಲ್ಪ ಬಳ್ಳಿಕೆರೆ ಅನ್ನೊಂದು ಜಾಗೇನು ಅಲ್ಪ ಎನ್ನ ಕುಟುಂಬ ಮೂಲ ಕುಟುಂಬನೇ ಅವಳೆ ಎಣ್ಣ ಅಂಚ ಅಲ್ಪ ಎಣ್ಣನ್ನು ಕೋಂದ ಕಣ್ಣ ಎಂದು ಲೆಪ್ಪುಂಡು ಕೋರಿದ ಕಣ್ಣ ಅತ್ತ ಬಂಗುಡಿದ ಕಣ್ಣ ಅವು ಯಾನೊಂದು ಬಣ್ಣಗ ನಿಗಿಲೆಗೊಂದು ಕೇಳುದಾನೆ ಎನ್ನ ಪುದಾರ್ ಕೋಂದ ಕಣ್ಣ ಸಂಸಾರದೊಂದು ಬೇಜಾರಾಡುದು ಇಲ್ಲಿ ಬುಡುಪುನ ತೀರ್ಮಾನ ಮಲ್ತೆ ಅಪ್ಪೇನೊಂದು ಇಲೆ ತೊಂಡೆ ಬರೀಯ ಬತ್ತೆ ಅಪ್ಪೇನ್ಲೆ ತೊಂದು ಬರ್ಚಿ ಸಂಸಾರ ಬರ್ಚಿ ಮಾಡುದು ಬೇಜಾರಾಂಡು ಬಕ್ಕತೆ ಗಲಾಟೆ ಮಲ್ತೊಂದು ಕುಳ್ಳು ನಾವು ಬತ್ತೇನೆ ಕಡಲ ಬರೀಯ ಬತ್ತೇಳಿ ಗೊತ್ತಿಪ್ಪುನು ಮೂರ್ತದ ಬೇಲೆ ನಂಗೆ ಪರಿಚಯ ಇಜ್ಜನ್ನ ಜಾಗೆ ಏರ್ ನಂಗೆ ತಾರೆ ತಾರಿ ಗೊರ್ಪೇರು ಗುರ್ತಜ್ಜತೆ ಅದು ದೇವೇರ್ದನ್ನ ಅನುಗ್ರಹದ ಲೆಕ್ಕ ಮೂಲೊಂದು ಪಟೇಲೇರ್ನ ಗುರ್ತಾನ ಬಾರಿ ನರಮಣಿ ಬಂಗಾರ ಮನುಷ್ಯ ಈತ ತೋಟವನ್ನು ಪೂರ ಹೆಂಗ್ ಬುಡ್ದು ಕೊರ್ತೇರು ಬಂಡೆ ಹೆಂಗ್ ಮಾರ್ದಿನತ್ತು ನಿಕ್ಕಿ ಏತ್ ಬೋರ್ಡು ಮೂರ್ತೆಕ್ ದೇತೊಂದು ಬಾಕಿದ ಅಂಚೆನ ಉಪ್ಪಾಟ ಬಂತೆ ಅಂಚೆ ಹೆಂಗ ಆತು ಪ್ರೀತಿ ಕೊರೋನಾಗ ಏನ ಇನ್ನು ಹೊರಿತ ನೋಡ್ತಿ ಜವಾಬ್ದಾರಿ ಅಂಚ ನೆಕ್ ಜಾಗೆಗೆ ದೈಬಿತ್ತಿಲ್ಲ ಎಂದು ಕುದಾರ ಜಾಗೆ ಅವಳು ತೋಟದುಲೆ ಮುತ್ತೂರ್ದ ಅಡೆ ಮುಟ್ಟೋನು ಕುದಾರೆಂಚ ಗೊತ್ತುಂಟ ಜುಮಾದಿ ತೋಟ ಕುದರೆ ಜುಮಾದಿ ತೋಟ ಅಲ್ಲೇ ಅವಳು ಸಾನ ಉಂಡದ ದೈವದ ಬಾರಿ ಕಾರ್ಣಿಕದ ಜುಮಾದಿ ಒಲ್ಪಗು ಮೀದು ಕೈ ಮುಗಿದ ಅಡ್ಡ ಬೂರ್ದು ಪೋಯಂಡ ದೀಪದೀದು ಆನಿದ ಬೇಲೆಣ್ಣ ಪೂರ ಆನಂದೇ ಲೆಕ್ಕ ಆತ ನಿಗಾಂಟದ ದೈವ ಎಂಕವ್ ನಾನು ಎಂಕ್ ಒವೇ ಕಷ್ಟ ಬರಡು ಬಲಿತೊಂದು ಬರ್ಪಾವ್ ಜುಮಾದಿ ನಾನು ಓಡಿಲೆತ್ತೆ ಜುಮಾದಿ ಬಲಿತೊಂದು ಬರ್ಪಾವ್ ನಾನು ಒಟ್ಟಾರೆ ಬಂದ ಓಡಿಲೆತ್ತಿನ ಜುಮಾದಿಯನ್ನ ಕಾಯ್ತಾರೆ ಬರ್ಪಾವ ನನ್ನ ಜುಮಾದಿ ಏನನೇ ಪಲೆಪ್ಪಾಲ್ ಅಂದು ಗೊತ್ತು ಉಪ್ಪಾರ ಆಯುಷ ಕೊರ್ನಾಟ ಮಲ್ಪುನ ಬೇಲಿಡ ಪ್ರೀತಿ ಮೋಸ ವಂಚನೆ ಅಲ್ಪರಲ್ಲಿ ಕೆಲವು ಕಲಿ ಮಾತ ಮೂರ್ತೆ ಮಾಲ್ತದ ಕೊರ್ನಾಗ ಕಲಿಕ ಮಾತ ನೀರು ಕುಟ್ಟುವೆ ನೀರು ಕುಟ್ಟನ ದಾಯ ನೀರು ಕುಟ್ಟೋಡತೆ ಅವು ಬರ್ಪುನ ಆತೆ ಅಂಚ ಮಲ್ಪರಲ್ಲಿ ಎನ್ನ ಅವು ಪ್ರಜ್ಜಿ ಯಾನ್ ಕಲಿಕ್ ಕೊಂಚ ನೀರು ಕುಟ್ಟೆ ಯಾನ್ ನೀರಿಗೆ ಕಲಿ ಕುಟ್ಟು ಒಂಜ ಯಾರನೇ ಮೈತಿನಿ ಬೇತೆ ಬೇತ ಯಾರನ್ನ ಕೊರ್ಪುಣ ಅಂಚಿಂದು ಅವು ಎಂಚ ಗೊತ್ತಿಲ್ಲ ಅವು ಪೇರ್ಗ್ಲ ಬೊಕ್ಕ ಕಲಿಕ ಎಂಚ ದೆತ್ತಿನ ಅಂಚನೆ ಬರ್ಪುನ ಕ್ರಮ ಇದ್ದ ವಿಷಾಗ್ಯ ಒಂಜಿ ಬೊಟ್ಟನ್ಲ ನೀರು ಬಾಡೋಡು ನೀರು ಬಾಡ ನಿತ್ಯ ಒಯ್ಯಿನ ಬರ್ಪೇರು ಬಳ್ಳಿ ಅಂಚ ಸುಮಾರು ಸಮಯ ಅಂಚಿ ತೋಟದ ಅಂಚಿ ಪೋಡು ಬಿದ್ದಾಡ್ತೀನಿ ಬೊಕ್ಕ ಎನ್ನದಲ್ಲ ಅಂದಿ ಜನನ್ ಮಾತಿರ್ಲ ಬುಗಾರ್ನೆ ತುಲ ಕಲಿ ಬಂಡ ಅಣ್ಣಯ್ಯನ ಕಲಿ ಎಂಚ ಕುಚಿಲಿ ಬಾತೊಂದು ಪೋಯೆ ತಾರೆಗ್ ಸೀದಾ ತಾರೆ ಹಿಡ್ದು ಜತ್ತೆ ಅವೇನೇ ಜನಕ್ಕುಲೆಗೆ ಕೊರಿ ಒಂಜಿ ಬೊಟ್ಟು ಕುಜಿಲಿಗೆ ನೀರು ಪಾಡುಜಿ ನೀರು ಫೋನಗನೆ ಉಂಡುಂದಾಗ್ಲೇ ಗೊತ್ತುಂಡ ಫೋನಗನೆ ಮೈತೊಂದೆ ಒಪ್ಪಿನಿ ಬುಕ್ಕ ಉಲ್ಲಾಕಲ್ನ ಎದುರು ಮೈ ಬರಾಬ ಅಂಚ ಒಂಚೂರು ಲಾಭ ದಿಗೋಡ ಜನದಾದ ಲಾಭ ನಷ್ಟ ಇತ್ತಿನವೆ ಅಲ್ಲೇ ಬಿದ್ದಾಡ್ದೆ ಹೂವಲ್ಲೊಂಜಿ ನಾಲ್ಕು ಜನ ಮರತ ಮುದ್ದೆ ಹೇಳಿದ ಕುಲಿ ಲೇಕ ತೋಜಿ ಏರ್ಲ ಇತ್ತೆ ಕುಲ್ದು ತೀರ ಅವು ಏರ್ ದಾನೆ ಕತೆ ಅಂತ ಗೊತ್ತು ಯಾನ್ ಕೇನೋಡೆ ಹಾಕೊಂಡು ದಯನ್ ಬಂಡ ಇಲ್ಲೇ ಪಟೇಲೇರ್ ಬಂಡೇರ್ನ ನಿಕ್ ಜವಾಬ್ದಾರಿ ಇಜ್ಜ ಅದು ಬತ್ತನ ಆಯ್ತು ಕೊಡದೆ ಅವು ಏರ್ ದಾನೆ ಕತೆ ಅಂತ ಕೇಂದ್ರ ಹಿರೇಗೆ ಬಿರ ಅನ್ನಾಗ ತಿಕ್ಕುವೆ ಯಾರಮ್ಮ ಯಾರ ಪೇಡಿನಿ ಗೊತ್ತುಜ್ಜಿ ನೆಕ್ಕದು ಮುನಿಗಳು ಏನು ತೂತಿನ ನೆಂಪುಳ ಅಜ್ಜಿ ಒಲ್ಪಡ್ದು ಬೈದಾರು ಐಟ್ಲ 2 ಜನ ಪೊಂಜವನ ಹಾಕಲು 2 ಜನ ಪುರುಷೇರ್ನ ಅವನು ಬತ್ತಕುಲು ಅಂದಾರಮ್ಮ ನಿಖಲ್ ದೂರ ಬೋಪನ ಹಾಕಲಿ ಒಲ್ಪಡ್ದು ಬರ್ತೀನಿ ದಾನೆ ಮೂಲ ಕುಳ್ದಿನಿ ಬನೋಲಿ ನಮ್ಮನ್ನು ಪ್ರಶ್ನೆ ಮಾಡುವ ನೀನು ಯಾರು? ತೋಟದ ಅಣ್ಣಯ್ಯ ನಿನ್ನ ಪುದ. ಹೌದಾ ಅಣ್ಣಯ್ಯ, ನಾವು ಬಾಯಾರಿಕೆಯಿಂದ ಬಂದದ್ದು. ಮಗುಲ್ಲ ಹಂಚಿದ್ದೇವೆ ಬಾಯಾರದ್ದು ಬೈದು ನಿಮಗೆ ಅವಂಚಿ ಎಂಗಲ ಹಂಚಿ ಕೇರಳ ಅಂದ
ಇಂಚಿ ಓಡಿ ಹೋಗೋಣ ಬಾಯಾಡ್ದು ಬರ್ತೀನಿ ಹತ್ತಿಯ ನಿಕ್ಕೆ ಸರಿ ಅರ್ಥ ಆಯ್ತು ಅಂದು ಕೂಡಲೇ ದಾದಂತ ಈಕೆ ಬಸವಳಿದಿದ್ದಾಳೆ ಕೊಂಚ ಬಸಳೆ ಬರ್ತದನ್ಗೆ ಬಸಳೆ ಅದೊಂದು ಮೂಲೇರೆ ಕೊರ್ಕೊಂಡು ದಾಲ ಪ್ರಯೋಜನ ಇದ್ದಿ ತರಕಾರಿ ರಡ್ಡ ತೊಂಪ ಕರಿ ವರ್ಷ ಮಾಲ್ತತ್ತು ಏ ಕೋಡಿ ಕಾರಿಂಚುನು ಬಸಳೆದ ಕೋಡಿ ಕಾರಿಂಚುನು ಅಟೆ ಸಣ್ಣಿಲ ಅಂಚ ದೆತ್ತಾಕದೆ ಬಡ್ಚಿ ಬಸಳೆದಲ್ಲ ಪ್ರಯೋಜನ ಇದ್ದಿ ಬತ್ತಿಲೆ ಕಣ ಪಿರವ ತೊಂಪ ಬಸಳೆ ಬಸಳೆ ಕೊಂಡು ನಿನ್ನ ಬಿಸಲೆಗೆ ಮಾಡಿಯಾ ಬಸಳೆ ಹತ್ತು ಬೇತರವರೆಗೆ ಬಳಲಿ ಬೆಂಡಾಗಿದ್ದೀವಿ ಮಣ್ಣಲ್ಲಿ ಬೆಂಡೆಗಾಯಿಗಳಿದ್ದಿ ಮಾತೆತ್ತ ಉಪ್ಪುದು ದಾಸನೆ ಅಂತ ತರಕಾರಿ ಈ ವರ್ಷ ಸುರುತ ರಡ್ಡು ಬರ್ಸೋಗಿ ರಡ್ಡು ಸಾಲ ಬೆಂಡೆಕಾಯಿ ಮಲ್ತೆ ದಾದ ಕರ್ಮ ಅಂದ್ಬಿಟ್ಟು ಬೆಂಡೆಕಾಯಿಂದ ಇಂಚ ಉರುಂಟು ಹೋಗು ಇಂಚ ಹೋಗು ಮಾತಲಂಚೆ ಸರಿಗೆ ಲೆಕ್ಕ ಹೋಗು ಇಂಚ ಪಂಡಿನಾಗಲ್ಲ ಪೂರ ಗೊಬ್ಬರನ್ನು ಕೊಡೋದು ಬಾಳ ಬೆಂಡೆಕಾಯಿಂದ ಇಂಚ ಉರುಂಟೆ ಹೋಗು ಅದೇಕ್ ಬೇಜಾರದು ಬರಿತಿಲ್ಲಡೆ ಹೋದ್ರು ರಡ್ಡು ಸರ್ತದ ಬೆಂಡೆಕಾಯಿ ಬತ್ತೊಂಬತ್ತು ಹೌದೇ ನೆತ್ತ ಮುದ್ದೆಲ್ಗೆ ದೀನ್ ಇನ್ನೇನು ತೂದಾಂಡಲ್ಲ ಅವು ಸರ್ತ ಹೋಗುಂಡದು ರೋಗ ಒಂಜೆ ಬೆತ್ತಕ್ಕಿನ್ಯಾ ಬರ್ತಿದೆ ಮುಂಡೆಕಾಯಿ ಬಾತನೆ ಉಂಡಕ್ಕೆ ಬೆಂಡೆಕಾಯಿ ಬೆಂಡೆಕಾಯಿ ಮನೋಲಿ ಏರಂಗಿಯ ಅವ ಮತ್ತೆ ಏರಗ್ಲ ಬರ್ಚಿ ನಿಕ್ಕೆ ಸರಿ ಅರ್ಥ ಆಯ್ತು ಕೂಡಲೇ ಈಕೆಗೆ ನೀರಡಿಕೆ ಆಗಿದೆ ಹೋಗ್ರಾಣಿ ಬಿನ್ನೇರ್ ಬತ್ತೆ ರಡ್ಡು ಕೊಡಪ್ಪ ನೋಡು ಬಾರ್ದಿತ್ತೆ ಹೌದಾ ನನಗೆ ನುಪ್ಪುಡು ದಚ್ಚಿಗೆ ಬಚ್ಚಿರೋಳು ತಿನ್ಕೊಂಡು ಮಾರ ಅಲ್ಲೊಂದು ಅಜ್ಜಿ ಬಜ್ಜೆನೇ ತಿನ್ಕೊಂಡ ಅಂದು ಐಕ ಹೊಡೆದು ರಟ್ಟು ಗಡ್ಡೆ ಅಡಿತೀನಿ ಪೂರ ಖಾಲಿ ಪೂರ ಬಜ್ಜೆಯ ಬಜ್ಜೆ ನೀರಡಿಕೆ ಬಜ್ಜೆ ನಿನ್ನ ಅಜ್ಜಿಗೆ ದಟ್ಟು ಕೊಡಿಯ ಬಜ್ಜೆ ಹತ್ಯ ಆಗಲ್ಲ ಓಹೋ ನಾನು ಬಾರಿ ಇಟ್ಟೆ ಅಂದ್ರೆ ಪೊಂಜವನ್ನ ಹಾಕಲೇ ಆ ಪೊಂಜೋ ಕೊಂಚೂರು ನಿಂಗುನ ಅಭ್ಯಾಸ ಉಂಟು ನಿಂಗುಡ ಎಂಚಿನ ನಿಂಗುನ ಕಾರದ ಕುಪೆ ಅಂತದು ಕಲಿಯ ಕಲಿಯ ಕುಜಿಲ್ ತೋಜಿನ ಅಂದಂದು ಐಟು ಉಂಡ ಉಂಡು ಕುಜಿಲ್ದ ಬಿಜಾಯಿ ಉಳಾಯಿ ಸೀಬೆಲ್ಲ ಓ ಬತಾಲ ಕಲಿತದೆ ಯಾರು ಬರ್ಪೆ ಮಕ್ಕಳು ಪಂಜೋಲ್ ಕಲಿ ಬರ್ಬೇಡ ಪೊಂಜೋಲು ಕಲಿ ಬರ್ಬೇಡ ಗುತ್ತಾಯಿರುಪುಣು ಯಾನಿಯ ಪೊಂಜೋಲ್ ಕಲಿ ಬರ್ಪೆರಿದ್ದ ಯಾನ್ ಬನ್ನು ಈ ಬನ್ ಬಿಡತ್ತು ದಾದಯ ತಾರಿಡ್ದು ಜತನರ ಪುರ್ಸೊತ್ತಿದ್ದಿ ಅಣ್ಣಯ್ಯ ಎಂಗ್ಲೆ ಒಂಚೂರು ಇಡ್ಲಿಗೆ ಮೈಪಾರೆ ಒಂಚೂರು ಬಂದೋಗ್ ಮೈಪಾರೆ ದೋಸೆಗೆ ಮೈಪಾರೆ ಆವ ಪೆಕ್ಕುನೊಲ್ಲೆ ಬಂದ ಕುಜಿಲಿಡೆ ಕೊರ್ದು ಮಣದಾನಿ ಕುಜಿಲಿ ಬರ್ಪು ಜತ್ತ ಮಾರ ಹೌದಾನೆ ಮಾರ ದಾದ ಅಂದ ಕಂಡಿದಲ್ಪ ಬೋದಿಂಚ ನಿಲ್ಕು ತುಪ್ಪೆ ಇಲ್ಲದಲೈ ಪೊಂಜೋ ಅಂಚಿ ಕುಜಿಲಿಂಚಿ ದಿಕ್ಕಿದ ಮೇಲ್ಗೆ ಬೂರ್ತೀನಿ ಕಲಿಬಾರ್ದ ಮಗ ಬಂದೋಗು ಬಂದೋಗು ರಜೆ ಕಾವೇಲಿ ದಿಕ್ಕೇಳಿ ಉಂಟು ಮಂಡೆ ಉಂಟು ಈ ಪೊಂಜೆಯಲ್ಲಿ ಬಂದೋಗು ಮೋಸ ಹೊರಲು ಬರ್ತೀನಿ ಅಂದ ಕಲಿತನ ಯಾರು ಬರ್ಪೆ ಅಕುಲ್ ಬರ್ಪಿದ್ದೀರಿ ಬೇತದ ಅದಕ್ಕೆ ಅಣ್ಣಯ್ಯ ಹಾಗಲ್ಲ ಬೇರೆ ಎಕಡದ ಪೊಂಜೋ ಎಕಡದ ಪೊಂಜೋ ಕಲಿನ್ ತೋಜಾನ್ ಅಂದು ಈ ಪೊಂಜೋಗು ಬೇತೇನಿಗೆ ಬೇತೇನೆ ಬಂಡ ಗೋಂಕುದ ಮಿನಿ ಉಂಡ ಒಲ್ತು ಗೋಂಕುದ ಒಂಟೆ ಎಂಕದ ಅಕ್ಕ ಮಲ್ತಿತ್ತೆ ಉಂಡ ಬೈಪನೆಡು ಉಂಡು ದಿನ ಬರ್ತಿ ಆತಿಗತ್ತ ಇಲ್ಲಿಯೇ ನೂರೇ ಬರೋದು ಸುಯಿಂಪೆ ನೂರೇ ಬರ್ತದೆ ಸುಯಿಂಪೆ ಆಂಡ ದಿನ ಆಂಡ ಅಂತ ಕೇಳು ಅಂದ ಬತಾಲ ಅವು ಎಂಕದಕ್ಕ ಬತಾಲ ಅವತ್ತಿನ ಯಾರು ಬರ್ಪೆ ಅವತ್ತಿನ ಅಕುಲ್ ಬರ್ಬೇಡ ಹಂಗ ಸರಳ ನಿಕ್ಕಿ ಕಲೀಲ ನಿಕ್ಕಿ ನೈನ ನಿನ್ನ ಗುರ್ಕೇನ ಮಾರವು ಅವತ್ತಿನ ಯಾರು ಬರ್ಪಿನಿ ಅವತ್ತಿನ ಅಕುಲ್ ಬರ್ಪಿದ್ದೀರಿ ಅಕುಲ್ ಬರ್ಪಿನ ಗೊತ್ತುಂಡ ಅಕಲ್ ಬರ್ಪ ನಾವು ಇಡವಳ ಬನ್ಪೆ ಬಾಜಲ್ದ ಬರ್ತು ಬೈದಿನಿ ಇಜ್ಜಿಂದ ಬನ್ನಡ ರಡ್ಡು ಬೊಂಡೆ ಎತ್ತು ಬರು ಬೊಂಡ ಅತೊಂಬ ಇದ್ದಾರ ಮತ್ತೊಂದು ನಿಂದ ಕಂಡೆ ಬಾಜಲಾಪ ನೇರಿ ಮೇ ಹೆಂಗೆ ಮಾತಿರ್ನಿ ಬಾಜಲಾಪ ನೇರಿ ಬಾಜಲ್ ಹಿಕ್ಲೆ ಹಾಪುಲ್ಯ ನಿಗ್ಲಿಗೆ ಬಿದಾಡ್ನಾಗ ನೆನೆಪಿಜ್ಜ ಸಾತಿನ ಬಾಜಲಾವು ನೀರು ಬೋಡ ಒಂದು ಅಂತ ಪತ್ತೊಂದು ಬರ್ರೆ ಅಬ್ಜ ಬಿಡು ತೋಡು ಸುದೆ ಕೆರೆದಲ್ಲ ಮಟ್ಟಿ ಹೊಡ್ತಿಕ್ಕಿಜ ಅವು ನೀರು ಹಾಪುಜಂಕ್ ఒక ಬೊಂಡ ಹೊಲ್ತು ಬೊಂಡನೇ ಬೋಡ ಇನಂಕ್ಲಿ ಬೊಂಡ ಅಂದಿ ಹೊಲ್ತ್ಯಾ ತೋಟ ಉಂಡದ ತೋಟ ಈ ಹಾತ್ ಜೋರು ಒದ್ದಾಡಿಗೆ ನಾ ತೋಟ ಏರ್ನೆ ನಿನ್ನ ಮಿತ್ತು ಬರ್ತಿ ಮೂಜಿ ಮೂಜಿ ಮಾತಾಡವು 330 ಮುಚ್ಚೆಕಲ ಹೊರ್ಪಿಜತ್ತ ಆನಮನೆ ಮರ ತೆಂಡೆಲ್ ಕೊತ್ತಲ್ ಹೊರ್ಪಿಜ ಅಣ್ಣಕ್ಕೆ ದೃಷ್ಟಿ ಬಾರಿ ಆನಮನದ ದೃಷ್ಟಿ ಬೇಗ ಕಣ ಅಬ್ಬೋ ಮಿತ್ತು ಬೋರ್ಡೆ ತಿರ್ತಿ ಬೋರ್ಡು ಕಣ ನಿಗ್ಲೆ ಉಪದ್ರ ಬರ ಎನ್ನ ತೋಟ ನೆದಿಗುದಿನ ಈತ ದೂರ ನಡತ್ತು ಬಂದಾಗ ಒಂಜಿ ಒಲ್ಲೊಂಜಿ ಕೆರೆ ಇಂದಾರೆ ಬರ್ಲ ಬರ್ಲೆ ಮುಕ್ಕಳು ಏರ್ಂದಿ ಗುರು ತಲೆ ಗಾರ್ ಮಾಡಿ ಬತ್ತೇರಿ ಕುಲೋ ಅಂತ ಎಂಚಿನ ఆయన తోట ఎత్తుండు ఆగిపోతుండు ఇందే ఆయన కొరు అంటే ఇదే కుటుంబదే ఈత బంగా ಇದು ನೀ ತಪ್ಪ ಮಾಡತಿ ನಾನು ಒಟ್ಟಾಲ್ ಪರ ಬೆಲ್ಲಿತ್ತು ಬಾಜಿಲ್ದ ಬುರ್ಕ್ ಬೈದೆ
ಅನಾಗಲು ಶುದ್ಧಾಚಾರದಾಗಲು ಬರ್ಪೇರೆ ಮಾರ ಎಲ್ಲ ಕೈ ಅಪ್ಪೆ ಏನಾಡ್ದೊಂದು ಎಲ್ಲಿಯ ತಪ್ಪಲ್ಲಪ್ಪೆ ಮನಸ್ಸು ಹೂವೇ ಬೇನೆ ಬೇಜಾರು ದಿವಂದೆ ಬಡವೆ ಗುರುಪು ನಂಜಿ ಭಕ್ತಿದ ಕಾಣಿಕೆ ಪ್ರೀತಿದ ಕಾಣಿಕೆ ಅಂದ್ ಈ ರೆಡ್ಡೆಡು ಸ್ವೀಕಾರ ಮಾಡ್ಕೊಡ ಇದು ಭಕ್ತಿದ ಕಾಣಿಕೆ ಬರ್ಲಿ ಪ್ರೀತಿಯು ಕೊಡಲು ಅತಿ ಪ್ರೀತಿಯೊಂದಲೆ ಗುಡಿಗಿ ಭಗವತಿಯು ಗೆರಿದುದಲಿ ಕಾಣುತ್ತಾಗ ಮಿತ್ರನೇ ನೀನಿಂದು ಗೈದುದು ಸರಿಯಲ್ಲ ನಾನಿನ್ನು ಹೊರಡು ಭಗವತಿ ಎಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದೆ ನಿನ್ನ ಜೊತೆಯಾಗಿ ನಾನು ಬರುವಂತಹ ವೇಳೆಯಲ್ಲಿ ಆಡಿದಂತಹ ಮಾತೇನು ಆಚಾರ ವಿಚಾರ ಪೂಜೆ ಪುರಸ್ಕಾರ ರೀತಿ ನೀತಿ ಇವುಗಳಲ್ಲಿ ನನ್ನದೇ ಅಗ್ರಸ್ಥಾನವಾಗಬೇಕೆನ್ನುವ ಹಾಗೆ ಅದಕ್ಕೆ ಸಮ್ಮತಿಯನ್ನು ಕೊಟ್ಟೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನ ಜೊತೆಯಾಗಿ ಬಂದವಳು ಸತ್ಯ ಸಸೀತು ಕ್ಷೇತ್ರಕ್ಕೆ ಆಗಮಿಸುವಾಗ ತಾಮಸ ಗುಣಭಟ್ಟರಾಗಿ ಹೋದೆಯ ಹಸಿವು ತೃಷಿ ಕಾಡುವುದಕ್ಕುಂಟು ಅಂತ ಹೇಳ್ತಾ ಇದ್ದಿ ಆ ಹೊತ್ತಿಗೆ ಬಾಯಾರಿಕೆ ವ್ಯವಸ್ಥೆ ಮಾಡಬೇಕೆನ್ನುವ ಹಾಗೆ ಗುಳಿಗಾಕ್ಕೆ ನನಗೆ ಹೇಳಿದವಳೇನು ಸತ್ಯ ಗುಳಿಗಾಕ್ಕೆ ಬಾಯಾರಿಕೆ ವ್ಯವಸ್ಥೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆತನ ದೃಷ್ಟಿ ತಾಗಿದಂತಹ ಎಳನೀರು ಧರಾಶಾಯಾಗಿ ಹೋಯಿತು ಅದನ್ನು ಈ ಮಲಯಾಳಿ ಬಿಲ್ಲವ ಕೆತ್ತಿಕೊಡುವಂತಹ ಸಂದರ್ಭದಲ್ಲಿ ಅದು ಭಿನ್ನವಾಗಿ ಹೋಯಿತು ನನ್ನಲ್ಲಿ ಒಂದು ಮಾತನ್ನು ಹೇಳಿದವಳೆಲ್ಲ ಕೇಳಿದವಳೆಲ್ಲ ನೇರವಾಗಿ ಹೇಯ ಕೊಟ್ಟ ಹೇಸಿಗೆಯನ್ನು ಕುಡಿದು ಬಿಟ್ಟೆ ಆ ಭಗವತಿ ಭ್ರಷ್ಟಳಾದೆ ನೀತಿ ಕೆಟ್ಟೆ ಇನ್ನು ಮುಂದೆ ನಿನ್ನ ಜೊತೆಯಾಗಿ ನಾನು ಬರುವುದಕ್ಕೆ ಸಾಧ್ಯವೇ ಇಲ್ಲ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಪರಮೇಶ್ವರೇ ಪರಮೇಶ್ವರಿ ದೂರಕ್ಕೆ ಸರಿಯದಿರೇ ಎರಡಿಲ್ಲವು ನುಡಿಗೆ ಪರಮೇಶ್ವರಿ ದೂರಕ್ಕೆ ಸರಿಯದಿರೋ ಪರಮೇಶ್ವರಿ ದೂರಕ್ಕೆ ಸರಿಯದಿರೇ ಭರಿತವಾತ್ಸಲ್ಯವಾಗಿರಿಸಿ ಸಂದರ್ಶನ ಭರಿತವಾತ್ಸಲ್ಯವಾಗಿರಿಸಿ ಸಂದರ್ಶನ ಇರುವಂತೆ ನೆಲೆಸು ತಾರಗೆ ನಾನು ಎರಡೆಲ್ಲವೂ ನುಡಿಗಿ ಆಚಾರವನ್ನೇ ಮರೆತಿ ವಿಚಾರವನ್ನೇ ತೊರೆದೆ ನಿಜ ಎನ್ನುವಂತಹ ಮಾತನ್ನು ಅಡಿಗಡಿಗೆ ಆಡದಿರಮ್ಮ. ನಾವಿಯಲ್ಲಿ ನಮ್ಮ ಪಯಣ ಅದೆಷ್ಟೋ ಕ್ಷೇತ್ರವನ್ನು ಕಳೆದು ಮುಂದೆ ಬರುತ್ತಿರುವಂತಹ ಸಂದರ್ಭದಲ್ಲಿ ದಾರಿ ಮಧ್ಯದಲ್ಲಿ ಭವ್ಯವಾದಂತಹ ಸುಂದರವಾದಂತಹ ನಿನ್ನ ತೇಜೋ ಪುಣ್ಯವಾದಂತಹ ರೂಪವನ್ನು ಕಂಡೆ ನಮ್ಮ ಧರ್ಮದ ಕಾರ್ಯಕ್ಕೆ ನನ್ನ ಜೊತೆ ಇಳಿದು ಬರುವೆಯ ತಾಯಿಯಿಂದ ಕೇಳಿದ ಕ್ಷಣ ನೀನಾಡಿದ ಮಾತಾದ್ರು ಏನಮ್ಮ. ಆಚಾರ ವಿಚಾರ ನಡೆ ನುಡಿ ಪೂಜೆ ಪುರಸ್ಕಾರ ರೀತಿ ನಿಯಮ ಎಲ್ಲದರಲ್ಲೂ ಅಗ್ರಸ್ಥಾನ ನನ್ನದಾಗಿರಬೇಕು ಭಗವತಿ ಎನ್ನುವ ಹಾಗೆ. ಹೌದು ಹೆಚ್ಚೇನು ನಿನ್ನ ಮಾತಿಗೆ ಒಪ್ಪಿಗೆ ಕೊಟ್ಟೇ ಬಂದವರೇನೋ ಸತ್ಯ. ಮುಂದೆ ಬರುವಂತಹ ಸಂದರ್ಭದಲ್ಲಿ ಏನು ಆಧಾರವಿಲ್ಲದೆ ಏರಿ ಬಂದಂತ ನಾಯಿ ಒಂದೊಮ್ಮೆಲೆ ತಟಸ್ಥವಾಯಿತು. ನಿಜ ಯಾಕೆ ಅಂತ ಕೇಳಿದೆ. ಆ ಹೊತ್ತಿಗೆ ನನ್ನ ಪ್ರಶ್ನೆ ಎನ್ನುವುದು ನಿನಗೆ ಗೌನವಾಗಿ ಹೋಯಿತೆ. ಮುಂದೆತ್ತಿ ಬರುವಾಗ ಹಸಿವು ತೃಷೆ ಬಾಯಾರಿಕೆ ಅಧಿಕವಾಗುತ್ತಾ ಉಂಟು ಅಂತ ಹೇಳಿದೆ. ಹೌದು ಆ ಸಂದರ್ಭದಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ನೀನು ಕೇಳಿದೆ. ನಿಜ ಆ ಹೊತ್ತಿಗೊಂದು ಮಾತನ್ನು ಹೇಳಿದ್ದೇನ. ಏನು ಪ್ರಶ್ನೆ ಕೇಳ್ತೀಯ? ಉತ್ತರ ಈಗ ನನ್ನಲ್ಲಿ ಇಲ್ಲ ಎನ್ನುವ ಹಾಗೆ.
ಆದ್ರೆ ಈ ಸಂದರ್ಭ ಒದಗಿ ಬಂದಿದೆ ಅಮ್ಮ. ಹೌದೇ? ಸ್ಪಷ್ಟವಾಗಿ ಉತ್ತರವನ್ನು ಬಿತ್ತರಿಸುತ್ತೇನೆ ಕೇಳು. ಸಸಿತ್ಲು ಕ್ಷೇತ್ರವನ್ನು ಕಳೆದಾಕ್ಷಣ ಕಣ್ಣಿಗೆ ಕಾಣದ ಭಕ್ತ ನನ್ನನ್ನು ಕೈಬೀಸಿ ಕರೆಯುತ್ತಿದ್ದಾನೆ ಸ್ಪಷ್ಟ ಎನ್ನುವಂತಹ ಮಾತನ್ನು ಹೇಳಿದೆ. ಹೌದು. ಆ ಭಕ್ತ ಯಾರಂತ ನೀನು ಭಾವಿಸಿದ್ದೆ? ಯಾರಾತ? ಈತನೇ ಆಗಿದ್ದಾಳೆ. ಈತನ ಭಕ್ತಿಯ ಸಮ್ಮುಖದಲ್ಲಿ ಅಂದು ಕೊಟ್ಟಂತಹ ಮಾತು ಗೌನವಾಗಿ ಹೋಯಿತಮ್ಮ. ಹೌದೇ? ತಂದೆ ಹೇಳಿದಂತಹ ಮಾತೀಗ ನೆನಪಾಗುತ್ತ ಉಂಟು. ಏನು? ಭಗವತಿ, ಧರ್ಮ ರಕ್ಷಣೆ ಮಾಡಿ ಒಂದು ಸ್ಥಳದಲ್ಲಿ ನೆಲೆಗೊಳ್ಳುವರೆ ಆ ಕ್ಷೇತ್ರವನ್ನು ಕಾಪಿಟ್ಟುಕೊಂಡು ನೀನು ಬರಬೇಕು ಎನ್ನುವ ಹಾಗೆ. ಆ ಕ್ಷೇತ್ರ ಬೇರೆ ಯಾವುದೂ ಅಲ್ಲಮ್ಮ. ಯಾವುದದು? ಈ ಸಸೀತ್ಲು ಕ್ಷೇತ್ರದಲ್ಲಿ ಮಲಯಾಳಿ ವಿಲ್ಲವನಿಗೆ ಒಲಿದ ಭಗವತಿಯಾಗಿ ಈ ಥಿಯಾ ಸಮಾಜದ ಧರ್ಮಮೂರ್ತಿಯಾಗಿ ಧರ್ಮದೇವತೆಯಾಗಿ ಧರ್ಮದೇನುವಾಗಿ ಈ ಭಗವತಿ ನೆಲೆಯಾಗುತ್ತಾಳೆ ನೆಲೆಯಾಗುತ್ತಾಳೆ ನೆಲೆಯಾಗುತ್ತಾಳೆ. ಅಕ್ಕ ಅಕ್ಕ ಬಾಬಾ ಭಗವತಿ ಬಾರಿ ಅಕ್ಕ ಬಾ ಭಗವತಿಯೇ ಬಾಬಾ ಚೊಕ್ಕ ಮನಸ್ಸಿನ ನಿಮ್ಮ ಅರಿಯರಿ ಚೊಕ್ಕ ಮನಸ್ಸಿನ ನಿಮ್ಮ ಅರಿಯದಿ ಅಕ್ಕ ಮಿಕ್ಕಿ ಮಾತಾಡಿದೆನು ಅಕ್ಕ ಮಿಕ್ಕಿ ಮಾತಾಡಿದೆನು ಎಲ್ಲನೇ ಭಕ್ತ ಮಾಡಿದೆಯ ಮಿಕ್ಕಿ ಮಾತಾಡಿದೆನು ಎಲ್ಲನೇ ಭಕ್ತ ಮಾಡಿದೆಯ ಅಕ್ಕ ಭಗವತಿ ಬಾಬಾ ಒಂದೊಮ್ಮೆಗೆ ಸಿಟ್ಟಿನ ಆವೇಶಕ್ಕೆ ಒಳಗಾಗಿ ಬಾಯಿಗೆ ಬಂದಂತೆ ನಿಟ್ಟಿಸುವುದಕ್ಕೆ ಮುಂದಾದವಳು ಸತ್ಯ. ಈ ಹೊತ್ತಿಗೆ ನಾನು ಮಾಡಿದಂತಹ ಅಪರಾಧ ಏನೆನ್ನುವುದು ಸ್ಪಷ್ಟವಾಗಿ ತಿಳಿದುಕೊಂಡೆ. ಮಲಯಾಳಿ ಬಿಲ್ಲವ ಕೆತ್ತಿಕೊಡುವಂತಹ ಇಳನೀರನ್ನು ನೀನು ನೇರವಾಗಿ ಸ್ವೀಕರಿಸಿಯಿಂದ ಸಿಟ್ಟುಕೊಂಡವಳೇನು ಸತ್ಯ. ಹಾಗಂತ ಈ ಹೊತ್ತಿಗೆ ನಿನ್ನ ಮಹಿಮೆ ಎನ್ನುವುದು ಏನು ಎನ್ನುವುದು ಸ್ಪಷ್ಟವಾಗಿ ಅರ್ಥೈಸಿಕೊಂಡೆ. ಸರಿ, ತಿಳಿದಿದ್ದರೂ ಕೂಡ ತಿಳಿದವಳಂತೆ ಕ್ಷಣಕಾಲ ವರ್ತಿಸಿದವಳು ನಾನು. ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಮೊದಲಾಗಿ ನಾನು ಕರವನ್ನು ಜೋಡಿಸಿ ಬೇಡಿಕೊಳ್ತೇನೆ. ಸಾಮಾನ್ಯದವಳೆ ಹೇಳು ನೀನು. ನೀನು ಹುಟ್ಟನ್ನು ಪಡೆದುಕೊಳ್ಳುವಂತಹ ವೇಳೆಯಲ್ಲಿ ಈ ಲೋಕವೆಲ್ಲ ಬೆಚ್ಚಿ ಬೆರಗಾಯಿತಂತೆ. ನಿನ್ನ ಸೃಷ್ಟಿಗೆ ಕಾರಣೀಭೂತರ ಅಂತ ಪರಮೇಶ್ವರ ದೇವರು ಹೆದರಿಕೊಂಡರಂತೆ. ಆ ಹೊತ್ತಿಗೆ ಘೋರ ಸ್ವರೂಪಿಣಿಯಾಗಿ ಹುಟ್ಟಿಕೊಂಡವಳಾದ್ರೂ ಕೂಡ ಶಾಂತ ಸ್ವರೂಪಿಣಿಯಾಗಿ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತಾಗ ಅವರು ಹೇಳಿದಂತಹ ಮಾತಂತೆ ನೇರವಾಗಿ ಧರೆಯ ಕಡೆಗೆ ನೀನು ಹೋಗಬೇಕು, ಧರೆಯಲ್ಲಿ ಧರ್ಮಸ್ಥಾಪನೆಯನ್ನು ಮಾಡಬೇಕೆನ್ನುವ ಹಾಗೆ ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಧರೆಗೆ ನೀನು ಇಳಿದು ಬಂದೆಯಂತೆ. ಅದೆಷ್ಟು ದುರುಳ ದಾನವರನ್ನೆಲ್ಲ ಸಂಹರಿಸಿ ಧರೆಯಲ್ಲಿ ಧರ್ಮವನ್ನು ಉತ್ತರಿಸುವುದಕ್ಕೆ ಮುಂದಾದೆಯಂತೆ. ಆ ನಂತರ ಪುನರಪಿ ಕೈಲಾಸಕ್ಕೆ ಹೋದಾಗ ನಿನ್ನ ತಂದೆಯವರು ಕೇಳಿದಂತಹ ಮಾತಂತೆ ನನ್ನ ಇಚ್ಛೆಯಂತೆ ಧರ್ಮವನ್ನು ಉತ್ತರಿಸಿ ಬಂದವಳು ನೀನು, ನಿನಗೇನು ಬೇಕು ಕೇಳಿಕೋ ಎನ್ನುವ ಹಾಗೆ. ಹಾಗಂತ ಆ ಸಂದರ್ಭದಲ್ಲಿ ನೀನು ಎಂತಹ ವಸ್ತುವನ್ನು ಎಂತಹ ಯೋಗ್ಯತೆಯನ್ನು ಕೇಳಿಕೊಳ್ಳಬಹುದಿತ್ತು. ನೀನು ಹಾಗೆ ಮಾಡಲಿಲ್ಲ. ನೀನು ಹೇಳಿದಂತಹ ಮಾತೇನು? ಭಗವತಿಗೆ ಆಡಂಬರ ಎನ್ನುವುದು ಯಾವ ಕಾಲಕ್ಕೂ ಸಲ್ಲದು. ಶ್ರದ್ಧೆ ಎನ್ನುವಂತಹ ರಥದಲ್ಲಿ ಕುಳ್ಳಿರಿಸಿ ಭಕ್ತಿಯಿಂದ ಯಾರು ಪೂಜೆಗೈಯುತ್ತಾರೋ ಅಂತಹ ಸ್ಥಳದಲ್ಲಿ ಭಗವತಿ ನೆಲೆ ಆಗುತ್ತಾಳೆಂತ ಹೇಳಿದವಳಂತೆ. ಭಗವತಿ ಎನ್ನುವಂತಹ ನಿನ್ನ ನಾಮಧೇಯ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಉಂಟು. ಭಾ ಎಂದರೆ ಭಕ್ತರನ್ನ ಪೊರೆಯುವವಳು, ಗಾ ಎಂದರೆ ಗತಿಹೀನರನ್ನ ರಕ್ಷಿಸುವವಳು, ಬಾ ಎಂದರೆ ವರಪ್ರದೆ, ಪಿ ಎಂದರೆ ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಎನ್ನುವಂತಹ ಮೂರು ಶಕ್ತಿಗಳಿಂದ ಉಂಟಾಗಿರುವಂತಹ ಏಕೈಕ ಶಕ್ತಿ ಮೂರ್ತಿ ನೀನು.
ಅಕ್ಕ ಒಂದೊಮ್ಮೆಗೆ ನಿನ್ನನ್ನು ತೊರೆದು ಹೋಗುತ್ತೇನೆ, ನಿನ್ನ ದಾರಿಯನ್ನು ನೀನು ನೋಡಿಕೊ ಅಂತ ಹೇಳಿದವಳು ಸತ್ಯ. ಈ ಹೊತ್ತಿಗೆ ಆಡಿದ ಮಾತನ್ನು ಹಿಂಪಡೆದುಕೊಳ್ತಾ ಇದ್ದೇನೆ. ನಿನ್ನನ್ನು ಬಿಟ್ಟು ಹೋಗುವಂತ ಮನ ನನಗಿಲ್ಲ. ನಾನು ಮಾಡಿದಂತಹ ತಪ್ಪನ್ನು ಮನ್ನಿಸಿ ನಿನ್ನ ಜೊತೆಯಾಗಿ ಉಳಿದುಕೊಳ್ಳುವರೆ ಅವಕಾಶವನ್ನು ಕಲ್ಪಿಸಿ. ಸಾಧ್ಯವೇ ಇಲ್ಲಮ್ಮ. ಯಾಕೆ? ನನ್ನ ಆಚಾರ ವಿಚಾರವೇ ಬೇರೆ, ನಿನ್ನ ಪೂಜೆ ಪುರಸ್ಕಾರವೇ ಬೇರೆ. ಹೌದಿ? ಹಾಗೆಂತ ನನ್ನ ಜೊತೆಗೆ ಬರುವುದಕ್ಕೆ ಸಾಧ್ಯವಿಲ್ಲ. ನೀನು ಏನು ಮಾಡಬೇಕು? ಹೆಚ್ಚು ದೂರ ಸರಿದೀರು, ಮತ್ತೆ ಅಣತಿಯಲ್ಲಿ ನಿಂತು ಭಕ್ತರನ್ನು ಪುರಿಯಬೇಕು ಎನ್ನುವಂತಹ ನನ್ನ ಮನದಾಸೆಯಮ್ಮ. ನಿನ್ನ ಮನದ ವಾಂಛೆಯಂತೆ ಆಗಲಿ. ಅನತಿ ದೂರದಲ್ಲಿ ಕಾಣ್ತಾ ಉಂಟು ಮೂಲಿಕಾಪುರ. ಶಾಂಭವಿ ನದಿ ಹರಿಯುತ್ತಾ ಇದ್ದಾಳೆ. ಶಾಂಭವಿ ನದಿಯ ತಟಾಕದಲ್ಲಿ ಪಂಚಲಿಂಗ ರೂಪಿ ದುರ್ಗಿಯಾಗಿ ಐಕ್ಯಳಾಗುತ್ತೇನೆ. ಕಾಲ ಬಂದಾಗ ಪ್ರಕಟಗೊಂಡು ಧರ್ಮವನ್ನು ಉತ್ತರಿಸುವುದಕ್ಕೆ ಮುಂದಾಗುತ್ತೇನೆ. ಹಾಗಂತ ಒಂದು ವಿಚಾರ, ನಾನು ನೆಲೆಗೊಳ್ಳುವಂತ ಮೂಲಿಕಾಪುರ ಕ್ಷೇತ್ರಕ್ಕೆ ನನ್ನನ್ನು ಭೇಟಿಯಾಗುವ ಉದ್ದೇಶದಿಂದ ನೀನು ವರ್ಷಕ್ಕೆ 2 ಬಾರಿ ಆದ್ರೂ ಬರುವ ಮನ ಮಾಡಬೇಕು. ಯಾವಾಗ, ಯಾವ ಸಂದರ್ಭದಲ್ಲಿ ಹೇಳು? ಧ್ವಜಾರೋಹಣ ಮತ್ತು ಧ್ವಜಾವರೋಹಣ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ನೀನು ಬರಬೇಕು. ಒಂದು ವೇಳೆ ಬಾರದೆ ಹೋದರೆ ನನ್ನ ಬಳಿಗೆ ಬರುವಂತ ಭಕ್ತಾದಿಗಳ ಇಷ್ಟಾರ್ಥವನ್ನು ಈ ದುರ್ಗಿ ಯಾವ ಕಾಲಕ್ಕೂ ನೆರವೇರಿಸುವುದಿಲ್ಲ. ಬೇಡಮ್ಮ. ಬಾಹ್ಯ ಪ್ರಪಂಚಕ್ಕೆ ಒಂದು ಸಲ ಭೇಟಿಯಾದ್ರೆ ಆಂತರಿಕವಾಗಿ ದಿನಾಲು ನಿನ್ನನ್ನು ಭೇಟಿಯಾಗುತ್ತಲೇ ಇರ್ತೇನೆ. ಹೌದೇ? ನಿನ್ನ ಕ್ಷೇತ್ರದ ಕ್ಷಣಿಯದಲ್ಲಿ ಒಂದು ವಿಶ್ರಾಂತಿ ಧಾಮವನ್ನು ನೀನೇ ನಿರ್ಮಿಸತಕ್ಕದ್ದು. ಆಗಲಿ. ದಿನಾಲು ಬಂದು ನಿನ್ನನ್ನು ಭೇಟಿಯಾಗಿ ಮಾತನಾಡುವಂತಹ ಸುಯೋಗ ನನ್ನ ಪಾಲಿಗೆ ಬರಲಿ. ಸರಿ. ಮುಂದೇನು? ಮತ್ತೊಂದು ಆಸೆ ನಿಲ್ಲಿಸಿಕೊಂಡಿದ್ದೇನೆ. ನನ್ನನ್ನು ಭೇಟಿಯಾಗುವ ಉದ್ದೇಶಕ್ಕೆ ನನ್ನ ಕ್ಷೇತ್ರಕ್ಕೆ ಬರುವಾಗ ನನ್ನ ಕ್ಷೇತ್ರದ ಒಳಾಂಗಣವನ್ನು ನೀನು ಪ್ರವೇಶಿಸಬೇಕು. ಅದು ಮಾತ್ರ ಸಾಧ್ಯವಿಲ್ಲಮ್ಮ. ಯಾಕೆ? ನೀನು ನೆಲೆನಿಂತ ಕ್ಷೇತ್ರಕ್ಕೆ ಒಂದೊಮ್ಮೆಲೆ ನಾನು ಒಳಾಂಗಣವನ್ನು ಪ್ರವೇಶ ಮಾಡಿದ್ರೆ ಆ ಕ್ಷೇತ್ರವು ನಿನ್ನ ಕ್ಷೇತ್ರವಾಗುವುದಿಲ್ಲ. ಮತ್ತೆ ಆ ಕ್ಷೇತ್ರವು ಇನ್ನು ಮುಂದಕ್ಕೆ ಭಗವತಿ ಕ್ಷೇತ್ರವಾಗುತ್ತದೆ. ಹೌದೇ? ಹೌದು. ಅಷ್ಟೇ ಅಲ್ಲ, ನೀನು ನೆಲೆ ನಿಂತ ಕ್ಷೇತ್ರದಲ್ಲಿ ವರ್ಷಾವಧಿಯ ಜಾತ್ರೋತ್ಸವದ ಆಮಂತ್ರಣವೆನ್ನುವುದು ನನ್ನ ಸನ್ನಿಧಾನಕ್ಕೆ ಬಂದರೆ ಮಾತ್ರ ಓಡೋಡಿಕೊಂಡು ಬರುತ್ತೇನೆ. ಒಂದೊಮ್ಮೆಗೆ ಬಾರದೆ ಹೋದರೆ ಖಂಡಿತವಾಗಿಯೂ ಬರಲಾರೆ ಅಮ್ಮ. ಅಂತಹ ಮಾತುಗಳನ್ನು ಆಡಬೇಡ. ನನ್ನ ಆಮಂತ್ರಣ ಎನ್ನುವುದು ನಿನ್ನ ಕ್ಷೇತ್ರಕ್ಕೆ ತಲುಪುವಂತಹ ವ್ಯವಸ್ಥೆಯನ್ನು ನನ್ನ ಭಕ್ತಾದಿಗಳ ಮುಖೇನ ನಾನು ಮಾಡಿಸ್ತೇನೆ. ಆಗಲಿ ಅಮ್ಮ. ಆಕಸ್ಮಿಕವಾಗಿ ನಿನ್ನ ಭೇಟಿ ಆಯಿತು. ಹೌದು. ಅನಿರೀಕ್ಷಿತವಾಗಿ ನಿನ್ನ ಅಗಲುವಿಕೆ. ತಂಗಿಯ ಮಮಕಾರ, ತಂಗಿಯ ವಾತ್ಸಲ್ಯ, ತಂಗಿಯ ನಡೆ ನುಡಿಯನ್ನು ಕಲಿಸಿಕೊಟ್ಟವಳು ನೀನಾಗಿದ್ದಿ. ಆದ್ರೆ ಹೋಗೋ ಮುನ್ನ ನನ್ನ ಆಸೆಯನ್ನು ನೆರವೇರಿಸುತ್ತೀಯ? ಯಾವುದಕ್ಕಾಗಿ? ನಿನ್ನ ನೀಲವಾದಂತಹ ನಳಿನ ತೋಳುಗಳಿಂದ ಒಮ್ಮೆ ನನ್ನನ್ನು ಬಿಗಿದಪ್ಪಿ ಆಲಂಗಿಸು. ತಂಗಿ ಬಾಬಾ ಶ್ರೀ ದುರ್ಗೆ ಬಾಬಾ, ತಂಗಿ ಬಾಬಾ ಶ್ರೀ ದುರ್ಗೆ ಬಾಬಾ, ಮಂಗಳಾಗಿ ದೇವಿ ಬಾಬಾ, ಮಂಗಳಾಗಿ ದೇವಿ ಬಾಬಾ, ಹಿಂಗದೇ ಹೋಗು ಮುಂದಗೆ ತುಂಗಭದ್ರೆ. ಧರ್ಮವನ್ನು ಉತ್ತರಿಸುವುದಕ್ಕಾಗಿ ಮೂಲಿಕಾಪುರದಲ್ಲಿ ನೆಲೆಗೊಳ್ಳುವುದಕ್ಕಾಗಿ ದುರ್ಗಿ ಹೋಗುತ್ತಾ ಇದ್ದಾಳೆ, ಹೋಗುತ್ತಾ ಇದ್ದಾಳೆ, ಹೋಗುತ್ತಾ ಇದ್ದಾಳೆ. ಶಿವಶರಣರೇ, ಒಲ್ಲದ ಮನಸ್ಸಿನಿಂದ ದುರ್ಗಿ ಭಕ್ತರು ಬರುವ ನಾಡನ್ನು ಹರಿಸುತ್ತಾ ಹೋಗುತ್ತಾ ಇದ್ದಾಳೆ. ನೀವು 3 ಮಂದಿ ಅವಳೊಟ್ಟಿಗೆ ಹೋಗಿ ಯೋಧವಳು ಬೇಡಕ್ಕೆ ಗುಳಿಗಳು ಒಲಿಯುವುದ ದೇವಿಯೊಳು ಬೀಳಿದ ಎಂದಿಗೂ ಬಿಡಲಿಲ್ಲ ಚರಣವ ಅಮ್ಮ. ಆ ನೀರು ತಿಂಡಿ ಮುಟ್ಟ ಇರ್ಲ ಪಾದಸೇವೆ ಮಲ್ಪತ್ತಿನ ಅಯ್ಯಾಳು ನನಗುಲ ಇರ್ಲ ಪಾದಸೇವೆ ಮಲ್ಪಡ್ದು ಆಸೆ ಉಂಡು ಅಪ್ಪೇ. ಆ ನೀ ಉದಯಗಿರಿ ದಿಕ್ಕನಾಗ ಕೊಂಚ ಪಾತ್ರ ಬಂಡರ ಪೇರು ನೀನನ್ನು ಬಾಲಲ ಕಲೆ ತೂವೊಂದವರ ಕ್ರಮ ಗಾನ್ ಆ ಪಾತ್ರ ಇಳಿಕಲೆ ಅನ್ನು ಉಡಲು ದಿವಣ್ಣೆ ನಿನಕಾತ್ರ ಪೋಯರ ಮಲ್ಪರೆ ಅಪ್ಪೇ. ಇರನ್ನು ಗುರ್ತಿ ಯಾನು ಪೋಪುಜಿ ಇರು ಓಲು ಉಂಟ ಬಂಡ ತೀರ್ಮಾನ ಬಂದರ ಇರ್ಲೊಟ್ಟಿಗೆ ಯಾನಂತ ಗಡ ಕಡ ನುಡಿದರೋ ಮನ ಮರುಗಿ ಅಮ್ಮ. ಅಂದಿನಿಂದ ಇಂದಿನವರೆಗೂ ನಿನ್ನ ಸೇವೆಯನ್ನು ಮಾಡುತ್ತಾ ಬಂದವನು ನಾನು ಮಾಡಿದಂತಹ ಸೇವೆಯಲ್ಲಿ ಲೋಪ ಬಂದಿದೆ ತಾಯಿ.
ಖಂಡಿತವಾಗಿಯೂ ಇಲ್ಲಮ್ಮ. ಅಮ್ಮ, ನೀನು ಎಲ್ಲಿ ನೆಲೆಯಾಗುತ್ತೀಯೋ ಅಲ್ಲಿಯೂ ನಾನು ನೆಲೆಯಾಗುತ್ತೇನೆ. ದಂಡರಾಜ ನಮಿಸುತ್ತಿರುವವೋ ಬಿಡೆನು ನಿಲ್ಲದಾದವನಿರುದ ಮರುಗೆ ಮಣಿದು ಬದಗೆ ಕೈಲಾಸದಿಂದ ಧರೆಗಿಳಿದು ಬಂದವ ಈ ದಂಡರಾಜ. ಅಂದಿನಿಂದ ಇಂದಿನವರೆಗೂ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಬಂದವೆ ತಾಯಿ. ಅಮ್ಮ, ನೀವೆಲ್ಲಿ ನೆಲೆಯಾಗುತ್ತೀರೋ ಅಲ್ಲಿಯೇ ದಂಡರಾಜ ನೆಲೆಯಾಗುತ್ತಾನೆ ತಾಯಿ. ಎದ್ದೇಳಿ ಎದ್ದೇಳಿ ಶೋಷಣರೇ, ಒಲ್ಲದ ಮನಸ್ಸಿನಿಂದ ತಿರುಗಿ ಸಾಗುತ್ತಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಅವಳನ್ನೇ ಹಿಂಬಾಲಿಸಿಕೊಂಡು ಹೋಗಿ ಅಂತ ಹೇಳಿದೆ. ಹೋಗುವುದಕ್ಕೆ 3 ಮಂದಿಗೆ ಮನಸ್ಸಿಲ್ಲ. ನನ್ನ ಜೊತೆಗಿದ್ದು ಧರ್ಮ ರಕ್ಷಣೆ ಮಾಡಬೇಕೆನ್ನುವ ಆಸೆ. ಆಗಲಿ, ಕಣ್ಣಿಗೆ ಕಾಣುತ್ತಿರುವಂತಹ ಗೋಳಿ ವೃಕ್ಷದಲ್ಲಿ ಐಕ್ಯವಾಗಿ ಇರೋಣ. ಕಾಲ ಬಂದಾಗ ಪ್ರಕಟಗೊಳ್ಳೋಣ. ಭಕ್ತರಿಂದ ದೇಗುಲವನ್ನು ಕಟ್ಟಿಸೋಣ. ಅಷ್ಟೇ ಅಲ್ಲ, ನಾನು ಕುಳಿತಂತಹ ಗೋಳಿ ವೃಕ್ಷ ಇನ್ನು ಮುಂದೆ ಪ್ರಪಂಚ ಮುಖದಲ್ಲಿ ಆದಿಸ್ಥಳವಾಗಲಿದೆ. ನಾನು ಅದೃಶ್ಯಳಾಗುತ್ತೇನೆ, ನಾನು ಅದೃಶ್ಯಳಾಗುತ್ತೇನೆ, ನಾನು ಅದೃಶ್ಯ. ಓಡಿ ಬಲಿಪುಡಿಯ ನಿದ್ರೆ ಬೊಬ್ಬೆ ಏರು ಓ ಬಾಲ್ ಬಾಳೆ ಬೊಬ್ಬೆ ಬಾಡ್ಲಿ ಬೊಬ್ಬೆ ಬಾಡ್ಲಿ ಯಾನೆ ಏ ಬೊಬ್ಬೆ ಅಂದ ಅಕಲ್ ಪೋಯಿರ ಪೊಂಜನ ಅಕಲ್ ಪೋಯಿರ ಅಂದ ಈಗ ನನಗೆ ಸಾದಿ ಗೊತ್ತಾಯ್ತು. ಸಾದಿ ಗೊತ್ತುಂಡು, ಬರಿಯರೆ ಗೊತ್ತುಂಡು, ಬಾರೆ ಗೊತ್ತಿದ್ದ. ನಿಂದ ಬಾತಾರ ರಣ್ಣು ಅಂತ ಅತ್ತೆ ಹೌದು ಆಯ್ತಾ ಗಲಾಟೆ? ಅವು ಅಪ್ಪರಿಗೆ ಗೊಂಡೆ ಕೊಡ್ತಾನ ಅವೇನು ಮಾಡ್ತೀರ ಅಂಚೆ ಎಲ್ಲಿಯಪ್ಪ ಅಂತ ಕೋಪ ಆಗ್ತದೆ. ಗೊಂಡು ನೀರಿದ್ದಿಂದ ನೀರಿತ್ತಲೇ ಎತ್ತಲ ಬೊಂಡ ಎಲ್ಲಿ ಅಂದ ಬೊಂಡ ಯಾವ ಈ ಕೊರ್ನ ಬೊಂಡ ಎತ್ತಲೇ ಅವು ಕುದ್ಯದ ಪೊಂಜು ಒಂಜಿ ಕರನ ಅಂದದ ಅವು ಕುದ್ದದ ಪೊಂಜು ಅನ್ನೊಂಚೂರು ತಾಳ್ಮೆದವು ಅವು ಮಣ್ತಿ ತುಲ ಅವು ಬುಕ್ಕಲ ಬೊಂಡದ ಈಸ ಎಡನೀರ್ದ ಎಳನೀರು ಎಳನೀರು ಎಡನೀರು ಎಡನೀರು ಅತ್ತೆ ಎಳನೀರು ಎಳನೀರ್ದ ಉದಾಯ ಅದ ಒಂಜಿ ಬೊಂಡದ ಈಸ ಆತ ಜೋರ ಅವಡಂಜಿನ ದಾದ ಒಂಜಿ ವಿಲೋಲ ಗಲಾಟೆ. ಏಯ್ ನಿಂದ ಸುಖ ಕಷ್ಟ ಬಾತಾರ ಅಂತೀನಿ ನಾನು ಕೊಂಜ ಅಂಚ ಬೊಂಜ ಇಂಚ ಅಂತ ಪೊಂಜು ಉಂಟಲ್ಲ ಕುಜ್ಜದ ಪೊಂಜು ಕುಜ್ಜದ ಪೊಂಜು ಒಂಜಿ ನಮೂನೆ ಒಂಜಿ ತರ ಇಂದು ಪೊಂಜು ಅಂಡದು ಕಾಯಿ ಈತು ತೋರನು ಒಂಜಿ ಜೀರ್ಣವರೆ ಆತ ಕೂಡ ಅವೇನ ಸುರು ಬರ್ತಕ್ಕೆ ಯಾರು ನಾನು ತಿನಿಗೆ ಇದೇ ಉಂಟು ಇದೇನೆ ಆ ಪೊಂಜು ಲೆಕ್ಕನೆ ತರ ಅಕ್ಕಲೆಗೆ ಬೊಂಡ ಕೊರಿಯಲ್ಲ ಎಂಕಿದೆ ಕೊರ್ಪಿಜ ಬೊಂಡ ಬೊಂಡ ರಟ್ಟು ಕೊರ್ಚಿನೆ ಅವು ಅಕ್ಕಲೆಗೆ ಈ ಅವೇ ಕುಟುಂಬದ ಅಂಚಾಪ ಎಂಕ್ ಬೇತನೆ ಕೊಡು ಹಾಲ್ ಮಲ್ತೊಂಡ್ರೆ ಆಯ್ತು ಹಾಲ್ ಮಲ್ತಾರ ಹೊಲ್ತು ಕೊರ್ಪು ಮಾಯ ಉಂಡಾತ ತೋಟೋಡು ಉಂಡಾತ ತೋಟೋಡು ಇತ್ತು ನನಗೆ ಏ ಬಟ್ಟು ಪೂರದಲ್ಲಿ ಪೇಕಾರ್ದೆ ಗೊತ್ತಾರ ಕೊರು ನಿನ್ನ ದೃಷ್ಟಿಲ ಅಂಚೆ ಈ ಗಾಡಿ ಅಪಾಯ ಅವಳು ವೀಲ್ ತೋಡ್ದಿದ್ದಿ ನಾನೇ ಪಾದೆಗೆ ನೀರು ಪಾದೆ ತೆತ್ತನ ನೀರುಂಡು ಎಡ್ಡೆ ಅಂತ ಇತ ಬಾರಿ ಪ್ರಯತ್ನ ಹೊತ್ತೀರಾ ಪಾದೆ ದೆಪ್ಪರೆ ಆಯ್ತು ಆಯ್ತು ಈ ಒಂಚೂರು ಹೋದ್ರು ನಿಂಚೆ ನಿಲ್ಕೋಣ ಸುರುಕು ನುಗೋರು ಪಕ್ಕ ಮಾಡ್ದಂಗೆ ಹೋಗ್ಲಿ ನಿನ್ನ ಇಷ್ಟ ಎಂಕದ ಬೇಗ ನೀ ಸರಿಗಟ್ಟ ಮೇಲೆಲ್ಲ ಕಲ್ಪಿಸಿ ತಿತ್ತಿ ಹಾಗೆ ಮುಲ್ಪದ ಸಂಬಳ ಅತಿ ಹಿತ ನೂತ ಇರೋಗಿ ಏರ್ ಬರ್ವಿ ಪೊಕ್ಕರಿಗೆ ನೂತು ಕೊರತು ಇರುವ ಎಲ್ಲೇ ಕೊರಪಂದ್ರ ಇರುವಾಗ ನಾರವಣ್ಣಗ ನೂತು ಮುಗಿದಿಪ್ಪರ ಪೊಕ್ಕರಿಗೆ ಆಯ್ ಅಗಲ ಬೇಜಾರ್ದು ಬರೋದ ಜಪ್ಪುಲ್ ನಜ್ಜಿ ಅಂಡೆ ಆಯ್ತು ಮುಲ್ಪಿಗೆಲ್ಲ ಒಬ್ಬೆ ಅಣ್ಣ ಓಲ್ ಬೇಲೆ ಸುಗಿದೇಗೆ ಆಗ್ತೀನಿ ಸುಗ್ರೀವ ಏಯ್ ಏತುಂಡಾಯ್ತು ಏತುಂಡು ಐದು 4 ಲಕ್ಷ ಲೆಕ್ಕ ಬಂತುಂಡು ಅವೆಲ್ಲ ಬಿರ್ಕದು ಹೋಯ್ತಾ ನಿಕ್ಕಿಯದು ಉಡಾತದು ಹೆಂಗೆ ಏತು ಓಡಿ ನೀನು ಐತು ಒಂದು ಮಾತಾಡು ನಿಗಲ್ ದಾದ ಮರೆ ಅಮ್ಮೆ ಮಗನ ಗಲಟೆ ನಿಗಲ ಬಣ್ಣ ಬಂದು ನಮ್ಮನೆ ದೇಸ್ತೀನಿ ಪೂರ ಇದೆ ಬರ್ತೀನಿ ನಿಂತಲೇ ಬಂದು ನೋಡಲ್ಲ ಇನ್ನರನ್ನಾಗೆ ಮಧ್ಯ ನಗ್ಲ ಬಯ್ಯ ಆಗ್ಲ ತಯಾರ ಹೌದಕ್ಕ ಹೌದಪ್ಪ ಹೌದೆಪ್ಪು ಅವೇನ್ ದೆಪ್ಪು ಅವೇನಿಲ್ಲ ನಿಕ್ಕು ಇಂದುದಿಲ್ಲ ಇಂದುದಿಲ್ಲ ಒಂದು ಒಂದು ಅಂಡ ಒಂದು ಓದಕ್ಕೊಡು ಅವೇನ್ ದಕ್ಕ್ಯ ಅವೇನ್ ದಕ್ಕರ ಒಳ್ಳೆವಿದ ಅವೇನ್ ದಕ್ಕು ಅಲ್ಲಿ ಅಂದೇನ್ ದಕ್ಕ ತಿರ್ತುಕೊಳ್ಳೋಣ ಕಟ್ಟುಕೊಳ್ಳಿ ಯಾರು ಮೂಲೆಗಳು ದಿಲ ಬೋಡಿ ಇಡ್ತೀನಿ ಮನೆ ಏನಂತ ಬೋಡಿಗೆ ಬೋಡಿ ಇಡು ದಿಲ ಯಾನಂಗೆ ನರಮನಿ ಬೋಡಿ ಇಡು ನಿಕ್ಕು ಬೋಡು ಮನೆ ಈ ದಿಲ ಮಾರೆ ಪರ್ನದಿಲ್ಲ ಎತ್ತ ಮಿತ್ತದಿವಡ ಅವನ್ ದೆಪ್ಪು ಮಾರೆ ಇದೇನಾ ಹೌದು ಇದು ಬೋಡ್ತಿ ಇದೇ ದಿಲ ನೇನಿನ ಅವ ಪರ್ನ ಅವ ಪರ್ಪುಜಿ ಪರ್ನದಿಲ್ಲ ಕೆಲವದೇನು ನಿಕ್ಕಲ ಬಂದ್ರೆ ಐ
ಓಡಿ ಬಲಿ ಬಿಡು. ಇನ್ನ ಬಿರುತ್ತ ಚೋಳಿ ಬಿಡ್ತಿ ಅಣ್ಣಯ್ಯ ಅನ್ಯಾಯ ನಿನ್ನ ಸಂತೋಷ ಸಂತೋಷ ನಿಕ್ಕ ಸಂತೋಷ ಅಂಡೆ ಯಾನ್ ಜಾಗ ಮಾರುಡ ತಾಯಿ ಆ ನಮ್ಮನೆ ತಿನ್ಯಾರ ಒಲ್ತು ಕೊರ್ಪು ಮಾರ ಯಾಯ್ಜಿ ಕಮ್ಯಾಳು ಐಕಾನ್ ಹೋಯ್ತು ಮಾಡ ಗಾಳಿ ಕಮ್ಮಿ ಅಂತ ಸೋಲ್ ಇಸ್ನೇಟ್ ಅದ ಕೊರ್ನಿ ಇಜ್ಜತ ಒಳ್ಳೆಜ್ಜಿ ಈ ಕೊರ್ನಾಗ ಬರುವ ಯಾನು ದೊತ್ತನ ಸಂದರ್ಭ ಉಂಡು ಆ ಬರ್ತುಡಿ ಯಾನು ಗೊತ್ತೊಂಡ್ವೆ ಯಾನೊಂದು ತೀರ್ಮಾನ ಜಾಯ್ದೆತ್ತೆ ಏನ ತಿಂತಿರ ಬಿಡಪ್ಪ ತಿನ್ಪಿನ ಬಿಡೆ ಏದಿತ್ತಿನ ಬೋಡಾಪ್ರು ತೀರ್ಮಾನ ಗೊತ್ತುಂಡ ಯಾ ಮೂಲೆ ಉಂಟು ಯಾನು ಮೂಲೆ ಉಂಟು ಒಪ್ಪಗ ಯಾನೊಲ್ಲ ಬಾಡಿಗೆ ಇಲ್ಲಿ ಮಿನಿ ಉಂಡ ತುಪ್ಪೆ ಪುಗ ನಿನ್ನೊಟ್ಟು ಕುಂತು ನೈ ಏನಾಲ ತಿನ್ನು ಮಾರ ಉಂಟು ಬಂದೆ ಎಂಚ ಏನನ್ನ ನಂಬೋಡಿ ಏನನ್ನ ನೀನ ನಂಬುಡ ಬಿಡು ಮಧ್ಯಾಹ್ನ ಮೂಜಾರ ಹಿಡಿದಕ್ಕೆ ಎಂಕೆ ಏನ ನಂಬರ್ ಆಗುದು ಗೊತ್ತರ എനിക്ക് ಒಂಜಿ ಬೊಂಡ ಚೆಪ್ಪುಲ ಕೈ ಬೆಟ್ಟಕ್ಕೆ ನಂಬೋಡು ಅನ್ಪ ಎಲ್ಲ 4 ಬೊಂಡ ಚೆಪ್ಪುಲ ಕವನೆ ಬರ್ಪ ಏನೆಲ್ಲ ನಂಬೋಡು ಅನ್ಪೆ ಪತ್ನಾಗ್ಲೆ ನೆಂಜಿನ ನಂಬರ ಮೂಲ ಅನಾಥಾಶ್ರಮ ಅಂಚ ನಂಬೋಡು ಬನ್ನತ್ತೆ ಏನಾರ ನಂಬೋಡು ಬನ್ನಿ ನಂಬುಜಿಯ ನಂಬುಜನ ಯಾನೆ ತಿನ್ನಲ ಕಲಗಾರಿ ಗೊತ್ತೈತಿ ಕಲಗಾರಿ ಬಾರಿಗೆ ತೋಜೋಡ ನಂಬುಜಿ ಮನ್ಯಕ್ಕೆ ಒಂದೇ ಸಾಲ ಬೂದಾಕದು ಇಡೀ ತಡಿಲಿಗೆ ಮೆಂಚಿ ಬರ್ಸ ಪೂರ ರೋಣಿ ಬತ್ತಲೆ ಕಾತನು ನಿಂಡ ಒಂಜಿನ ಅಟ್ಟೊಂದು ಪೂದಕ್ಕೆ ಬೇಜಾರಿತಿ ತಾರೆಡ್ಯಾನು ಮೂರೊಂದು ಪುಣ ಕೊಂಚ ಪೂದಕ್ಕಡ ಮರ ಕುಜಿಲ್ಲ ಎಲ್ಲ ಒಟ್ಟು ತಿರ್ತು ಪೂರಡ ಮತ್ತೊಂಡ್ರೆಲ್ಲ ಜನ ಇದ್ದಿ ತಾರದ ಗುಪ್ಪೆ ಕ್ಯಾ ಮಾಡ್ಬೇನೆ ತಾರದ ಬದುಕ ಬರ್ಪುಜೆ ಓಡ ಬರಡ ಅಡಿಗೆ ಆರ್ಬಿಡಿ ಒತ್ತಾನತ್ತ ನಂಬತ್ತ ಎಂಚ ನಂಬುವ ಎಂಚ ನಂಬುಡಿ ಒಂಜಿ ಕಲ್ಲು ಬಾರ್ದು ನಂಬುಲ ಅಲ್ಲಿ ಮುಟ್ರೆ ಹೊತ್ತು ಜತ್ತ 38 ಪೂರ ಇಲ್ಲದ ಬೆಲೆ ಅರ್ಧೋಡು ಉಂಟಾ ಇರುತ್ತೆ ದಾದ ಶ್ರೇಯ ಗೊತ್ತುಂಡ ಪೂರ ಅಲ್ಪ ಅಲ್ಪನೇ ಉಂಟು ಪೊಯ್ಯದೆ ಪರಿಜಿ ಗಲಾಟೆ ಗೊತ್ತುಂಡ ನಿಖಿತ ಕಲ್ಲೆ ಅವಡ ಒಂಜಿ ಇಲ್ಲಲ್ಲ ಒಂಜಿ ಕುಂಟಾಡ್ದು ನಮ್ಮ ಅಡೀತ ಕಲ್ಲುಂಡ ಈ ಐಟು ಕುಲ್ಲು ಎಂಗಳು ಕುಂಟಾಡ್ದಾರ ಬಣ್ಣ ಗೊರ ಲಕ್ಕ ಅಂಡ ನಿನ್ನ ಕುಂಟಾಡ್ತಿನ ಕಲ್ಲ ಎಂಕಾಬಿಡ ನಿನ್ನ ಗೋಡದ ಕಲ್ಲ ಎಂಕಾಬಿಡ ಬದಲ 278 ಯಾವ ಪದ ಮರಿ ನಾವು ಜಿಯಗಂತ ಮಾಡು ನಿಕ್ಕೆ ಕೇಳಗಾರ ಪ್ರಯತ್ನ ಮಲ್ಲ ಕಲ್ಲುಂಡು ಆ ಕಲ್ಲನ್ನು ಕಂತ ಮಾಡು ನಿಕ್ಕೆ ಕಷ್ಟವನ್ನ ಎಂಕ್ಲೇನಿ ನೆನವರಿಕೆ ಮಾಡ್ತಾನೆ ನನ್ನ ನಿನ್ನ ಕಷ್ಟವನ್ನು ದೂರ ಅಲ್ಪ ಅಣ್ಣಯ್ಯ ಅಣ್ಣಯ್ಯ ಬರೆ ಹೂವಣ್ಣೆ ಏನು ಅನ್ಯಾಯ ಎಂದು ಗೊತ್ತಾಗಲಿಲ್ಲ ದಾದೆ ಆ ನರಮಣಿ ಗಾಲಿ ತಿರ್ಗಿದು ಪೋನಾಗ ಗಾಲಿಗೆ ಇಂಕ ಸೋಂಕಾಂಡು ಅಂದ ಓಲ ಮನಸ್ಸು ಮಲ್ತು ನೆತ್ತಿಕಾಯಿ ಜೀತಿಂದ ದಾದ ದಾನತು ಅದನ್ನು ಕಡೆ ಕೊಂಚ ಬಾತೆರ ಬಂದು ಈಗ ಕಷ್ಟ ಬಂದಾಗ ರಕ್ಷಣೆ ಕೊಡ್ಪೇನೆ ನಂಗೆ ರಕ್ಷಣೆ ಕೊಡ್ಪೇರನಾಗಲೇ ನಂಬುನೆ ಇದ್ದಾನೆ ಎಟ್ಟೆ ವಿಚಾರ ಅಪ್ಪ ವೃತ್ತಿ ಇಲ್ಲ ಅಲ್ಪುನು ಅವರಿಗೆ ಈ ವಿಷಯ ತಿರುಪೋಡು ಇಲ್ಲ ಸುಧನದು ಗಣದೆ ಬಾತೆಯೋ ಬರೋಗದು ಸುತ್ತಲನ್ನಯ್ಯನ ಹೊರಗೆ ಎತ್ತ ಬೋಧನು ಮೂರ್ತಿಗೆನು ತಾಪೋದವನೆಂದು ಹತ್ತು ಬಿತ್ತುದ ಬರಲು ಹತ್ತು ಬಿತ್ತುದ ಬರಲು ನಮಗೆ ಮುರ್ತೆಗಂದು ಹೋದ 5 ದಿನ ಕರೆದು ಪೋಯ್ದಿರತ್ತ ಪೋರ ತುಳು ಅನ್ನುಜ್ಜದ ಮಾತೆಲ್ಲ ಪರಂದುಲೇರಿ ಯಾರ ಪ್ರಾಯದ ಪರ ಬೋಡೆಗಂದು ನಾಡು ಪೋಪಿಂದ ಪಕ್ಕ ಅಪ್ಪೆ ಜುಮಾ ದಿನ ನೆನಪಾಂಡು ಸ್ನಾನದ ಬಾಗಿಲಿಗೆ ಬಂದ್ರಿಯೇ ಸತ್ಯಲ ನಿತ್ಯಲ ಅಪ್ಪೆಡ ಪಿನ್ನೊಂದು ಕತ್ತಲಾದ ಪೋಯ್ದಿರ್ಲಿ ಸ್ನಾನದ ಚಾವಡಿ ಜಪ್ಪುದು ಸ್ವಾಮಿ ಅಪ್ಪೆ ಜುಮಾದೇ ಎನ್ನ ಮಗೆ ಊರಿಟ್ಟು ನನ್ನ ಬಟ್ಟೆಯಲ್ಲಿ ಗಂತು ಮಾಡಪ್ಪೆ ಹೇಗ ಜಮ್ಮಯ್ಯೆ ಸ್ವಪ್ನದಲ್ಲಿ ಶ್ರೀದೇವಿ ವೃತ್ತಿಗೆ ಕಾಣಿಸುದ ನಾನೇ ಭಗವತಿ ಯಾನೇ ಗುಲಿಗೆ ನಾನೇ ಧೂಮಾವತಿ ನಾನೇ ದಂಡರಾಜ ನಾನೇ ಗಂಟಾಕರ್ಣ ಅಮ್ಮ ಬೆಳ್ಚಾಡ್ದಿ
ಮಗ ಸಿಗಬೇಕಾದ್ರೆ ನೀನು ನಂಬಿಕೊಂಡು ಬಂದಂತಹ ಧೂಮಾವತಿಯನ್ನು ಪಾತ್ರೆಯ ಮುಖೇನವಾಗಿ ಆವೇಶ ಬರೆಸಿ ಕೇಳಿದ್ರೆ ನಿನ್ನ ಮಗ ಸಿಗುತ್ತಾನೆ. ಭಗವತಿಯನ್ನು ನಂಬಿಕೋ. ಸುತನನು ಕಂಡಾಗ ವೃತ್ತಿಯ ಚಿತ್ತ ಕುಡಿದಾಗ ವೃತ್ತಿಯ ಚಿತ್ತ ಕುಡಿದಾಗ ಒಟ್ಟಿಗೆ ಶಿರವನ್ನು ಎತ್ತ ಪುಡಿಯನೆ ಸಸಿದಾಗ ಸುತನನು ಮಗನೆಲ್ಲ ಗುರ್ತದೆ ಅನ್ನ ಮಗ ಓಡಿ ಹೋಗ್ತೀನಿ ಮುಡ್ತೆಗೆ ಇಲ್ಲಿ ಬಿಡ್ದವು ಎದ್ದು ನಡ್ಗೋತ್ರೋಡು ಇಲ್ಲಿ ಬಿಡ್ಬೋದು ಸ್ವಲ್ಪ ಬೋದು ಬೈಯಾಗ ಬೈದ ಅವು ಈ ನೆನೆ ಪುನಃ 5 ಜನ ಕರೆದು ಬೈದರು ಓ 12 ನಕಲು ಎದ್ದು ಊರು ನಾಡಿಯರು ಒಲ್ಪ ನಾಡಿಯರು ಕೇನು ಏರ ಅವ್ರ ಅಕ್ಕಲ ಕೇನು ಇರ್ಬೇಕು ಅಮ್ಮಲು ಜುಮಾ ದಿನ ಸಾಣದ ಎದುರು ಪೂರ ಇಲ್ಲ ಈ ಪೋಯಿನ ತೋಜ ಮಗ ಮಾತಿರ ನಾಡೊಂದು ಬತ್ತಿರು ಮಾತಿರ ಬತ್ತ ಅನ್ನುವ ನೆಜ್ಜರು ಮಂಡ್ರಿಯರು ನನಗೆ ಆಲೋಚನೆ ಮಾತ್ರ ಕಪ್ಪಿ ಜುಮಾ ದಿನ ಪಾಠ ಸಾಣದ ಬತ್ತಿಗೆ ಬರ್ತೀರಿಯ ಮಗ ಮತ್ತೆ ಕತ್ತಲ ಮೂಲಿ ಜಪ್ಪಿರಿಯೇ ಅನ್ನೋ ಜತ್ತಿನ ನೀ ಕನಗಾಡ್ತೀನಿ ಇದ್ರೆ ಬತ್ತು ಕಣ ಆ ಪಿ ಎಚ್ ಡಿ ಕಣನ್ ಬೇರ ಹಂಗ ಇದು ಕನಟು ನೀ 4 ಪುಂಜು ಮಗ ಕನಟು 4 ಪುಂಜು ಪೊಲೆ ಮೊಣದ ಗುಮಲ್ ಪೊಲೆ ಆಗಿ ಬೇ ಇರ್ ನಿದ್ರೆ ಬಾತೆ ಪೊಲೆ 10 ಮಗ ಅಂಡ ಎಂದು 4 ಪುಂಜು ಓಲಂಡ ಉಣ್ಣಮ್ಮ ಲೋಕಡು ಸರಿ ತೂತರ ಆ ಪುಂಜನ ಪಿರಾಡು ಕೂಡ ಒಂದು ಪುಂಜ ಒಂದು ಹೌದೇ ಓಕೆ ಬಾತೊಂಡ್ರೆ ಕೊಡ್ತೇನೆ ನನ್ನ ಕೈ ಬಾತೊಂಡು ಕೋಣ ಕೊಡು ಅಂಚತ್ತು ಮಗ ನಮ್ಮುನ ವಿಷಯ ನಮ್ಮಲೆ ನಮ್ಮುಡೆ ಮಗ ತರೆಟ್ಟು ಬಂಗಾರದ ಇಟ್ಟಿದ್ದು ನಾನು ಭಗವತಿ ಇದಕ್ಕೆ ಸತ್ಯ ವಿಷಯ ಪಣ್ಣ ಅನ್ನು ನಿನ್ನ ಮಗೆ ದಾತಿನ ವಿಚಾರ ತಿರಿಯೋಡು ನಿಂತ ಈ ನಮ್ಮಿನಪ್ಪೆ ಜುಮಾದಿನ ತರ್ತು ಪಾತ್ರ ಮುಖ್ಯರ ದರ್ತನ ಬರ್ಪವು ಸತ್ಯ ವಿಷಯ ಮಾತಲ್ಲ ಗೊತ್ತಾಗ್ಬಿಡುದು ಬಂಡ್ರ ಮಗ ಆಮೇಲೆ ಬಿಟ್ಟು ಕೊಡನಾಡು ಜನ ಇರ್ತೀರಿ ಅಪ್ಪೆ ನೀರಿಗೆ ಕನ್ನಟ್ಟ ಅನ್ನ ಮಗ ಅಪ್ಪಗೆ ಎಂಕೊಂಜಿ ಅನುಭವ ಅಂಟ ಅಪ್ಪಗ ಏರ್ನ ಸರಿತಪ್ಪು ಯೋಚನೆ ಮಾಡ್ಕೊಂಡು ದುಂಬು ಜುಮಾ ದಿನ ದರ್ಶನ ಬರ್ಪದೇ ನಮಗೆ ಇಲ್ಲದ ವ್ಯವಸ್ಥೆ ನೀರ್ತು ಊರ್ದ ಗುರ್ಕಾರ್ನಾಗ್ಲಿಕ್ಕೆ ಒಂದು ಪಂಡ್ರಿ ಅಮ್ಮ ಅಮ್ಮ ಎಂಚಲ್ಲ ಭಾರಿ ಅಮಸೋಡು ಮಾನೆ ಚಿಲುಕಿದೆ ನದಿಯ ಅತ್ತ ಮಲ್ಲತ್ತು ಊರ್ದಕ್ಲೆ ಮಾತಾಡಿಲ್ಲ ಬಂತಾನ ಇತ್ತ ಮಾನೆಚ್ಚರಿಗೆ ಏನೇನು ಬಂತ ಮಾನೆಚ್ಚಿಗ ಗುಂಟೇಶಿ ಏರಿಯಾವು ಗುಂಟೇಶಿ ವೆಂಕಟೇಶನ ಮಗಿ ಅಂದ ಮಗ ಅನ್ನ ಕುಲ್ಲು ಸೇಕರದೆ ಆ ಕುರ್ಲು ಸೇಕರದ ಕುಲ್ಲು ಹತ್ತಬೆ ಕುಲ್ಲು ಸೇಕರದೆ ಎಂದು ಒಂದು ಆಯ ಜನ ಎಂಚಯ ಜನ ತೊಂದ್ರೆ ಇಜ್ಜಿ ಅಂಜಿ ವಿಷಯ ಮಿನಿ ಪಂಡೆಂಡ ತಾನ ಜರಿಪೋಡು ಅಂಚಿನ ದಾಯ ಬಂಡ ಮಾರ ತಾನ ಜರಿಪೋಡು ಒಂದು ಅನ್ಯಾಮಲ್ ತತ್ತು ಬಕ ಆತು ಸೂಕ್ಷ್ಮ ದಿರ್ತ ಅಂದ ನಮ್ಗೆ ಜನಲ್ಲ ಅಂಚಿನಾನೆ ಬಡುತ್ತೆ ಎಣ್ಣೆ ಕೊಡ್ತೇವೆ ಕಣ್ಣು ಪಾಡಿ ಪಟ್ಲೇರ ಓ ಯಾರು ಎಂಚಿನದು ಬಂದ್ಪುನಿ ಮಗ ಆ ಊರು ಪೋ ಬಂದ್ಪುಂಡು ಕಾಡು ಬಲ್ಲ ಬಂದ್ಪುಂಡು ಆಯ್ಯ ನನ್ನ ಏಪಲೆ ಬಂದು ಕಾತುಕೊಳ್ತೀನಮ್ಮ ರಜೆ ಗೋತೋಡು ಗೋಟೆಗೆ ಗೋಟೆಗೆ ಇಪ್ಪತ್ತು ನಗಲ ಸೈಪುನ ವಿಷಯನೇ ಬಾತಿರು ನಿನ್ನೆಂಚೆನ್ನೆ ಮುರ್ತದ ಏನವಲೆ ಮಿತ್ ಕುಬೇಟೆ ಮೂರೊಂದು ಒಕೆಂಜಿನ ಮುದೆಲ್ಲ ಮುರ್ರ ಅಪ್ನ ಮಾಲೆ ಮಾಲೆ ಉಂಡ್ಯಾ ಆ ಪೂತ ಮಾಲೆ ಕಲ್ಲ ಬಾರಿ ಜಾಗೃತಿ ತನಿಕ್ಲೆ ಕೊರಿಯ ತನಿಖೆ ಗೋಲ್ಡನ ನೆಟ್ ಬೋರ್ ಕೆಕ್ಕಿಗೆ ಕೆಕ್ಕಿಗೆ ಕರೆ ಗೊತ್ತಿದ್ದೆ ಬಾಡು ಮಗ ವೆಂಕಾಯ ಭಾರಿ ಇಷ್ಟ ಮಗ ಬೇಳೆ ಕಡಿಸು ಮಗ ಹೆಚ್ಚಿನ ತಿನ್ಪೆ ಅಂದ ಅಂಚಗ చేస్తాం ಅದು ಆಯ್ತು ಗುರ್ಬೆ ಆಯ್ತು ಗುರ್ರೆಚ್ಚ
ಕರಿಯೋರ್ ಸದಾತ ಸಬುದಾತಿ ಉಂಡು ಕೊರು ನಿನ್ನ ಮರಳು ಬುದ್ಧಿ ತನ್ನಿ ಕುಳಿಂದ ಎರಡು ಪಾತ್ರೆ ಹಂಡು ಬಸ್ ಅರೆ ಬಸ್ ಯಾನು ಉವೇ ಒಂಜಿ ಎಡ್ಡೆ ಬೇಲೆಗೆ ಪೋಪುಂಡಲ ಇರ್ನ ಕಾರು ಮತ್ತದ ಆಶೀರ್ವಾದ ಪತ್ತೊಂದು ಪೋಪುನೆ ಅಂಚಿನ ಅಲ್ಪ ಎಂಕುಲ್ ನಮ್ಮೊಂದು ಬತ್ತಿನ ದೈವ ನಾನೆಲ್ಲ ರಡ್ಡು ಪಾತ್ರೆ ಇರ್ಪಾಡು ಅಣ್ಣಯ್ಯ ಹಿರಿಯ ಜಾಗಗ ಮರ್ಯಾದಿನ ಕೊರಿಯ ಆಂಡ ಸಂಕ್ರಾಂತಿ ಕರ್ಪುನಯಿ ಪೂರ್ಣೀರ್ ದೀಪಿನಯಿ ಅಂಚಾದ ಇನ್ನಿತ ದಿನತ ರಡ್ಡು ಪಾತ್ರ ನಿನ್ನ ಬಾಯಿರ್ತೆ ಬರ್ತದೆ ಅಪ್ಪೆ ಓ ಯಾರು ಮನ್ಪುನು ಯಾನೆ ಪನ್ನುಡು ಒಂದು ಅಂದ ಮಗ ನಮ್ಮ ನಮ್ಮಿನ ದೈವತ ಮಗ ದಾದಂದು ಜಂಟು ಮಗ ನಿಕ್ಕೆ ತಿನ್ಲಿಕ್ಕೆ ಬಾನು ಯಾನೆ ಪನ್ನುಡಪ್ಪ ಅಂದ ಮಗ ಯಾನೆ ಬಾ ಅಪ್ಪಗ ಯಾನೆ ಮಗ ಅನಿಯ ಆವ ಮಗ ಬಾ ಎಂಚಿನಂದು ಮನ್ಪುನು ಏನ ತಿಗಲ್ದಟ್ಟನ್ನು ಬನ್ನು ಬಲೆ ನಿಕ್ಕು ತೆರಿಲೆಕ್ಕ ಬಂದು ದೈವ ಗೊತ್ತಾಪುನಿ ಎಂಚವಣ್ಣು ಸತ್ಯ ವಿಷಯ ಎಂಚಿನ ಅಂದು ದೈವ ಗೊತ್ತಾಪುನಿ ಅನ್ನೋರು ಪನ್ಪು ಅವು ಹಿರಿಯದು ಬಂದ ಕಟ್ಟುಗಟ್ಲೆ ಮಗ ಸ್ವಾಮಿ ಅಪ್ಪೆ ಜುಮಾದಿ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲೆ ಕೈ ಕೊಡಿಯಿಟ್ಟು ಮಾತೆಲ್ಲ ಒಟ್ಟಿಗೆ ಸೇರ್ತೀರಿ ಬಾಣದ ಬೊಲ್ಲಿನ ಲೆಕ್ಕ ಮಲ್ಪೊಲಿ ಕಡಲದ ಪೊಯ್ಯಿನ ಪೊಲಿ ನಿನ್ನ ಕಾರ್ಮಿಕ ಮಹಿಮೆನ್ ತೆರಿಯರ ಎಗ್ಲೆಗೆ ಸಾಧ್ಯಜ್ಜಿ ಬಡಪತ್ತದ ಬಡ ಕುಟುಂಬ ಎಂಕಲ್ನ ಬೊಲ್ಪುಗಿತ್ತಿನ ಮಧ್ಯಾಹ್ನಗಿತ್ತಿನ ಬಯ್ಯಗಿತ್ತಿನ ಮನದಾನಿ ಬೊಲ್ಪುಗುತ್ತಾನೆ ಅಂತ ಯೋಚನೆ ಮಲ್ಪನ ಪರಿಸ್ಥಿತಿ ಎಂಕ್ಲು ಇತ್ತನಲ್ಲ ಎನ್ನ ಅಪ್ಪೆನ ಕನ್ನಟ್ಟು ಬೈದಾರಿಗೆ ಬತ್ತಿನಾರು ಏರು ಎಂಕ್ಲೆಡ್ದು ದಾದಾವುಡು ದಾಯದ ಉದ್ದೇಶೋಡು ಬೈದಾರ ಮಣಪನವು ಸನ್ನಿಧಾನಡು ಪ್ರಾರ್ಥನೆ ಕನ್ನಟ್ಟು ಬೈದೇರಿಗೆ ನಾಲ್ಕೈತ ಪುಂಜು ಏರು ದಾನೆಗತ್ತೆ ಅಂತ ಗೊತ್ತು ಹಾಡು ಇನಿ ಕಾಣಗ ನಿನ್ನ ಅಪ್ಪನ ಕನ್ನಟ್ಟು ಏರು ಬೈದನು ಮನ್ಪುನ ಚಿಂತನೆ ಉಳ್ಳರತ್ತೆ ಉಂಡಾಯನ ಜುಮಾದಿ ಇನಿ ಕಾಣಗ ನುಡಿಯೋಡು ಮನ್ಪುನ ದಿಟ್ಟಿಡಿ ಇನಿಕನು ಮಾನಿ ರೂಪೋಡು ಇನಿ ಕಾಣಗ ದೆಯ್ಯೋನು ಬರ್ಪಾಯರು ಬತ್ತಿನ ಏರ್ಲತ್ತ ಈಶ್ವರನ ಮಗಲಾದ ಪುಟ್ಟದು ಭಗವತಿ ಜಾಗೆ ಬತ್ತೇರು ಹರಡನೊಂಜಿ ಕಾರಣವನ್ನು ಈ ಅದನ್ನು ಮನ ಕಲಿತದ ಧರ್ಮನ ಒಯ್ಪಡು ಮನ್ಪುನ ದಿಟ್ಟಿಡು ಈ ಊರನ್ನು ತಿರುವಂತಿರುವ ಬತ್ತದು ಏರು ಮೂಲ ಮಣ್ಣು ಪೂತಲಕ ಕಮ್ಮೆನ ಇತ್ತನು ತೂದು ದಾನ ಧರ್ಮೋಡ ಮೇಲೆ ನಿಂಚಿನ ಮಣ್ಣನ್ನು ತೂದು ಈ ಊರು ನೆಲ ಓಡು ಬಂದ್ಬಿಡ ತಿಂಚಾನ ಮಂತೊಂಡೇರು ಅರೆ ಮೂಲು ನೆಲ ಅಪ್ಪನಿಗೆ ಎಟ್ಟ ವಿಷಯ ನಮ್ಮ ಮೂತಿ ಕೊರ್ತು ಕೋಪು ಕೈ ಮುಗಿಂದ ಉಂತಾಡು ಓಲು ಓಲಂದತ್ತು ಅಪ್ಪನ ಕನ್ನಡ ತೋಜಿದ ಪ್ರಕಾರ ನಿಕುಲ ಆರೆಗೆ ದೇವಸ್ಥಾನ ಕಟ್ಟೊಂದು ಬರುಡು ಅಣ್ಣಯ್ಯ ಈ ಪುಣ್ಯಾತ್ಮ ಮಾರಾಯ ಎಂಕಳ ಏತ ಸಂಪತ್ತುಂಡು ತುಲಗೆ ಆಂಡಲ ದೇವಸ್ಥಾನ ಕಟ್ಟನಂಚಿನ ಯೋಗ ಭಾಗ್ಯ ಎಂಕ್ಲಗಿಜ್ಜಾದ ಬೋದು ಅಂಚಿನ ಯೋಗ ನಿಕ್ಕು ಬರ್ತದೆ ದೇವಸ್ಥಾನ ಕಟ್ಟಲ್ಲವ ತುಳಸಿ ಕಟ್ಟೆ ಕಟ್ಟರೆ ಬನ್ನಿ ಕಟ್ಟೋಡೆತ್ತ ಅತ್ತೆ ಅತ್ತೆ ದೇವಸ್ಥಾನಕ್ಕೆ ಒಂದೇ ಜಾಗ ಯಾವುದು ನಮ್ಮನೆ ಅಂಗಾಯ್ದಾದ ಮಲ್ಲ ಜಾಗ ಇಡು ಉಂಟು ಅಂದ ಒಂಜಿ ಪಚ್ಚೆ ಹೆಚ್ಚದಿನ ಅಭಿದಲ್ಲ ಚಿಲ್ದೆ ಎನ್ನಿರ್ತಿ ಅಂಚಿನ ಅಲ್ಪ ದೇವಸ್ಥಾನಕ್ಕೆ ಒಂದೇ ಜಾಗ ಯಾವುದು ಅಣ್ಣಯ್ಯ ದೇವಸ್ಥಾನ ಕಟ್ಟಾರ ಮನಸ್ಸುಂಟು ಅಂತ ಜಾಗಿಜ್ಜಿ ನಿಕ್ಕಲು ಅಪ್ಪೆಲ ಮಗೆಲ್ಲ ತೆನ್ಕಾಯ್ದು ಬಣ್ಣ ಕದಾದತ್ತು ನಿಕ್ಕಲ್ದ ಅತ್ತ ನಿಕ್ಕು ಬೆನ್ನಿಯರೆಗೊಂದು ತೋಟ ಬಿಡ್ತು ಕೊರಿಯೆ ಕುಳ್ಳರೆಗೆ ಇಲ್ಲು ಮರ್ತು ಕೊರಿಯೆ ನನ್ನ ದೇವಸ್ಥಾನಕ್ಕೆ ಜಾಗ ಅತ್ತ ಯಾನು ಗೊತ್ತ ಅಪ್ಪ ದೇವಸ್ಥಾನಕ್ಕೆ ಜಾಗ ಕೊಡ್ಪೇರಿಗೆ ದೇವಸ್ಥಾನ ಕಟ್ಟಾರೆ ಜಾಗ ಅದು ಕೊರುವೇರು ಮಗ ದೇವಸ್ಥಾನ ಕಟ್ಟಾರೆ ಪಣವಾಗುತ್ತಂಬೆ ಜಾಗ ಕೊರ್ನಾಗಳಿಗೆ ಪಣವ ಕೊರೋದು ಅಣ್ಣಯ್ಯ ಪಣವುಲ ಪಟ್ಲೇರು ಕೊರಿಯರ್ಂದ ಅವು ಆರು ಕಟ್ಟನಿಂದ ಅಪ್ಪಜ ನಿನ್ನ ಕೈತೆ ಅವಡು ಅಪ್ಪನ ಸಂಕಲ್ಪ ಅಂಚ ರೀತಿ ಆತನು ಅಂಚ ದೇವಸ್ಥಾನ ಕೊರಿಯರಿಗೆ ಸಂತೆಡು ಮಾರ್ನತ್ತವ ಐಕ್ಕು ಬಡದು ಪಣವತ್ತ
ಪಣದ ಆಲೋಚನೆ ಮಲ್ಪಟ್ಟಿ ಅಪ್ಪೆಲ ಮಗೆಲ ಒಂತಿಗೆ ಶುರು ಮಲ್ಪುಳಿ ಒಂದು ಈ ರೀತಿ ಒಂತ ಬಗ್ಗದ ಇದು ಹೆಚ್ಚ ಬಗ್ಗಲೆ ನೂದತೆ ಈರ್ನುದು ಕಮ್ಮಿ ಅಂಡೆ ಯಾನು ಗೊತ್ತ ದೇವಸ್ಥಾನ ಕಟ್ಟವಲ್ಲಪ್ಪೆ ಮೂಜಿ ಬರುತ್ತು ಪೂಜೆಗೆ ಭಟ್ರ ಹೊಡತೆ ಭಟ್ರೆ ನೋಡಿ ನಾಡೊಂದು ಬರ್ರೆ ಹೋಗು ಅಟ್ಲಾರೇ ಅಮ್ಮಗ ಒಲಿನಂಚಿನ ಇನಿಕ ಅಪ್ಪೆ ಭಗವತಿ ಅರೆನ ಇನಿಕಾನಗ ಮೂಲ ಸ್ಥಾನ ನಾಟ ಅಂತ ಇದ್ಕ ಐಕ ಪೂಜೆ ಏರಂದತ್ತೆ ನಿತ್ಯಲ ಪೂಜೆ ಮಂತದ ಅನ್ನಯ್ಯನೇ ಬರೋಡು ಎನ್ನ ಕಾಲ ಕರಿಬುಕ ಪೂಜೆ ಉಂತೆರ ಬೆಲ್ಯತಿ ಅಣ್ಣಯ್ಯ ಅಪ್ಪನ ನಿರಂತರ ಪೂಜೆ ಮಂತದಕ್ಕೆ ಎನ್ನ ಕಾಲಗಾರಕ್ಕೆ ಏರು ಬಂದ ಚಿಂತೆ ಅತ್ತ ಚಿಂತೆನ ಬಿಡ್ಲ ಅಪ್ಪನ ಏರಿಂದ ತೀರ್ಮಾನದ ನಾವಿನ ಇಡೀ ಈ ಜಾಗ ಕಣಪ್ಪ ಅದು ಕೊಟ್ಟು ಭಯ ಸಂತೋಷ ಬುಕ್ಕ ಅಂಟಿಡ್ದಿಂಚೀಗ ನಾಲ್ಕು ಜನ ಉಂಟು ದಿತ್ತೇರಿಗೆ ಅವು ಏರು ದಾನೆಗತ್ತೆ ಅಂತ ಗೊತ್ತುಚಿ ಒರಿಯನ್ನ ಗುರ್ತಿಟ್ಬಿಡ ತನಿಖೆ ಒಂಜಿ ಕೊಡ್ತೀವಿ ಕಲಿ ಮುಡ್ತೆ ಬದ್ನ ತೋಟಡು ಒಂಜಿ ಬೊಂಡನ ಕೇಂದ್ರನಾ ಕಪ್ಪು ದೇವರಿಗೆ ಅಂದ ಕೊಡ್ತಾನ ಆ ಕೊಡ್ತಿನ ಬಂಡ ಸಂತೋಷ ಸ್ವೀಕಾರ ಅಂತ ಯಾನೆಲ್ಲ ಅಪ್ಪೇನು ಒಂದೇನಾ ಅವು ಏರ್ಲತ್ತ ಅವೇ ಗುಲಿಗೆ ಸರಿ ತೂಪೆಂಡ ಎಲು ಮುಳ್ಳು ದೇವರೇ ಕಾತೀನಿ ಆ ನಾಲ್ವೆರ್ಲ ಇವರಿಗೆ ಅದುಲ್ಲೆ ಅಂಚಂದ ನಾಲ್ವೆರ ದೈವ ಇನಿಕಾನಗ ಏರುಲ್ಲ ಬಂದ್ಬಿಡ ಬಟ್ಲೆ ಇರತ್ತೆ ಉಂಡಾಯನ ಜುಮಾದಿ ಒರಿಯನ್ನು ಮುಡಿ ಕೊರಿಯನ್ನು ಬತ್ತಿರನ್ನು ಮಾರ ಅಲ್ಲಿ ಉಂಡಾಯನ ಜುಮಾದಿ ಸತ್ಯ ನೋಡಿ ಪುಡ ಬಂದ್ಬಿಡ ತಿಟ್ಟಿ ಇನಿಕನ ಮಾಡಿದ ಮಿತ್ತಲು 10-14 ದಿಂಜ ಒಂದು ಬತ್ತ ಅಂಚಂದ ಬತ್ತಿನ ನಾಲ್ವೆರ ಬೇತರ ಇರ್ತದೆ ಅಪ್ಪೆ ಭಗವತಿನ ಬೇರೆ ಮತ್ತೊಂದು ಬತ್ತಿನ ಕೈಲಾಸೋಡು ಜತ್ತು ಬತ್ತಿನ ಬಿಡ್ತೋಡು ಘಂಟಕರ್ಣೆ ದಂಡರಾಜಿ ಜುಮಾದನ ಎಲ್ಲ ಬಕ್ಕೊಂಜಿ ಗುಲಿಗೆಲ್ಲ ಒಟ್ಟಿಗೆ ಸೇರು ಮತ್ತ ಅಪ್ಪಗೆ ಎಂಚ ಸ್ಥಾನಮಾನನ ಕೊರದು ಬರ್ತಾರ ಅಕ್ಲೇನ ಈ ದೈವಿತ್ತಲು ಸ್ಥಾನಮಾನ ಕೊರದು ಬರುಡು ಎಂಚನ ಇಚ್ಚ ಗೊತ್ತನ ಅಪ್ಪನ ಗರ್ಭಗುಡಿಟ್ಟು ನಮ್ಮೊಂದು ಬತ್ತೇರ್ನ ಗರ್ಭಗುಡಿ ತವಲ ಬಲತ್ತ ಬಾಗಿಲು ಗಂಟಗಾರನಾಗ ಮನೆ ಮಂಚ ಉಣದಿ ಒಂದು ಬರುಡು ಒಂಜಿ ತಟ್ಟೆ ಪಿದೆ ದಾಂಟುಂಡ ಎಡತ ಮೇಟು ಜುಮಾದಿಗೆ ಉಜ್ಜಾಲು ಬಲತ್ತ ಮೇಟು ಗೂಲಿಗ ಕಲ್ಲು ಪಿದಾಯ್ದ ಅಂಕನುಡು ದಂಡರಾಜನು ಕ್ಷೇತ್ರ ಬಾಳೆಯಿಂದ ನಮ್ಮೊಂದು ಬರುಡು ಸಂತೋಷ ದೈವ ದೇವರನ್ನು ಸ್ಥಾಪನೆ ನಂಬಿನೆದ್ದು ಬುಕ್ಕ ಈ ಕ್ಷೇತ್ರೋಡ ಅಪ್ಪನ ಸೇವೆಲು ಮಾತ ಬಂದು ಊರ್ದ ಜನಕ್ಕೂ ಇದು ಗೊತ್ತಾವಡತ್ತೆ ಆಡು ಪಟ್ಲರೇ ಇನ್ನಾತು ತುಂಬುದಿಗೆ ಒಂದು ಅಪ್ಪನೇನಿ ಅಂಕ ಅಣಗ ಭಗವತಿನ ಸ್ಥಿರ ಅಂತ ಅವಡು ಮನ್ಪುಣ ತಿಟ್ಟಿಡು ಮನಸ್ಸು ಬಂತೇದಕ್ಕೆ ಸೇವೆಲೆ ಇಂಚಿನ ಧೈರ್ಯ ಅಂದ ಪೋಂದೆ ಅಂಚಿಂಚಾರ ಬಲ್ಲೆತ್ತೆ ಹಾಡು ಅಪ್ಪಿಗೆ ಪ್ರೀತಿಯನ ಸೇವೆ ಇಂಚಿನ ಬಂಡ ಪೂತ ಪೂಜೆ ಕಂಚಿನ ಪರಕ್ಕೆ ಗೆಜ್ಜೆ ಸೇವೆಯನ್ನು ಕೊಡಲು ಮತ್ತನ್ನು ಸಂತೋಷ ಸ್ವೀಕಾರ ಮನ್ಪಿಟ್ಟು ತೋಜಂದ ಕೈ ಕೊಟ್ಟು ಕಾಪು ಪೂತ ಪೂಜೆ ಬಂಡೆ ಆಯ್ತ ವಿಶೇಷತೆ ದಾದಪ್ಪೆ ಹಾಡು ಪೂತ ಪೂಜೆದ ವಿಶೇಷತೆ ಅವೇತು ದಿನಕ್ಕಳು ಮದ್ವೆ ಒಂದೇ ಪೊನ್ನಾಡು ಆಣ ಅವಡು ಇತ್ತು ನಂಡ ಅಪ್ಪೆ ಭಗವತಿನ ದಡಿತು ಅವನು ಕೈ ಮುಗಿದ ಕೇನೋಡು ಅಪ್ಪೆ ಎಂಗ್ಲೆ ಒಂಜಿ ಸಂಧಾನ ಕೂಡ್ದು ಬತ್ತನ ಈಗ ಪೂತ ಪೂಜೆ ಕೊಟ್ಪೇನು ಅಪ್ಪಗ ಕಾಲಕ್ರಮೇಣ ಸಂಧಾನ ಕೂಡ್ದು ಬರ್ಪುನು ಸಂಧಾನ ಕೂಡ್ದು ಬತ್ತ ಇದಕ್ಕ ಆ ಪೂತ ಪುಂಜರು ಆ ಅಪ್ಪನ ನಡಿಟ್ಟು ಬತ್ತ ಸಣ್ಣ ಹೊತ್ತೆ ಮನ್ಪುಡು ಸಂದಾಯ್ತ ಅನ್ಪುಡು ಸಂತೋಷ ಅಂಡಪ್ಪೆ ಕಂಚಿಲ್ದ ಬರಕ್ಕೆ ಏನ್ ಬಂಡ ರೈತ ವಿಶೇಷತೆ ದಾದ ಅಟ್ಲಾರ ಇನಿಕನಗ ಕಂಚಿನ ಸೇವೆ ಅನ್ಪನ ಮೂರು ಓಲ್ನೈತಿ ವಿಶೇಷ ಸೇವೆ ಅವು ಇನಿಕನಗ ಅಪ್ಪೆ ಭಗವತಿನ ನಟಿಟ್ಟು ಮಾತ್ರ ಅಪ್ಪನ ಕಂಚಿನ ಸೇವೆ ಬಂಡ ಅವೇತು ಮದ್ಮೆ ಕರೀದಾನಗಲ ಸಂತಾನ ಇಜ್ಜಿ ಮನ್ಪುನ ಚಿಂತೆಡಿ ಇತ್ತೇಂಡ ಅಪ್ಪೆ ಭಗವತಿನ ನಟಿಟ್ಟು ಬರುಡು ಅಪ್ಪೆ ಎಂಗ್ಲೆ ಒಂಜಿ ಸಂತಾನ ಭಾಗ್ಯನ ಕೊರಂಡ ಅತ್ತನ ಊನತ್ತಿನ ಬಾಲ್ಯ ಸರಿಯಾದ ಮಂತಂದು ಮತ್ತನ ಕಷ್ಟನು ನಿವಾರಣೆ ಮನ್ಪಡಂಡ ಕಂಚಿನ ಸೇವೆ ಕೊರ್ಪೆ ಬಾಲ್ಯದ ಕಷ್ಟ ನಿವಾರಣೆ ಮನ್ಪಡ ಎಂಗ್ಲಿ ಬಾಲ್ಯನ ಕೊರಲಂದು ಗಂಡ ಅಪ್ಪೆ ತೋಜನ್ನ ಕೈ ಕೊರ್ದು ಆ ಬಾಲ್ಯನ ದೆಪ್ಪಾದ ಕೊರ್ಪೇರು ಅಪ್ಪಗ ನಾ ಕಂಚಿನ ಸೇವೆ ಸಂದಾಯ್ತ ಅವು ಶುಕ್ರವಾರ ಅಂಗಾರ ಮತ ಪೋದು ನಮ್ಮ ಕೈ ಮುಗಿದು ಬರ್ತಾನೆ ಶುಕ್ರವಾರ ಅಂಗಾರ ಪೂಜಿ ಐಕ್ಲೊಂದು ಕ್ರಮ ಏಪ ಗೊತ್ತಲ್ಲ ಅಪ್ಪನ ಉತ್ಸವದ ಯಾಪನ ನಡಾವಳಿ ಉತ್ಸವ ನಡಾವಳಿದ ಉತ್ಸವದಾನೆ ಆ ಕಂಚಿನ ಸೇವೆ ಕೊರ್ಪನ ಕ್ರಮ ಉಂಟು ಆ ಕ್ರಮಲ ಎಂಚು ಗೊತ್ತನ ಒಂಜಿ ಹೊಸ ಭಜನೆ ದೀದು ಒಂಜಿ ಸುತ್ತಿಗೆ ದೀದು ಒಂಜಿ ಪಾಲ ಪಿಂಗಾರ ಒಂಜಿ ಚೆಂಡು ಮಲ್ಲಿಗೆ ಒಂಜಿ ಕಂಚಿದ ದೀಪ ದೀದು ನಾಲನ ಜಾಮ ಮುಟ್ಟ ಅಪ್ಪನ ಜಾಗರಣ ಕುಲ್ಲೋಡು ನಾಲನ ಜಾಮಡು ಅಪ್ಪನ ಬಲಿಟ್ಟು ನಾಲ್ವರು ದೈವನ ಸುತ್ತು ಬಲಿ ಹಾಪುಂಡು ಅಪ್ಪಗ ಮಕ್ಕಳು ಬಾಲ್ಯನಕ್ಕೆ ಅಪ್ಪೆ ಅಮ್ಮಲ ಒಟ್ಟಿಗೆ ಸೇರೊಂದು ಮೂಜಿ ಸುತ್ತು ಪುಂಡಿ ಬಣ್ಣವ ಬತ್ತದು ಬರೋಡು ಅದಕ್ಕೆ ಬಾಲದ ಕೈಟೆ ಪುಂಡಿ ಬಣ್ಣವ ಅಪ್ಪನ ಜಕ್ಕಿನ ಬಂಡ ಕಂಚಿನ ಸೇವೆ ತಂದಾಯ್ತಾಪನ ಕಂಚಿನ ಸೇವೆ ತಂದಾಯ್ತಾಪನ ಸಂತೋಷ ಅಂಡಪ್ಪೆ ಕಡೆ ತೊಂಜಿ ಗೆಜ್ಜೆ ಸೇವೆ ಎಂದು ಬಂಡ ಹೌದಾದ ಅನ್ಗೊತ್ತಿದ್ದಿ ಹಾಡು ಒವ್ವಂಜಿ ಪರ ಊರಿಗೆ ಒಪ್ಪನ ಒವ್ವಂಜಿ ಇಲ್ಲಿ ಕಟ್ಟೋಡಂಡಲ್ಲ ಒಂಜಿ ಲೇಸನದ ಪಡಲ್ಲ ವಿಘ್ನ ಮನ್ಪುನ ಉಂಡು ಅಪ್ಪ ವಿಘ್ನನ ದೂರ ಮನ್ಪಡಂಡ ಒಂಜಿನ ಗಣಪತಿನ ತುಂಬುದಿನ ಅಪ್ಪನ ಭಗವತಿನ ತುಂಬುದಿನ ವಿಘ್ನನು ಕೈ ತೋಜ ಕಣ್ಣು ತೋಜಲ್ಲಕ ಅವನು ದೂರ ತಟ್ಟಾದು ಹೊರ್ಪೇರು ಆಗ್ಲಿ ಎಣ್ಣಿನ ಬೇಲೆಯನ್ನು ಸಹಕಾರ ಮನ್ಪೇರು ಐದಕ್ಕೆ ದೂರ ಮಂತ ಇದಕ್ಕ ಅಪ್ಪನ ಗೆಜ್ಜೆ ಸೇವೆಯನ್ನು ಸಂತೋಷ ಸ್ವೀಕಾರ ಅಂತ ಅಪ್ಪನ ತೋಜನ ಕೈ ಕೊಟ್ಟು ಕಾಪು ಸಂತೋಷ ಅಂಡಪ್ಪೆ
ಗೆಜ್ಜೆ ಸೇವೆ ಅಂತ ಪಂಡ ಓಣ ಎಡ್ಡೆ ಬೇಲೆಗೆ ಪೋನಕ ವಿಘ್ನ ಬತ್ತನ ಇನ್ನು ಪರಿಹಾರ ಮಲ್ಪನ ಸೇವೆ ಅಂತ ಲೆಕ್ಕ ಇನ್ನಿತ್ತಲ್ಲ ಒಂಜಿ ಗೆಜ್ಜೆ ಸೇವೆ ಇನ್ನಿತ್ತ ಗೆಜ್ಜೆ ಸೇವೆಗೆ ಬಗೆಯಲ್ದ ದೊಂಬು ರಾತ್ರಿದ ನಿದ್ರೆ ಬಂದದ ಏತು ಭಂಗವತ್ತಿರ ಬಂದದ ಸ್ವಾಮಿಗೆ ಭೂಮಿಗೆ ಮಾಯೋಗ ಮಣ್ಣಿಗೆ ಗೊತ್ತು ಅಂಚಿನಲ್ಪ ಕರ್ತವ್ಯ ಪನ್ಪುನ ಪಾಪುಟೆ ಪೋನಗ ಬೈದಂಗನಗ ಕೈತಂಗದ ರಕ್ಷಣೆ ಕೊರತು ಮನಸ್ಸಿಗೆ ಮಬ್ಬು ಕತ್ತಲೆ ಕಬಿನಗ ನಿನ್ನ ಸತ್ಯದ ಜೀಟಿಗೆ ಬೊಲ್ಪುನ್ ತೋಜಾದ ಬೊಲ್ಪುದ ಜಾಗೆಗೆ ಲೆತಂಬೋದು ಎಡ್ಡೆ ಬೇಲೆಗೆ ಅನುಗ್ರಹ ಮಲ್ತು ಕೊರಡು ಒಂದು ಪ್ರಾರ್ಥನೆ ಎಡ್ಡೆ ಮಾದಿಪ್ಪು ಅಟ್ಲರೇ ಅಲ್ಲಯ್ಯ ಅಪ್ಪನ ಸತ್ತಿರ ಕಣವಡವನ್ನು ಖಂಡಿತ ಸಾಧ್ಯ ಅಜ್ಜಿ ಇನಿಕನಗ ಭಕ್ತಿ ಮಲ್ಲರಿದ್ದೀನಿ ಭಕ್ತಿರದ ಹತ್ರ ಅಪ್ಪೆ ಜಾಗ ಬತ್ತೀರ ಗೆಜ್ಜೆ ಸೇವೆಯನ್ನು ಸಂತೋಷ ಸ್ವೀಕಾರ ಬಂತೀರಿ ಅಂಚನೆ ಏಪಾಕಲು ಸಂತೋಷ ಕೊರಿಯರ ಅವೇ ರೀತಿ ಅಪ್ಪೆ ನಿಕನಗ ತೋಜಂದ ಕೈಗೊಡ್ದು ನಾಲ್ವರು ತೆಂಗಲ್ಲ ಕಾತೊಂದು ಅದೇ ಕೀರ್ತಿ ಬರು ಸಂತೋಷ ನಾನೊಂಜಿ ರಾಸಿಗೆ ಬಲಿ ಬಾಡ್ದು ವಿಷಗಳಿಗೆ ನಾನೊಂಜಿ ಸಂತೋಷಡು ಕೊಂಡ ಬರೋಡಕ್ಕೆ ಗುಂಡ ಸೇರೋದು ಅಟ್ಲಾರೆ ವಿಚಾರ ಮಾಡಿದ ಬಂಡ ಅಲ್ಪ ಮುತ್ತಿಗೆ ಇನಿತ ದಿನಟು ಊರ್ದಕ್ಕಲ ಸಹಕಾರೋದಾತ್ರ ಭಗವತಿ ಅಪ್ಪಗೆ ದೇವಸ್ಥಾನ ಆಡು ಬ್ರಹ್ಮ ಕಲಶಲ ಮಹಾಪೂಜೆ ಲಾವೊಂದುಂಡು ದೇವಸ್ಥಾನಕ್ಕೆ ಹೋಗಿ ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಕರುಣಾಕರಿ ವಿಶ್ವವಂದಿಗೆ ಹರತನುಜಿಸಿ ಭಗವತಿ ದೇವಿಗೆ ಆರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಮಂಗಳದಾರತಿ ಬೆಳಗಿದರು ಮಹಾಲಕ್ಷ್ಮಿ ಭಗವತಿ ಕಾಳಿಕಾ ಪರಮೇಶ್ವರಿ ರಾಜರಾಜೇಶ್ವರಿ ನಮೋಸ್ತುತೆ ಮಹಾತಾಯಿ ಭಗವತಿ ಪ್ರಾರ್ಥನಂ ಸಮರ್ಪಯಾಮಿ
ಅವಳು ಪಟ್ಲೇರೆ ತಂತಿದ್ದಾರೆ ಅಣ್ಣಯ್ಯ ಅಮ್ಮ ಬೇಚಾಡ್ ನಮಕ್ ಮಾತೇನು ಎಡ್ಡೆ ದಿನ ಬಂಡಲ್ಲ ಯಾಕಂದ್ರ ಈ ದೈವಿತ್ತಿಳ್ಳ ಅಪ್ಪೆ ನೆಲೆ ಅಪ್ಪೆ ಕುರ್ಲದ ದೇವಸ್ಥಾನ ನಿರ್ಮಾಣ ಮಲ್ಪಡ್ಕೊಂಡು ಬಂದಿವಿ ಸಂಕಲ್ಪದಿಕ್ಕೆ ಸತಿಗೆ ಮಾತೆಲ್ಲ ಅಕ್ಲಕ್ಲ ಕರಸೇವೆದ ಮುಖಾಂತರವಾದ ಕುರ್ಲದ ದೇವಸ್ಥಾನ ನಿರ್ಮಾಣ ಅಲ್ಲಿ ತಂತ್ರ ವಿದ್ಯೆ ಕಲ್ತಿನ ಅಪ್ಪೆ ಪ್ರತಿಷ್ಠಾಪನೆ ಮಲ್ತೆ ಪೂಜೆ ಮಲ್ತೆ ಏತು ಪೂಜೆ ಮಲ್ತಲ್ಲ ಪುಣ್ಯಾತ್ಮರಿ ನಿಕ್ಲಿಯ ಯಾಕಂದ್ರೆ ಅಪ್ಪೆ ಪ್ರಿಯರೇ ಸ್ಥಿತಿನೇ ನಿಕ್ಲಿ ಅಂಚೇನಿತ್ರ ಅಣ್ಣಯ್ಯ ಇಕ್ಕ ಮಹಾಮಲ್ಲ ಕರ್ತವ್ಯ ಈ ಜಾಗೆ ಉಂಡು ಅವೇತು ಕಡೆಯದು ಮತ್ತೆ ಬಡವೇರು ಭಕ್ತೇನ ಮತ್ತೆ ಈ ಜಾಗೆ ಬರ್ತದ ಕಷ್ಟ ಪರಿಹಾರ ಆಶೀಡ್ ಬರ್ಪಣ ಕ್ಲಿಯರ್ ಅಪ್ಪ ಅಕ್ಕನ ಕಷ್ಟ ಹೆಂಚಿನಂದು ಈ ಪಿನ್ನೊಂದು ಮೂಲ ಅಪ್ಪನ ನಡೆಯಿಟ್ಟು ಉಂಟುದು ಪ್ರಾರ್ಥನೆ ಮತ್ತೊಂದು ಮೂಲ ಕೊರಪುನಂಚಿನ ಮಂಜಲ್ಲ ಪಡಿ ಪ್ರಸಾದ ಅಂತ ಮಹತ್ವದ ಅದು ಗೊತ್ತುಂಡ ಬಡವೇರಿಗೆ ಬಂಗಾರದ ಪಡಿಲ್ಲ ಅಂದ್ರೆ ಅನಾರೋಗ್ಯ ಬರ್ಪಣಗಳಿಗೆ ಮರ್ದ ಪಡಿಯಾದ ಫಲಿತ ಅನ್ಯಾಯ ಅದರು ಬರ್ಪಣಗಳಿಗೆ ನಿಸದ ಪಡಿಯಾದ ಇದು ಬರು ಆದ ತಂದೆ ಯಾನ್ ಎನ್ನೋ ಬರ್ಪಣಂಚಿನ ಭಾವನೆ ಬಿಡುದು ನಮ್ಮ ಮಾತಿಲ್ಲ ಒಂಜೇ ಬರ್ಪಣಂಚಿನ ಭಾವನೆ ಅಪ್ಪನ ಸೇವೆ ಮತ್ತೊಂದು ಬತ್ತಿನಲ್ಪ ನನಗೆ ಅನ್ನೇ ಬಂದ್ಬಿಡ ಪುದಾರಿತ್ಯ ಕಾರಣವೇರ್ ಪಣಪುಡ ಪುದಾರನಿಗೆ ಪ್ರಾಪ್ತಿ ಆಪನು ಪರ್ಬದ ದಿನ ತಾನೇ ವಿಶೇಷ ದಿನ ತಾನೇ ಅಪ್ಪಿಗೆ ಪೂಜೆ ಮಾಡ್ಕೊಳಪ್ಪ ತುಂಬತ್ತದ ಪಟ್ಲೇರಿಗೆ ಮಾನಾದಿಗದ ಮನೆ ಕೊಡದು ಮಾನ ತುಂಬತ್ತದ ಪ್ರಸಾದ ಅರಿಗೂ ಕೊಡೋದು ಬಲ ಅಂಚಿನ ಅವೇತು ಕಡೆದು ಮತ್ತೆ ಬಡವೇರು ಭಕ್ತರಲ್ಲಿ ಈ ಜಾಗೆ ಸಾಧು ಸ್ವೀಕಾರ ಮತ್ತು ಪೋಯಿನಲ್ಪ ಇಂಗಳ ಕಷ್ಟ ಪರಿಹಾರ ಆಗ್ತಾನೆ ನೆನೆತಿನ ಬೇಲೆ ಮತ್ತು ಯಶಸ್ವಿ ಆಗ್ತಾನೆ ಅಂಚಿನ ಈ ಜಾಗೆ ಅಪ್ಪೆ ತೋಜನ ಕೈ ಕೊಡ್ತಾನೆ ನಮ್ಮ ಮಾತ ರಕ್ಷಣೆ ಮತ್ತು ಮುಲ್ಲಾಲ್ಪನ ಪ್ರಚಿತನ ಅವೇತು ಅಮೃತ ನೋಡಿಕೊಳ್ಳು ಮಾತ ಭಕ್ತರ ಮಾಡಿ ಬರುತ್ತೆ ಪಟ್ಲೇರೆ ಅವೇ ನಂಗೆ ಪುಣ್ಯ ಅಂತ ಬನ್ನೋಡಿ ಅಂಚಿನಾದ್ರೂ ಶ್ರೀ ಭಗವತಿ ಮಾತ್ಮೆ ಪನ್ಪಣಂಚಿನ ಪುಣ್ಯಗತಿ ನೀರು ಗೊಬ್ಬರ ತುಯ್ಯರ ತುಪ್ಪಯರ ಅಕ್ಲೆ ಮಾತಿಲ್ಲ ನಮ್ಮದ ಭಕ್ತಿನ ಅಪ್ಪೆ ಭಗವತಿಲ ಜಾಗರಿತನ ಅಮೃತೇಶ್ವರ ದೇವರೆಲ್ಲ ಅಂಚೆ ಸದಾ ನಂಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಡ್ತಾರೆ ರಕ್ಷಣೆ ಮಾಡ್ಕೊಡೋದಕ್ಕೆ ಪ್ರಾರ್ಥನೆ ಮತ್ತೊಂದು ಈ ಗತೆಗೆ ಮಂಗಳ ಪನೆಯರ ಅಪ್ಪಣೆಯನ್ನು ಬೇಡೋದಿಲ್ಲ ಉಡಲದುಳ್ಳಯಿಗೆ ನದಿ ಉಡಲು ಅಲ್ಲೋಲಕಾಮುತಿ ಉಡಲದುಳ್ಳಯಿಗೆ ನದಿ ಉಡಲು ಅಲ್ಲೋಲಕಾಮುತಿ ಕಬಿದಿನ ಪೂಪಯುಗುಡಿಲ್ಲ ಕೈನ ಭಕ್ತಿ ನಡಪಾರ ಓ ಭಗವದೇ ಓ ರಾಮನೇ ಓ ಭಗವದೇ ಓ ರಾಮನೇ ಹೇಳೋಕೆ ಸರಾದ ಸಿಹಿ ತುಜೆ ತೆರೆ ಭಗವತಿ ದೇವಿಗೆ ಕರುಣಾಗರಿ ವಿಶ್ವವಂತಿಗೆ ಶರಣರ ಮಂಗಳಂ 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 ನಿತ್ಯ ಮಂಗಳಂ ಶ್ರೀ ಭಗವತಿಗೆ ರಾಜರಾಜೇಶ್ವರಿಗೆ ಮಂಗಳೋ ಭ್ರಮರಾಮಿಗೆ ಮಂಗಳೋ ಗಣಪಗೆ ಮಂಗಳೋ ಜಯ ಮಂಗಳೋ ಮಂಗಳೋ ನಿತ್ಯ ಸಚೇತನ ಭಗವತಿಯಮ್ಮನವರಯ್ಯ ಶಾಬ ಬಲ ಶಾಬ ಬಲ ಆಹೋ ದಕ್ಕಿತೋ ದಕ್ಕಿತು ಇಂದಿನ ಸೇವಾಕರ್ತರು ಗುರುಪುರ ಮಾನೆಬೆಟ್ಟು ಗೊತ್ತು ಶ್ರೀಮತಿ ಮತ್ತು ಶ್ರೀ ಜಗದೀಶ್ ಶೆಟ್ಟಿ ಆದಿತ್ಯ ಶೆಟ್ಟಿಯವರಯ್ಯ
ವೃಷಭ ಆಹೋ ಹೊದಕಿತು